ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಅಂಬಿಕಾಸುತ ವಿಗ್ರಹರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪಡಮಡದ ವರ್ಣಿಪೆನಿ ಕಥಾಮೃತವ ಪರಾಕ್ರಮ ಗಂಟೆ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದು ತಿಳಿದುಕೊಂಡಿದ್ದೆ?
ದೇವೇಂದ್ರ ಮಹಾಪ್ರಭುಗಳನ್ನು ಕೇಳಿ ಬಂದೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತ ಕಾರ್ಯ ಅನೇಕ ವಿಧಿ ಆಲಿಸಿದೆ. ಧರಣಿ ಪಾಲಕ ಕೇಳೋ ಸುರಪಾಲ ನಗದುಡು ಸುರಪಾಲ ನಾಗಗಳು ನೆರಗಿಸೂತ ಸುಮನಸರ ನೆರಗಿ ವಿಭಾಗ ವರುಣವಾಯು ನಿರುತಿ ಮೊದಲಾದವರ ನೆರವಿಯೋನು ನುಡಿದ ಮನದಿರವ ಧರಣಿ ಪಾಲಕ ಕೇಳು ಕಾಪಾಡುತ್ತಂದೆ ಕಾಪಾಡು. ದೇವತೆಗಳೇ, ಮಾನವನಾಗಿ ಹುಟ್ಟಿದರೂ ಕೂಡ ಜೀವನದಲ್ಲಿ ಮಾಡಿದಂತಹ ಧರ್ಮ ಸಾಧನೆಯಿಂದಲಾಗಿ ದೇವತ್ವವನ್ನು ಹೊಂದಬಹುದು ಎನ್ನುವುದಕ್ಕೆ ನಾನೇ ಸಾಕ್ಷಿ. ಶತಯಾಗಗಳನ್ನು ಮಾಡುವುದರ ಮುಖೇನವಾಗಿ ಮೂರ್ತಿತ್ರಯರ ಕೃಪೆಗೆ ಪಾತ್ರನಾಗಿ ಅದಿತಿ ದೇವಿಯ ಕಂದನಾಗಿ ಪುರಂದರ ನಾಮಕರಾದಂತಹ ನಾನು ಈ ವೈವಸ್ವತ ಮನ್ವಂತರದಲ್ಲಿ ಸುರ ಗದ್ದುಗೆಯನ್ನು ಏರಿ ದೇವೇಂದ್ರನೆನಿಸಿಕೊಂಡಿದ್ದೇನೆ. ನೋಡಬಾರದೆ ನಮ್ಮ ಸ್ವರ್ಗದ ವೈಭವವನ್ನು. ಸುರರು, ಕಿನ್ನರರು, ಕಿಂಪುರುಷರು, ಯಕ್ಷರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರೇ ಮೊದಲಾದ ದೇವಾದಿ ದೇವತೆಗಳು ಅವರವರ ಆಸನಕ್ಕನುಗುಣವಾಗಿ ಆಸೀನರಾಗಿದ್ದಾರೆ. ಹಿಡಿಯುವುದಕ್ಕೆ ವಜ್ರಾಯುಧ, ಏರುವುದಕ್ಕೆ ಐರಾವತ, ವಿಶೇಷವಾದಂತಹ ಹಯವಾದ ಉಚ್ಚೈಷವಿ ವಸ್ತು, ಕಾಮಿಸಿದ್ದನ್ನು ಕೊಡಬಲ್ಲಂತಹ ಕಾಮಧೇನು, ಕಲ್ಪನೆಯನ್ನು ಸತ್ಯವಾಗಿಸಬಲ್ಲಂತಹ ಕಲ್ಪವೃಕ್ಷ, ಇಂತಹ ಸುವಸ್ತುಗಳೆಲ್ಲ ನಮ್ಮ ಈ ಸ್ವರ್ಗದಲ್ಲಿ ತುಂಬಿಕೊಂಡಿದೆ. ಹೌದು, ಮಾತ್ರವಲ್ಲ ವಿಶೇಷವಾದಂತಹ ಕಾರ್ಯಕ್ರಮ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೇರೆ ಮೊದಲಾದ ಅಪ್ಸರಾಂಗಣೆಯರು ಚಿತ್ರಸೇನರ ಗಾಯನಕ್ಕೆ ಸಂಭ್ರಮದಿಂದ ನರ್ತಿಸುತ್ತಾರೆ. ಹೌದು, ಇಂತಹ ಸುಖ ಭೋಗಗಳನ್ನು ಅನುಭವಿಸುತ್ತಿರುವಂತಹ ನಾವು ಧನ್ಯರೇ ಸರಿ. ಆದರೂ ನಮಗೂ ಚಿಂತೆ ಎಂಬುದಿದೆ. ಸುಮನ ಸರಿ ಕೇಳಿದಿರೆ
ನಾಭನ ದಯದಿ ಅಮಿತ ಸುರ ಸಂಪದವು ಎಮಗೆ ಲಭಿಸಿದುದು ಆತನ ಕಲರು ಗಾಯಾಕ್ರಮದಿಂದ ಆತನ ಕಲರು ಗಾಯಾಕ್ರಮದಿಂದ ಆದಿದ್ದರು ಅಡಿಗಡಿಗೆ ಆದಿಯೇನೆ ಸುಮನ ತಲೆ ಕೇಳಿದಿರೆ ದೇವತೆಗಳೇ, ಒಳ್ಳೆಯ ಮನಸ್ಸುಳ್ಳವರು ಎನ್ನುವ ಕಾರಣಕ್ಕಾಗಿ ಸುಮನಸರು ಎನ್ನುವಂತ ನೆಗಳತೆಗೆ ನಾವು ಪಾತ್ರರಾಗಿದ್ದೇವೆ. ನಮ್ಮಮ್ಮನ ಅಕ್ಕನ ಮಕ್ಕಳಾದಂತ ಆ ದಾನವರು ಆಗಾಗ ದಾಯಾದ್ಯ ಮತ್ಸರದಿಂದ ಸ್ವರ್ಗ ಸುಖದ ಅಪೇಕ್ಷೆಯಿಂದ ಮೇಲಡಲಿ ಬರುತ್ತಾರೆ. ಅಂತವರನ್ನು ಕೆಲವೊಮ್ಮೆ ನಾವು ಸೋಲಿಸಿದ್ದೇವೆ, ಕೆಲವೊಮ್ಮೆ ನಾವು ಕೈ ಸೋತಾಗ ಶ್ರೀ ಹರಿಯೇ ಬಂದು ಸ್ವರ್ಗದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದ್ದಾನೆ. ಹಾಗಾಗಿ ಪಾಪಕ್ಕೆ ಚಿಂತೆ ಏನಿಲ್ಲ. ಆದರೂ ಸ್ವರ್ಗದ ಪೀಠವನ್ನೇ ಏರುವಂತಹ ಹೊತ್ತಿಗೆ ಒಮ್ಮೆ ತಲೆಗೆ ಹೋಗುವ ಚಿಂತೆ ಎಂದರೆ ಇನ್ನು ಮುಂದೆಯೂ ಅಂತ ಧನವರು ಇಲ್ಲಿಗೆ ಲಗ್ಗೆ ಇಟ್ಟರು ಎಂದಾದ್ರೆ ನಾವೇನು ಮಾಡೋಣ? ಸುರಣದ ಲಾಲಿದಯ ನಾವೆಂಬುದ ಮಾತಲ್ಲ ಸೀರಾಯ್ ಹರಿಹರ ಕರ್ಣನಿಲ್ಲವಗಿನ ದುರುಡರ ಭಯವಿಲ್ಲವೇ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೆ. ಸುರಲೋಕದ ಅಧಿಕಾರ ಎನ್ನುವುದು ನಾವಾಗಿ ಬಯಸಿದ್ದಲ್ಲ, ಶತಯಾಗಗಳನ್ನು ಮಾಡುವುದರ ಮೂಲಕವಾಗಿ ಮೂರು ಮೂರ್ತಿಗಳು ಒಲಿದುಕೊಟ್ಟ ವರಪ್ರಸಾದವಿದೆ. ಇದನ್ನು ಬಯಸಿ ಹಿಂದೆ ಅದೆಷ್ಟೋ ಮಂದಿ ದಾನವರು ಬಂದವರಿದ್ದಾರೆ. ಅವರನ್ನೆಲ್ಲ ಮೂರು ಮೂರ್ತಿಗಳ ದಯದಿಂದ ನಾವು ಹೊಡೆದೋಡಿಸಿದ್ದೇವೆ. ಇನ್ನು ಮುಂದೆಯೂ ಹಾಗೆ ಬಂದಂತಹ ದಾನವರನ್ನು ಹೊಡೆದೋಡಿಸಿ ಸುರ ಗದ್ದುಗೆ ನೆಗೆಗೆ ಉಳಿಸಿಕೊಡ್ತೇವೆ. ಸಂತೋಷ. ಸುರದೇವ ಕರ್ಮದ ಸುರದೇವ
ಸುರೇಂದ್ರ, ಮೊದಲಾಗಿ ಪವಿತ್ರ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಭೂಲೋಕ, ಸ್ವರ್ಗಲೋಕ, ಪಾತಾಳ ಈ ಮೂರು ಲೋಕದಲ್ಲಿ ಶ್ರೇಷ್ಠವಾದುದು ಈ ಸ್ವರ್ಗಲೋಕ. ಅದೆಷ್ಟೋ ದಾನವರು ದಾಳಿ ನಿಂತಿದ್ದಾರೆ. ಆ ತ್ರೈಮೂರ್ತಿಯಿಂದ ಅವರನ್ನು ಸಾಧ್ಯಪಡಿಸಿದ್ದೇವೆ. ಇನ್ನು ಮುಂದೆ ಬರುವಂತಹ ದಾನವರನ್ನು ಕೂಡ ಆ ತ್ರೈಮೂರ್ತಿಯಿಂದ ಸಾಧ್ಯಪಡಿದು ನಿನ್ನ ಬಿಟ್ಟ ನಿನ್ನಾಗಿ ಸಂತೋಷವಾಯಿತು. ಬಲು ತೋಜವಂತೆನ ನೀವೆಂಬ ನುಡಿಗೆ ನೀವೆಂಬ ನೀವೆಂಬ ನುಡಿಗೆ ಕಲಿಗಳು ನಿಶ್ಚಯ ಸಂಗಮದೊಳಗೆ ಕಲಿಗಳು ನಿಶ್ಚಯ ಸಂಗಮದೊಳಗೆ ಕಳರ ಭೀತಿಯು ನಮಗೆ ಹಿಡಿದಿಲ್ಲ. ಕಳರ ಭೀತಿಯು ನಮಗೆ ಎಂದಿದಿಲ್ಲ. ಕಲಿದಾದ ಬಲುಭಗವಂತೆ ನೀವೆಂಬ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ದೇವತೆಗಳೇ, ಸುರೇಂದ್ರ, ನಿಮ್ಮ ಧೀರೋಹುತ್ತವಾದಂತಹ ನುಡಿಗಳನ್ನಾಲಿಸಿ ಸಂತೋಷಗೊಂಡ ಬಂದಿದ್ದೇನೆ. ರಣರಂಗದಲ್ಲಿ ನೀವು ಕದನ ಕಲಿಗಳಹುದು. ಆದರೂ ಇಂತಹದ್ದೊಂದು ಸಂಶಯಾತ್ಮಕವಾದಂತಹ ಪ್ರಶ್ನೆಯನ್ನು ನಿಮ್ಮ ಮುಂದೆ ಯಾಕಿರಿಸಿದೆ? ಹರಿತವಾದಂತಹ ಖಡ್ಗವೊಂದನ್ನು ಬಳಕೆ ಮಾಡದೆ ಹಾಗೆ ಇರಿಸಿದ್ರೆ ಏನಾಗುತ್ತದೆ? ತುಕ್ಕು ಹಿಡಿದು ಹಾಳಾಗಿ ಹೋಗುತ್ತದೆ. ಆಗಾಗ ಸಮರೋತ್ಸಾಹವನ್ನು ನಿಮಗೆ ತುಂಬುತ್ತಾ ಇರಬೇಕು ಎನ್ನುವ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಕೇಳಿದೆ. ನಿಮ್ಮ ಉತ್ತರವನ್ನು ಕೇಳಿ ಸಂತೋಷಗೊಂಡವನಿದ್ದೇನೆ. ಆದ್ದರಿಂದ ಇಂದಿನ ಕಾರ್ಯಕಲಾಪಗಳೆಲ್ಲ ಮುಗಿದು ಹೋಯಿತು. ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹಾಗೆ ಮತ್ತೆ ಶೋಣಿತ ಪುರವ ಪಾಲಿದು ಬಿಟ್ಟ ವಿಮಾನದಲ್ಲಿ
ಬಿಳಿಗಿ ಲಕ್ಷಿಸಿಕೊಳ್ಳುತ್ತಾರೆ ಮಲ್ಲಿರಾಮಯ್ಯ ಇರುವಂತಹ ಸೋನಿತಾ ಪಟ್ಟಣಕ್ಕೆ ಅಂದುಕೊಂಡಿದ್ದೆ ನಾಲಿಗೆ ಸುರತೆಗೆ ಹಾಗೆಂದುಕೊಳ್ಳಬಹುದು ಓಲಗದ ವಿಚಾರ ಅನೇಕ ವಿಧ ಆಲಿಸಿದೆ ಚಿಂತೆಯಲ್ಲಿ ಅಲಿದೈತರಾದಂತಹ ಕನಕಾಕ್ಷ ಕನಕಶ್ಯಪರೇ ಕಟ್ಟೆ ಬೆಳೆಸಿದಂತಹ ಶೋಣಿತೆಯ ವರ್ತಮಾನದ ವಿಮವಾಗಿ ಬಾಲಿಗಾಸುರನಾದಂತಹ ನಾನು ಮೆರೆದಾಡುತ್ತಾ ಇದ್ದೇನೆ. ಸಭಾ ಪ್ರವೇಶ ಮಾಡಿದಾಗಲೇ ಎಲ್ಲೆಡೆಯಲ್ಲೂ ಜಯಘೋಷವೇ ಮೊಳಗುತ್ತಾ ಇದೆ. ಸಂಭ್ರಮದ ಈ ಗಳಿಗೆಯಲ್ಲಿ ಸಂತಸಗೊಂಡಂತಹ ನಾನು ಲೋಕಮುಖದಲ್ಲಿ ನಾನಾಗೇ ಮೆರೆಯಬೇಕು. ನನ್ನ ಪರಾಕ್ರಮವನ್ನು ಈರೇಳು ಲೋಕದಲ್ಲಿ ತೋರ್ಪಡಿಸಬೇಕು ಎನ್ನುವ ಕಾರಣಕ್ಕಾಗಿ ಕೆಳಲೋಕದಲ್ಲಿರುವ ನರರನ್ನು ತೊಡಕಿದ್ದಾರೆ. ಅಷ್ಟೇ ಸಾಕಾಗುವುದಿಲ್ಲ. ದಯಾದಿಗಳೆನಿಸಿಕೊಂಡು ತಮ್ಮ ವಿರೋಧಿಗಳಾದ ತಾಸುರರನ್ನೊಮ್ಮೆ ಕಂಡು ಆ ಸ್ವರ್ಗವಿಸ್ತಾರವನ್ನು ನಾನು ಏರು ಮೆರೆಯಬೇಕು ಎನ್ನುವಂತ ಆಶೆ. ಅದಕ್ಕಾಗಿ ಸರಿಯಾದ ಸಿದ್ಧತೆಯನ್ನು ಹೊರಡುವುದಕ್ಕೆ ಮುಂದಾದಂತಹ ಕಾಲಕ್ಕೆ ಆಚಾರ್ಯ ಆಗಮನವಾಯಿತು. ಶುಕ್ರಾಚಾರ್ಯರ ಬಂದು ಆಶೀರ್ವಾದವನ್ನು ಮಾಡುವ ಮೂಲಕವಾಗಿ ಹೇಳಿದ ಮಾತೊಂದು, ದಾರಿಯಲ್ಲಿ ದಾರಿಯೋಕರಿಗೆ ಸಿಕ್ಕಿದಂತಹ ನಿನ್ನನ್ನು ಯಾರೋ ಪುಣ್ಯಾತ್ಮ ಎತ್ತಿಕೊಂಡು ಬಂದು ದಾನವ ಮಾತೆಯಾದಂತಹ ದಿತಿಯ ಕೈಯಲ್ಲಿತ್ತಂತಹ ಕಾಲಕ್ಕೆ ನಿನ್ನನ್ನು ಸಾಕಿಸಲು ಇರ್ತಾಳೆ. ಅವಳ ಕರಕಲಮ್ಮ ಸಂಜಾತನಾಗಿ ಬೆರೆದಂತಹ ನೀನು ನೆನಪಿಟ್ಟು ಮಾಡಬೇಕಾದ ಕೈಕರ್ಯ ಏನು? ಅಮ್ಮನ ಆಶೀರ್ವಾದವನ್ನು ಪಡೆದು ಹೋಗಬೇಕು ಮಗನೇ. ಅಷ್ಟು ಹೇಳಿದ್ದೆ. ತಡಮ್ಮನಂತಪುರವನ್ನು ಸೇರಿದೆ. ಅಮ್ಮನಲ್ಲಿ ಆಶೀರ್ವಾದವನ್ನು ಬೇಡಿದಂತಹ ಕಾಲಕ್ಕೆ ಅಮ್ಮ ಹೇಳಿದ್ದೇನು, ಸಭಾಪ್ರವೇಶ ಮಾಡಿದ್ದಕ್ಕಾಗಿ ಹಾಗುಗೊಂಡವರು ನೀವು ಸೇರು. ನಮ್ಮನನ್ನು ತಪದ ಮೂಲಕವಾಗಿ ಮೆಚ್ಚಿಸಿ ನಿಮಗೆ ಬೇಕಾದಂತಹ ವರವನ್ನು ಪಡೆ. ನಮ್ಮರೆಲ್ಲರಿಗೂ ಹೇಳಿದ್ದೇನೆ, ಎಲ್ಲರೂ ಹೌದು ಎನ್ನುವ ಹಾಗೆ ಶಿರವನ್ನು ತಗ್ಗಿಸಿ ತಮ್ಮ ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ಇದೇ ಸರಿಯಾದಂತಹ ಗಳಿಗೆ ನನ್ನ ಪುರದ ರಕ್ಷಣೆಯನ್ನು ಮಾಡುವಂತೆ ಎಲ್ಲರಲ್ಲಿ ತಿಳಿಸಿ ಸರಿಯಾದ ಸಿದ್ಧತೆಯೊಂದಿಗೆ ಕಾಂತಾರವನ್ನು ಸೇರ್ತಾರೆ. Yeah.
ಆಗುತ್ತದೆ, ಸುಕ್ಷೇತ್ರ ಆಗುತ್ತಿದೆ ಎನ್ನುವ ಹಾಗೆ ಕಂಡುಕೊಂಡು ಎಲ್ಲೆಡೆಯಲ್ಲಿ ಸಂಚರಿಸಿದಾಗ ಆ ಜಾಗವೊಂದು ನನಗೆ ಸಿಕ್ಕಿತು. ಹೆಮ್ಮರಗಳೆಲ್ಲ ಒಂದೇ ಕಡೆ ಬೆಳೆದು ನಿಂತಿದೆ. ಜುಳು ಜುಳು ನಿನಾದ ನದಿಯೊಂದು ಹರಿಯುತ್ತಾ ಇದೆ. ಹಕ್ಕಿಗಳ ಇಂಚರ ಕೇಳುತ್ತಾ ಇದೆ. ಪ್ರಶಾಂತವಾದಂತಹ ಸ್ಥಳ, ಮಲಿನವಾದಂತಹ ದೇಹವನ್ನು ಶುದ್ಧೀಕರಿಸುವುದಕ್ಕಾಗಿ ಕಾಣುತ್ತಿರುವಂತಹ ಸ್ಥಳಕ್ಕೆ ದೇಹ ತಪ್ಪಾಯಿತು, ಮೈ ಗಂಟಿದಂತಹ ಕೊಳೆ ದೂರವಾಯಿತು. ಏಕಾಗ್ರತೆ ಎನ್ನುವುದನ್ನು ಸರಿಯಾಗಿ ಸುಳಿಯುತ್ತಾ ಇದೆ. ಇನ್ನು ಯೋಚನೆ ಮಾಡುವುದಕ್ಕಿಲ್ಲ. ಬ್ರಹ್ಮನನ್ನು ಮನಸ್ಸಿನಲ್ಲೇ ಧ್ಯಾನಿಸುವುದಲ್ಲ, ನನ್ನ ಸ್ವರವನ್ನೇ ಆಲಿಸಿ ಏಕಾಗ್ರತೆಯ ಭಂಗ ಆಗದ ರೀತಿಯಲ್ಲಿ ನನಗೆ ತಪದೈಬೇಕು ಅಂತ ಶ್ರೇಷ್ಠವಾದಂತಹ ಸ್ಥಳವನ್ನು ಆರಿಸಿದ್ದೇನಲ್ಲ, ಆ ಸ್ಥಳದಲ್ಲಿ ಅಗ್ನಿವರ್ಣನವನ್ನು ಮಾಡಿದ್ದಾರೆ. ಯಾವ ರೀತಿಯಂತ ವಿಘ್ನಗಳು ಬರದ ಹಾಗೆ ಪರಿಶುದ್ಧವಾದಂತಹ ಮನಸ್ಸಿನಿಂದ ಆರಿಸಿದ ಪ್ರದೇಶದಲ್ಲಿ ಕುಳಿತು ತಪವನ್ನು ಆಚರಿಸ್ತಾರೆ. ಶಾರದ ರಮಣೋಯೇ ಸೇರಿದ ಚರಣೋಯೇ, ಶಾರದ ರಮಣೋಯೇ ಸೇರಿದ ಚರಣೋ, ಬದಲು ಜನ ತೀರದ ಕರುಣೋಯೇ, ಕೋರುತ ಕರುಣ ತೀರದ ಜನ, ಶಾರದಾ ರಮಣೋಯೇ. ಓಂ ಬ್ರಹ್ಮದೇವಾಯ, ಓಂ ಬ್ರಹ್ಮದೇವಾಯ, ಓಂ ಬ್ರಹ್ಮದೇವಾಯ. ಪರಮಾಶ್ಚರ್ಯವಾಗುತ್ತಾ ಇದೆ. ಅದೆಷ್ಟೋ ಕಾಲದಲ್ಲಿ ಗಡ್ಡಾರಣ್ಯವನ್ನು ಸೇರಿ ತಪವನ್ನು ವಿನಂತಿಸ್ತಾ ಇದ್ದರೂ ಕೂಡ ಬ್ರಹ್ಮವಲಿತಾನೆ ಎನ್ನುವಂತ ನನ್ನ ಆಶೆ ನಿರಾಶೆಯಾಗಿ ಉಳಿಯಿತಲ್ಲ. ಈಗ ಬರ್ತಾನೆ, ಈಗ ಒಲಿತಾನೆ ಎನ್ನುವ ಹಾಗೆ ಕಾತರಿಂದ ಕಾಯ್ತಾ ಇದ್ದಂತಹ ನನಗೆ ಬೇಸರ. ಇಷ್ಟು ದೀರ್ಘವಾದ ಕಾಲದಿಂದ ತಪವನ್ನು ಆಚರಿಸುವ ಕಾರಣದಿಂದಾಗಿ ನನ್ನ ತಪೋಜ್ವಾಲೆಯ ನೆಲೆಯಿಂದಲೇ ನೋಡಿ ಹಚ್ಚ ಹಸಿಂದ ಕಂಗೊಳಿಸುವಂತಹ ಕಾರಣ ಸುಟ್ಟು ಕರಕಲಾಗಿ ಹೋಗಿದೆ. ಜುಳು ಜುಳು ನಿನಾದಿಂದ ಹರಿಬಹುದಂತ ನದಿ ತೊರೆಗಳೆಲ್ಲವೂ ಬತ್ತಿ ಬರಡಾಗಿ ಹೋಗಿದೆ. ಹೂವೇ ಬಿರಿದು ಹೋಗಿದೆ. ಪ್ರಾಣಿ ಪಕ್ಷಿಗಳೆಲ್ಲವೂ ಸತ್ತು ಬಿಟ್ಟಿವೆ. ಇಂತಹ ತಪೋಜ್ವಾಲೆ ಸತ್ಯಲೋಕವನ್ನು ಮುಟ್ಟುವುದಿಲ್ಲ. ಬ್ರಹ್ಮ ಇಳಿಯದೇ ಇದ್ದಂತಹ ಕಾಲಕ್ಕೆ ನಾನು ತಾಯಿಗಿತ್ತಂತಹ ಭಾಷೆ ಬಂಜೆ ಆಗಲಿಲ್ವೇ? ಹೊರಪಡೆಯದೆ ನಾನು ಪುರ ಸೇರಿದೆ ಎಂದಾದ್ರೆ ಅಮ್ಮ ಎಡಗಾಲಿಂದ ತುಳಿದು ಹೊರಗಟ್ಟುತ್ತಾಳೆ. ಏನು ಮಾಡೋಣ? ಇನ್ನು ನಾನು ಪುರ ಸೇರುವುದಿಲ್ಲ. ಬ್ರಹ್ಮನ್ನು ಉಳಿಸಿಕೊಳ್ಳಲಾಗದಿದ್ದಂತಹ ನಾನು ಈ ಭೂಮಿಯ ಮೇಲೆ ಇದ್ದೇನು ಪ್ರಯೋಜನ? ಕೈಯ ಕಟಾರಿಯಿಂದ ಶಿರವನ್ನು ಬ್ರಹ್ಮದೇವನೇ, ವಿಧಾತನೇ, ಸೃಷ್ಟಿಕರ್ತನೇ, ಸತ್ಯಲೋಕಾಧೀಶನೇ, ವಾಣಿ ರಮಣನೇ, ಭಕ್ತವತ್ಸಲನೆ, ಕರುಣಾಸಾಗರನೆ, ಇದೋ ನಿನಗೆ ಎರಗಿದ್ದೇನೆ. ಸುದೀರ್ಘವಾದಂತಹ ಕಾಲದಲ್ಲಿ ತಪವನ್ನು ವಿನಂತಿಸಿದೆ, ನೀನು ಇಳಿಯುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ಶಿರವನ್ನು ಛೇದಿಸದಕ್ಕಾಗಿ ಹೊರಟಾಗಿ ಇಳಿದು ಬಂದೆ. ದೇವರೇ, ನನ್ನನ್ನು ಉತ್ತರಿಸಬೇಕು, ನನ್ನನ್ನು ಕುರಿಯಬೇಕು ಎನ್ನುವ ಹಾಗೆ ಬೇಡುತ್ತಾ ಇದ್ದೇನೆ. ದಾರಿಕಾಸುರ, ನಿನ್ನ ಭಕ್ತಿಯ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ಏನು ಬರಬೇಕು ಕೇಳು. ಕೇಳಿಕೊಡ್ತೀಯಾ? ಖಂಡಿತವಾಗಿ. ಎಂದು ವಿಧಿ ನುಡಿಯೇ ಕೇಳು, ವಿಧಿ ನುಡಿಯೇ ಕೇಳು, ದಾರಿಗನು ವಂದಿಸುತ್ತ ವಂದಿಸುತ್ತ ಅವಿಧಿ ಬಿಡಬಾರೆ, ದಾರಿಗನು ವಂದಿಸುತ್ತ ನಮಿತಿ ಬೇಗ ತಂದೆ ಬೇಗ ಮಗತ್ತು
ಜನರ ಜನು ಇಲ್ಲದಧಿಕಾರ ಜನರ ಜನು ಇಲ್ಲದಧಿಕಾರ ನಿನ್ನ ಮಾತುಗಳನ್ನು ಕೇಳಿದಾಗ ಸಂತೋಷಗೊಂಡಿದ್ದಾನೆ. ಈ ಮಣ್ಣಿನ ಮೇಲೆ ಹೊರಳಾಡಿದ್ದಾನೆ. ಹೊರಳಾಡುತ್ತಾ ಬಂದು ನಿನ್ನ ಪದಮೂಲೆಯಲ್ಲಿ ಬಿದ್ದಿದ್ದೇನೆ. ಎಷ್ಟು ನಮಿಸಿದ್ರು ಕಡಿಮೆ. ಸಂತೋಷಗೊಂಡಿದ್ದಾನೆ. ದೇವರೇ, ನೀನು ವರವೇ ಕೊಡುವ ಹೌದು ಅಂತಾದ್ರೆ ಯೋಚನೆ ಮಾಡುವುದಕ್ಕಿಲ್ಲ. ನನ್ನ ಮುಖದಲ್ಲಿ ನಾನಾಗೆ ಮೆರೆಯಬೇಕು, ಅಜೇಯನಾಗಬೇಕು, ಅದ್ವಿತೀಯನಾಗಬೇಕು. ಎಲ್ಲರಂತೆ ಹುಟ್ಟುವಾಗಲೇ ತನ್ನ ಬೆನ್ನಲ್ಲಿ ಮರಣವನ್ನು ಕಟ್ಟಿಕೊಂಡು ಬಂದಂತಹ ಜೀವಿಯಂತನನ್ನು ಬದುಕಾಗಬಾರದು ಎನ್ನುವಂತ ಆಶೆಯಿಂದ ಕೇಳ್ತಾ ಇದ್ದೇನೆ. ಹುಟ್ಟಿದ ನಾನು ಬೆಳೆದಿದ್ದೇನೆ, ಅದು ಕಡಿಮೆ ಆಯ್ತು, ಇನ್ನು ಬೆಳೀತಲೇ ಎತ್ತರಾಗಬೇಕಂತ. ಹೌದು, ಆ ಬೆಳೆಯುವಿಕೆ ನಿಲ್ಲುವುದಕ್ಕಿಲ್ಲ. ಆ ಕಾರಣದಿಂದ ಹೇಳ್ತೇನೆ, ನನಗೊಂದು ಅಮರತ್ವ ಕೊಡುತ್ತಂತೆ. ಅಮರತ್ವವನ್ನು ಕೊಡುವಾಗ ಅಧಿಕಾರ ಎನಗಿಲ್ಲ. ಅಧಿಕಾರವೆನಗಿಲ್ಲ. ಮೊದಲೇನು ಅಮರತ್ವವನ್ನು ಬಯಸುತ್ತಾ ಇದೆಯಾ? ಈ ಸಂದರ್ಭದಲ್ಲಿ ಅಮರತ್ವವನ್ನು ಕೊಡುವಂತ ಅಧಿಕಾರ ಏನಾಗಿಲ್ಲ. ಯಾಕೆ ದೇವರೇ? ಯಾಕಂತ ಹೇಳಿದ್ರೆ ಯುಗಾಂತ್ಯದಲ್ಲಿ ತ್ರಿಮೂರ್ತಿಗಳಂತ ನಮಗೂ ಮರಣ ಎನ್ನುವುದು ಇದೆ. ಹಾಗಾಗಿ ಅದರ ಬದಲಾಗಿ ಬೇರೆ ಏನು ಬರಬೇಕು ಕೇಳು, ಕರುಣಿಸುತ್ತೇನೆ. ದೇವರೇ, ಏನು ನಿನ್ನಲ್ಲಿ ಮತ್ತೆ ಪ್ರಶ್ನೆ ಮಾಡುವುದಿಲ್ಲ. ದೇವನಾದಂತ ನೀನು ಹೇಳಿದ ಮಾತನ್ನು ನಾನು ನಂಬುತ್ತೇನೆ. ನನಗೆ ಬೇಕಾದಂತ ಅಮರತ್ವ ನೀನು ಕೊಡುವುದಿಲ್ಲ ಎಂದ ಕಾರಣಕ್ಕೆ ಬೇಸರವಾದರೂ ಬೇರೆ ವರ ಕೇಳು ಎನ್ನುವ ಹಾಗೆ ದಾರಿ ತೋರಿಸಿದ್ದೆ, ದಾರಿಯನ್ನು ಸೂಚಿಸಿದ್ದೆ. ದೇವರೇ, ಲೋಕಮುಖದಲ್ಲಿ ಪ್ರತಿಯೊಂದು ಜೀವರಾಶಿಯು ಯೋನಿಮುಖವಾಗಿ ಸಂಜನಿಸ್ತದೆ. ಆ ರೀತಿಯಾಗಿ ಸಂಜನಿಸುವ ಜೀವಿಯ ಪ್ರಾಣಿಯಿಂದ ಮರಣ ಬರದ ವರ ಕೊಡುತ್ತಂದೆ. ತಥಾಸ್ತು. ದೇವರೇ, ಏನು ಬೇಸರ ಮಾಡಿಕೊಳ್ಬೇಡ. ಯಾಕೆ? ಅವಸರದಲ್ಲಿ ನುಡಿದಿದ್ದೇನೆ. ಲೋಕಕ್ಕೆಲ್ಲ ದೃಷ್ಟಿ ಹರಿಸಿದೆ ಅಂತ ಆದ್ರೆ ಆ ರೀತಿಯಾಗಿದೆ ಎನ್ನುವ ಹಾಗೆ ನಾನು ಭಾವಿಸಿದ್ರೆ ನಿನ್ನ ಮುಖದಲ್ಲೊಂದು ಕಿರುನಗೆ, ಮಂದಹಾಸ. ಆ ಕಿರುನಗೆಯ ಅಡಕವಾದ ಸತ್ಯವನ್ನು ತಿಳಿದ ಕ್ಷಣದಲ್ಲಿ ಪಕ್ಕನೆ ನೆನಪಾಯಿತು. ಏನದು? ನೀವು ಅಯೋನಿಜರಿದ್ದೀರಿ. ಮೂರು ಮೂರ್ತಿಗಳಾದಂತಹ ನಿಮ್ಮಿಂದ ನಮಗೆ ಕಂಟಕ ಬರುತ್ತದೆ ಎನ್ನುವುದು ಶತಸಿದ್ಧ. ನಿನ್ನ ಬಗ್ಗೆ ಹೆದರಿಕೆ ಇಲ್ಲ. ವರ ಕೊಟ್ಟವ ನೀನು ಶಂಕರ ಕುಲದೇವನಿದ್ದಾನೆ. ಕಪಟಿಯಾದಂತಹ ಹರಿ ನಮ್ಮ ಕುಲಕ್ಕೆ ಕಂಟಕನಾಗಿ ಇರ್ತಾನೆ. ಅವನ ಬಗ್ಗೆ ಹೆದರಿಕೆ ಅಲ್ಲ ನಮಗೆ, ಮತ್ತೆ ವೈರಿಗಳ ಬಗ್ಗೆ ಜಾಗೃತಿ ವಹಿಸಿಕೊಳ್ಬೇಕಾಗುತ್ತೆ. ಆದುದರಿಂದ ಮೂರು ಮೂರ್ತಿಗಳಾದ ನಿಮ್ಮಿಂದ ಯಾವುದೇ ಕಂಟಕ ಬರದ ವರ ಕೊಡುತ್ತಾನೆ. ತಥಾಸ್ತು. ಧನ್ಯನಾಗಿದ್ದೇನೆ. ಇಷ್ಟು ಸಾಕ? ಇನ್ನೊಂದು ಕೊಡ್ತೀಯ ವರ? ನಿನ್ನನ್ನು ಮೆಚ್ಚಿ ನಾನೇ ಒಂದು ವರವನ್ನು ಕೊಡುವುದಕ್ಕೆ. ಏನುಂಟು ದೇವರೇ? ಅದು ಒಂದೊಂದು ಸಂದರ್ಭದಲ್ಲಿ ನಿನ್ನ ಕೈಗೆ ಒಂದು ಆಯುಧವನ್ನು ಸೇರಲಿದೆ. ಆಯುಧವೇ? ಆ ಆಯುಧವನ್ನು ಪ್ರತಿನಿತ್ಯ ನೀನು ಪೂಜಿಸಬೇಕು. ಒಂದು ವೇಳೆ ಪೂಜಿಸದಿದ್ದರೆ ಆ ಆಯುಧ ಯಾವಾಗ ನಿನ್ನ ಕೈ ತಪ್ಪಿ ಹೋಗುತ್ತದೋ ಅವತ್ತು ನಿನ್ನ ಮರಣ ಶುಭವಾಗಲಿ. ನಿನಗೆ Whoa!
ಆ ಹೊತ್ತಿಗೆ ಅಮ್ಮನ ಆಗಮನವಾಯಿತು. ನನ್ನನ್ನು ಕಂಡದ್ದೇ ತಡ ಅಪ್ಪಿಕೊಂಡವಳಿದ್ದಾನೆ. ಮುಖಕ್ಕೆ ಮಂಗಳಾರತಿ ಬೆಳಗಿದ್ದೇ ಮಾತ್ರವಲ್ಲ, ಶೇಷೆಯನ್ನಿಕ್ಕೆ ಆಶೀರ್ವಾದವನ್ನು ನಿಂತಿದ್ದಾನೆ. ನಿನ್ನ ಮನದ ಇಚ್ಛೆ ಏನುಂಟೋ ಅದು ನೆರವೇರಲಿ ಮಗನೇ. ಅಲ್ಲಿಗೆ ನನ್ನ ಮನಸ್ಸು ಸ್ವರ್ಗದೆಡೆಗೆ ದೃಷ್ಟಿಯನ್ನು ಹರಿಸಿದೆ. ಇದೇ ಸರಿಗಳಿಗೆ ಸ್ವರ್ಗಕ್ಕೆ ದಾಳಿಗೈವರೇ. ನಿನ್ನ ಪದದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಸದಾ ಸದಾ ಶಿವನಂತಿದ್ದ ನೀನು ಎಂದು ಪ್ರಾಣಾಯಾಮನಾಗಿ ಪ್ರಭಾವಿತನಾಗಿ ನನ್ನನ್ನು ಕರೆಯಲು ಕಾರಣವೇನು ಹೇಳಿ ಪ್ರಭು. ಪ್ರತಿಯೊಬ್ಬರೂ ಕೇಳಬೇಕು. ಕೊಂಡಾರಣ್ಯವನ್ನು ಸೇರಿದೆ, ಬ್ರಹ್ಮನಿಂದ ಹೊರ ಪಡೆದೆ, ನನ್ನ ಸ್ವಸಾಮರ್ಥ್ಯದೊಂದಿಗೆ ಹೊರಬಲವು ಸೇರಿದೆ. ಸಚಿವತಿಯಾದಂತಹ ದೇವೇಂದ್ರ ಶರಣ ಕಾಲ ಸನ್ನಿಹಿತವಾಗಿದೆ. ಪೀಠದಿಂದ ಕೆಳಗಿಳಿಸಿ ನಾವಲ್ಲಿ ಪಾರುಪತ್ಯವನ್ನು ಸ್ಥಾಪಿಸಬೇಕು. ಸಿದ್ಧತೆಗಾಗಿ ಕರೆದಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ನಮ್ಮ ಕೀತಾಯ ಮಕ್ಕಳಾದಂತಹ ದೇವತೆಗಳು ನಾಕನ ಸುಖವನ್ನೆಲ್ಲ ಅನುಭವಿಸುತ್ತಾ ಇದ್ದಾರೆ. ನನಗೊಂದು ಅಪ್ಪನ ಎಂದು ಕೊಟ್ಟಂತಾದರೆ ಇಂದ್ರನನ್ನು ಅಲ್ಲಿಂದ ಇಳಿಸಿ ನಿನಗೆ ಸ್ಥಿರವಾಗಿಸುತ್ತೇನೆ ಸ್ವರ್ಗದ ಮಟ್ಟವನ್ನು. ಚದುರಂಗ ಸೇರಿ ಸಿದ್ಧವಾಗಲಿ. ಬೇರೆ ಕಹಳೆಗಳನ್ನು ಮೊಳಗಿಸುತ್ತಾ ಏನೋಡ ಚಾವರಾಡಿದ ನುಡಿಗಳನ್ನು ಯಾರೋ ಧಾರಿಕಾಸುರ ಎನ್ನುವಂತಹ ದಾನವ ಅದರಿಂದ ಬೇಕಾದಂತಹ ಅವರ ಬಲವನ್ನು ಪಡೆದು ಈ ದೇವಲೋಕಕ್ಕೆ ಲಗ್ಗೆಯನ್ನಿಟ್ಟಿದ್ದಾರಂತೆ. ಅವನಿಗೆ ಸಮರ್ಥ
ಸಮರ್ಪಕವಾದಂತಹ ಉತ್ತರವನ್ನು ನೀಡಬೇಕು. ಅದಕ್ಕಾಗಿ ನೀವು ನಿಮ್ಮ ನಿಮ್ಮ ವಾಹನವನ್ನು ಏರಿಕೊಳ್ಳಿ. ತಡ ಮಾಡುವುದು ಬೇಡ. ಇದೋ ಏರಿದ್ದೇನೆ ಐರಾವತ, ಇದೇ ನೇರ ಪಥ, ಹೊರಡಲಿ. ಸಂಪತ್ತಿಗೆ ಆಸೆ ಪಟ್ಟು ಭೂಲೋಕದಿಂದ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆಯಾ? ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಸುರಲೋಕವನ್ನು ಬಿಟ್ಟು ಹೋದರೆ ಲೇಸು, ಇಲ್ಲದಿದ್ದರೆ ಕೈಯಲ್ಲಿದೆ ಬಾಣ, ತೋಳಲಿದೆ ತ್ರಾಣ, ತೆಗಿತೇನೆ ನಿನ್ನ ಪ್ರಾಣ. ಸ್ವರ್ಗಾತಿಕ್ರಮಣ ಎಂಬುದು ನಿಮಗೆ ಹೊಸ ವಿಷಯ ಆಗಿರ್ಬೋದು. ಆದ್ರೆ ಈ ಹಿಂದೆ ಅದೆಷ್ಟೋ ಮಂದಿ ದಾನವರನ್ನು ಕಂಡವರು ನಾವಿದ್ದೇವೆ, ಬಂದವರೆಲ್ಲ ನಮ್ಮವರೇ. ಹೌದಲ್ವಾ? ಎಲ್ಲರೂ ಸತ್ತಿದ್ದಾರೆ. ನಿನಗೊಂದು ಹಿತವಚನ ಹೇಳುತ್ತೇನೆ, ನಿನ್ನ ಬಾಯಿಂದ ನೀನ್ ಇಲ್ಲಿಂದ ಹೋಗುತ್ತೀಯನ್ನ ಪೆಟ್ಟು ತಿಂದು ಸಾಹಿತ್ಯ ಅಷ್ಟೇ. ಇದೆಲ್ಲ ನಿಮಗೆ ಬಾಯಿಪಾಠವಾಗಿ ಬದುಕಿದ್ದೆ. ಹೌದು, ಬಂದದ್ದು ದಾನವರಲ್ಲಿ ಇಷ್ಟೇ ಹೇಳುವುದು ನೀವು, ಅದಕ್ಕಿಂತ ಒಂದು ಅಕ್ಷರ ಹೆಚ್ಚಾಗಿ ಹೇಳುವುದಿಲ್ಲ. ನಾವು ಬಂದದ್ದು ಯಾಕೆ? ಇನ್ನೊಂದು ಸಂಪತ್ತಿನ ಆಸೆಯಿಂದ ಅಲ್ಲ, ಇದಕ್ಕಿಂತ ಇಮ್ಮಡಿ ಅಷ್ಟು ನಮ್ಮಲ್ಲಿದೆ. ಆದರೆ ಇದಕ್ಕೆ ಲಗ್ಗೆ ಇಟ್ಟದ್ದು ಯಾಕೆ? ಇಲ್ಲಿ ಅಧಿಕಾರ ಮುದ್ರೆ 50 ಬೇಕು.
ಮಹಾನೆಲೆಯಲ್ಲಿ ಬಂದಿದ್ದೇವೆ. ಅದಕ್ಕೆ ಇದಿರಾಗಿ ಬಂದಂತಾದರೆ ಬಡಿದಾಡಿದ್ದೇವೆ. ನಾಟಕಕ್ಕೆ ಬಂದಂತೆ ಹಿಂದೆ ನಡೆದರೆ ಸರಿ. ಇಲ್ಲದಿದ್ದರೆ ಕೊಂದೇನು. ಎಂಬುವನೇ ನೀನು ಎಂಬುವನೇ ನೀನು ಗಜವ ಏರಿ ಹೊರಗೆ ಎದಿರಾದವನು ಆನೆಯನ್ನೇ ಅರಿತಿ ವಜ್ರಾಯುಧವನ್ನು ಹಿಡಿದಿದ್ದಿ, ನನ್ನ ಎದುರಾಗಿ ಸಮರ್ಮುಖವಾಗಿ ಬಂದಿದ್ದಿ. ನಿನ್ನನ್ನು ಎದುರಿಸುವಂತ ಆಶೆಯಿಂದಲೇ ಬಂದಿದ್ದೇನೆ. ಪೀಠವನ್ನು ಬಿಟ್ಟು ಕೆಳಗಿಳಿಯುತ್ತೀಯಾ ಅಲ್ಲ ಪೆಟ್ಟಿದ್ದು ಸದಾತ್ಮಗಳನ್ನು ಮಾಡುವುದರ ಮುಖ್ಯವಾಗಿ ಇಲ್ಲಿ ಏರಿ ಬಂದವ ನೀನು ಹಾಗೆ ಬಂದು ಸ್ವರ್ಗವನ್ನು ಬಿಟ್ಟುಕೊಡು ಎನ್ನುವ ಹಾಗೆ ಕೇಳಿದ್ರೆ ತಲೆ ತಲೆ ಹೋಗಿ ಜಯವಾಗಲಿ ದಾನವಾಗ್ಗಳಿಗೆ ಜಯವಾಗಲಿ ದಾರಿಕಾತಿನ
ಧರ್ಮರಾಯನಿಗೆ ಜಯವಾಗಲಿ. ಜೈ 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 ಜಕ್ಕುಂ ಜೈ. ಅದೆಂತದು ಹಾ, ಎಂತದದು? ಸಂತೋಷದಿಂದ ಬರುವ ಉದ್ಗಾರ. ನೀವೆಲ್ಲ ಸಂಭ್ರಮದಲ್ಲಿದ್ದೀರಿ. ಹಾ, ಇದೆಲ್ಲ ಎಂತದು? ಇದೆಲ್ಲ ದೇವತೆಗಳು. ಹಾ? ಕೆಲವು ದೇವತೆಗಳ ಕೆಲವು ನಮ್ಮವರು ಬಿಟ್ಟ. ಕೆಲವರೆಲ್ಲ ಅಲ್ಲಲ್ಲಿ ಬಿದ್ದಿದ್ದಾರೆ. ಹಾ. ಈಗ ನೋಡಿ ಎಲ್ಲರೂ ಎದ್ದು ಬಂದಿದ್ದಾರೆ. ಹಾ. ನಾವೆಲ್ಲರೂ ಸಂತೋಷದಲ್ಲಿದ್ದೇವೆ. ಹಾ. ಸುರಪೀಠ ನಮ್ಮದಾಗಿದೆ. ಹಾ. ಇಲ್ಲಿರುವಂತಹ ಎಲ್ಲರಿಗೂ ಆಜ್ಞೆ ಮಾಡಿ ಏನು? ನಮ್ಮ ಮಾತನ್ನು ಯಾರಾದ್ರೂ ತಪ್ಪಿ ನಡೆಯದೆ ಹೋದ್ರೆ ಹಾ. ಅವರಿಗೆ ಸೆಕ್ಯೂಸಿ. ಅದಕ್ಕೆ ನಾನಿದ್ದೆ. ಸೂರ್ಯ ಚಂದ್ರ ರಾಹು ಕೇತುಗಳ ಸಂಚಾರಕ್ಕೆ ನಿರ್ಬಂಧ. ಹಾ. ನಾವು ಹೇಳದೆ ಸಂಚರಿಸುವಂತಿಲ್ಲ. ಒಮ್ಮೆ ರಂಬೆ ದೋಸೆಯನ್ನು ಮಾಡುವ. ಅದು ಯಾಕೆ? ನೀನು ಈ ರೀತಿಯಾಗಿ ಹೋದ್ರೆ ಅವ್ರು ಎದುರು ಬರ್ಲಿಕ್ಕಿಲ್ಲ. ಹಾ. ನನಗೆ ಸಂತೋಷ ಆಗಬೇಕು. ನಾವೆಲ್ಲರೂ ಸಂಭ್ರಮ ಪಡಿಸಿ- ಅಲ್ಲಿಗೆ ಹೋಗುವಾಗ ಅವರಿಗೆ ಬೇಕಾದಾಗ ಹೋಗ್ತೇನೆ. ಹಾ? ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ಎಲ್ಲರನ್ನು ಇಲ್ಲಿಗೆ ಬರ ಹೇಳಿ. ಎಲ್ಲರೂ ಇಲ್ಲೇ ಕುಣಿಲಿ. ಅವ್ರಿಗೆ ಕುಣಿಬೇಕು ಅಂತ ಹಾಡುವವರು ಬೇಕಲ್ಲ. ಹೌದು. ಪಕ್ಕ ಮಧ್ಯದವರು ಬೇಕು. ಎಲ್ಲರೂ ಬರಬೇಕು. ಎಲ್ಲಿಗೂ ಸಹ. ಹಾ? ಮತ್ತೆ ಯಾರಾದ್ರೂ ನಮ್ಮ ಮಾತು ಕೇಳದಿದ್ರೆ ಹಾ. ಇದೆಯಲ್ಲ, ಹಾಗೆ ವಿಚಾರಿಸುವುದಕ್ಕೆ ಇದ್ದೇನೆ. ಇಲ್ಲಿ ನೋಡಿದಂತಹ ಸುರರು ಹಾ. ಪಟ್ಟಲಪವನ್ನು ಸೇರಿಕೊಳ್ತಾರೆ. ಹಾ. ಅವರಿಗೆ ಅವಿಸನ್ನು ಮಾಡಿಸುವಂತಹ ಮುನಿಗಳನ್ನು ಹಾ. ಯಾವ ಕಾರಣಕ್ಕೂ ಅವಿಸನ್ನು ಉಣಿಸುವುದಕ್ಕೆ ಮುಂದಾದರು ಕಡಿದು ಹೋಮಕ್ಕೆ ಆಗ್ತೇನೆ. ಯಾರನ್ನು ಬಿಡಬೇಡ. ಮತ್ತೆ ನಮ್ಮ ಮಾತನ್ನು ಯಾರೆಲ್ಲ ಪುರಸ್ಕರಿಸ್ತಾರೋ ಅವರನ್ನು ಗೌರವಿಸಿ ಸನ್ಮಾನ. ಅವರಿಗೆ ಮನ್ನಣೆ ಒಂದೊಂದು ಜಾಗ ಕೊಡುವ ಅವರಿಗೆ. ನಾವು ಇಲ್ಲಿ ಅಂತ ವಿಜಯ ವಾರ್ತೆಯನ್ನು ಅಮ್ಮನಿಗೆ ಹೇಳಬೇಕು. ಸರಿ. ಶೋಣಿದೇವಿಗೆ ಸಾಕು. ತುರುಳರಿ ಪರಿಯಿಂದ ಉರಲೋಕವಾಗಿದೆ. ಸುರಪಾಲ ಮಧುಗುಪ್ತವರವಿ ಸುರಪಾಲ ಮಧುಗುಪ್ತವರವಿ ಸುರರನೆಲ್ಲರ ಕೋಣೆ ಗುರುತರ ದುಃಖದಿ ಸುರರನೆಲ್ಲರ ಕೂಡಿ ಗುರುತರ ದುಃಖದಿ ಚರಿತು ಬರಿರಿ ಕಾಲದಿ ಸುರಪಾಲ ಮುರುಗಿ ಏನು ಮಾಡು, ಘನಘೋರವಾದಂತ ಯುದ್ಧವೇ ನಡೆದು ಹೋಯಿತು. ಪರಿಣಾಮ ಧಾರಿಕಾಸುರನಿಗೆ ಇದ್ದಂತ ವರಬಲದ ಮುಂದೆ ನಮ್ಮ ಕೈ ಸಾಗಲಿಲ್ಲ. ಸೋತಂತ ನಾವೆಲ್ಲರೂ ನಮ್ಮನ್ನು ನಾವು ಉಳಿಸಿಕೊಳ್ಳುವಂತ ನೆಪದಲ್ಲಿ ಗಿರಿ ಕಂದರಗಳ ನಡುವೆ ಅವಿತು ಕುಳಿತುಕೊಳ್ಳುವಂತಹ ಸ್ಥಿತಿಯೊಂದು ನಿರ್ಮಾಣವಾಗಿ ಹೋಯಿತಲ್ಲ. ಧರೆಯ ಧರ್ಮವು ನಾಶವಾಗುತ್ತಾ ಉಂಟು, ಅಧರ್ಮವೇ ತಾಂಡವವಾಡುತ್ತಾ ಉಂಟು. ಹಾಗಿದ್ರೆ ಧರ್ಮವನ್ನು ಉದ್ಧರಿಸುವವರು ಈ ಲೋಕದಲ್ಲಿ ಯಾರಿದ್ದಾರೆ? ನಮ್ಮನ್ನು ರಕ್ಷಿಸುವವರು ಯಾರಿದ್ದಾರೆ? ಹೀಗೆ ಚಿಂತಿಸಿದಾಗ ಹೌದು, ಒಬ್ಬನಿದ್ದಾನೆ, ಶ್ರೀಹರಿ. ಅದಕ್ಕಾಗಿ ನಾವೆಲ್ಲರೂ ಒಂದುಗೂಡಿ ವೈಕುಂಠದೊಳಗೆ ಬಂದು ಸೇರಿದ್ದೇವೆ. ಅವನನ್ನೇ ಸ್ತುತಿಸುತ್ತೇವೆ. ನಾರಾಯಣ ನಾರಾಯಣ ಅಚ್ಯುತ ಮಾಧವ ಮುಕುಂದ ಮುರಾರಿ ಸಾಂಬಾರು ಸಾಂಬಾರು ಜಯ ಜಯ ಜಯ. ಏನು ಬಂದಿ ಸುರಬಾಯಿ ಏನು ಬಂದಿದೆ ಪುರವ ನಿನ್ನಯ ಪಾಲವು ಕತ್ತಿರುವುದೇತಕ್ಕೆ ಏನು ಕಷ್ಟವು ಒದಗಿದೆಂಬುದ ನೀನು ಬೆಳೆಯಿ ಏನು ಕಷ್ಟ ಒದಗಿದೆಂಬುದ ನೀನು ಬೆಳೆಯಿ ಏನು ಬಂದೈದುರ ಬನ್ನಯ ಆಗತವು
ವೈಕುಂಠಕ್ಕೆ ಬರುವುದು ಹೊಸದಲ್ಲ. ಹೌದು. ಬಂದಂತ ನಿನ್ನನ್ನು ಏನು ಬಂದೆ ಅಂತ ಕೇಳುವುದು ಅರ್ಥವೂ ಇಲ್ಲ. ಬರಬೇಕಾದವನೇ ನೀನು. ಲೋಕಾಧ್ಯಕ್ಷನಾದಂತಹ ನಾನು ಎಲ್ಲರನ್ನೂ ಸಂರಕ್ಷಿಸುವುದಕ್ಕೆ ಕಂಕಣಬದ್ಧನಾದವ. ಈ ಹೊತ್ತಿನಲ್ಲಿ 3 ಹೊತ್ತು ಬಂದು ನನ್ನನ್ನು ಆರಾಧಿಸಿಕೊಂಡು ಹೋಗುವರು. ಹೊತ್ತಲ್ಲದ ಹೊತ್ತಿನಲ್ಲಿ ಈಗ ಬಂದಿದ್ದಿ ಅಂತೇಳಿ ಆದ್ರೆ ಏನೋ ಒಂದು ಸಂಕಷ್ಟಕ್ಕೊಳಗಾಗಿದ್ದಿ ಅಂತೇಳಿ ಅರ್ಥ. ನಿಮ್ಮವರನ್ನೆಲ್ಲ ನೋಡ್ತಾ ಇದ್ದೀರಿ. ನನ್ನ ಮುಖವನ್ನು ಕಂಡಾಗ ನಗುಮುಖದಿಂದ ಆರಾಧನಾ ಮನೋಭಾವದಿಂದ ಇರುವಂತಹವರು ನೆಲನೋಷಕರಾಗಿದ್ದಾರೆ. ನನ್ನನ್ನು ಕಂಡಂತ ಆ ಹೊತ್ತಿನಲ್ಲಿ ಅತಿಯಾದಂತಹ ಸಂತೋಷದಿಂದ ಹಿಗ್ಗುತ್ತಿದ್ದಂತಹ ನೀನು ಮೌನವನ್ನು ತಾಳ್ತಾ ಇದ್ದಿ. ಮಾತನಾಡೋದಕ್ಕೆ ಹಿಂದೆ ಮುಂದೆ ಯೋಚಿಸ್ತಾ ಇದ್ದಿ. ದೇವರಲ್ಲಿ ಏನು ಹೇಳಿ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಿ. ಆಲೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಸರಿಯಾದಂತ ದಾರಿಯನ್ನು ತೋರಿಸ್ತೇನೆ. ಏನಾಯಿತು ನಿನಗೆ? ಯಾವ ಕಷ್ಟ ಬಂತು? ನನ್ನಿಂದ ನಿನಗೆ ಏನಾಗಬೇಕು ಎಳೆಯ? ಓ ದೇವರ ದೇವ, ಶ್ರೀರಮಣಿ ದೇವರ ದೇವ ದೇವ ಶ್ರೀರಮಣಿ ದೇವ ಕಾರಣ ಕೇಳು ವೀರ ಅಮರಾವತಿಯೋಡು ಅಸುರಗಟ್ಟುಳಿ ದೇವ ಅಮರಾವತಿಯೋ ಇಂದು ಅಸುರಗಟ್ಟುಳಿ ದೇವ ಸುಮನ ತೆರೆಯುವರು ಸೋದರಗಿದೆವಯ್ಯ ದೇವ ದೇವಾ ದೇವಾ ಓ ದೇವರ ದೇವ, ಬಿಡುಗಂಡ ನಡೆಯ. ನೀನು ನಿದ್ದೆಯಲ್ಲಿದ್ದರೂ ಅದನ್ನು ನಿದ್ದೆ ಎನ್ನುವ ಹಾಗಿಲ್ಲ, ಯೋಗ ನಿದ್ರೆ ಎನ್ನುವ ಹಾಗೆ ಹೇಳ್ತಾರೆ. ಕಾರಣ ಮಲಗಿದ್ರು ಲೋಕವನ್ನೇ ಕಾಣುವಂತ ನೀನು ನನ್ನ ಕಷ್ಟವನ್ನು ಬಲ್ಲದೆ ಹೋದೆ ತಂದೆ. ಇಂದ್ರ, ಸ್ವಾಭಾವಿಕವಾಗಿ ನೀನು ಹೇಳುವುದೇನೋ ಸರಿ. ಆದ್ರೆ ಪ್ರತಿಯೊಂದು ಕ್ಷಣದಲ್ಲಿ ಶಂಕದಿಂದ ಬಂದ್ರೆ ತೀರ್ಥ ಅಲ್ವೋ? ಅದೇ ರೀತಿಯಲ್ಲಿ ನಿನ್ನ ಕಷ್ಟ ನೀನೇ ಹೇಳಬೇಕೇ ಹೊರತು ಅದು ಕೇಳುವುದರಲ್ಲಿ ನನಗೆ ಆನಂದ ಅಲ್ಲ. ಪರಿಣಾಮವಾಗಿ ಅದನ್ನು ಪರಿಹರಿಸುವ ರೀತಿ ಹಾಗೆ ಅಂತೇಳಿ ತಿಳಿಸಬಹುದು. ಮಗು ಅಳುತ್ತದೆ, ಅತ್ತಾಗ ಮಾತ್ರ ತಾಯಿ ಹಾಲನ್ನು ಕೊಡ್ತಾಳೆ. ಅದು ಹೌದು. ಹೌದಾ? ಮಲ್ಕೊಂಡಿದ್ದಂತ ಮಗುವನ್ನು ಬಡಿದೆಬ್ಬಿಸಿ ಹಾಲು ಕೊಡ್ತಾಳ? ಇಲ್ಲ. ನಿನ್ನ ಮನಸ್ಸಿಗಾದಂತಹ ನೋವು, ನಿನಗಾದಂತಹ ಸಂಕಷ್ಟವನ್ನು ನೀನೇ ವಿವರಿಸಿ ಯಾರಿಂದ ಆಯ್ತು ಎಂಬುದನ್ನು ಹೇಳಿದ್ರೆ ನನಗೆ ಕೇಳುವುದಕ್ಕೆ ಆನಂದ. ನನಗೆ ಅರ್ಥವಾಯಿತು ಸ್ವಾಮಿ. ಬೇರೆ ಏನಲ್ಲ, ಭುವಿಯಲ್ಲಿ ಶೋಣಿತಾಪುರದಲ್ಲಿ ಅರಸನಾಗಿ ಮೆರೆಯುತ್ತಿದ್ದಂತ ಧಾರಿಕಾಸುರ ಎನ್ನುವಂತಹ ದಾನವ ಅಜನಿಂದಲೇ ಬೇಕಾದಂತಹ ವರಬಲವನ್ನು ಪಡೆದು ನಮ್ಮ ದೇವಲೋಕವನ್ನಡರಿ ನಮ್ಮನ್ನೆಲ್ಲ ದೆಸೆಗಡಿಸಿದ. 3 ಲೋಕಕ್ಕೂ ತಾನೇ ಅಧಿಕಾರಿ ಎನ್ನುವಂತ ಅಹಂಕಾರದಿಂದ ಅಧರ್ಮವರ್ತಿಯಾಗಿ ಪಂಚಮಹಾಪಾತಕಗಳನ್ನು ಎಸಗುತ್ತಾ ಇದ್ದಾನೆ. ಮಾತ್ರವಲ್ಲ, ಲೋಕದಲ್ಲಿ ಸಂಪೂರ್ಣ ಧರ್ಮವು ನಶಿಸಿ ಹೋಗಿದೆ. ಅಧರ್ಮವೇ ತಾಂಡವವಾಡುತ್ತಾ ಉಂಟು. ದೇವ, ಆತನನ್ನು ಕೊಂದು ಲೋಕಕ್ಕೆ ಸುಕ್ಷೇಮವನ್ನು ಒದಗಿಸಿಕೊಡಬೇಕು. ನಮ್ಮನ್ನು ಉದ್ಧರಿಸಬೇಕು. ದೇವ, ಉದ್ಧರಿಸಿ. ಇಂದ್ರ, ಸುಲಭತೆಯಲ್ಲಿ ನಗುತ್ತದೆ ದಹರಿ ಮುದುಗೋಳಿ, ನಗುತ್ತದೆ ದಹರಿ ಮುದುಗೋಳಿ. ನಗುತ್ತದೆ ದಹರಿ ಮುದುಗೋಳಿ, ನಗುತ್ತದೆ ದಹರಿ ಮುದುಗೋಳಿ. ಕರೆಯುತ್ತದೆಯವನ್ನು ತೆರಳಿದೀಗಲೇ ದೃಢದ ಸಂಹಾರಿತ ಬರುವೆ. ನಗುತ್ತದೆ ದಹರಿ
ಅಟ್ಟಹಾಸಕ್ಕೆ ಭಯಪಟ್ಟೇ ನೀನು. ಹೌದು. ಭಯಪಡಬೇಕಂತ ಅವಶ್ಯಕತೆ ಇಲ್ಲ. ಅಷ್ಟ ದಿಕ್ಪಾಲಕರ ಒಡೆಯ ನೀನು. ನಿನಗೆ ಯಾಕೆ ಭಯ ನಾನಿರುವಾಗ? ಅಸುರನ ಆ ಅಟ್ಟಹಾಸದಿಂದ ದೇವತೆಗಳೆಲ್ಲರೂ ದಿಗ್ಭ್ರಮೆಗೊಳಗಾಗಿದ್ದಾರೆ. ಆದ್ರಿಂದ ಭರವಸೆಯ ಮಾತನ್ನು ಕೊಡ್ತೇನೆ. ಕೆಲವೇ ದಿನಗಳಲ್ಲಿ ಅಸುರನನ್ನು ಕೊಂದು ನಿನಗೆ ನಿಶ್ಚಿಂತೆಯಿಂದ ಆಳ್ವಿಕೆಯನ್ನು ಮಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಡ್ತೇನೆ. ಆದ್ದರಿಂದ ನೀನು ಆತನನ್ನು ನಾನು ನೋಡಿಕೊಳ್ತೇನೆ, ನೀನು ನಿಶ್ಚಯಿತೆಯನ್ನ ಇರಲಿ. ಸರಿ. ಆದ್ರೆ ಈ ವೇಷದಲ್ಲಿ ಇರಬೇಡ. ಮತ್ತೆ ವೇಷ ಎಲ್ಲ ಕಳಚು. ಬೇರೆ ವೇಷ ಉಂಟಾ? ಯಾಕೆಂದ್ರೆ ಅವ್ರು ನೋಡಿದ್ರೆ ನಿಮ್ಮನ್ನು ಮೇಲೆ ಹಟ್ಟಿಸುವುದ. ಆದ್ರಿಂದ ಬದಲಾವಣೆ ಮಾಡಿ. ಸರಿ ಸರಿ. ಆಗದಾ? ಇಲ್ಲಿ ಮರೆಯಲ್ಲಿದ್ದು ಆತನನ್ನು ಕೊಲ್ಲುವ ಚಂದವನ್ನು ನೋಡ್ತಾ ಕಾಣ್ತೇವೆ. ಜಯ ಜಯ ಇಂದ್ರನಿಗೆ ಮಾತು ಕೊಟ್ಟಾಯಿತು. ಮಾತಿನಂತೆ ನಡೆಯಬೇಕಾದ ನನ್ನ ಕರ್ತವ್ಯ. ಆದ್ರೆ ಯಾವ ರೀತಿಯಲ್ಲಿ ಆತನನ್ನು ಇಲ್ಲಿಗೆ ಬರಿಸುವುದಾ, ಅಲ್ಲ ನಾನು ಅಲ್ಲಿಗೆ ಹೋಗುವುದಾ? ಬೇರೆಯೇ ಒಂದು ಸ್ಥಳವನ್ನು ಗುರುತಿಸಬೇಕು. ಅಲ್ಲಿಗೆ ಹೋದಾಗ ಅಲ್ಲಿಂದ ಅವನನ್ನು ಬರಿಸಬೇಕು. ಹೋಗುವುದು ಹೇಗೆ? ನನ್ನಷ್ಟಕ್ಕೆ ಹೋಗುವುದಾ? ನನ್ನ ಇದ್ದಾನಲ್ಲ, ನಾನು ಹೇಳಿದ್ದೇ ತರ ಬಂದು ನಿಂತಿದ್ದಾನೆ ನೋಡಿ. ಗರುಡನ್ನು ಏರಿಕೊಂಡು ನಡೆಯುತ್ತಾನೆ. ಬಂದು ನಿಂತ ಸ್ಥಳ ಸೋಡಿಕೆಯ ತಪ್ಪಲ ಪ್ರದೇಶ. ಇಲ್ಲಿಗೆ ಅವನನ್ನು ಭರಿಸಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಬಂದಿದ್ದೇನೆ ಎಂಬ ಸೂಚನೆಯನ್ನು ಅವನಿಗೆ ಕೊಡ್ಬೇಕಲ್ಲ. ಅದಕ್ಕೆ ದಾರಿಯನ್ನು ಕಂಡುಕೊಂಡಿದ್ದೇನೆ. ನನ್ನಲ್ಲಿರುವಂತಹ ಪಾಂಚಜನ್ಯವನ್ನು ಊದಿ ಎಚ್ಚರಿಕೆ ಕೊಟ್ಟೆ. ಹರಿಯೇ ಬಂದಿರಬೇಕು. ದುರಾತ್ಮ ದುಷ್ಟ ಪಂದೆಯ ಎಲ್ಲ ನಿನ್ನ ಹೆಸರ ನಿನಗೆ ಹೇಳಿತ್ತು. ನನಗೆ? ಹೌದು. ನಾನು ಕರೆಯನಾಗಿದ್ದೇನೆ. ಮತ್ತೆ ನೀಲಮೇಘಶ್ಯಾಮ. ಓಹೋ ನೀಲಮೇಘ. ನೀನು ಹೇಗೆ ಹೇಳಿ ನಾವು ಕರೆಯೋದು ನನ್ನ ಕರಿಯ ಅಂತಾನೆ ಇರ್ಬೋದು. ಅವರವರ ಭಾವಕ್ಕೆ ಅವರವರ ಬಗ್ಗುತ್ತಿಗೆ. ಸುರರನ್ನು ಬಡಿದಾಗ ನೀನು ಬರ್ತಿ, ನಿರೀಕ್ಷೆ ಇತ್ತು, ಖುಷಿ ಆಗ್ಲಿಲ್ಲ. ಬಂದಿದ್ದೀಯಲ್ಲ, ಪೆಟ್ಟು ತಿನ್ನುವುದಕ್ಕೆ ಓಡಿ ಬಂದ ಏನೋ ಕರಿಯ ನಿನ್ನ ಬೆನ್ನಿಗೆ ಬಡಿಯುವಾಗ ಯಾರು ತಡೀತಾರೆ ನೋಡ್ತೇನೆ. ಶ್ರೀಮನ್ನಾರಾಯಣ ಅಂತೇಳಿ ನನ್ನನ್ನು ಹೇಳುವುದಕ್ಕಿಂತ ಹೆಚ್ಚಾಗಿ ರಕ್ಕಸ ಕುಲ ಕುಟಾರಕ ಅಂತ ಹೇಳ್ತಾರೆ. ಅಸುರರಾದವರು ದುಷ್ಟತನವನ್ನು ಮೆರೆಸುವುದಕ್ಕೆ ಬೇಕಾಗಿ ಬ್ರಹ್ಮನಿಂದ ವರವನ್ನು ಪಡೆದ ಅಹಂಕಾರವನ್ನು ತೋರಿಸುವುದಕ್ಕೆ ಮೊದಲ ಪ್ರವೇಶಿಕೆ ಸ್ವರ್ಗಕ್ಕೆ. ಆ ಸ್ವರ್ಗದ ಅಧಿಕಾರವನ್ನು ಪಡೆಯಬೇಕಾದ್ರೆ ಆ ಇಂದ್ರನಾದವ ಯಾವ ತ್ಯಾಗವನ್ನು ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ನೀವು. ಈಗಲೂ ಹೇಳ್ತಾ ಇದ್ದೇನೆ,
ಮಿಂಚಿಲ್ಲ ಹಾ. ಮಿಂಚಿ ಹೋಗ್ಲಿಲ್ಲ ಹಾ. ಬದುಕುವ ದಾರಿ ನಿನಗುಂಟು ಅಂತ ಹೇಳಿದೆ ಹಾ. ಇಂದ್ರ ಪದವಿಯನ್ನು ಬಿಟ್ಟುಕೊಟ್ಟು ಹಾ. ಹೋಗಲಿಲ್ಲ ಮಾತಾಡ್ಲಿಕ್ಕಿಲ್ಲ, ಮಾತಾಡಿದ್ರೆ ಜಾಗ್ರತೆ. ಕೈ ಕಾಣ್ತಾ ಇದ್ದೇನೆ, ಚಕ್ರ ನೋಡು. ಏನು ನನ್ನ ಕೈಯಲ್ಲಿ ನೋಡು. ಕಠಿಣ ಕಾಣ್ತಾ ಹಾ? ಇದೆ. ನಿನ್ನ ಕೈಯಲ್ಲಿ ಚಕ್ರ ಇದ್ರೆ ಏನ್ ಹೆಸರು ನಿಂಗೆ? ನನ್ನ ಕೈಯಲ್ಲಿ ಚಕ್ರ ಇದ್ರೆ ನಾನು ಚಕ್ರಧಾರಿ, ಈಗ ನಾನು ನೀನು ವಕ್ರಧಾರಿ. ಅದೇನು ನಿನ್ನ ನಿನಗೆ ಬೇಕಾದ ಹಾಗೆ ನಿನ್ನ ತಿರುಗಿ. ಬುದ್ಧಿ ಎಲ್ಲ ವಕ್ರ ಅಲ್ವಾ? ನಾನು ಚಕ್ರಧಾರಿಯೇ ಹೌದು. ನಿನ್ನ ಚಕ್ರವನ್ನು ಸೆಳೆಗೊಳ್ಳುವುದಕ್ಕೆ ಕಾರಣ ಉಂಟು. ಹಾ. ದಾನವರನ್ನೆಲ್ಲ ಮಾಡುವಲ್ಲಿ ಚಕ್ರ ಮುಖ್ಯವಾಗಿತ್ತು. ಹಾ. ಅದು ನಿನ್ನಲ್ಲಿ ಉಳಿಬಾರ್ದೇನೋ. ನಾನು ಹೇಳಿದಾಗ ಕೇಳುವುದು ಅದು, ಯಾವುದು? ನೀನು ಹೇಳಿದಾಗ ಕೇಳುವುದಿಲ್ಲ. ಈಗ ನಿಲ್ಲಿಸಿದ್ದೇನೆ, ಯಾವುದು ಚಕ್ರವನ್ನು ನಿಲ್ಲಿಸಿದ್ದೇನೆ. ನಿಲ್ಲಿಸಿದಕ್ಕೆ ನಿನ್ನಿಂದ ಹೇಗೆ ಸಾಧ್ಯ? ಹಾ? ನಿಯಂತ್ರಣ ತಿರುಗುದೇ ಇಲ್ಲ. ನಿಯಂತ್ರಣ ನನ್ನ ಕೈಯಲ್ಲಿ. ಏನಿದ್ರು ನನ್ನ ಕೈಯಲ್ಲಿ ಉಂಟದು ಈಗ. ಹಾ. ಈಗ ನಿನ್ನ ಆಯ್ತು ನನ್ನ ಕೈಗೆ. ನೀನು ನಿನ್ನ ಕೈ ಸೋತಿದ್ದಿ. ಹಾ. ವೈಕುಂಠವು ನಿನ್ನದಿಲ್ಲ. ಈಗ ತಪ್ಪಿ ಹೋಗಿದೆ. ಹಾ. ನಿನಗೆ ಬಿಟ್ಟಿದ್ದೇನೆ. ಹಾ. ಹೋಗು ನೇರ ವೈಕುಂಠವನ್ನು ಸೇರಿ. ಯಾರು? ನೀನೆ. ವೈಕುಂಠಕ್ಕೆ ಹೋಗಲಿಕ್ಕೆ ನೀನು ಹೇಳಬೇಕು. ಈಗ ನಿನ್ನಿಲ್ಲ ಬದ್ಧಿಸಿ ಇಡ್ತಾರೆ. ಜಗತ್ತೇ ನನ್ನದು, ಹಾ? ಬ್ರಹ್ಮಾಂಡವೇ ನನ್ನಲ್ಲಿ ಅಡಕವಾಗಿದೆ. ನನ್ನಲ್ಲಿ ವೈಕುಂಠಕ್ಕೆ ಹೋಗಲಿಕ್ಕೆ ನೀನೇನು ಹೇಳುದು? ನೀನು ನನ್ನೊಳಗಿದ್ದಿ ಗೊತ್ತು. ಸೋತವ ನೀನು ಮಾತಾಡುದು ನೀನ. ನಿನ್ನ ತುಟ್ಟಿಯನ್ನು ಸೀಡುತ್ತೇನೆ ಮಗನೇ. ಏನು ಚಕ್ರ ಕೊಡು, ಚಕ್ರ ಕೊಡ. ಕೊಡುವುದಕ್ಕಾಗಿ ಸಲಕೊಂಡದ್ದಲ್ಲ. ಮತ್ತೆ? ಈಗ ನಿನಗೆ ನಾನು ಆಜ್ಞೆ ಮಾಡುವುದು. ಹಾ. ನೀನ್ ನನಗೆ ಆಜ್ಞೆ ಮಾಡ್ಲಿಕ್ಕಲ್ಲ. ಹಾ. ಸಂಘಧ್ವನಿ ಮೊಳಗಿಸಬೇಡ. ನಮ್ಮವರೆಲ್ಲ ನಿದ್ದೆಯಿಂದ ಎದ್ದು ಬಂದಿದ್ದಾರೆ. ಯಾರು ನಿಮ್ಮವರು? ನೋಡಲ್ಲಿ ರಕ್ಕಸ ಮಕ್ಕಳೆಲ್ಲ ಎದ್ದು ಕಣ್ಣು ಕೆಂಪಗೆ 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 ಮಾಡಿ ನೋಡುದು. ಏ ಹುಚ್ಚ, ಹಾ? ಇವರೆಲ್ಲ ರಕ್ಕಸರ ನೋಡು 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 ನೋಡು. ಎಲ್ಲಿ ಓಡಬೇಡಿ, ಇಲ್ಲಿ 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 ಇಲ್ಲಿ. ಇವರೆಲ್ಲ ಅವರಲ್ಲಿ ನಿದ್ದೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಇವರೆಲ್ಲ ದೇವತೆಗಳು. ಎಂತದು? ಇವರೆಲ್ಲ ರಕ್ಕ ಸೆಂಗಡೆಯರೆಲ್ಲ ನೋಡು. ಇವರೆಲ್ಲ ನಮ್ಮವರು. ರಕ್ಕ ಸೆಂಗಡೆಯರೆಲ್ಲ ಕಣ್ಣು ಪಿಳಿ 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 ಮಾಡು. ಯಾರು ಬರೋದು ಬೇಡ, ನಾನಿದ್ದೇನೆ. ಹಾ. ನಾನು ನೋಡಿಕೊಳ್ಳುತ್ತೇನೆ. ಅವ್ರು ಯೋಚನೆ ಮಾಡೋದು ಹೇಗೆ? ಎಲ್ಲಿಯಾದ್ರೂ ನಮ್ಮೊಡೆ ಕನ್ಸನ್ನೆ ಮಾಡಿದ ಅಂತ ಆದ್ರೆ ಹಾ. ಓಡಿ ಬಂದು ಹಾರಿ ಎದೆಗೆ ಬಡಿಯುವುದಕ್ಕೆ. ನೀನು ತಿಳಿದುಕೊಂಡದ್ದು ಮತ್ತೆ ಅವ್ರ ನಿತ್ಯ ಹಾಳು ಮಾಡಿದ್ದೀವಿ. ಅವರೆಲ್ಲ ದೇವಾಂಗನೆ. ಅವರು ಯಾವ ಹೊತ್ತಿಗಾಗಿಲ್ಲ, ಕೇಳಿ ನೋಡ್ಬೇಕು. ದೇವಾಂಗನೆ. ಅವರೆಲ್ಲ ಯಾರು ದೇವಾಂಗನೆ? ದೇವಾಂಗನೆ? ಹಾ, ನಮ್ಮ ದೇವಾಂಗನೆ. ಶೋಣಿತಕ್ಕೆ ಬಂದು ನಿನ್ನ ಬಾರು ಬಂತು. ಸೋಣಿತ ನಿನ್ನದೆಂತ? ಮತ್ತೆ ಎಂತದು ನಮ್ಮದು? ನನ್ನದು. ಎಂತದು ನಿನ್ನದು? ನನ್ನಲ್ಲೇ ಅಧಿಕಾರ. ಹಾ, ಈ ಎಲ್ಲ ಕಡೆ ನಾನಿದ್ದೇನೆ. ಅದು ಮಣ್ಣಿಗೆ ಬಿದ್ದವರು ಮೂಗು ಮೇಲೆ ಅಂತ ಹೇಳಿದವರಂತ. ಹಾಗೆ ನೋಡು, ಅವರೆಲ್ಲ ನಿದ್ದೆಗೆಟ್ಟಿದ್ದಾರೆ. ನೀನು ಶಂಖಧ್ವನಿ ಮೊಳಗಿಸಿದ್ದ. ಹಾ. ಇನ್ನು ಎಲ್ಲಿ ಆದ್ರೂ ಶಂಖಧ್ವನಿ ಮೊಳಗಿಸಿದೆವು, ಹಾ. ನಿನ್ನ ಶಂಖವನ್ನು ಕಾಲಡಿಯಲ್ಲಿ ಹಾ. ಗೊತ್ತಾಯ್ತಾ? ಈಗ ಮಾಡಲಿಲ್ಲ ಅದು. ಹುಡಿ 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 ಮಾಡಿ ಏನು ಹುಡಿ ಮಾಡ್ಲಿ. ನೀವು ಏನು ಯೋಚನೆ ಮಾಡಬೇಡಿ. ಹುಡಿ ನಿದ್ದೆ ಮಾಡಿ ಕಡ್ಲೆ ಇತ್ತು ಅದು. ನಿದ್ದೆ ಹಾಳಾಯ್ತು ಅಂತ ಯೋಚನೆ ಮಾಡಬೇಡಿ. ಹಾ. ಇವನ್ ನಾನು ವಿಚಾರಿಸಿಕೊಳ್ತೇನೆ, ನೀವೆಲ್ಲ ಹೋಗಿ ಮಲಗಿ. ಹಾ. ಅವರು ಮಲಗುದಿಲ್ಲ, ನಾನು ಹೋಗದವರು ಮಲಗುದಿಲ್ಲ. ಶೋಣಿತಾ ಪಟ್ಟಣದ ನಿನ್ನ ನಮ್ಮವರಿಗೆ ಮಾತಿಗೆ ಬೆಲೆ ಇಲ್ಲ. ಆಜ್ಞೆ ಮಾಡುತ್ತೇನೆ. ಶ್ರೀಮನ್ನಾರಾಯಣ. ಆದ್ರೆ ಅವರಿಗೆ ಕೂತದ್ದು ಯಾಕೆ? ಹಾ. ಈ ವಿಷ್ಣುವಿಗೆ ಹಾ. ನಮ್ಮೊಡೆಯ ದಾರಿಗ ಏನು ಮಾಡುತ್ತಾನೆ, ಎಷ್ಟು ಬಡಿಯುತ್ತಾನೆ ಹಾ. ನೋಡಬೇಕು ಎನ್ನುವಂತ ಒಂದು ಆಸೆ. ಆದ್ರಿಂದ ಹಾ. ನೀನಿಲ್ಲೇ ನಿಂತೆ ಅಂತಾದ್ರೆ ಹಾ. ಪೆಟ್ಟು ತಿಂತಿ ಹೋಗ್ಬೇಕು. ಆ ಚಕ್ರ ಕೊಡ. ಅವ್ನು ಬೇಡುದು ನೋಡಿ. ಆ ಚಕ್ರ ಕೊಡು. ಬೇಡುವ ಅದ್ರ ಬಗ್ಗೆ ಗೊತ್ತಿಲ್ಲ ನಿನಗೆ. ಎಂತದು ಗೊತ್ತಿಲ್ಲ. ಆ ಚಕ್ರಕ್ಕೆ ತ್ರಿಕಾಲ ಪೂಜೆ ಆಗ್ಬೇಕು. 3 ಹೊತ್ತು ಹಾ. ಯಾರು ಮಾಡುದು? ಯಾರು ನೀನು ಮಾಡ್ಬೇಕಾದಿತ್ತು. ನೀನು ಹೇಳಲಿಕ್ಕೆ ನೀನು ಜನರಲ್ಲ. 3 ಹೊತ್ತು ಪೂಜೆ ಮಾಡುದು ಎಲ್ಲಿಂದ? 3 ಹೊತ್ತು ಕುಡ್ಕೊಂಡು ಮಲ್ಕೊಳ್ಳುವ. ಅದು ನಮ್ಮ ಸ್ವಭಾವ. ಹಾ. ನೀನು ಹೇಳಿ ಪೂಜೆ ಮಾಡುದಲ್ಲ. ಹಾ. ನಮ್ಮ ಆಚಾರ್ಯರಿರ್ತಾರೆ. ಹಾ. ಆಚಾರ್ಯರೇ, ಹಾ. ಈ ಚಕ್ರಕ್ಕೆ ಪೂಜೆ ಮಾಡ್ಲಿಕ್ಕೆ ಉಂಟಾ? ಬೇಡ. ಆಚಾರ್ಯರು ಹೇಳಿದ ಮೇಲೆ ಮುಗಿಯಿತು. ನಮ್ಮ ಆಚಾರ್ಯರು ಹೇಳಿದ್ರು. ಅವರು ನಿನ್ನನ್ನು ಉಳಿಸ್ಲಿಕ್ಕೆ ನಿನ್ನ ಜೊತೆಯಲ್ಲಿ ಇರುವುದಲ್ಲ, ಮತ್ತೆ ನಿನ್ನನ್ನು ಅಳಿಸ್ಲಿಕ್ಕೆ ಅಲ್ಲ, ಇರುವುದು. ಅವರ ಒಂದು ಅವರೆಲ್ಲ ಒಕ್ಕಣ್ಣಾಚಾರ ಅಲ್ಲ. ನಿರ್ದೇಶನ ಒಕ್ಕಣ್ಣಾಚಾರ ಅಲ್ಲ. ನಾವು ತಪ್ಪುದೇ ಇಲ್ಲ.
ಅವ್ರು ಹೇಳಿದ ಮೇಲೆ ಮುಗಿಯಿತು. ಒಕ್ಕಣ್ಣಾಚಾರ್ಯ ಹಣ್ಣು ತೆಗೆದವ ನೀನು ಈಗ ಅದನ್ನ ಹೇಳ್ತೀಯ. ಅದೇ ಕಣ್ಣು ಎಂಬುದು ಯಾಕಿರ್ಬೇಕು ಅಂತ ಅವ್ರು ತಿಳ್ಕೊಳ್ಬೇಕು ಅಂತ ಅವರ ಕಣ್ಣು ಆದ್ರೆ ಅವರಿಗಿದ್ದ ಒಂದು ಕಣ್ಣು ಸಾಕು. ಸಾಕು. ನಮ್ಮನ್ನೆಲ್ಲ ಬರೀತಾ ಇದ್ದಾರೆ. ಎರಡು ಕಣ್ಣಿದ್ರೆ ಜಗತ್ತು ಉಳಿಸುವುದಿಲ್ಲ. ಸುಮ್ಮನೆ ಮಾತಾಡದೆ ಹೋದೆ ಹಾ. ಇಲ್ಲದಿದ್ದ ನಿನ್ನನ್ನು ಚಕ್ರಕೋಟ. ನನಗೆ ನಿದ್ದೆ ಬರ್ತದೆ. ಚಕ್ರ ಹೊಡ್ಲಿಕ್ಕಿಲ್ಲ, ನಿದ್ದೆ ಬರ್ತದೆ. ಹೋಗು. ನಿದ್ದೆ! ಇದ್ರೆ ನಿದ್ದೆ ಎದ್ರೆ ಮುದ್ದೆ. ತಿನ್ನುವುದಕ್ಕೆ ಅಲ್ಲಿಂಟು ತಿನ್ನುವುದಕ್ಕೆ ನಿನಗೆ. ಶಬ್ದ ಹಾ. ಮಾಡಬೇಡ. ಜಾಗ್ರತೆ. ಚಕ್ರ ತಿರುಗುತ್ತಾ ಉಂಟು. ಅದೇ ಕೆಳಗೆ ಹಾಕ್ಬೇಡ. ಚಕ್ರ ತಿರುಗುತ್ತಾ ಉಂಟು. ನೋಡು, ನನಗೆ ನಿದ್ದೆ ಬರ್ತದೆ. ನಿದ್ದೆ ಹಾಳು ಮಾಡಬೇಡ. ಶಬ್ದ ಮಾಡಿದ್ರೆ ಜಾಗ್ರತೆ. ಏನು ಮಾಡಲಯ್ಯೋ ವಿಧಿಯ ತನು ಬಂಗೆ ಬರಬದಿತ್ತು ದುಷ್ಟನ ಅಟ್ಟಹಾಸವೇ ಹೆಚ್ಚಾಗುತ್ತಾ ಇದೆ. ಇವನನ್ನು ಸದೆ ಪಡೆಯುವುದು ಹಾಗೆ. ಬ್ರಹ್ಮನ ವರ ಇದ್ದದ್ರಿಂದ ಇವನನ್ನು ಸುಲಭದಲ್ಲಿ ಕೊಲ್ಲುವುದಕ್ಕಾಗುವುದಿಲ್ಲ. ಉಪಾಯವನ್ನೇ ಹೂಡಬೇಕು. ಧರ್ಮವನ್ನು ಉಳಿಸಬೇಕಾದ್ದು ನನ್ನ ಧರ್ಮ. ಲೋಕಾಧ್ಯಕ್ಷನಾದಂತಹ ನಾನು ದೇವತೆಗಳನ್ನು ರಕ್ಷಿಸುವುದರ ಜೊತೆಯಲ್ಲಿ ಈ ಪ್ರಪಂಚವನ್ನೇ ರಕ್ಷಿಸಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾತಾಡ್ತಾ ಇದ್ದೀಗೆ ಕಣ್ಣು ತುಂಬಿತ್ತು. ಇನಿದು ನಲಿಯೋಗುವುದ ಮನದಿ ಕೊರಗುತ್ತಲಿರಲು ಇನಿದು ನಲಿಯೋಗಿದುದ ಮನದಿ ಕೊರಗುತ್ತಲಿರಲು ಕಂಡುಗಳಿರುವುದೇ ಬಿಂದು ಜಲ ತೊಡೆಗುರುಳ ನಾಚನವೇ ಕಂಡುಗಳಿದ್ದೇ ಬಿಂದು ಜಲ ತೊಡೆಗುರುಳ ನಾಚನವೇ ಜಲಗಳಿಗೆ ಮತ್ತೆ ಜಲ ತಿಳ್ಕೊಳ್ಳದಂತ ಅದು ಜನರಿಗೆ ಜಯತು ಜಯತು ರಮ ರಮಣ ರಮ ರಮಣ ಸರ್ವ ಭಯದಿವ ನಿಮಗೆ ದಯದಿಂದ ಎಲ್ಲ ವಿನಯದು ಎದರೇ ಎಮಗೆ ಬೇಡಿದರೆ ಅನಿಬರಂ ಭಗವತಿ ಭಗವತಿ ಪರಮೇಶ್ವರಿ ಪರಮೇಶ್ವರಿ ರಾಜರಾಜೇಶ್ವರಿ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಭ್ರಮರಾಂಬೆ ಭ್ರಮರಾಂಬೆ ಕಾತ್ಯಾಯನಿ ಕಾತ್ಯಾಯಿನಿ ರಕ್ತೇಶ್ವರಿ ರಕ್ತೇಶ್ವರಿ ಅಧಿಪರು ಭಗವತಿ ಪರಮೇಶ್ವರಿ ರಾಜರಾಜೇಶ್ವರಿ ವಿನುತ ನಮೂನೆ ಭ್ರಮರಾಂಬೆ ಕಾತ್ಯಾಯನಿ ರಕ್ತೇಶ್ವರಿಗಳೆಂದು ಕರೆಯಲು ಕೇಂದ್ರ
ಹರಿಯ ಮೊಗದೋಡು ಮಗಳೇ ಏನಿದು ತಾತ ಏನಿದು ತಾತ ಏನಿದು ತಾತ ನಿಮ್ಮಯ ವದನವಿಂದು ಏನಿದು ತಾತ ನಿಮ್ಮಯ ವದನವಿಂದು ತಾನೆಂಬಂತೆ ಕೂತಿಗೆ ಬಂದೆ ಏನಿದು ತಾತ ನಿಮ್ಮಯ ವದನವಿಂದು ತಾನೆ ಕಂತೆಯುವುದೇಕೆ ಬಂದೇನು ಮಗಳೇ ಮೊದಲಾಗಿ ನಿನ್ನ ಪವಿತ್ರವಾದಂತಹ ಪಾದಪದ್ಮಗಳಿಗೆ ಶಿರಸ ವಂದಿಸಿಕೊಂಡಿದ್ದೇನಪ್ಪ. ಶುಭವಾಗಲಿ ಮಗಳೇ. ಎತ್ತ ನೋಡಿದ್ರೆ ಜನರಾಶಿಯ ಮೊತ್ತ ಮಧ್ಯದಲ್ಲಿ 7 ಮಂದಿ ಹೆಣ್ಮಕ್ಕಳ ಅಂತ ನಮ್ಮ ಹುಟ್ಟಾಗಿದೆ. ಅಜ್ಞಾನವನ್ನು ಕಳೆದಿದ್ಯಾ, ಸುಜ್ಞಾನವನ್ನೇ ಬೀರಿದವನಿದ್ಯಾ, ಲೋಕ ಗುರುತಿಸಿಕೊಳ್ಳುವುದಕ್ಕಾಗಿ ಒಂದು ಹೆಸರನ್ನು ಇರಿಸಿದವನಿದ್ಯಾ. ಹಾಗಂತ ನಿನ್ನ ಮುಖವನ್ನು ಕಾಣುವಾಗ ಸದಾಕಾಲ ಹುಣ್ಣಿಮೆಯ ಚಂದ್ರನಂತೆ ರಾರಾಜಿಸಬೇಕಂತ ನಿನ್ನ ಮುಖ ಕಮಲ ಇಂದು ಮಾತ್ರ ರಾಹುಗ್ರಸ್ತ ಚಂದ್ರನಂತೆ ಕಾಣುತ್ತಾ ಉಂಟು. ಹಾಗಾದ್ರೆ ಹೀಗೆ ಆಗುವುದಕ್ಕೆ ಕಾರಣವಾದರೆ ಏನಿರಬಹುದು? ಹೀಗಂತ ನಮ್ಮನ್ನೇ ನಾವು ತರ್ಕಿಸಿಕೊಂಡೆವು ಎಂದಾದರೆ ಬಹುಶಃ ಹೀಗಿರಬಹುದೇ. ಸತ್ಯ ಧರ್ಮವು ಸೃಷ್ಟಿಗೆ ಆಧಾರವಂತೆ ಈ ಲೋಕದಲ್ಲಿ ಯಾವುದೇ ಒಂದು ಅಚಲ ಜೀವರಾಶಿಗಳು ತಮ್ಮ ಅಸ್ತಿತ್ವವನ್ನು ಕಾಣಿಸಿಕೊಡಬೇಕು ಅಂತ ಇದ್ರೆ ಅದು ನಿನ್ನ ಮನಸ್ಸಿನ ಸಂಕಲ್ಪವಂತೆ. ಇಂದು ಸೃಷ್ಟಿಯ ಅಧಿಕಾರವನ್ನು ಪಡೆದುಕೊಂಡಂತಹ ಬ್ರಹ್ಮದೇವ ಸೃಷ್ಟಿ ಕಾರ್ಯದಲ್ಲಿ ಹಿಂದುಳಿದನೆ. ಅದಕ್ಕಾಗಿ ಚಿಂತೆ ಅಥವಾ ಬ್ರಹ್ಮದೇವನು ಸೃಷ್ಟಿ ಮಾಡಿದಂತಹ ಸಕಲ ಜೀವರಾಶಿಗಳನ್ನು ಸಕಾಲದಲ್ಲಿ ಲಯಗೊಳಿಸುತ್ತಾ ಈ ಪ್ರಪಂಚದ ಸಮತೋಲವನ್ನು ಕಾಯ್ದುಕೊಡಬೇಕಾದ ಕೈಲಾಸಾಧಿಪನಂತಹ ಅವನೇನಾದ್ರೂ ತನ್ನ ಕರ್ತವ್ಯ ಹಿಂದುಳಿದರೆ ಅದಕ್ಕಾಗಿ ಚಿಂತೆ ಅಥವಾ ಬೇರೆ ಏನಾದ್ರು ಕಾರಣ ಉಂಟೆ ಇದ್ರೆ ಏನು, ನಮ್ಮ ಹುಟ್ಟಿನ ಗುಟ್ಟೇನು, ಮುಂದೆ ಆಗತಕ್ಕಂತಹ ಘನ ಕಾರ್ಯವಾದರೂ ಯಾವುದು ಹೇಳುವೆಯಪ್ಪ. ಶುಭವಾಗಲಿ ಮಗಳೇ. ಹುಟ್ಟಿಕೊಂಡಿರುವಂತಹ ನಮ್ಮನ್ನು ಕಂಡು ಸಂತೋಷ ಪಡಬೇಕಂತಹ ನೀನು ವ್ಯತಿಸುವುದಕ್ಕೆ ಮುಂದಾದವನು ಅಪ್ಪಯ್ಯ. ಹಾಗಿದ್ರೆ ಹೀಗಾಗುವುದಕ್ಕೆ ಕಾರಣವೇನು ಎನ್ನುವ ಹಾಗೆ ನಮ್ಮೊಳಗೆ ನಾವು ತರ್ಕಿಸಿಕೊಂಡಾಗ ನಮ್ಮ ಯೋಚನೆಗೆ ಬಂದದ್ದು ಹೀಗೆ. ಲೋಕದಲ್ಲಿ ವರ್ಣಾಶ್ರಮ ಧರ್ಮ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಎನ್ನುವ ಹಾಗೆ 4 ವರ್ಣಾಶ್ರಮ ಧರ್ಮದವರೆಗೂ 4 ಕಾಯಕಗಳಂತೆ ಬ್ರಾಹ್ಮಣರು ಯಾಗ ಯಜನಾದಿಗಳನ್ನು ಮಾಡುವುದರ ಮುಖ
ಮುಖಾಂತರವಾಗಿ ಹ್ಮ್. ದೇವತೆಗಳಿಗೆ ಹವಿಸ್ಸನ್ನು ನೀಡಬೇಕು. ಹಾ. ಆ ಹವಿಸ್ಸನ್ನು ಉಂಡಂತಹ ದೇವತೆಗಳು ಹ್ಮ್. ಕಾಣುತ್ತಿರುವಂತಹ ಈಳೆಗೆ ಹ್ಮ್. ಮಳೆಯನ್ನು ಸುರಿಸುತ್ತಾರೆ. ಹಾ. ಅದರಿಂದ ಬೆಳೆಯು ಇತರ ಜೀವನವನ್ನು ಸಾಗಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾ. ಇನ್ನು ಕ್ಷತ್ರಿಯರು ಹ್ಮ್. ಬಲಹೀನರು ಯಾರಿದ್ದಾರೋ ಹಾ. ಅವರ ರಕ್ಷಕರಾಗಿ ಇರಬೇಕಾದವರ ಕರ್ತವ್ಯ. ಹ್ಮ್. ಇನ್ನು ವೈಶ್ಯರು ಹಾ. ವ್ಯಾಪಾರವನ್ನು ಮಾಡಬೇಕಾದವರೇನು ಸತ್ಯ. ಹ್ಮ್. ಎಲ್ಲವೂ ತನಗಾಗಿ ಉಳಿಸಿಕೊಳ್ಳುವುದಲ್ಲದೆ ಹಾ. ಇನ್ನೊಬ್ಬನಿಗೆ ಹಂಚಿಕೊಂಡು ಹ್ಮ್. ತನ್ನ ಜೀವನವನ್ನು ಸಾಗಿಸಬೇಕು. ಹಾ. ಇನ್ನು ಶೂದ್ರರು ಹಾ. ಮೇಲ್ವರ್ಗದವರ ಸೇವೆಯನ್ನು ಮಾಡುತ್ತಾ ಹ್ಮ್. ತಾ ಹೇಗೆ ಬದುಕಬೇಕು ಎನ್ನುವ ಹಾಗೆ ಹ್ಮ್. ತನ್ನ ಜೀವನವನ್ನು ರೂಪಿಸಿಕೊಡಬೇಕಂತ ಹೊಣೆಗಾರಿಕೆ ಅವರಿಗೆ ಉಳಿಯುತ್ತದೆ. ಹಾ. ಅಪ್ಪಯ್ಯ ವರ್ಣಾಶ್ರಮ ಧರ್ಮದವರೆಲ್ಲರೂ ಹ್ಮ್. ಅವರವರ ಕಾಯಕದಲ್ಲಿ ಸದಾ ಸಂತೋಷದಿಂದ ನಿರತರಾಗಿ ವೃತ್ತಿಯನ್ನು ಮಾಡಬೇಕಾದವರು ಹ್ಮ್. ಅದನ್ನು ಮರೆತಿದ್ದಾರೆ. ಹಾ. ಅಥವಾ ಧರ್ಮಗಳಾಗಿ ನಡೆಯುವುದಕ್ಕೆ ಮುಂದಾದರೆ ಹ್ಮ್. ಸರಿಪಡಿಸುವುದಕ್ಕೆ ಆಗದಿರುವಂತಹ ನೀನು ಹ್ಮ್. ಕೊರಗುವುದಕ್ಕೆ ಮುಂದಾದ ಏನಪ್ಪ. ಹಾ, ಹಾ. ಛೆ, ಲೋಕದವರೇ ನಿನ್ನನ್ನು ಕೊಂಡಾಡಿದರು. ಹಾ. ಚಿಂತೆ ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ. ಹಾ. ಚಿಂತೆಯನ್ನೇ ದೂರೀಕರಿಸುವಂತಹ ಲಕ್ಷ್ಮೀಕಾಂತನಿದ್ದಾನೆ ಎನ್ನುವ ಹಾಗೆ. ಹಾ. ಅಂತಹ ನಿನಗೆ ಹಾ. ಈ ರೀತಿಯಾದಂತಹ ಚಿಂತೆ ಹ್ಮ್. ಯಾಕಪ್ಪ, ಹ್ಮ್. ಏನಾಯಿತು ಹ್ಮ್. ನಮ್ಮಲ್ಲಿ ಹೇಳುವ ಮನೋಹರ. ತನುಜಯದ ನುಡಿ ಕೇಳುತ್ತಾ ತನುಜಯದ ನುಡಿ ಕೇಳುತ್ತಾ ಪರಿನುಡಿದ ಪರಿಜಯದ ನುಡಿ ತವರುತ್ತಾ ಪರಿನುಡಿದ ಪರಿಜಯದ ನುಡಿ ಏಳು ಮಂದಿಗಳು ಸಮಾಲೋಚನೆ ಮಾಡಿ ಕೇಳಿದ ಪ್ರಶ್ನೆಗೆ ಸಮರ್ಪಕವಾದಂತ ಉತ್ತರವನ್ನೇ ಕೊಡಬೇಕು. ಧರ್ಮ ಉಳಿಬೇಕು ಎಂಬುದಾಗಿ ತಿಳಿದುಕೊಂಡವರು ಎಲ್ಲರೂ ಅಧರ್ಮ ಒಂದು ಹುಟ್ಟಿತು ಅಂತೇಳಿ ಆದ್ರೆ ಅದನ್ನು ನಾಶ ಮಾಡುವುದಕ್ಕೆ ಬೇಕಾಗಿ ಚಿಂತಿಸಬೇಕಾದ ಹಲವು ರೀತಿಯಲ್ಲಿ ಇದೆ. ಅಸುರನಾದಂತಹ ದಾರಿಗಾಸುರ ದಾರಿಯಲ್ಲಿ ಬಿದ್ದವನಾದ್ರೂ ಅವನ ಬುದ್ಧಿ ಮೇಲೆ ಸ್ವರ್ಗಕ್ಕೆ ಏರಿತು. ಸ್ವರ್ಗವನ್ನು ಪಡೆಯುವಂತಹ ದುರುದ್ದೇಶದಿಂದ ಬಂದು ದೇವತೆಗಳನ್ನು ಸದೆ ಬಡಿದು ಅಹಂಕಾರದಿಂದ ಮೆರೆಯುತ್ತಾ ಇದ್ದಾನೆ. ನೀನು ಕೇಳಿದೆಯಲ್ಲ ಮಗಳೇ, 4 ಆಶ್ರಮ ಧರ್ಮಗಳು ಅದಕ್ಕೆ ಮೆಟ್ಟಿ ನಿಂತಿದ್ದಾನವ, ಅದನ್ನೇ ನಶಿಸುವಂತೆ ಮಾಡಿದ್ದಾನೆ. ಅದನ್ನು ಉಳಿಸಬೇಕಾದ್ದು ನಮ್ಮ ಧರ್ಮ. ಆದ್ದರಿಂದ ನಾನು ಇದನ್ನು ಚಿಂತಿಸಿದಾಗ ಕಣ್ತುಂಬಿತು ನನ್ನದು. ಕಣ್ತುಂಬಿದ ಕಣ್ಣಿನಿಂದ ಬಿದ್ದಂತಹ 7 ಬಿಂದು ಜಲ ನೆಲಕ್ಕೆ ಬೀಳಲಿಲ್ಲ, ತೊಡೆಗೆ ಬಿದ್ದದ್ದು. ತೊಡೆಯ ಮೇಲೆ ಬಿದ್ದಾಗ ನಿಮ್ಮ 7 ಮಂದಿಯ ಜನನವಾಯಿತು. ನೀವು ಈ ಹೊತ್ತಿನಲ್ಲಿ ಹುಟ್ಟಿದ್ದ, ಇದಕ್ಕಿಂತ ಮೊದಲೇ ನೀವು ಹುಟ್ಟಿದ್ದೀರಿ. ನಿಮಗೆ ಗೋಚರ ಇರುವುದಕ್ಕೆ ಸಾಧ್ಯ ಇಲ್ಲ. ರಕ್ತ ಬೀಜನ ಒದಗೆ ಬೇಕಾಗಿ ದೇವಿ ಹೋಗುತ್ತಿರುವಂತಹ ಹೊತ್ತಿನಲ್ಲಿ ದುಷ್ಟನ ಒದಗೆ ಬೇಕಾಗಿ ಸಪ್ತ ಮಾತೃಕೆಯರ ಜನನವಾಯಿತು. ಆ ಹೊತ್ತಿನಲ್ಲಿ ಆ ದುಷ್ಟನನ್ನು ಕೊಲ್ಲುವುದಕ್ಕೆ ಮಹಾಮಾತ ಸೃಷ್ಟಿ ಮಾಡಿದ್ರು. ಆ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಆ ತಾಯಿ ನನ್ನಲ್ಲೇ ಅಡಕವಾಗಿದ್ದಾಳೆ. ಆಕೆಯಲ್ಲಿ ನಾನು ಅಡಕವಾಗಿದ್ದೇನೆ. ನಾವಿಬ್ಬರು ಒಂದೇ ಎಂಬುದನ್ನು ಪ್ರಪಂಚಕ್ಕೆ ತೋರಿಸುವುದಕ್ಕೆ ಬೇಕಾಗಿ ನಿಮ್ಮನ್ನು 7 ಮಂದಿಯನ್ನು ನನ್ನಲ್ಲೇ ಅಡಕವಾಗಿತ್ತು. ಈ ಹೊತ್ತಿನಲ್ಲಿ ಪ್ರಕಟಗೊಳಿಸುವಂತಹ ಹೊತ್ತು ಬಂದಿದೆ. ಆದ್ರಿಂದ ನಿಮಗೆ ಹೇಳ್ತಾ ಇದ್ದೇನೆ ಮಕ್ಕಳೇ, ಅಸುರನಾದಂತಹ ದಾರಿಗಾಸುರನ ವಧೆ ನಿಮ್ಮಿಂದ ಆಗಬೇಕು. ಅದಕ್ಕೆ ಬೇಕಾದಂತಹ ಸೂತ್ರಧಾರ ಯಾರು ಅಂತ ಕೇಳಿದ್ರೆ ನಾನು. ನಮ್ಮಿಂದಲೇ ಅಸಾಧ್ಯವಾದಂತಹ ಕಾರ್ಯ ನಮ್ಮಿಂದ ಸಾಧ್ಯ. ನಾವು ಹೆಣ್ಮಕ್ಕಳಲ್ಲಿ ಬಲವಾದ ಕಾರಣವಿದೆ, ನಿಮ್ಮಿಂದಲೇ ಆಗಬೇಕು. ಯಾಕೆ? ಬ್ರಹ್ಮ ಕೊಟ್ಟಂತಹ ವರವನ್ನು ಖುಷಿ ಮಾಡುವುದಕ್ಕೆ ನನಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ತ್ರಿಮೂರ್ತಿಗಳು ಸಮಾನತೆಯಲ್ಲಿರುವಂತಹ ವ್ಯಕ್ತಿಗಳು. ಹರಿಹರನಲ್ಲಿ ಭೇದ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟವರು ನಾವು. ಆದ್ದರಿಂದ ಬ್ರಹ್ಮನ ವರ ಉಳಿಬೇಕು, ಅವ ಅಳಿಯಬೇಕು. ಯಾವ ರೀತಿಯಲ್ಲಿ? ಅವ ಕೇಳಿದಂತ ವರ ಏನಂತ ಕೇಳಿದ್ರೆ, ತಾಯಿ ಉದರದಿಂದ ಬಂದವರಲ್ಲಿ ಮರಣ ಇಲ್ಲ. ನೀವು ತಾಯಿ ಉದರದಿಂದ ಹುಟ್ಟಿದ್ದ ಅಲ್ಲಲ್ಲ, ನನ್ನಿಂದ ಹುಟ್ಟಿದವರು ನೀವು. ಆದ್ದರಿಂದ ಒಂದು ಫಲ ಅಲ್ಲಿ ಪಡೀಲಿಕ್ಕೆ ಆಗ್ತದೆ. ಮತ್ತೊಂದು, ಅವನಲ್ಲಿ ನನ್ನ ಚಕ್ರಾಯುಧ ಉಂಟು. ಆ ಆಯುಧ ಅವನಲ್ಲಿ ಉಳಿಬಾರದು. ಅವನಿಂದ ನೀವು ಪಡೆದುಕೊಂಡು ಆ ಆಯುಧ ಅವನಲ್ಲಿ ಇರುವಲ್ಲಿವರೆಗೆ ಅವರಿಗೆ ಮರಣ ಇಲ್ಲ. ಆ ಚಕ್ರಾಯುಧವನ್ನು ನೀವು ಪಡೆದುಕೊಳ್ಳಿ. ಆತನನ್ನು ಒದಿಸುವುದಕ್ಕೆ ಅದು ಅನುಕೂಲವಾಗ್ತದೆ. ಆದ್ರೆ ನೀವು ಹೀಗೆ ಹೋಗಿ ಕೇಳಿದ್ರೆ ಕೊಡ್ತಾರ? ಕೊಡುವುದಿಲ್ಲ. ನೀವು ವೇಷ ಮಾಡಬೇಕು ಮಕ್ಕಳೇ. ಹೌದು. ನಮಗೆ ಅದೇ ಆಗುದಿಲ್ಲ, ಯಾಕೆ ಆಗುವುದಿಲ್ಲ? ಕೂಡುದಿಲ್ಲ ಅಂತ. ಹಾ ಮಗಳೇ, ಒಪ್ಪಬೇಕಲ್ಲ. ಯಾವುದೇ ಆಗಲಿ ವೇಷದಲ್ಲಿ ಉದಾಸೀನ ಮಾಡಬಾರದು. ಯಾಕೆಂದ್ರೆ ನಿಷ್ಠೆ ಇರಬೇಕು. ವೇಷವೇ ಜೀವನಕ್ಕೆ ಒಂದು ದಾರಿ ತೋರಿಸ್ತದೆ. ವೇಷ ಮಾಡದವರು ಯಾರಿದ್ದಾರೆ? ನಾನು ಮಾಡ್ಲಿಲ್ಲ ವೇಷ. ನಾನು ವೇಷ ಅಲ್ಲ, ದಶಾವತಾರಿಯಾಗಿ ಬೆಳೆದವ ನಾನು. ಶಾಪವಾದರೂ ನನಗೆ ವರಪ್ರದಾಯಕವಾಯಿತು. ಋಷಿ ಶಾಪ ನನ್ನ ಜೀವನಕ್ಕೆ ನನಗೆ ವರವಾಯಿತು. ಆದ್ದರಿಂದ ಅದೆಷ್ಟೋ ದುಷ್ಟರನ್ನು ಕೊಲ್ಲುವುದಕ್ಕೆ ಅನುಕೂಲವಾಯಿತು. ಕಲಿಯುಗದ ಪ್ರಾರಂಭದಲ್ಲಿರುವಂತಹ ಈ ಹೊತ್ತಿನಲ್ಲಿ ಧರ್ಮ ಉಳಿಸುವುದಕ್ಕೆ ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ
ನಿಮ್ಮಿಂದ 7 ಮಂದಿಯಿಂದ ಸಾಧ್ಯ. ಭೂಲೋಕಕ್ಕೆ ಹೋಗಿ ಆತನನ್ನು ಕೊಂದಲ್ಲಿಗೆ ಚಕ್ರವನ್ನು ಕೊಡುವುದಕ್ಕೆ ನನ್ನ ಬಳಿಗೆ ಬರಬೇಕಾದಂತ ಅವಶ್ಯಕತೆ ಇಲ್ಲ. ಚಕ್ರ ತನ್ನಷ್ಟಕ್ಕೆ ನನ್ನ ಬಳಿಗೆ ಬರ್ತದೆ. ಸಂಕಲ್ಪ ಮಾತ್ರದಿಂದ ಎಲ್ಲವನ್ನು ಮಾಡಬಲ್ಲ ನಾನು ಅವನನ್ನು ವಧಿಸಬಹುದು. ಆದ್ರೆ ಬ್ರಹ್ಮನ ವರ ಇದನ್ನೇ ಇಟ್ಟುಕೊಂಡು ನಾನು ಹೇಳ್ತಾ ಇದ್ದೇನೆ. ಆತನನ್ನು ಕೊಂದು ನೀವು ಭೂಲೋಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಅಧರ್ಮವನ್ನು ಅಳಿಸುವುದಕ್ಕೆ ಶಿಷ್ಟ ಪರಿಪಾಲಕರಾಗಿ ಬೇರೆ ಬೇರೆ ಕಡೆಯಲ್ಲಿ ನೀವು ಉಳಿಯಬೇಕು. ಆದಿತ್ತ ನನ್ನ ಮಾತು ಆದಿತ್ತಲ್ಲ ಮಗ. ಆದ್ರೆ ನೀವು ಒಬ್ಬರೇ ಹೋಗುವುದಲ್ಲ, ನಿಮ್ಮ ಜೊತೆಯಲ್ಲಿ ನಾನು ಜನ ಕಳಿಸ್ತೇನೆ. ಅದು ನಿಮಗೆ ಈಗ ಗೊತ್ತಾಗುವುದಿಲ್ಲ, ಹೊತ್ತು ಬಂದಾಗ ಗೊತ್ತಾಗ್ತದೆ. ಹೆಣ್ಣಾದಂತ ನೀವೇ ಆಗ್ಬೇಕೇ ಯಾಕೆ? ಹೆಣ್ಣಿನ ಜೊತೆಯಲ್ಲಿ ಗಂಡಿದ್ರೇನು? ಅದು ಯಾಕೆ ಬೇಕು ಅಂತ ಕೇಳಿದ್ರೆ ನಿಮ್ಮನ್ನು ರಕ್ಷಿಸುವುದಕ್ಕಲ್ಲ, ನಿಮ್ಮ ರಕ್ಷಣೆಯನ್ನು ತೋರಿಸುವುದಕ್ಕೆ ಪ್ರಪಂಚಕ್ಕೆ ಕ್ಷೇತ್ರವನ್ನು ನಿರ್ಮಾಣ ಮಾಡುವಂತಹ ಹೊತ್ತಿನಲ್ಲಿ ನಿಮ್ಮ 7 ಮಂದಿಯ ಕ್ಷೇತ್ರದಲ್ಲಿಯೂ ಕ್ಷೇತ್ರ ಬಾಲಕನಾಗಿ ನಿಲ್ತಾನೆ. ಆ ಕ್ಷೇತ್ರ ಬಾಲಕ ಯಾರು? ನಿಮ್ಮ ಅಪ್ಪ ನಾನೇ. ಆದ್ದರಿಂದ ನನ್ನ ಸಾನ್ನಿಧ್ಯವು ಅಲ್ಲಿ ಇರ್ತದೆ ಅಂತ ಹೇಳಿ ಲೆಕ್ಕ. ಆದ್ರಿಂದ ನೀವು ಬರೆಗೈಯಲ್ಲಿ ಹೋಗುವುದಲ್ಲ, ಅಸುರನನ್ನು ಕೊಲ್ಲುವುದಕ್ಕೆ ಹೋಗುವುದಲ್ವ. ಆ ಹೊತ್ತಿನಲ್ಲಿ ನೊಣವಾದ್ರೂ ಬಂದು ಕೂತಿತ್ತು. ಆದ್ರಿಂದ ಅದನ್ನು ನಾವು ಜಾಗೃತಿ ಮಾಡಿಕೊಳ್ಬೇಕು. ಆದ್ದರಿಂದ ಆಯುಧವನ್ನು ಕೊಡ್ತೇನೆ. ಆಯುಧ ಯಾಕೆ? ಅವನನ್ನು ಕೊಲ್ಲುವುದಕ್ಕೆ ಅಂತ ಹೇಳಿಲ್ಲ, ನಿಮಗೊಂದು ಭೂಷಣ. ಬರೆಗೈಯಲ್ಲಿ ಹೋಗಬಾರ್ದು. ನೀವು ಹೆದರಿಸಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೋಡಿದ್ರೆ ಅವರೇ ಹೆದರ್ತಾರೆ. ಹಾಗಲ್ಲ, ವಿಕಾರ ಅಲ್ಲ, ಭಯ ಭಕ್ತಿಯಿಂದ ಹೆದರ್ತಾರೆ. ನಿಮ್ಮನ್ನು ಕಂಡಾಗ ಕಾಮನೆ ಕಣ್ಣಿನಿಂದ ಕಾಣುವುದಕ್ಕಾಗುವುದಿಲ್ಲ, ಆರಾಧನಾ ಮನೋಭಾವದಿಂದ ಕಾಣಬೇಕು. ಆದ್ದರಿಂದ ನನ್ನ ಸಂಕಲ್ಪದಲ್ಲಿ ಹುಟ್ಟಿದಂತಹ ನೀವು ಮಾಡುವಂತಹ ಕಾರ್ಯಗಳಲ್ಲಿ ಧರ್ಮ ಇರಲಿ, ನೀತಿ ಉಳಿಯಲಿ, ಎಲ್ಲರಿಗೂ ಒಳ್ಳೆಯದಾಗುವ ಬಗ್ಗೆ ಚಿಂತಿಸಿ. ಮಗಳೇ, ಶೂಲ ಇದ್ದದ್ರಲ್ಲಿ ದೊಡ್ಡದು ನಿನಗೆ. ಯಾಕೆ ಹೇಳು? ನನ್ನ ಮುದ್ದಿನ ಮಗಳಾದಂತಹ ನೀನು ಮುದ್ದಿನ ಮಕ್ಕಳೇ. ಹಾಗಲ್ಲ, 7 ಮಂದಿಯಲ್ಲಿ ಮುದ್ದಿನ ಮಗಳು ಅಂತ ಹೇಳಿದಾಗ ಅವಳಿಗೆ ಮಾತ್ರ ಮುದ್ದು. ಹಾಗೆ 7 ಜಡೆ ಸೇರಿದಲ್ಲಿ ಜಗಳ ಇರಲೇಬೇಕು. ಆದ್ರಿಂದ ಅದು ಜಗಳ ಅಲ್ಲ, ಐಕ್ಯತಾ ಮನೋಭಾವವನ್ನು ಪ್ರಕಟಿಸುವಂತ ಸ್ನೇಹದ ಸಂದೇಶ. ಇಲ್ಲ, ನಿನ್ನನ್ನು ಮಾತಾಡಿಸ್ಲಿಕ್ಕೆ ನೀನು ಖಡ್ಗವನ್ನು ಹಿಡಿಯುವ ನೀನೇ ದೊಡ್ಡ ಖಡ್ಗ. ಕತ್ತಿ ಅಂತ ಹೇಳಿ ಒಳ್ಳೆದಾಗ್ತದೆ. ಕತ್ತಿ ಅಂತೇಳಿ ಸಾಮಾನ್ಯ ಭಾಷೆ ಆಗ್ತದೆ. ಖಡ್ಗವನ್ನು ಹಿಡ್ಕೊ ಮಗ. ಆತನ ವಧೆಗಾಗಿ ನಿನ್ನ ಪ್ರಮುಖ ಪಾತ್ರ ಇರಲಿ, ಉಪಪಾತ್ರವಾಗಿ ಬಾಕಿಯವರೆಲ್ಲ ಇರಲಿ. ಆದ್ದರಿಂದ ಪಾತ್ರಧಾರಿಯಾಗಿ ನೀನು ಆತನ ವಧೆಯನ್ನು ಮಾಡುವಲ್ಲಿ ಸಮರ್ಥಳಾಗು. ಎಲ್ಲರಿಗೂ ಶುಭವಾಗಲಿ, ಶುಭವಾಗಲಿ. ಸಹೋದರಿಯರೇ, ಅಪ್ಪನಿಂದ ಆಜ್ಞೆಯನ್ನು ಪಡೆದುಕೊಂಡಿದ್ದೇವೆ. ಹಾಗಂತ ಸಂಕಲ್ಪ ಮಾತ್ರವೇ ಇಳಿದು ಬಂದದ್ದೇ ಈ ಭೂಲೋಕಕ್ಕೆ. ದುರುಳನ ವಧೆಯಾಗಬೇಕಲ್ಲ, ಭಗವತಿ ಏನೇ ಮಾಡುವುದು? ತರಿಸಿ ವಿದ್ಯೆಯ ರೂಪವನ್ನು ನಾರವಿರದೆ ನಾರಿಗೆ ವಂಚಿಸಿ ಹರಿಯ ಚಕ್ರವ ಪಡೆವೆನ್ನುವ ಹೊಲಗಳನ್ನು ಹರಿಯ ಚಕ್ರ ಪಡೆವೆನ್ನುವ ಹೊಲಗಳನ್ನು ಕರಿದು ವಿದ್ಯೆಯ ರೂಪವನ್ನು ನಾಳೆ ಬಿಡದೆ ದಾರಿಗಳನ್ನು ಪರಮೇಶ್ವರಿ ಭಗವತಿ ತಂದೆ ಹೇಳಿದಂತ ಮಾತು ಶಕ್ತಿಯಿಂದ ಆದಂತ ಕಾರ್ಯವನ್ನು ಯುಕ್ತಿ ಬೆಳೆಸಿ ಮಾಡಿ ಎಂಬುದಾಗಿ, ಯುಕ್ತಿ ಯಾವ ರೀತಿಯಲ್ಲಿ ಎಂಬುದಾಗಿ ಆಲೋಚಿಸಿದಾಗ ದಾರಿಕಾಸುರನ ಮುಂದೆ ವೃದ್ಧೆಯಾಗಿ ಹೋಗಿ ಅವನಲ್ಲಿರುವಂತಹ ಚಕ್ರವನ್ನು ನಾನು ಪಡೆದುಕೊಂಡು ಬರುತ್ತೇನೆ. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಾಗುತ್ತದೆ. ಖಂಡಿತವಾಗಿ ಇದ್ದೇ ಇರ್ತದೆ. ಹಾಗಾದ್ರೆ ಮುದುಕಿಯಾಗಿ ಈಗಲೇ ಹೊರಡುತ್ತೇನೆ. ಸಹೋದರಿಯರೇ, ಭಗವತಿ ರೂಪಾಂತರವನ್ನು
ಬಂದಿದ್ದಾಳೆ. ಸರಿ. ಆಕೆಗೆ ಸಹಕಾರಿಗಳಾಗಿ ನಾವು ಸೋಳಿತಾಮೃತ ಸರ್ವಣ ಭಿಕ್ಷೆಯ ನೀಡಿರಲ್ಲ ಈ ಬದುಕಿಗೆ, ಭಿಕ್ಷೆಯ ನೀಡಿರಲ್ಲ ಈ ಬದುಕಿಗೆ, ಭಿಕ್ಷೆಯ ನೀಡಿರಲ್ಲ. ಇಲ್ಲದಿದ್ದೇ ಕೊಚ್ಚಿಗಧಾರ ಭಿಕ್ಷೆಯ ನೀಡಿರಲ್ಲ ಈ ಬದುಕಿಗೆ, ಭಿಕ್ಷೆಯ ನೀಡಿರಲ್ಲ ಭಿಕ್ಷೆಯ ನೀಡಿ. ಜಯ ನಮೋ ಶ್ರೀಹರಿ, ನೀನೇ ಕಾಪಾಡು ತಂದೆಯೇ. ಭವತಿ ಭಿಕ್ಷಾಂದೇಹಿ, ಯಾರಾದ್ರೂ ಏನನ್ನಾದ್ರೂ ಕೊಡಿರಪ್ಪ. ನನಗೆ ಎದ್ದು ನಿಲ್ಲುವುದಕ್ಕೆ ಕೈಕಾಲಲ್ಲಿ ಶಕ್ತಿ ಇಲ್ಲ. ಈಗಲೂ ಇನ್ನೊಂದು ಗಳಿಗೆಯಲ್ಲೋ ಬಿದ್ದು ಸಾಯುವ ಸ್ಥಿತಿಯಲ್ಲಿ ನಾನಿದ್ದೇನೆ. ಸಾಯುವುದಕ್ಕೆ ಹೊರಟಂತ ನನಗೆ ಏನನ್ನಾದರೂ ಕೊಟ್ಟು ಪ್ರಾಣವನ್ನು ಉಳಿಸಿ ಪುಣ್ಯವನ್ನು ಕಟ್ಟಿಕೊಳ್ಳಿರಪ್ಪ. ನನಗೆ ಇಂಥದ್ದನ್ನೇ ಕೊಡಿ ಅಂತ ನಾನು ಕೇಳುವುದಿಲ್ಲ. ನನಗೆ ಹಾಲು ಆಗುತ್ತದೆ, ಹಣ್ಣು ಆಗುತ್ತದೆ, ಅನ್ನವೂ ಆಗುತ್ತದೆ, ಹಣವೂ ನಡೀತದೆ. ನೀವೇನನ್ನು ಕೊಟ್ಟರು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನಪ್ಪ. ಯಾರೋ ಒಬ್ಳು ವಿಲಾಸ ಇಲ್ಲದ ಮುದುಕಿ ಭಿಕ್ಷೆಗಾಗಿ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿಯುವುದು ಬೇಗ. ಶ್ರೀಹರಿಯ ಮಗಳಾದ ಶ್ರೀದೇವಿಯೇ ನಮ್ಮ ಹತ್ತಿರ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿದು ಏನನ್ನಾದ್ರೂ ಕೊಡಿರಪ್ಪ. ನನಗೆ ನೀವು ಭಿಕ್ಷೆಯನ್ನು ಹಾಕುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಇಷ್ಟಾರ್ಥಗಳು ಈಡೇರ್ತವೆ. ಮನೆಗಟ್ಟುವ ಆಸೆ ಇರುವವರಿಗೆ ಮನೆಗಟ್ಟುವ ಯೋಗ ಬರ್ತದೆ. ಮದುವೆ ಆಗದೆ ಇರುವಂತಹ ಹೆಣ್ಣಾಗಲಿ ಗಂಡಾಗಲಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಅನಾರೋಗ್ಯದಿಂದ ಬಳಲುತ್ತಾ ಇದ್ದವರಿದ್ರೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಏನಾದ್ರೂ ಕೊಡಿರಪ್ಪ. ಇಲ್ಲದವರು ಏನನ್ನು ಕೊಡದಿದ್ರು ಚಿಂತೆ ಇಲ್ಲ, ಇರುವವರು ಮಾತ್ರ ಕಡಿಮೆ ಮಾಡಬೇಡಿ. ನನಗೆ ಹೊಸತ್ತು ಆಗುತ್ತದೆ, ಹಳೆಯದ್ದು ಆಗುತ್ತದೆ, ಎಷ್ಟದ್ದು ಕೊಟ್ಟರು ನಡೀತದೆ. ಇಲ್ಲಿಂದಲೇ ಪ್ರಾರಂಭ ಮಾಡಿದೆ. ಏನಾದ್ರೂ ಕೊಡಿರಪ್ಪ. ಹತ್ತನ್ನು 20 ಸುತ್ತು ತಿರುಗಿಸಿ. ನನಗೆ ಶಬ್ದ ಬರುವಂತದ್ದೇ ಹಾಕಬೇಕು ಅಂತ ಏನಿಲ್ಲ. ಶಬ್ದ ಬರೋದು ಹಾಕಿದ್ರೆ ತುಂಬಾ ಒಳ್ಳೆಯದು. ಹೌದೌದು, ಶಬ್ದ ಬರುವುದು ಹಾಕಿದ್ರೆ ಶಬ್ದ ಮಾಲಿನ್ಯ ಆಗುತ್ತದೆ. ಹಾಗಾಗಿ ಅದರಲ್ಲಿಯೂ ನೀಲಿದ್ದುಂಟು, ಹಸಿರಿದ್ದುಂಟು, ಅಂಥದ್ದೆಲ್ಲಾದ್ರೆ ಮತ್ತೂ ಒಳ್ಳೆಯದು. ಇನ್ನೊಂದು ಗುಲಾಬಿದ್ದಿತ್ತು, ಅದಾದ್ರೆ ಇನ್ನೂ ಒಳ್ಳೆಯದು. ಇದ್ರೆ ಹಾಕಿ, ಯಾರ ಕೈಕಾಲು ಇದ್ರಾದ್ರೂ ಬದಲಿಸುವ ವ್ಯವಸ್ಥೆ ಮಾಡ್ತೇನೆ. ಮತ್ತೆ ಈಚೆ ಹೋಗಿ ಮತ್ತೆ ಆಚೆ ಹೋಗ್ತೀನಿ. ಏನಾದ್ರು ಕೊಡಿರಪ್ಪ.
ಎಲ್ಲ ಪರಿಚಯ ಪರಿಚಯವರಿಜ್ಜಿ ಯಾನು ಒಲ್ಪದೈ ಪಂಪೆ ಎಲ್ಲ ಕಥೆನ ಸರಿಯಾದ ಪಂಪೆಗೆ ಅಲ್ಲೇ ಒಂದು ದಿನ ಬಳ್ಳಿ ಬಟ್ಟೊಡನೆಲ್ಲ ಸಹೋದರರು ಲೋಕ ಕಲ್ಯಾಣ ಮಲ್ಪರೆಗೂ ಓಡಾದು ಲೋಕ ಸಂಚಾರ ಮಲ್ಪರೆಗೂ ಓಡಾದು ಭೂಲೋಕಗೂ ಜತ್ತು ಬತ್ತಿರಿಗೆ ಬೋಂಟೆನ ದೇರಿಯರಿಗೆ ಅವೇತೋ ಕಾಡಿನ ಬಗ್ಗಿಯರಿಗೆ ಬೋಂಟದೇರ ನೆಂಚಿನ ಅರಿಗೆ ಬಚ್ಚಲ ಪರ ಶುರುವಾಣ ಬೆಗರು ಬರೆಯರ ಶುರುವಾಣ ಒಂಜೆ ಮರತ ಮುದೆರಡು ಕುಲ್ದು ಪರ 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 ಕಿರಮೆರ ಶುರುವಂತೀರಿ ಕಿರಿತದೊಳಗ ಅರ್ನ ಉಗುರುಡೆ ಪೂರ ಕುರೆ ಭಸ್ಮ ಬೆಗರಿ ಪೂರ ಈಚೆತ್ತು ದಪ್ಪ ಬರ್ತದೆ ಅವೇನು ಪೂರ ಸೀಂತದೆ ಅಂಗೈಕ್ ಬಾಡಿಯರಿ ಮುದ್ದೆ ಮಲ್ತೀರಿ ಒಂಜಿ ಉಂಡೆ ಮಲ್ತೀರಿ ಗುಳಿಗೆ ಮಲ್ತದು ವಾಯ್ತಲಕ್ಕಿ ದಕ್ಕದ ಮಗ ಐದು ಬುಟ್ಟಿನ ಯಾನು ಐದು ಬುಟ್ಟಿನ ಯಾನು ಗುಳಿಗೆ ಬುಟ್ಟಿನಂಚಿನ ಯಾನು ಗತಿಗೂ ಹೋಗ್ತದಂತೆ ಏನಾದ್ರು ಬುಟ್ಟಾಯ ಬಂದಿನಂಚಿನ ಗೇರನೆ ಇಪ್ಪಂದ್ರೆ ಸುತ್ತ ತೂಯೆ ತೂದನಗ ಎನ್ನ ಕಣ್ಣಿಗೆ ಗೋಚರ ಇಡೀ ಸಹೋದರರು ಕೈತಡೆ ಪೋಯೆ ಉದಾಗು ಬೂರಿಯೆ ಅಪಗ ಲೆತ್ತು ಬಂಡೆಯ ಆಮೇಲೆ ಸುದ್ದಿಜಿ ಒಂದೇ ಗೊತ್ತಾನೆ ಬಾಲೆ ಮಗಾದು ಬಂಡೇರಿ ಅದು ಗೊತ್ತದು ಎನ್ನ ಸೃಷ್ಟಿಗೆ ಆರೇಪಣದ ನಿಗಂಟಾಂಡಿ ತಾಯಿದೇವರ ಎನ್ನ ಸೃಷ್ಟಿ ಮಾಡ್ತಾರಂದಕ್ಕೆ ಎನ್ನಗ ಧರ್ಮ ರಕ್ಷಣೆಗೆ ಮಾಡಾದು ಈ ಪುಟ್ಟಿಯ ಮಗ
ಗುಳಿಗೆ ಬಂಪಿನಂಚಿನ ಬುಧರು ನಿನ್ನ ಆಂಡು ಬಡವರ ಶುರುವಾಡ ದೇವರಡ ಕೇಂದ್ರ ದೇವರ ಬಡ ಒಂದುಂಡು ದಾದಾಂಡಲ ತಿಳಿಯರೆ ಕೊರಲೆ ಎಂದು ಪಂಡೆ ಆತ ಬರ್ತದು ಬಂಜಾರ ಉಲಿಯರೆ ಕೊರಿಯರಿ ಅಲ್ತು ಬಿದ್ದಾಯಿ ಭೂಲೋಕಗೂ ಜತ್ತು ಬತ್ತದು ಅವೇತೋ ಕಡೆದು ಧರ್ಮ ರಕ್ಷಣೆ ಮತ್ತೊಂದು ಬತ್ತೆ ಈ ಉದಯಗಿರಿಕ ಬತ್ತಾನಗ ದಾದನಾಗುತ್ತದೆ ಬಚ್ಚನೆ ನಿದ್ರೆ ಮಲ್ಕೊಳ್ಳೋದು ಮನಸ್ಸಾಗ್ತದೆ ನೆಟ್ಟ ಜಪ್ಪುನ ತುಳಾರು ದೂರಡು ತೋಜುಂದೊಂಜಿ ಮಲ್ಲ ಬೆಟ್ಟ ಆ ಬೆಟ್ಟಗ ಮಂಡೆ ದಾಯಗ ಎತ್ತರದ ಜಾಗೆಡೆ ಮಂಡೆ ಎತ್ತನ ಮಂಡ ನಿದ್ರೆ ಕೊರ್ಲಿಡುವ ಗುಣಿಗೆ ಅವಾಗ ನಾನು ಎನ್ನ ರಡ್ಡು ಕಾರಣ ಓದಿದ್ದೀನಿ ಸುತ್ತಲ ತುದಾನಗ ಅಲೆ ತೋಜುನಂತ ಕಟಲ್ಗೆ ರಡ್ಡು ಕಾರಣ ಪಾಡು ದಾಯಗ ಕಾರು ರಡ್ಡು ತಂಪಾನಗ ಎಡ್ಡಾನ ನಿದ್ರೆ ಬರ್ಪುಣಿಗೆ ಕಳಮಲ್ಪುಜಿ ಗಟ್ಟ ಗಂಜಿತಾರೆ ರಡ್ಡು ಕಾರಣ ಕಡಲ್ಗೆ ವಾರು ಚಪ್ಪಲ್ ಸಹೋದರಿಯರೇ, ದುರುಳ ಗಾಡಿಗಳನ್ನು ವಹಿಸಬೇಕೆನ್ನುವ ಹಾಗೆ ಉದ್ದೇಶವನ್ನು ಇರಿಸಿಕೊಂಡಂತ ನಾವುಗಳು ಶೋಣಿಕಾಪುರದ ಹಾದಿಯನ್ನೇ ಮುಂದಿರಿಸಿಕೊಂಡು ಬಹುದೂರವಾಗಿ ಸಾಗಿ ಬಂದಿದ್ದೇವೆ. ದಾರಿ ಮಧ್ಯದಲ್ಲಿ ದೀರ್ಘದೇಹಿಯೊಬ್ಬ ಘಟ್ಟಕ್ಕೆ ಶಿರವನ್ನು ಇರಿಸಿದ್ದಾನೆ, ಸಮುದ್ರಕ್ಕೆ ಕಾಲನ್ನು ಚಾಚಿದ್ದಾನೆ. ಶಕ್ತಿ ಸ್ವರೂಪಿಣಿಯಾದಂತಹ ನಾವುಗಳು ಇದನ್ನು ದಾಟಿ ಮುಂದಕ್ಕೆ ಹೋಗುವ ಹಾಗಿಲ್ಲ. ಎಬ್ಬಿಸುವಲ್ಲಿ ಒಂದು ಪ್ರಯತ್ನವನ್ನು ಪಡ್ತೀರೋ? చెత్త సయ్యాల గుడ్పుజ ఉమిలు ఒల్ప పాటల ఉమిలు ಸಹೋದರಿ, ಎದ್ದೇಳುವರೆ ಕಾಣುವುದಿಲ್ಲ. ನಿದ್ದೆ ಬಂದವರನ್ನು ಎಬ್ಬಿಸಬಹುದು, ನಿದ್ದೆ ಬರುವ ತೆರದಲ್ಲಿ ನಟಿಸುವವರನ್ನು ಯಾವ ಕಾಲಕ್ಕೂ ಎಬ್ಬಿಸುವುದಕ್ಕೆ ಸಾಧ್ಯವಿಲ್ಲ. ವೈಕುಂಠದಿಂದ ಹಿಡಿದು ಬರುವಂತಹ ಹೊತ್ತಿಗೆ ಅಪ್ಪ ಕೊಟ್ಟಂತಹ ಶಕ್ತಾಯುಧವೇ ನಮ್ಮ ಬಳಿ ಇದೆ. ಇದನ್ನೇ ಸ್ಪರ್ಶಿಸಿ ಇದನ್ನು ಎಬ್ಬಿಸಿ ಬಿಡೋಣ ಅಂತ ನಿಖಲ ತಂಕನೆ ಮೆಕ್ಕಡೆ ಇಜ್ಜಿ ನಾನು ಎನ್ನಾತಿಗೆ ಯಾರು ಜತ್ತಿ ಪುರಂಜನ ಈ ಬರ್ತರು ಏನನ್ನು ಕುಟ್ಟುದು ಮೆಂತವ ನಿದ್ರೇನ ಹಾಲು ಮಾಲ್ಕಂದ ಪಾಪವ ಪುಣ್ಯಕ್ಕೆ ಗೊತ್ತಿದ್ದ ಯಾಕೆ ಕಣ್ಣರನ್ನು ಅಂಡ ಎಡ್ಡೆ
ಇಜ್ಜಿನಾಂಡ ಒರ್ತೀನಿ ಆ ನೀರಿಗೆ ಮುಕ್ಕದು ಬೀಜದಕ್ಕೆ ದಾರಿಯೊಳೇನು ಕಾರಣ ಮಲಗಿ ವಿಕಾರ ಸ್ವರೂಪಿಯೇ ನೀ ಗೊಬ್ಬೆ ಹೊಡೆಯುವುದು ಯಾಕೆ? ಎನ್ನ ಸ್ವಭಾವ ಅಂತ ಸ್ವಭಾವ ಅಯ್ಯ ಸಾವಿರಾರು ಮಂದಿ ಹಾದು ಹೋಗುವಂತ ದಾರಿ ಇದು. ದಾರಿಗೆ ಅಡ್ಡಲಾಗಿ ಮಲಗಿದೆಯಲ್ಲ ಎಂಟು ಸಾರ್ವಜನತ ಅಗತ್ಯಜ್ಜಿ ಹಾ. ಯಾನೋರಿ ಜೆತ್ತನ್ನ ದಾರಿ ಇರುವುದು ಮಲಗುವುದಕ್ಕ ಎಂಟು ಜಪ್ಪರನೆ ಅವು ಯಾರು ಸಾಧಿಂದ ಲೋಕದ ರೂಢಿ ಹೇಗೆ ಎಂಚ ದಾರಿ ಇರುವುದು ಹೋಗುವುದಕ್ಕಾಗಿ ಹಾಗಾಗಿ ದಾರಿಯಲ್ಲಿ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ನೀ ಅಡ್ಡಲಾಗಿ ಮಲಗಿದ್ದು ಅದಕ್ಕಾಗಿ ನಿನ್ನನ್ನು ಎಬ್ಬಿಸಿದ್ದು ಎಬ್ಬಿಸಿದ ಆ ಕ್ಷಣದಲ್ಲೇ ಅಹಂಕಾರದಿಂದ ವರ್ತಿಸುತ್ತಾ ಇದ್ದು ಇದನ್ನೆಲ್ಲ ಬಿಟ್ಟು ಬಿಡು ಯಾರು ನೀ ಎಲ್ಲಿಂದ ಬಂದದ್ದು ಅದಕ್ಕಾಗಿ ಬಂದದ್ದು ನಿನ್ನ ಪೂರ್ತಿ ವಿಳಾಸವನ್ನು ಹೇಳು ಗುಳಿಗೆ ಬಂದಿರಂಚಿನ ಪುದರಿಯನ್ನ ಧರ್ಮ ರಕ್ಷಣೆಗೆ ಓಡಾದು ಭೂಲೋಕಗೂ ಜತ್ತವತ್ತಿನಾಯ ಬಚ್ಚರಾಯನಂಚಿನ ಗೊತ್ತುಳು ಈ ಜಾಗಡಿ ಅನುಜತ್ತಿದೆ ನಾ ನಿಕ್ಕಲು ಮಲ್ತಿನವು ತಪ್ಪು ಎನ್ನ ಕಾರು ಗೊತ್ತೋಡಿದ್ದು ಅನ್ನಂತ ಇಜ್ಜಿಂದಾಂಡ ಓರಿಯನಲ್ಲ ಬೋಹಾರ ಬಿಡ ಏನ್ ಮಾಡ್ತೀಯ ಬೀಜಾದು ದಕ್ಕೆ ಮೊರಂಟೆ ದಕ್ಕಿಲಕ್ಕ ಈ ವರ್ತನೆಯ ಕಾರಣ ಅಜ್ಞಾನ ಸುಜ್ಞಾನದ ಬೆಳಕನ್ನು ಕರುಣಿಸುವುದರ ಮುಖೇನವಾಗಿ ನಮ್ಮ ವಿಶ್ವ ವಿರಾಟ್ ರೂಪವನ್ನೇ ತೋರಿಸಿಬಿಡೋಣ. ಶರಣಮ್ಮ ತಾಯೇ ಶಂಕರಿಯೇ ನೀನು ಕರುಣಾವ ನಿರಿಸಿ ಪೊರೆಯಬೇಕಮ್ಮ ಶರಣಮ್ಮ ತಾಯೇ ಶಂಕರಿಯೇ ಬರುವೆದ ನಿನ್ನೋಟ ನಿಲ್ಲುವೆ ಬರುವೆದ ನಿನ್ನೋಟ ನಿಲ್ಲುವೆ ಆ ಗುರುಳನೆ ಕುಲುಗಡೆ ಮಾತಾರ ಕೆತ್ತುವೆ ಶರಣಮ್ಮ ತಾಯೇ ಶಂಕರಿಯೇ ಶಂಕರಿ ಜಯ ಜಯ
ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಪ್ಪೇ ಓ ಅಪ್ಪೇ ಏನು ಅಪ್ಪೇ ನಿಖಲು ತಾನೆ ನಿಖಲ ಸಾಮರ್ಥ್ಯ ತಾನೆ ಪಡೆದು ತೆರೆಯಂದೆ ನಿಖಲ ನಾನು ನಿಂದನೆ ಮತ್ತೆ ಬಾಯ್ಬತ್ತಿ ಲೆಕ್ಕ ಪಾತೇರಿಯೇ ದಂಡನ ಒಬ್ಬರ ದುಮ್ಮಾದು ಬತ್ತೆ ಅಪ್ಪೇ ಸಾಧಿನ ಬನ್ನಗ ಒಂಜಿ ಪರಬು ತಿಕ್ಕಿಂದೆ ಆ ಪರಬುದು ತೂದಾನಗ ನಿಕ್ಲೆಗೆ ತೂದಾನಗ ನಿಕ್ಲೆಗೆ ತಾದನ ಒಂಜಿ ಅವಿನಾಭಾವ ಸಂಬಂಧ ಉಂಡು ಬಂಪಿನವು ಹೋಗಿದ ಬರೋದುಂಡು ಏನೋಗು ತಿಕ್ಕಂಡು ಅಪ್ಪೇ ಯಾನು ಮಂತಿನವು ತಪ್ಪಾಡೆ ಎಂಕ್ ಕ್ಷಮೆ ಕೊರ್ಲಪ್ಪೆ ಕ್ಷಮೆ ಕೊರ್ಲೆ ಕ್ಷಮೆ ಕೊರ್ಲೆ. ಅಯ್ಯ ಹುಡುಗ ನಾವು ಹೊರಟು ಬರುವ ಬಲವಾದಂತಹ ಕಾರಣವೇ ಅಯ್ಯ ಗುಡಿಗ ಅಪ್ಪ ಹರಣಗಡೆ ಎಂಬುದಾಗಿ ನಿನ್ನನ್ನೇ ನೀನು ಪರಿಚಯಿಸಿಕೊಂಡೆ ನಾವ್ಯಾರು ಎನ್ನುವಂಥದ್ದು ನಿನ್ನದು ಪ್ರಶ್ನೆ. ಅಂದಪ್ಪೆ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ ಮಕ್ಕಳೇ ಇದ್ದೇವೆ. ಓಹೋ ಜಲದುರ್ಗಿಯರು ಎನ್ನುವ ಏನು ನಾರಾಯಣ ದೇವರ ಪುದರ್ವನ್ನಗೆ ಎಂಕಿನಪ್ಪ ನಾನು ಇಸಗ ದೇವರ ನಮಗೆ ನಾರಾಯಣ ದೇವಿ ಸತ್ಯನಾರಾಯಣ ದೇವಿ ನನ್ನ ಗಣಯ ಹರಿಹರರಲ್ಲಿ ಭೇದ ಇಲ್ಲ. ಆಹಾ. ಜಲದುರ್ಗಿಯರು ಎನ್ನುವ ಹಾಗೆ ನಮ್ಮ ಶುಭನಾಮಧೇಯಗಳು. ಓಹೋ ಈ ದಾರಿಯಲ್ಲಿ ಬರುತ್ತಿರುವಂತಹ ವೇಳೆಯಲ್ಲಿ ವೃದ್ಧೆಯರುಗಳನ್ನು ಕಂಡೆ ಎನ್ನುವಂತ ಮಾತನ್ನು ಹೇಳಿದೆ ಅಲ್ಲ. ಅಪ್ಪ ಎಲ್ಲ ಪುದರ್ ಪರಮೇಶ್ವರ ಓ ಈ ರತ್ತೆ ಅವಳು ವೃದ್ಧೆಯರುಗಳನ್ನು ಕಂಡೆ ಎನ್ನುವಂತ ಮಾತನ್ನು ಹೇಳಿದೆ ಅಲ್ಲ. ಅಂದೆ ಅವಳು ಬೇರೆ ಯಾರು ಅಲ್ಲ, ಯಾವ ನಮ್ಮಲ್ಲೇ ಓರ್ವಳಕ್ಕೆ ರೂಪಾಂತರವನ್ನು ಹೊಂದಿಸಾಗಿದ್ದಾಳೆ. ಈ ದಾದವಂತರಪ್ಪೆ ನಿಖುಲ ಈತು ಕೊನ್ನಲ್ಲ ಹೌದು ನಗ ಪರಪ್ಪು ಹೌದಾ ಎಂತ ರೂಪಾಂತರವನ್ನು ಹೊಂದಿಸಾಗಿದ್ದಂತೆ ಹೇಳಿ ಸಮಾವೇಶ ಹಾಗಂತಲೇ ಭಾವಿಸಿತ್ತು. ಆ. ಈ ರೀತಿಯಾಗಿ ಹೋಗುವುದಕ್ಕೆ ಬಲವಾದಂತಹ ಕಾರಣವೇ ಉಂಟು. ನಾಲಪ್ಪೆ ವರ್ತಮಾನ ಕಾಲದಲ್ಲಿ ಆ. ಶೋಣಿತಾಪುರದಲ್ಲಿ ಆ. ದುರುಳ ದಾರಿಗನೆನ್ನುವಂತಹ ರಕ್ಕಸನೋರ್ವ ಆ. ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಾರೆ. ಮೊದಲಾಗಿ ನಾನು ಪೂರ್ತಿ ಹೇಳುದನ್ನು ಕೇಳು, ಅವಳ ಮತ್ತೆ ಎಲ್ಲ ಹೇಳು. ಅವಳ ದುರುಳನ್ನು ವಹಿಸಬೇಕೆನ್ನುವಂತ ಉದ್ದೇಶದಿಂದ ಆ. ಈ ದಾರಿಯಲ್ಲಿ ಸಾಗಿ ಬಂದವರು ನಾವು. ಅಂದೆ? ಆ. ನೀನೊಂದು ಮಾತನ್ನು ಹೇಳಿದೆಯಲ್ಲ, ನಾಲಪ್ಪೆ ನೀನು ಈ ಭೂಲೋಕಕ್ಕೆ ಇಳಿದದ್ದು ಆ. ಧರ್ಮ ರಕ್ಷಣಾ ಕಾರ್ಯಕ್ಕಿಂತ. ಧರ್ಮ ರಕ್ಷಣೆಗೆ ಮಾಡೋದು ನಮ್ಮ ಈ ಧರ್ಮ ರಕ್ಷಣಾ ಕಾರ್ಯದಲ್ಲಿ ಆ. ನೀನು ಕೈ ಜೋಡಿಸಿದೆ ಎಂದಾದರೆ ಆ. ದುರುಳ ದಾರಿಗಳನ್ನು ಸಂಹರಿಸಿ ಆ. ರಕ್ತದ ಔತಣವನ್ನು ನಿನಗೆ ಉಣಬಡಿಸುತ್ತೇವೆ. ಆ. ಬರುವೆಯ ಗುಡಿಗ ನಮ್ಮ ಜೊತೆ. ಅಪ್ಪ ಇನ್ನ ಮಾತಾಡೋದಕ್ಕೆ ಮನಸ್ಸಿಗೆ ಭಾರಿ ಸಂತೋಷ ಅಂದ್ ಇರಿದ್ದೊಟ್ಟಿಗೆ ಏನು ಬರ್ಪೆ ದಾಯಗೆ ಧರ್ಮ ರಕ್ಷಣೆ ಮಂತರಿಗೆ ಓಡೋದು ಮಾತ್ರ ಈ ರೋಜು ಪಾತೆರನ್ನು ಬಂಡರು ಪರಿಯರೆ ಕೊರ್ಪೆ ತಿನಿಯರೆ ಕೊರ್ಪೆ ಅಂದ್ರೆ ಕೇವಲ ಐದು ಮಾತ್ರ ಗುಳಿಗೆ ಬರ್ಪಿನತ್ತು ಎನ್ನ ಉದ್ದೇಶ ಒಂದೇ ಧರ್ಮ ರಕ್ಷಣೆ ಮಲ್ಕೊಡು ನಿಕ್ಕುವಟ್ಟಿಗೆ ಯಾನು ಏಪಲೊಪ್ಪೆ ನಿಕ್ಕುವ ಒಟ್ಟಿಗೆ ನನ್ನ ಸೇರವಲ್ಲ. ಅಯ್ಯ ಗುಡಿಗ, ಓ ನಿನ್ನ ಮಾತನ್ನು ಹೇಳಿ ಸಂತೋಷ ಭರಿತರಾದೆವು. ಹಾಗಂತ ತಡ ಮಾಡುವುದಲ್ಲ, ಎಲ್ಲವರು ಒಂದಾಗಿ ಶೋಣಿತಾಪುರದತ್ತ ಸಾಗೋಣ. ಬಂದು ಸೇರಿದ
ಲೋಕವಿದಿತವಾದಂತಹ ಸತ್ಯವೇ ಹೌದು. ಅಜನವರ ಫಲ. ಆದುದರಿಂದಲೇ ಸುರರ ಪಕ್ಷಪಾತಿಯಾಗಿ ಬಂದಂತಹ ಹರಿಯ ಜೊತೆಯಲ್ಲಿ ಖಡ್ಗಿಯಾದವರವನ್ನು ಕೊಟ್ಟೆ. ಹರಿಯ ಕರದಾಯ್ದ ಸುದರ್ಶನ ಸೆಳೆದುಕೊಂಡವನು ನಾನು. ಮತ್ತೆ ಆಲೋಚಿಸಿದೆ, ಅದನ್ನು ನಾನು ಧರಿಸುವುದಕ್ಕಿರುವುದಲ್ಲ, ಪೂಜಾ ಮಂದಿರದಲ್ಲಿರಿಸಿ ಅನವರತವು ಆರಾಧಿಸುವುದಕ್ಕಿರುವುದು ಎಂಬುದಾಗಿ. ಆದುದರಿಂದಲೇ ತ್ರಿಸಂಧ್ಯಗಳಲ್ಲಿ ಬಿಂದು ಶುಚಿರ್ಭೂತನಾಗಿ ನಿತ್ಯವೂ ಆರಾಧಿಸುವುದು ನನ್ನ ಪರಿಪಾಠ. ನೋಡುತ್ತಿದ್ದಂತೆ ನಡುವತ್ಯಾರದ ಹೊತ್ತು ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಸಾಗುತ್ತೇನೆ, ನೋಡೋಣ. ಹರಸಿದ ಅಸುರೇ ಅರುಪುನಾರು ಬಂದಿಗೆ ಅರುಪುನಾರು ಬಂದಿಗೆ ಎಂಬ ಹರಿಗಳ ನದಿಯಲ್ಲಿ ಸ್ನಾನವನ್ನು ಮಾಡುವುದಕ್ಕೆ ಬೇಕಾಗಿ ಹೊರಟನಿಂದಂತಹ ವೇಳೆ ಕೇಳಿಸಿದಂತಹ ಗದ್ಗದಿತವಾದಂತಹ ಸ್ವರ. ಏನಾದರೂ ಗಡಿರಪ್ಪ, ಏನಾದ್ರೂ ಕೊಡಪ್ಪ. ಹಿಂತಿರುಗಿ ನೋಡಿದ್ರೆ ಹಣ್ಣು ಮುದುಕಿ, ಕೂದಲುಗಳು ಬೆಳ್ಳಿಯ ಸರಿಗೆಯವಂತಾಗಿ ಹೋಗ್ತದೆ, ಮುಖ ಸುಕ್ಕುಗಟ್ಟಿದೆ, ಕಣ್ಣು ಪಾತಾಳಕ್ಕಿಳಿದಿದೆ, ದೇಹ ಕೃಶವಾಗಿದೆ. ದೇಹವನ್ನಾಧರಿಸುವುದಕ್ಕೆ ನಿನ್ನ ಕಾಲುಗಳಿಗೆ ಶಕ್ತಿ ಸಾಲದೆ ಊರುಗಾಲನ್ನೇ ಆಧಾರವನ್ನಾಗಿರಿಸಿರುವೆ. ಯಾರು ನೀನು? ಎಲ್ಲಿಯಿಂದ ಬಂದೆ ಹೇಳು? ನನ್ನನ್ನು ಕೇಳೋ ನೀನ್ಯಾರಪ್ಪ? ಅಸುರೇಂದ್ರದವರಿಗ ಅಸುರೇಂದ್ರ ಲಾಲಿಸಿ ಹಿಂದೆಯ ತಾಯ ಹಸುರಿಯೋದ ಹಿಂದಿನ ತಾಯ ಹಸುರಿಯೋದ ಎಸೆ ಬಂದಲೆಯ ಇತ್ತು ಕಾದಿನ ಈ ಎಸರ ಮೊಲೆಯ ಇತ್ತು ಸಾಕಿದೆ ನಾನು ಖುಷಿಯಲ್ಲ ತಿನ್ನಾರಿ ಅಸುರೇ ಮಾತಾಡುತ್ತಿರೋ ನೀನು ದಾರಿ ಕನಕಂದ ಮಗನೇ. ಈ ಜೀವಿತಾವಧಿಯಲ್ಲಿ ಇನ್ನೊಮ್ಮೆ ನಿನ್ನನ್ನು ಕಾಣ್ತೇನೆ ಅನ್ನುವ ಭರವಸೆಯೇ ನನಗಿರ್ಲಿಲ್ಲಪ್ಪ. ಇನ್ನೊಮ್ಮೆ ಎಂದಾದರೆ ಮೊದಲೊಮ್ಮೆ ನೀನು ಕಂಡಿರಲೇಬೇಕಲ್ಲ. ನೋಡಿದ್ದೇನಲ್ಲ, ಎಲ್ಲಿ, ಹೇಗೆ, ಯಾವಾಗ? ನಿನ್ನ ಜೀವನದ ಬಗ್ಗೆ ನಿನಗೆ ತಿಳಿದದ್ದಕ್ಕಿಂತ ಹೆಚ್ಚು ನನಗೆ ಗೊತ್ತುಂಟಪ್ಪ. ನನ್ನ ಜನ್ಮ ವೃತ್ತ ಅಂತ ಏನು ತಿಳಿದಿರುವೆ ನೀನು? ನಿನ್ನ ಜೀವನದ ಬಗ್ಗೆ ನಿನಗೆಲ್ಲ ಗೊತ್ತುಂಟ ಮಗನೇ. ಬುದ್ಧಿ ಬಂದ ಆರಂಭದಿಂದ ಇಂದಿನವರೆಗೆ ತಿಳಿಯಬಲ್ಲೆ. ಎಲ್ಲ ತಿಳಿದಿದೆ. ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತುಂಟಪ್ಪ? ಇನ್ನೊಮ್ಮೆ ಆ ಪ್ರಶ್ನೆಯನ್ನು ಕೇಳಬೇಡುವುದು. ಏನು ಮಗ? ಆ ವಿಷಯದಲ್ಲೇ ನಾನು ದೌರ್ಭಾಗ್ಯವಂತ. ಪ್ರಸವಿಸಿದ ಕ್ಷಣದಲ್ಲೇ ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಇದ್ದಿದ್ದಳಂತೆ. ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ. ನಿನ್ನ ತಾಯಿ ಯಾರು ಅಂತ ನನಗೆ ಗೊತ್ತುಂಟು ಮಗ. ಯಾವ ಪ್ರಶ್ನೆ ನನ್ನ ಅಂತರಂಗದಲ್ಲಿ ತುಡಿಯುತ್ತಾ ಇತ್ತು, ಯಾವ ಪ್ರಶ್ನೆಗೆ ಉತ್ತರ ನಿನ್ನಲ್ಲಿದೆ. ನನ್ನ ಅಮ್ಮ ಯಾರು ಅಂತ ನಿನಗೆ ಗೊತ್ತು. ನಿನ್ನ ತಾಯಿ ಯಾರು ಅಂತ ನನಗೆ ಗೊತ್ತುಂಟು ಮಗ.
ನಿನ್ನನ್ನು ಹೆತ್ತವಳೇ ನಿನ್ನ ತಾಯಿ ಮಗ. ಮುದುಕಿಯಿಂದ ಬಿಟ್ಟು ಕುತೂಹಲದಿಂದ ಆತುರದಿಂದ ನಾನು ಪ್ರಶ್ನೆಯನ್ನು ನಿಕ್ಕಿದ್ರೆ ಹೆತ್ತವಳೇ ತಾಯಿ, ಎಳೆಯ ಮಗುವಿನಲ್ಲಿ ಹೋಗಿ ಕೇಳಿದ್ರು ಅದುವೇ ಉತ್ತರ ಸಿಗುವುದಿಲ್ಲವೇ? ನಿನ್ನನ್ನು ಹೆತ್ತವಳು ಯಾರು ಅಂತ ನಿನಗೆ ಗೊತ್ತುಂಟಾ? ಅದು ನನಗೆ ಗೊತ್ತುಂಟಪ್ಪ. ಹಾ, ನಿನ್ನ ತಾಯಿಯೇ ನಿನ್ನನ್ನು ಹೆತ್ತದ್ದು ಮಗ. ನಿನ್ನ ಎದುರಿದ್ದ ಹಲ್ಲು ಹೊಟ್ಟೆ ಒಳಗೆ ಹೋಗ್ಬೇಕಾಯ್ತು. ಯಾಕೆ? ಏನು ನಿನ್ನದ್ದು ಅಧಿಕ ಪ್ರಸಂಗಿತನ? ಮಗನೇ, ಏನು ನಾನು ಸ್ವಲ್ಪ ತಮಾಷೆ ಮಾಡಿದೆ ಮಗ. ನಿನಗೆ ತಮಾಷೆ, ನನಗೆ ಹಣ ಸಂಕಟದ ಹಾಗೆ. ಕಂದ, ಏನು? ಎಲ್ಲರಿಗೂ ಹೆತ್ತ ತಾಯಿ ಒಬ್ಬಳಾದ್ರೆ ನಿನಗೆ ಸಾಕಿದಂತಹ ಸಾಕು ತಾಯಿ ಇನ್ನೊಬ್ಬಳಿದ್ದಾಳಂತೆ. ಹೆತ್ತ ತಾಯಿ ನಿನ್ನನ್ನು ಮಾರ್ಗದ ಬದಿಯಲ್ಲಿ ಬಿಟ್ಟು ಹೋಗಿದ್ದಾಳೆ. ಲೋಕಕ್ಕೆ ಸೇರಿ ಸಾಕಿದ ಸಾಕು ತಾಯಿ ಯಾರು ಅಂತ ನಿನಗೆ ಗೊತ್ತುಂಟ? ಯಾರೊಬ್ಬಳಾಕೆ ನನ್ನನ್ನು ಸಾಕಿದಳಂತೆ, ಸಲಹಿದಳಂತೆ. ಹಾ. ಯಾರು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಇನ್ನೂ ನನಗೆ ದೊರಕಿದ್ದಿಲ್ಲ. ಅವಳು ಯಾರು ಅಂತ ತಿಳಿಬೇಕು ಅನ್ನೋ ಕುತೂಹಲ ಉಂಟಪ್ಪ ನಿನಗೆ? ಅವಳನ್ನೊಮ್ಮೆ ನೋಡಬೇಕು ಎನ್ನುವಂತಹ ಆತುರವಿದೆ, ಕಾತರವಿದೆ ನನಗೆ. ನಾನು ಹೇಳಿದ್ರೆ ನಂಬ್ತೀಯ ಮಗ ನೀನು? ಸತ್ಯವನ್ನೇ ಅನುಭವಿಸಬೇಕು, ನಂಬಬೇಕು ನೀನು. ಸತ್ಯವನ್ನಾಡಬೇಡ. ನಿನ್ನ ಹಣೆ ಸತ್ಯ ಹೇಳುತ್ತೇನೆ ಮಗ. ನಾನೇಕೆ ಹೇಳುತ್ತಿರುವೆ? ಹೌದಪ್ಪ. ಯಾರವಳು? ಮಗನೇ, ಏನು? ಹಿಂದಕ್ಕಾದ್ರೆ ಒಂದು ದಿವಸ ಒಂದಾನೊಂದು ನಾ ಅಜ್ಜಿಕತೆಯನ್ನು ಹೇಳಿದ್ರೆ ಮುಗಿಸುವುದು ಯಾವಾಗ? ಬೇಗ ಮುಗಿದೆ. ನಮ್ಮ ಅಮ್ಮ ಯಾರು ಅಂತ ತಿಳಿಯಬೇಕು ಅಂತ ಕೌತುಕದಲ್ಲಿ ನಾನಿದ್ದೇನೆ. ಕಾಲಮಿತಿಯ ನಮ್ಮದು ಇವತ್ತು. ನಾನು ಕಾಲದ ಚೌಕಟ್ಟಿನ ಒಳಗೆ. ಹಾಗಾದ್ರೆ ಬೇಗ ಬೇಗ ಮುಗಿಯುತ್ತೇನೆ. ಸರಿ ಸರಿ. ಹಿಂದಕ್ಕಾದ್ರೆ ಒಂದು ದಿವಸ ನಾನು ನೀನು? ದಾರಿಯಲ್ಲಿ ಹೀಗೆ ಹೋಗುತ್ತಿರುವಾಗ ದಾರಿ ಬದಿಯಲ್ಲಿ ನನಗೊಂದು ಮಗು ಸಿಕ್ಕಿತಪ್ಪ. ನಿನಗೆ? ಸಿಕ್ಕಿದಂತ ಮಗುವನ್ನು ಎತ್ತಿಕೊಂಡು ಚೆನ್ನಾಗಿ ಸಾಕಿ ಸಲಹಿದೆ ಕಂದ. ಮುಂದೆ? ನಾನು ಸಾಕಿದ ಮಗು ಅದು ಬೇರೆ ಯಾರು ಅಲ್ಲಪ್ಪ. ಎಲ್ಲಿದ್ದಾನೆ, ಹೇಗಿದ್ದಾನೆ, ಎಷ್ಟೆತ್ತರಕ್ಕೆ ಬೆಳೆದು ನಿಂತಿದ್ದಾನೆ? ಅದು ನೀನೇ ಕಂದ, ನನ್ನ ಮಗ ನೀನು. ನೀನಾಡುತ್ತಿರುವಂತಹ ನುಡಿ ನಿಜವೇ ಇದು? ಹೌದಪ್ಪ. ಸಟೆಯನ್ನು ಆಡುತ್ತಿಲ್ಲ ತಾನೆ? ನನ್ನ ಕೈಗೆ ಸಿಗುವಾಗ ನೀನು ಇಷ್ಟೇ ಉದ್ದ ಇದ್ದದ್ದು ಮಗ. ಏನಮ್ಮ ಎಳೆತನದಲ್ಲಿ ಮಕ್ಕಳು ಮತ್ತೆ ಇಷ್ಟೆತ್ತರಕ್ಕೆ ಬೆಳೆದು ನಿಂತಿರ್ತಾರೋ? ಇದೇ ಮೊಲೆ ಹಾಲನ್ನು ನಿನಗೆ ಕುಡಿಸಿ 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 ಇವತ್ತು ನೀನು ಇಷ್ಟು ದೊಡ್ಡ ಕುಡಿಯಾಗುವ ಹಾಗೆ ಭಯಂಕರ ಕುಡಿಯಾಗಿ ಎಸವ ಮಳೆಯ ಹಾಲು. ಹೌದು. ಎಲ್ಲಿಯೋ ವ್ಯರ್ಥವಾಗಿ ಹೋಗಬೇಕಾದದ್ದನ್ನು ಉಪಯೋಗಿಸಿತ್ತು. ಮಗನೇ, ಎಸೆಯುವುದು ಅಂತ ಹೇಳಿದ್ರೆ ಬಿಸಾಡುವುದುಂಟಲ್ಲ. ಮತ್ತೆ ಇಲ್ಲಿ ಕಾಣುತ್ತಿರುವಂತಹ ಅದೇ ಶೋಭಾಯಮಾನವಾಗಿ ಕಂಗೊಳಿಸುತ್ತಿರುವ ಮೊಲೆ ಹಾಲನ್ನು ಶೋಭಿಸುತ್ತಿರುವ ನೀನು ಹೀಗಾಗುವುದಕ್ಕೆ ಕಾರಣ ಮಗ. ಸರಿಯಮ್ಮ. ಆ ಬಳಿಕ ಗುರುಗಳಾದಂತಹ ಶುಕ್ರಾಚಾರ್ಯರ ಬಳಿಯಲ್ಲಿ ವಿದ್ಯೆ ಕಲಿಯುವುದಕ್ಕೆ ಬಿಟ್ಟವಳು ನಾನೇ ಮಗನೇ. ಸರಿ ಕಂದ, ನಿನ್ನಲ್ಲಿ ಕಲಿಯುವುದಕ್ಕೆ ಬಿಟ್ಟು ನಮ್ಮವರನ್ನು ಸೇರುವುದಕ್ಕಾಗಿ ನಮ್ಮವರ ಹತ್ತಿರ ಬಂದ್ರೆ ಯಾರು ನನ್ನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಿಲ್ಲ ಮಗ. ಹೌದಪ್ಪ. ಅವರು ನನ್ನನ್ನು ಬಿಟ್ಟು ಅಂತೇಳಿ ನನಗೆ ನಿನ್ನನ್ನು ಮರೀಲಿಕ್ಕೆ ಆಗ್ತದಾ? ಸಾಧ್ಯವೇ ಹೇಳು, ನಿನ್ನ ಕರಕಮಲದ ಜಾತನಲ್ಲವೇ? ಒಂದಲ್ಲ ಒಂದು ದಿವಸ ನಿನ್ನ ಜೊತೆಯಲ್ಲಿ ಸೇರ್ತೇನೆ ಅನ್ನೋ ಆಸೆಯಿಂದ ಬದುಕುವ ನಿರ್ಧಾರ ಮಾಡಿದೆ ಕಂದ. ಆ ಬಳಿಕ ಹೊಟ್ಟೆ ಹೊರೆಯುವುದಕ್ಕಾಗಿ ಬೇಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡೆ ಮಗನೇ. ಯಾರಿಗೂ ಬೇಡದವಳಾದಂತಹ ನೀನು ಬೇಡುವುದನ್ನೇ ಕಾಯಕವನ್ನಾಗಿಸಿ ಕಂದ. ಇತ್ತೀಚೆಗೆ ಹೀಗೆ ಬೇಡುತ್ತಾ ಹೋಗುತ್ತಿರುವಾಗ ಶೋಣಿತಪುರದಲ್ಲಿ ದಾರಿಗನೆನ್ನು ಅರಸನಾಗಿ ಮೆರೆಯುತ್ತಾ ಇದ್ದಾನೆ ಅನ್ನೋ ವಿಷಯ ನನಗೆ ಸಿಕ್ಕಿತಪ್ಪ. ಪಕ್ಕ ನೆನಪಿಗೆ ಬಂದದ್ದು ನಾನು ಸಾಕಿದ ಸಣ್ಣ ಮಗು ದಾರಿಕನದು ಕಂದ. ನಿನ್ನನ್ನು ಕಾಣಬೇಕು ಅನ್ನೋ ಆಸೆ ನನಗೆ ಹೆಚ್ಚಾಯಿತು. ಇಲ್ಲಿಗೆ ಬರುವ ನಿರ್ಧಾರ ಮಾಡಿದೆ. ಹೇಗೂ ಬರ್ತಾ ಇದ್ದೇನೆ. ಮತ್ತೆ ನಮ್ಮ ತಟ್ಟೆ ಒಂದು ಯಾವಾಗಲೂ ಖಾಲಿ ಇರ್ತದೆ. ಭರ್ತಿ ಆದ್ರೆ ಜೋಳಿಗೆ ಉಂಟು. ಅದು ತುಂಬಿದ್ರೆ ಬೇಕಾದಷ್ಟು ಸಾಲ ಮಾಡಿ ಇಟ್ಟಿದ್ದೇನೆ. ಯಾರಿಗೆ ಬೇಕಾಗಿ ಮನೇನು ಒಬ್ಬಳೇ ಇರುವುದು, ಸಾಲ ಯಾರಿಗೆ ಬೇಕು? ಮಗನೇ ಬದುಕಬೇಡು ಅಪ್ಪ. ಬದುಕುವುದಕ್ಕೆ ಸಾಲ ಯಾಕೆ ಕಂದ? ನೋಡು, ಬೇಡುವ ಅಂತೇಳಿ ಇಲ್ಲಿಂದ ಹೀಗೆ ಹೋದೆ ಮಗ. ಹೀಗೆ ಹೋಗಿ ಹೀಗೆ ಒಂದು ಸುತ್ತು ಬಂದೆ. ಸಿಕ್ಕಿತ ಇಲ್ಲಿ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಬೇಕಾದಷ್ಟು ಯಾರು ಕೊಡ್ಲಿಲ್ಲ. ಖಾಲಿ ತಟ್ಟೆ, ಯಾರು ಕೊಡ್ಲಿಲ್ಲ. ಇನ್ನೊಮ್ಮೆ ಅದುವೇ ದಾರಿಯಾಗಿ ಹೋಗಬೇಡ. ಯಾಕೆ ಮಗ? ಅದು ಹಾಕಿದವರು ಕೇಳ್ತಾರೆ, ಮುದುಕಿ ಅದಕ್ಕೆ ಪ್ರಸಂಗಿ ನೀನು ಕೊಟ್ಟದ್ದನ್ನು ಇಲ್ಲ ಅಂತ ಹೇಳ್ತೀಯ. ಇಲ್ಲ, ನಾನು ಈ ದಾರಿಯಿಂದ ಈಚೆ ಹೋಗ್ತೇನೆ. ಅದು ಎಲ್ಲ ಗೊತ್ತುಂಟು. ನಾವು ಬರುವಾಗ್ಲೇ ಹೋಗೋ ದಾರಿ ಹುಡುಕಿಕೊಂಡೇ ಬರುದು. ಎಲ್ಲಿ ಏನಾಗ್ತದೆ ಅಂತ ಹೇಳಿಕ್ಕಾಗುದಿಲ್ಲ. ಹೌದು ಮಗನೇ, ಅವಲ್ಲಿ ಯಾರೋ ಒಬ್ರು ಹೇಳಿದ್ರಪ್ಪ, ಅಮ್ಮ ಇಲ್ಲಿ ಬೇಡುವವರಿಗೆ ಶಿಕ್ಷೆ ಇಲ್ಲ, ಕೊಡುವವರ ಕೈ ಕಡಿತಾರೆ ಮಹಾರಾಜರು. ನಿನಗೆ ಹೇಳುವುದಕ್ಕೆ ಸುಲಭ ಆಗಿದೆ ಕಂದ. ನನ್ನ ಹಾಗೆ ಬೇಡುವವರಿಗೆ ಎಷ್ಟು ಕಷ್ಟ ಆಗ್ತದಪ್ಪ. ಹಾಕಿದ್ದೇನೆ ವೃದ್ಧಾಶ್ರಮ, ಬೇಕಾದಷ್ಟು ತಿನ್ನಬಹುದು. ಅನಾಥಾಶ್ರಮ ಯಾಕಿರುವುದು ಮಗನೇ? ಅನಾಥರಿಗಿರುವುದಮ್ಮ. ಹೌದಾ? ನಾನು ಅನಾಥೆಯ?
ನೀನ್ ಯಾರು? ನನ್ನ ಮಗ ಅಲ್ವಾ? ಆ, ನೀನು ಶಕ್ತೆ ಆ, ಕಂದ ಅವರಿಗನ ತಾಯಿ ನೀನು. ಮಗನೇ, ಏನು ನನ್ನ ಜೀವನದ ಬಗ್ಗೆ ಏನು ಅಂತ ಹೇಳುದಪ್ಪ. ಏನಮ್ಮ? ಅನ್ನವನ್ನು ನೋಡದೆ ಅನ್ನದ ಬಣ್ಣವೇ ಮರೆತು ಹೋಗಿದೆ ಮಗನೇ. ಆ, ಅನ್ನದ ಬಣ್ಣವೇ ಮಾಸಿ ಹೋಯಿತೆ. ಅನ್ನ ಬಿಳಿ ಇರುದಲ್ವ ಕಂದ? ಇಲ್ಲಮ್ಮ, ಈ ಸಲ ಅದನ್ನು ಕೆಂಪು ಮಾಡಿ. ಅಯ್ಯಯ್ಯೋ, ಅನ್ನವನ್ನು ಕೆಂಪು ಮಾಡಿ ಆಯ್ತಾ? ಸಾಧಾರಣ ಎಲ್ಲ ಕೆಂಪಾಗಿದೆ, ಅದು ಕೆಂಪು ಆಯ್ತಾ? ಹೆದರಬೇಡ, ಪೂರ್ತಿ ಕೆಂಪಾಗ್ಲಿಕ್ಕೆ ಬಿಡುವುದಿಲ್ಲ. ಮಗನೇ, ಏನು? ಊಟ ಮಾಡಿದ್ರೆ ಸಾಧಾರಣ 15 ದಿನಗಳೇ ಕಳೆದು ಹೋಯಿತಪ್ಪ. 15 ದಿವಸಗಳು ಅನ್ನವನ್ನು ನೋಡದೆ 1 ತಿಂಗಳೇ ಆಯ್ತು ಮಗನೇ. ಅಮ್ಮ, ವಾ, ಊಟ ಮಾಡದೆ 15 ದಿವಸ, ಅನ್ನ ನೋಡದೆ 1 ತಿಂಗಳು, ಮತ್ತೆ ಉಳಿದ 15 ದಿವಸ ಚಿತ್ರಾನ್ನ ತಿಂದದ್ದು. ಮತ್ತೆಂತದಪ್ಪ, ನಾನು ನನ್ನಷ್ಟಕ್ಕೆ ಮಾತಾಡ್ತಾ ಹೋಗ್ತಾ ಇದ್ದೇನೆ, ಅವ ಅಡ್ಡ ಪ್ರಶ್ನೆ ಕೇಳ್ತಾನೆ. ಮತ್ತೆ ಉದ್ದಕ್ಕೆ ಮಗ, ನಾನು ಸಾಯ್ತೇನೆ ಅಂತ ನನಗೆ ಗೊತ್ತಾಗಿದೆ ಕಂದ. ಸಾಯುವ ಸ್ಥಳ ಇದು ಯಾವುದಪ್ಪ? ನಿನ್ನ ಈ ರಾಜ್ಯದಲ್ಲಿ ನಿನ್ನ ಸಾಕು ತಾಯಿ ಬಿದ್ದು ಸತ್ರೆ 7 ಜನ್ಮದಲ್ಲೂ ನಿನ್ನನ್ನು ಬಿಟ್ಟು ಹೋಗದ ಉನ್ನತ ಅಪಕೀರ್ತಿ ನಿನಗೆ ಬರುವುದಿಲ್ಲ ಮಗನೇ. ಏನಾಗುವುದಿಲ್ವಮ್ಮ? ಹಾಗಾಗಬಾರ್ದು ಅಂತ ಇದ್ರೆ ಏನಾದ್ರೂ ಕೊಡಪ್ಪ. ಹೆದರಬೇಡ. ಕೊಡುವುದಿಲ್ಲ. ಅಯ್ಯೋ, ಅಯ್ಯೋ, ಅಯ್ಯೋ. ಹೇಳುವುದನ್ನೆಲ್ಲ ಹೇಳಿ ಈ ಲೋಕವನ್ನು ಬಿಟ್ಟು ಪರಲೋಕವನ್ನ ಇದ್ದಿದೆಯ ಬೇರೇನು ಕೊಡಲಾರೆ ತಾಯಿ. ಇದು ನಿನಗೆ ಅಂತಿಮ ಬಾಷ್ಪಾಂಜ. ಎಷ್ಟೊಂದು ಬಾಸ್ಪೇರನ್ನು ಸತ್ತಿದ್ದೇನಾ? ಮತ್ತೆ ಬಿದ್ದ ಹಾಗೆ ಅಲ್ಲ ಮಗ, ಅಯ್ಯೋ ಉಸಿರಿನ ನಿಂತ ಹಾಗೆ. ಅಯ್ಯೋ ಅಯ್ಯೋ ಎಷ್ಟು? ಅಯ್ಯೋ ಅಯ್ಯೋ 150, ಅಯ್ಯೋ ಅಯ್ಯೋ. 350. ನನಗೆ ಮೂರ್ಛೆ ಬಂದದ್ದಲ್ಲಿಗೆ. ಎಷ್ಟು? ಮೂರ್ಛೆ ಬಂದದ್ದು. 3 ಮೂರ್ಛ ಒಮ್ಮೆಗೆ ಕುಡಿದ್ಯಾ? ಬಂದದ್ದು ಈಗ. ಮೂರ್ಛೆ. ಮೂರ್ಛೆ ಅಮ್ಮ, ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಕೊಡಪ್ಪ. ಏನಾದರೂ ಕೊಡೋಣವೇ? ಅನ್ನ ಕೊಡಬಹುದಿತ್ತು. ಅನ್ನ. ಅನ್ನ ಎಲ್ಲಿ ಕೊಡುವುದಮ್ಮ? ಆ. ನದಿಯಲ್ಲಿ ಸ್ನಾನವನ್ನ ವಿರಚಿಸುವುದಕ್ಕೆ ಬೇಕಾಗಿ ಹೊರಟು ನಿಂತಹ ನನ್ನಲ್ಲಿ ಆ. ಅನ್ನವನ್ನು ಕೇಳಿದ್ರೆ ನಾನು ಎಲ್ಲಿಯಿಂದ ಈಗ ಕೊಡಲಿ? ನೀನು ಯಾವಾಗಲೂ ಸ್ನಾನ ಮಾಡುದಿಲ್ವಾ? ತ್ರಿಸಂಧ್ಯಾ ನಿನ್ನ ಸಂಜೆ ಅಲ್ಲಿ ಕೂತ್ಕೊಳ್ಳಿ. ಇವತ್ತೊಂದು ಸ್ನಾನ ಮಾಡ್ಬೇಡ ನನಗೆ. ಆಗುದಿಲ್ವಮ್ಮ? ಒಂದು ಊಟ 3 ಹೊತ್ತು. ಒಂದು ಊಟ ತೆಗೆಸಿಕೊಡು ಮಗನೇ. ಎಂತದದ್ದು? ಊಟದ ಅಂಗಡಿಯಿಂದ ಅದು ತೆಗೆಸಿಕೊಡು ಅಂತ. ಒಂದು ವ್ಯವಸ್ಥೆ ಮಾಡಿ ಮಗ. ಯೋಚಿಸಬೇಡ. ಈಗ ಅಲ್ಲಿ ನೋಡು, ಅದೆಂತದು ಮಗ? ಮಹಾಸೌಧ, ಅದು ಯಾರ ಸೌಧ? ಎನ್ನದೇ ಆದಂತಹ ಅರಮನೆ. ಮಾತಾಡಿ ಮಾತಾಡಿ ಅಷ್ಟು ದೊಡ್ಡ ಮನೆ ಕಟ್ಟಿದ್ಯಾ? ನನ್ನೊಂದು ಬಿಡು ಅಮ್ಮ. ಹ. ಒಬ್ಬ ಇದ್ದಾನೆ, ಯಾರು? ಮಾತಾಡಿ ಮಾತಾಡಿಯೇ 3 ಮಹಡಿಯ ಮನೆ ಕಟ್ಟಿದ. ಹೌದಾ? ಪಾಪ, ಇನ್ನೊಂದು ಮನೆ ಕಟ್ಟಲಿ. ಯಾರಿಗೆ ಅವನಪ್ಪನಿಗೆ ಕೊಡ್ಲಿಕ್ಕೆ? ಬಾಡಿಗೆಗೆ ಕೊಡ್ಲಿ. ಎಂತದ ಬಾಡಿಗೆ ಕೊಟ್ಟು ಅವನಿಗೆ ಏನಾಗ್ಲಿಕ್ಕೆ ಉಂಟು? ಅದು ಏನಾದ್ರು ಕೊಡಪ್ಪ, ಏನಾದ್ರು ಕೊಡು. ಅಮ್ಮ, ಹಾ. ಅಲ್ಲಿ ನನ್ನ ರಸಿಯಾದ ರಂಭಾವಣಿ ಇತ್ತ. ಎಣ್ಣೆ ಮಸೀತಲ್ಲ? ಯಾವುದು? ಎಣ್ಣೆ ಮಸೀತಲ್ಲ? ಬೇಕಾ? ಯಾರಲ್ಲಿ? ಎನ್ನ ಅರಸಿ ಯಾರು? ಹೆಂಡತಿ. ಓ, ನಿನಗೆ ಮದುವೆ ಆಗಿದೆ? ಹೌದಮ್ಮ. ಅದು ನನಗೆ ಯಾಕೆ ಅನಂತರಮಣ್ಣನ ಕೊಡ್ಲಿಲ್ಲ? ಯಾರು? ಅನಂತರಮಣ. ಆಮಂತ್ರಣ. ಅನಂತರಮಣ. ಆಮಂತ್ರಣ. ಅಂಚ ಹೇಗೆ? ಅಂಚ 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 ನಾನೇ ಹೇಳೋದಿಲ್ಲ. ಬರುದಿಲ್ಲ ನನಗೆ ಆಮಂತ್ರಣ ಅಂತರ. ಕೊಡಬಹುದಿತ್ತಮ್ಮ. ಯಾಕೆ ಕೊಡ್ಲಿಲ್ಲ? ನಿನ್ನನ್ನು ಹುಡುಕಿಸಿದೆ, ಹಾ. ನೀನೆಲ್ಲೂ ಸಿಗಲಿಲ್ಲ. ಇವತ್ತು ಬಂದಿದ್ದೇನಲ್ಲ, ಹೌದು. ಇನ್ನು ನಿನ್ನ ವರ್ಷಾಂತಿಕವನ್ನು ಆಚರಣೆ. ಏಯ್! ಏನೋ ಮಗನ ಮರಣವನ್ನು ಕಾಣ್ತೀಯ ನೀನು? ಅಲ್ಲ, ಮದುವೆ ವರ್ಷಾಂತಿಕ ಅಂದ್ರೆ ಏನು? ಮದುವೆ ವರ್ಷ ವಾರ್ಷಿಕೋತ್ಸವ, ಅವಶ್ಯ. ವರ್ಧಂತ್ಯುತ್ಸವ. ಹಾ, ಹಾ. ಅದು ಆಚರಣೆ ಮಾಡುವ. ಆಯ್ತು ಅಮ್ಮ, ಮಗನೇ. ಹೋಗಲ್ಲಿಗೆ ಹೋಗಿ ಅವಳಲ್ಲಿ ಕೇಳು, ಹಾ. ಬೇಕಾದ್ದನ್ನು ಕೊಡ್ತಾಳೆ. ಹೊಟ್ಟೆ ತುಂಬಾ ಊಟ ಮಾಡು. ನಿನಗೆ ತಲೆ ಸರಿ ಉಂಟಾ ನಿನಗೆ? ಯಾಕಮ್ಮ? ಮತ್ತೆ ಸರಿ ಇದ್ದೇ ಹೇಳಿದ್ದು. ಎಂತದು? ನಿನಗೊಂದು ವ್ಯವಸ್ಥೆಯನ್ನು ವ್ಯವಸ್ಥೆ? ಕಲ್ಪಿಸಬೇಕಾದದ್ದು ನನ್ನ ತಾಯಿ. ಅಲ್ಲಮ್ಮ. ಏನು? ನಿನ್ನ ಮಾತನ್ನು ಮೀರಿ ನಿನ್ನ ಪ್ರಜೆಗಳೇ ಕೊಡ್ಲಿಲ್ಲ, ಅದಕ್ಕೆ? ಇನ್ನು ನಿನ್ನ ಹೆಂಡತಿ ಕೊಡ್ತಾಳ. ಸುಮ್ಮನೆ ಏನೇನು ಮಾತಾಡುದಲ್ಲ, 4 ಜನರ ಎದುರಿನಲ್ಲಿ ಆಶ್ವಾಸನೆ ಕೊಡುವುದಲ್ಲ, ಸಿಗುವ ವ್ಯವಸ್ಥೆ ಮಾಡಬೇಕು. ಗೊತ್ತಾಯ್ತಲ್ಲ? ಮತ್ತೆ ಏನಮ್ಮ? ಎಂತದು? ನಾವು ಭಾಷೆ ಕೊಟ್ಟ ನಂತರ, ನಾವು ಈ ವ್ಯವಹಾರ ಮಾಡಿದ ನಂತರ ತಪ್ಪುವ ಹಾಗಿಲ್ಲ. ಎಂತ ಆಗಿಲ್ಲ. ಏನು? ಮತ್ತೆ ಹೋಗಲ್ಲಿ ಹೋಗುದಿಲ್ಲ. ಊಹನೆ ಸಹಜವಾದದ್ದು. ಕೊಡದಿದ್ರೆ ಅವಳು ಕೊಡದೇ ಇದ್ರೆ, ಹಾ. ಕೂಗಲತೆಯ ದೂರದಲ್ಲಿದೆ ನನ್ನ ಅರಮನೆ. ಹಾ. ಇಲ್ಲಿಂದ ನೀನು ಹೋದಿ, ಅಲ್ಲಿ ಕೊಟ್ರೆ ಕೊಟ್ಟಾಳು. ಹಾ. ಕೊಡದೇ ಇದ್ರೆ ಹಾ. ಅಲ್ಲಿಂದಲೇ ಹೋಗಿ ಹೇಳು. ಒಬ್ಬ ಆಗ್ತೇನೆ. ಹೇಗೆ? ಮಗನೇ, ಎಲ್ಲಿ ನಿನ್ನ ಹೆಂಡತಿ ನನಗೆ ಅನ್ನ ಕೊಡು. ದ್ವಾರಿಗನ ನಾಡಿನಲ್ಲಿ ಅನ್ನಕ್ಕೆ ತತ್ವಾರ, ಹಾ. ನಾಳೆ ಅಪಪ್ರಚಾರ ಆದೀತು. ಅದಕ್ಕೆ ಹೀಗೆ ಮಾಡುವ, ಹೇಗೆ? ಅಪಪ್ರಚಾರ ಆಗಬಾರದು. ಬೇಡ, ಪ್ರಚಾರದಲ್ಲಿ ಹೌದೌದು, ಹೀಗೆ ಮಾಡ್ತೇನೆ. ಮಗನೇ, ಇಲ್ಲಿ ನಾನು ಕೇಳಿದ್ದನ್ನು ನಿನ್ನ ಹೆಂಡತಿ ಕೊಡುವುದಿಲ್ಲ. ಭಾವನೆಯಾಗಿ ಕೇಳಿದ್ದನ್ನು ಕೊಟ್ಟು ಬಿಡೆ. ಹಾ, ಏನನ್ನು ಕೇಳಬೇಕು ಅಂತ ನನಗೆ ಏನು ಗೊತ್ತಿಲ್ಲ, ಹೇಳಬೇಕು ಅಂತ ನನಗೆ ಏನನ್ನು ಕೊಡಬೇಕು ಅಂತ ಅವಳಿಗೆ ಗೊತ್ತುಂಟು. ಮತ್ತೆ? ಮಧ್ಯದಲ್ಲಿ ಅನ್ನ ಯಾಕೆ ಹೊರಲಾಡುವುದೇ ಬೇಡ. ಆಯ್ತು ಮಗ, ಆಯ್ತು, ಹೋಗ್ತೇನೆ, ಹೋಗಿ ಊಟ ಮಾಡ್ತೇನೆ. ಮತ್ತೆ ನಾನಲ್ಲಿ ಹೋಗಿ ಕರೆಯುವಾಗ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ಲಿಕ್ಕಿಲ್ಲಲ್ಲ.
ಅಮ್ಮ, 3 ಲೋಕಗಳು ನನ್ನ ಕೈ ಸ್ವಾಧೀನದಲ್ಲಿದೆ. ನಿನ್ನಲ್ಲಿ ಬಿಳಿಚಾಳು ಪರದಿಟ್ಟು ಬರುತ್ತಾನು ಅಂತ ಬಂದರು. ಎಂತ ಹೊಡೆದು ಹೇಗೆ ಹೇಗೆ ನಿನ್ನಲ್ಲಿ ಬಿಳಿಚಾಳು ಪರದಿಟ್ಟು ಬರುತ್ತಾನು. ಬರ್ದಿಟ್ಟು ಅಲ್ಪ ನೇರಂ ಕೈಲಿ വിളിക്കുക. എന്താകുന്നു? ನೀನೊಂದು ಸರ್ವಾಂತರಯಾಮಿಯಾಗಿ ಹೋದೆಯಲ್ಲ ಅಂತ ನಾನು ತಿಳಿಸಿಕೊಡುವೆ. ಅಮ್ಮ, ಯೋಚನೆ ಮಾಡಬೇಡ. ಪ್ರತಿಯೊಂದು ವ್ಯಾಪ್ತಿಯು ನನ್ನಲ್ಲೇ ಸಿಲುಕುವಂತದ್ದು. ಯಾರು ನನ್ನನ್ನು ಬಿಟ್ಟು ಹೋಗುವಾಗಿಲ್ಲ, ನಾನು ಯಾರನ್ನ ಬಿಟ್ಟು ಹೋಗುವಾಗಿಲ್ಲ. ಅಲ್ಲಿಗೆ ಹೋಗು, ಬೇಕಾದ ವ್ಯವಸ್ಥೆ. ಆಯ್ತು, ಅಲ್ಲಿ ಹೋಗ್ತೇನೆ, ಊಟ ಮಾಡ್ತೇನೆ. ಆಮೇಲೆ ನೀರುಂಟಲ್ಲ ನಿಮ್ಮಲ್ಲಿ? ಬಿಸಿಯ ತಣ್ಣಗೆ ಹೋಗಲ್ಲಿ ಬಿಸಿ ನೀರಾಗಲಿ, ಮನೆಯಲ್ಲಿ ತಣ್ಣೀರು ಮಾತ್ರ. ಯೋಚಿಸಬೇಡ, ನೇರವಾಗಿ ಬಚ್ಚಲು ಗೋಡೆಗೆ ಹೋಗು. ಗೋಡೆಯ ಮೇಲೆ ಹೀಗೆ ಕೈ ಇಡಿ, ಬಿಸಿ ಬಿಸಿ ನೀರು. ನೀವು ಕೈ ಹಿಡುವಲ್ಲಿ ನಾನು ಕೈ ಹಿಡಿಲಿಕ್ಕೆ ಚಾಕೋಡಿಲಿಕ್ಕಿಲ್ಲ. ಚಾಕೋಡಿಲಿಕ್ಕೆ ಶಾಖ ಇಲ್ಲ. ಶಾವನ್ನು ಶೋ ಮಾಡಬೇಡ. ಆಯ್ತು, ಶೋ ಮಾಡಿದಿಲ್ಲ. ಆಯ್ತು, ಆಯ್ತು ಮಗ, ಹೋಗ್ತೇನೆ, ಊಟ ಮಾಡ್ತೇನೆ, ಸ್ನಾನ ಮಾಡ್ತೇನೆ, ಮತ್ತೆ ಜಗಲಿಯಲ್ಲಿ ಸ್ವಲ್ಪ ಮಲಗ್ತೇನೆ. ಅಷ್ಟೊತ್ತಿಗೆ ನೀನು ಬರ್ತೀಯಲ್ಲ? ಎಲ್ಲಿ? ಜಗಲಿಯಲ್ಲಿ. ಜಗಲಿಯಲ್ಲಿ ಮಲಗಲಿಕ್ಕೆ ನೀನಿರುವುದು, ಮತ್ತೆ ಅಲ್ಲಿ ಬೇರೆ ಎಲ್ಲೂ. ಅದನ್ನು ಎಬ್ಬಿಸಿ ಅಲ್ಲಿ ಮಲಗ್ತೇನೆ. ಮತ್ತೆ ನಿನ್ನ ತಾಯಿಯನ್ನು ನಾಯಿ ಮಾಡ್ತೇನೆ. ನೀನು ನಾಯಿ ಆಗ್ಲಿಕ್ಕೆ ಹೊರಡ್ತೀಯ? ಮತ್ತೆ ಮಲಗಬೇಡ. ನೀನು ಮಲಗಬೇಕಾದದ್ದು ಎಲ್ಲಿ? ಎಲ್ಲಿ? ಹಂಸತೂಲಿಕಾದ ರೂಪದಲ್ಲಿ. ಮಗನೇ, ಅಲ್ಲಿ ನನ್ನ ಪರಿಚಯ ಯಾರಿಗಾದ್ರೂ ಉಂಟಾ? ಅದಿಲ್ಲ. ಇಲ್ಲಲ್ಲ, ನಿನಗೆ ಮಾತ್ರ ಪರಿಚಯ ಇರುವುದಲ್ಲ. ನೀನು ಬಂದೇ ನನ್ನನ್ನು ಕಲ್ತ ಪದ ಹತ್ತಿರ ಕರ್ಕೊಂಡು ಹೋಗ್ಬೇಕು. ನೀನು ಹೇಳಿದ್ದು ನಿನಗೆ ನೆಯ್ಯಪ್ಪ ಆಗುದಿಲ್ಲ? ಊತಪ್ಪ ಬೇಕಾ, ಬೆಳ್ಳಪ್ಪ ಬೇಕಾ? ಅಲ್ಕತ್ತ ಕಲ್ತ ಎಂತದ್ದು ಹೇಳಿದ್ದಿ? ಹಂಸತೂಲಿಕಾತಲ್ಪ. ಅದು ನಿನ್ನ ಹಲ್ಲು ತಡವರಿಸುವುದು. ಅದು ತೊಡೆ ರುಚಿದು, ಆವಾಗ ತೊಡೆ ರುಚಿದು. ಮಗ ಮಾತಾಡೋದು ಒಳ್ಳೆ ವಿಷಯ ಮಾತಾಡೋದು ತೊಡೆ ರುಚಿದು ತಪ್ಪಿದೆ. ಅದು ನಿನ್ನ ಹಲ್ಲೆಲ್ಲಿರುವುದು? ಮತ್ತೆ ನಿನಗೆ ಒರೆಸುವುದು ಯಾವುದು? ಅದು ತಡೆವರಿಸುವುದು. ತಡವರಿಸುವುದು. ಅದನ್ನೇ ತಡವರಿಸುವುದು ಎನ್ನುವುದನ್ನೇ ಹೇಳುವುದಕ್ಕಾಗುದಿಲ್ಲ. ಆ ಹಲ್ಲನ್ನೇ ತೆಗೆದು ಬಿಡುವಮ್ಮ. ಬೇಡ, ಯಾಕೆ? ಮೇಲಿನ ಹಲ್ಲು ತೆಗೆದ್ರೆ ತಲೆಗೆ ಪೆಟ್ಟಾಗ್ತದಂತೆ. ಮತ್ತೆ ಈಗ ಆದದ್ದು ಯಾರಿಗೆ ಆಗಿದೆ? ನನಗೆ ಗೊತ್ತಾಗ್ಲಿಲ್ಲ. ನಿನಗೆ ಗೊತ್ತಾಗ್ಲಿಲ್ಲ, ಅವರಿಗೆ ಗೊತ್ತಾಗಿಲ್ಲ. ಹೌದಾ? ನಿನಗೂ ಗೊತ್ತಾಗ್ಲಿಲ್ಲ. ನನಗೆ ಹೇಗೆ ಗೊತ್ತಾಗುದು? ಆಯ್ತಾಯ್ತು, ಹೋಗಾಯ್ತಾ? ನೀರಲ್ಲಿ ಹೋಗಿ ಮುಳುಗಾಯ್ತಾ? ಹೋಗು. ಬರಮ್ಮ ಹೀಗೆ. ಎಂತದು? ನನ್ನ ಶತ್ರುವಾಗಿ ಬಂದವಳೋ, ನನ್ನ ಮಿತ್ರರಾಗಿ ಬಂದವಳೋ ನೀನು? ಯಾಕೆ? ಮಗನ ಮರಣವನ್ನು ಯಾವ ತಾಯಿಯಾದರೂ ಹಾತೊರೆಯುತ್ತಾಳ? ಮರಣ ಮತ್ತೇನು ಹೇಳಿದೆ ನೀನು? ಹೋಗಿ ನೀರಲ್ಲಿ ಮುಳುಗು. ಅದರ ಅರ್ಥವೇನು? ನನ್ನ ಮರಣ ಆಗಬೇಕು ಅಂತಲೋ? ಮಗನೇ, ಸ್ನಾನ ಮಾಡುದು ಅಂತ ಹೇಳಿದ್ರೆ ನೀರು ಹಾಕಿಕೊಂಡು ಒರೆಸಿಕೊಂಡು ಬರುವುದೇಯಾ? ಮತ್ತೆ ಮೂಗಿಗೆ ಕೈ ಹಿಡಿದು ಪ್ಲಿಂಕ 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 ಮುಳುಗಲಿಕ್ಕೆ ಮುಳುಗು ಅಂತ ಹೇಳಿ ಮುಳುಗಿಸುವುದಕ್ಕೆ ನಾವು ನೋಡ್ತೇವೆ. ಹೇಳಬೇಕು ಅಂತ ನಿಮಗೆ ಗೊತ್ತಿಲ್ಲ. ಮುಳುಗುವ ಆಲೋಚನೆ ಮಾಡಬೇಕು. ಆಯ್ತಾ? ಈ ಸಲ ನಿನ್ನ ಚಂದ ನೋಡ್ಲಿಕ್ಕುಂಟು ಮಗ್ಗ. ಅಮ್ಮ, ಅವ ನಿನ್ನ ಸಂಬಂಧಿಕ? ಯಾರು? ಶೆಟ್ಟಿಗಾರ. ಯಾಕೆ ಮಗ್ಗ ಅಂತ ಹೇಳಿದೆ? ಶೆಟ್ಟಿಗಾರ ನನಗೆ ಸಂಬಂಧ ಆದ್ರೆ ನಿನಗೂ ಕೂಡ ಸಂಬಂಧ ಆಗುದಿಲ್ಲ. ಮಗ್ಗ ಅಂತ ಎಂತದ್ದು ಹೇಳಿದ್ದು? ವೃತ್ತಿಯನ್ನು ಹೇಳಿದ್ದಲ್ಲ. ತುಂಬಾ ವರ್ಷ ಆಯ್ತಲ್ಲ ನಿನ್ನನ್ನು ನೋಡದೆ. ಪ್ರೀತಿ ಹುಟ್ಟಿದ್ದು ಮಗ್ಗ. ಯಾವುದು? ಗದಗಿಗೆ ಹೋದದ್ದಲ್ಲ, ಗದ್ಗದಿತವಾದದ್ದು ಅಂತ ಹೇಳಿದ್ದು. ಹೋಗ್ತೀಯ ನೀನು ಬಿಟ್ಟರು ಅಲ್ಲಿಗೆ? ಹೋಗಮ್ಮ. ಎಷ್ಟು ಮಾತಾಡ್ತಿತ್ತು ಕಾಲಮಿತಿ ಅಂತ ನಿನಗೆ ಗೊತ್ತಿಲ್ಲ. ದೇವರಾಣಿಗೆ ಇದೊಂದು ಮಾತನ್ನು ನೀನೇ ಹೇಳಬೇಕು. ಎಂತದ್ ಮಗ? ನಿನಗೆ ಇದ್ದ ಹೊತ್ತಿನಲ್ಲಿ ಪೂರ್ತಿ ಮುಕ್ತಾಂಶ ನಿನಗೆ ಬೇಕು. ಅದರಲ್ಲಿ ಉಳಿದವರಿಗೆ ನೀನು ಹೇಳು. ಹೌದೌದು. ಚಂದಮ್ಮ, ಹೋಗು, ಇನ್ನು ಇಲ್ಲಿಯೇ ಇರಬೇಡ. ಚಂದಪ್ಪ, ನೀನು ಅಮ್ಮ, ಮಗನೇ, ಅಲ್ಲಿ ಬೇಟಿಗೆ ಹೋಗ, ಬೇಗ ಬೇಗ ಹೋಗು. ನಾವು ಮತ್ತೆ ಅಲ್ಲಿ ಬೋಟಿ ಆಯ್ತಾ? ಅರಮನೆಯಲ್ಲಿ ಬೋಟಿ ಮಾಡುವ. ಅರಮನೆಯಲ್ಲಿ ಬೋಟಿ ಮಾಡುವ. ಅದು ತುಡಿ ಒರಿಸಿದ್ರು. ಹೋಗ, ರಸಿಕ ನೀನ. ಹೌದು, ಹೌದು. ಎಷ್ಟು ಮಾತಾಡ್ತಾರೆ. ಹೋಗು. ಮನೆಗೆ ಹೋಗದ ಇಲ್ಲಿಯೇ ಆಯ್ತೇ ಅಂತ್ಯಕಾಲ. ಇಲ್ಲ ಇಲ್ಲ, ಅದರಲ್ಲಿ ಸಮೀಪಿಸಿದೆ. ಇಲ್ಲ ಇಲ್ಲ, ನನಗೆ ನಿತ್ರಾಣ ಆದದ್ದು. ಪ್ರಾಣವನ್ನ ಕಳಕೊಂಡವಳು ನೀನು. ಸುತ್ರಾಣನು ನಾನಿದ್ದೇನೆ, ಹೆದರದಿರು, ಹೆದರದಿರು. ಬೇಡ್ವಾ?
ಈ ತರ ಆಡೋದು. ನನ್ನದು ಇಲ್ಲಿಟ್ಟು ಅಮ್ಮ ಊರಿಗೋರು ನಿನಗೆ ಆಧಾರ. ತುಂಬಾ ದೂರ ವಿಷಯ ಕೈ ಇದು ಯಾವ ಕೈಗೆ ಅದು ಹೀಗೆ ಹೆಚ್ಚು ಮಾತಾಡಬೇಡ, ಕುಳಿತು ಸಮಯವನ್ನು ತೆಗಿಬೇಡ. ಹೋಗಲ್ಲಿಗೆ ಏನಾಯ್ತು? ಹೋಗಿಲ್ಲ ಯಾಕೆ ಪುನಃ ಎಸೆದದ್ದು? ಹೆಚ್ಚದಲ್ಲ ಬಿದ್ದದ್ದು. ನಾನು ಇಲ್ಲೇ ಇರ್ಲಿ ಆದರೆ ಯಾಕೆ ಅಯ್ಯೋ ಅದು ಸಮಸ್ಯೆ ಇದೆ. ಇದು ಇದ್ರಲ್ವ ಸಮಸ್ಯೆ, ಇದನ್ನು ಕೊಂಡೋಗ್ತೇನೆ. ಬೇರೆ ಬೇರೆ ಅದು ಬೇರೆ ಮಾತು. ಅಯ್ಯೋ ಯಾವುದೇ ಕಾರಣಕ್ಕೆ ಕೆಳಗಡೆ ಬಿಡುವುದು. ಇಲ್ಲ ಆಗುದಿಲ್ಲ, ಇದನ್ನು ಇಟ್ಕೊಂಡೆ ಮಾತಾಡ್ತೀನಿ. ಬೇರೆ ಯಾರಿಗಾದಿತ್ತು ಮೇಲೆ ಕಿರಿಕಿರಿ ಸುಮ್ಮನೆ ಅಲ್ಲ. ನಾವೆಲ್ಲ ದೇವರುಗಳು, ನಮ್ಗಿಂತ ವೇಷದ ಅಗತ್ಯ ಉಂಟಾ? ಓ ಇದು ವೇಷವ? ಅದು ಮುದುಕಿಯ ವೇಷ, ಬಗ್ಗಿ ಬಗ್ಗಿ ಸೊಂಟ ನೋಯ್ತಾ ಉಂಟು ಅಲ್ಲ. ಆದ್ರೆ ಸ್ವಲ್ಪ ಸಂಪಾದನೆ ಆಯ್ತು, ಅದರಲ್ಲಿ ಸಮಾಧಾನ ಉಂಟು. ಸ್ವಲ್ಪ ಹೌದು. ಇಲ್ಲಿ ಮೇಲೆ ಹೋಗಿ ಮತ್ತೆ ಅಲ್ಲಿ ಮಾರ್ಗದಲ್ಲಿ ಎಲ್ಲ ಬರ್ತೀವಿ. ಎಲ್ಲಿ ಮಾರ್ಗದಲ್ಲಿ ಮೂರು ಚೀಲ ಉಂಟಲ್ಲಿ. 5 ಚೀಲ ಇದ್ರು ಯಾರಿಗೆ ಸ್ವಾಮಿ? ಅದರಲ್ಲಿ ಪಾಲು ಕೊಡ್ಲಿಕ್ಕೆ ಉಂಟು. ಯಾರಿಗೆಲ್ಲ? ಒಂದು ಪಾಲು ವ್ಯವಸ್ಥಾಪಕರಿಗೆ, ಮತ್ತೊಂದು ಪಾಲು ಸಂಚಾಲಕರಿಗೆ, ಇನ್ನೊಂದು ಪಾಲು 2ನೇ ಭಾಗವತರಿಗೆ. ಇಲ್ಲಿ ಮೇಲೆ ಒಂದು ಬೆಳಕು ಬೆಳಕು ದೇವರಿಗೆಲ್ಲ ಇರ್ತಿಲ್ಲ, ಅದೆಲ್ಲ ಇಲ್ಲ. ತಪ್ಪಾಯ್ತು, ಅವರಾಗಿ ಮಾತಾಡಿ ಆಯ್ತು. ಅಲ್ಲ, ನಾನು ಇವರ ಬಗ್ಗೆ ಯೋಚಿಸುದು. ಇವರಲ್ಲ, ಅವ ಓದಲ್ಲ. ಅಲ್ಲ, ಇವರಿಗೆಲ್ಲ ದೇಹ ಬೆಳೆ ಬಿಟ್ರೆ ಬುದ್ಧಿ ಬೆಳಿಲಿಕ್ಕೆ ಇಲ್ವಾ? ಈಗಿನ ಸಂದರ್ಭ ಹೇಗುಂಟು? ಇಂಥವರ ಮಗನೇ ಇವಂತ ಗೊತ್ತಿದ್ರು ಕೂಡ ಒಪ್ಪಬೇಕಾದ್ರೆ ಆಧಾರ ಕೇಳ. ಅಂತದ್ರಲ್ಲಿ ನಿನ್ನ ತಾಯಿ ನಾನು ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡ ಮಂಗ. ಇವ ಮನೆಗೆ ಹೋಗಮ್ಮ ಹೆಂಡತಿ ಕೊಡ್ತಾಳೆ ಅಂತ ಹೇಳಿದ್ದಾನೆ. ಈಗ ಇರುವುದು ಸಮಸ್ಯೆ. ಮನೆಯಲ್ಲಿಯೇ ಇರುವ ಹೆಂಗಸರಲ್ಲಿ ಮಾತಾಡೋದು ಸ್ವಲ್ಪ ಜಾಗ್ರತೆ ಮಾಡಬೇಕು. ಅದಂದ್ರೆ ಮನೆಯಲ್ಲಿಯೇ ಇರುವುದಲ್ವಾ, ಹತ್ತಿರದ ಮನೆಯವರಲ್ಲೆಲ್ಲ ಜಗಳ ಮಾಡಿ ಮಾತು ಬಿಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ಗಂಡ ಬರುವಾಗಲೇ ತಲೆ ಬಿಸಿ ಹಾಕಿ ಒಂದು ಮಧ್ಯರಾತ್ರಿ ಕಳೀತದೆ. ಬಂದ್ರೆ ಆಯ್ತು, ಒಮ್ಮೊಮ್ಮೆ ಬರುವಾಗ ಮಾರ್ಗ ಅಳತೆ ಮಾಡಿಕೊಂಡೇ ಬರುವುದು. ಹಾಗಿರುವಾಗ ನನ್ನ ಹಾಗೆ ಯಾರಾದ್ರೂ ಪಾಪದವರು ಸಿಕ್ಕಿದ್ರೆ ಮಾತಾಡಿ ಮಾತಾಡಿ ಸತ್ಯ ಹೊರಗೆ ಬಿದ್ರೆ ಅದಕ್ಕೆ ಹೀಗೆ ಮಾಡುವ. ನನ್ನನ್ನು ನೋಡಿ ಅರ್ಧ ಮನಸ್ಸೋಲ್ಬೇಕು, ರೂಪ ಬೇರೆ ಮಾಡಬೇಕು, ಬೇರೆ ವೇಷ ಮಾಡುದು. ಯಾವ ವೇಷ ಮಾಡುದು? ಹಣ್ಣು ಹಣ್ಣು ಮುದುಕನ ವೇಷ ಮಾಡಿದ್ರೆ ಬೇಡ. ಮುದುಕಿಗೆ ಕೆಲವು ಮಂದಿ ಕೊಡ್ಲಿಲ್ಲ, ಇನ್ನು ಮುದುಕ ಬೇಡ್ಲಿಕ್ಕೆ ಹೋದ್ರೆ ಇವ ಕುಡಿಲಿಕ್ಕೆ ಬೇಡದು ಮಗ ಅಂತ ಹೊಡ್ತಾರೆ. ಹಾಗಾದ್ರೆ ಜನಪ್ರಿಯ ವೇಷ ಯಾವುದು? ಕೊಂಬು ಕಟ್ಟಿಕೊಂಡು ಮಹಿಷಾಸುರ. ಬೇಡ, ಇವರೇ ಸೀರೆ ಇಟ್ಟುಕೊಂಡು ನಡಿಲಿಕ್ಕೆ ಆಗುದಿಲ್ಲ. ಕೊಂಬು ಕಟ್ಟಿಕೊಂಡು ಮಹಿಷಾಸುರ ಯಾರಿಗೆ? ಅದಾಗುದಿಲ್ಲ. ಸುಲಭದ ಆಗ್ಬೇಕು. ಒಂದು ವೇಷ ಉಂಟು. ಯಾವುದು? ಹಾಸ್ಯಗಾರ ವಿದೂಷಕ. ಹಾಸ್ಯಗಾರ ವಿದೂಷಕ ಒಂದೇ ಅಂಗಿ ಹಾಕಿಕೊಂಡು ಆಚೀಚೆ ಹೋಗುದು, ಏನಾದ್ರೂ ಮಾತಾಡುದು. ಬೆಳಿಗ್ಗೆ ಓದಿದಲ್ಲಿ ಸಂಜೆ ಹೇಳುವುದು. ಹಾಸ್ಯಗಾರ ಒಂದು ಅಂಗಿ ಹಾಕು. ಹೌದು. ಹಾಸ್ಯಗಾರ ಒಂದು ಅಂಗಿ ಹಾಕಿದ್ರು 10 ಸಲ ಬರ್ಲಿಕ್ಕೆ ಕೊಡ್ತೀವರೆ. ಅದಕ್ಕಿಂತ ಸುಲಭದ ಇನ್ನೊಂದುಂಟು. ಅದ್ರಲ್ಲಿ ಕೂಡ ಹಾಗೆ ಒಂದೇ ಅಂಗಿ ಹಾಕ್ಲಿಕ್ಕೆ. ಆದ್ರೆ ವ್ಯತ್ಯಾಸ ಯಾವುದು ಗೊತ್ತುಂಟ? ಒಮ್ಮೆ ಬಂದ್ರೆ ಹೋಗುವಾಗ 10,000 ಹಿಡ್ಕೊಂಡೇ ಹೋಗುದು. ಭಗವತಿಗೆ ಬೇಡುದು ಸರ ಇದ್ರೆ ಆಯ್ತು. ಹೀಗೆ ಹೀಗೆ ಯಾರ ಮನೆಗೆ ನೀರು ಅಪ್ಪರೆಯೋದು ಅವರ ನಾರಿಯರೆಂಬುದನ್ನು ಆರು ನಿನ್ನನು ಕೊಂದ ಜ್ಞಾನ ಸದಿಯು ನೀನು ಕಂದ ಕಾರಣ ಬರುಗೆಗಳು ಶಿಖದೊಳು ಯಾರಮ್ಮ ನೀನು ಅಪ್ಪರೆಯೋದು ಅವರ ನಾರಿಯರೆಂಬುದನ್ನು ಯಾರೋ ಶುಭವಾಗಲಿ ಅಂತ ಹೇಳಮ್ಮ. ರಂಭಾಮಣಿ ಅಂತ ಬರಬೇಕು. ಇಲ್ಲಿವರೆಗೆ ಬರಬೇಕು
ಅಂತಾದ್ರೆ ಕಷ್ಟ ಸಾಧ್ಯವೇ ಸರಿ. ಆದರೆ ನೀ ಆಗಮಿಸಿದಂತಹ ನಿನ್ನ ಆಗಮನವನ್ನು ಕಾಣುವಾಗ ಆಶ್ಚರ್ಯವೇ ನನಗಾಯಿತು. ದೇವಲೋಕದಿಂದ ಇಳಿದು ಬಂದಿರುವಂತಹ ಆ ನಾರೀಮಣಿಯರಲ್ಲಿ ನೀನೊಬ್ಬಳಾಗಿರಬಹುದೇ ಹೀಗೆ ಆಲೋಚನೆ ಮಾಡಿದೆ. ಅಲ್ಲ, ಪಾತಾಳದಿಂದ ಎದ್ದು ಮೇಲೆ ಬಂದಿರುವಂತಹ ನಾಗಕನ್ನಿಕೆಯರಲ್ಲಿ ನೀನೊಬ್ಬಳಾಗಿರಬಹುದೇ? ಯಾವುದೇ ವಿಧಾನದಲ್ಲಿ ನೋಡಿದ್ರು ನೀ ಅಲ್ಲೇ ಒಳಲ್ಲ. ಹಾಗಿದ್ರೆ ನಮ್ಮ ನಾಡಿನವಳು ಹೌದು ಅಂತಾದ್ರೆ ನನಗೆ ತಿಳಿಯಬೇಕಾಗಿ ಇದುವರೆಗಿಂತ ಹೊಸದಾದಂತಹ ಮುಖವನ್ನು ನಾ ಕಂಡವಳಲ್ಲ. ಒಂದೇ ಮಾತಲ್ಲಿ ಕೇಳುವುದಾದ್ರೆ ಹಡೆದ ನಿನ್ನಂತಹ ತಂದೆ ಯಾರು? ಅಲ್ಲ, ತಾಯಿ ಯಾರು? ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ಯಾರಮ್ಮ ನೀರೇ? ಯಾರಮ್ಮ? ಅಮ್ಮಮ್ಮ ಜಾಡೆ ನೀನು ನಿಮ್ಮಯ ತಂಗಿ ಸುಮನಾಗಿ ಕಾಸಿನ ಜಾಡೆ ನೀನು ಅಮ್ಮಮ್ಮ ಜಾಣೆ ನೀನು ನಿಮ್ಮಯ ತಂಗಿ ಸುಮನಾಗಿ ದಾಸಿ ನಾನು ನಿಮ್ಮಯ ತಂಗಿ ಸುಮನಾಗಿಯ ದಾಸಿ ನಾನು ಜಾಣೆ ನೀನು ಅಮ್ಮ ನಿಮ್ಮ ರಮಣನಿಲ್ಲ ಗಡುಗರಿಗೆ ಬಂದೆ ನಿಮ್ಮ ರಮಣನೆಲ್ಲ ಗಡುಗರಿಗೆ ಬಂದೆ ಅಮ್ಮ ಭಾಗೀರಥಿ ನಾನು ನಿಮ್ಮ ರಮಣನೆಲ್ಲ ಗಡುಗರಿಗೆ ಬಂದೆ ರಮ್ಮ ಭಾಗೀರಥಿಯೋ ಕೇಳು ಅಮ್ಮಮ್ಮ ಜಾಣೆ ನೀನು ನಿಮ್ಮಯ ತಂಗಿ ಸುಮನಾಗಿ ದಾಸಿ ನಾನು ನೀನದು ಹಾಗೆ ನೀವಾಡುವ ಮಾತನ್ನು ಕೇಳುವಾಗ ನನಗೆ ಆಶ್ಚರ್ಯವಾಗುವುದು. ಯಾಕೆ? ಅಲ್ಲ ಮಾತ್ರೆ ನನ್ನನ್ನು ಕಂಡಂತಹ ನೀವು ಯಾರು? ನೀನು ಎಲ್ಲಿಂದ ಬಂದವಳು? ಯಾರು ನಿನ್ನ ತಾಯಿ? ಯಾರು ನಿನ್ನ ತಂದೆ? ಪ್ರಶ್ನೆಗಳ ಸುರಿಮಳೆಯಲ್ಲಿ ಕೇಳುವುದಕ್ಕೆ ಮುಂದಾದ್ರೆಲ್ಲ ಹೊಸ ಮುಖ ನೋಡುವಾಗ ಕೇಳಲೇಬೇಕಲ್ವೇನೆ? ನೀವು ಕೇಳುವ ಮಾತನ್ನು ಕೇಳುವಾಗ ನನಗೆ ಆಶ್ಚರ್ಯವಾಯಿತು. ಯಾಕೆಂತ ಹೇಳಿ, ಇದು ಹೊಸ ಮುಖ ಆದ್ರೆ ಕೇಳುವುದು ಸಹಜ. ಇದು ನಿಮಗೆ ಹೊಸ ಮುಖವ ಹಳೆ ಮುಖವ? ಮತ್ತೆ ನನಗೇನು ಗೊತ್ತಿಲ್ಲ. ಈಗ ನಾನು ಯಾರಂತೂ ಗೊತ್ತೇ ಅಡಿಯಿಂದ ಮುಡಿವರೆಗೆ, ಮುಡಿಯಿಂದ ಅಡಿವರೆಗೆ ಎಷ್ಟು ಬಾರಿ ನೀನನ್ನು ಗಮನಿಸಿದರು ತಿಳಿದಿಲ್ವಲ್ಲ ಅಮ್ಮ. ನನ್ನ ಪರಿಚಯ ಇಲ್ಲ ಅಂತ ಆದ್ರೆ ನಾನು ಮತ್ತೊಬ್ಬರ ಹೆಸರು ಹೇಳ್ತೇನೆ, ಪರಿಚಯವಾಗುತ್ತದ ಅಂತ ಹೇಳಿದೆ. ನಿನ್ನ ವಿಷಯ ಅಲ್ಲಿಗೆ ಬಿಡು, ಇನ್ನೊಬ್ರು ತಿಳ್ಕೊಳ್ಳುದಾ? ಅವರದ್ದು ಹಿಡಿದುಕೊಂಡ್ರೆ ನನ್ನದಲ್ಲಿ ಸಿಗುತ್ತದೆ. ಸಿಗ್ತದೆ ಅಂತ ಆದ್ರೆ ಮತ್ತೆಂತದ್ದು? ನಿಮ್ಮ ಸುಮನಾಗಿಯ ಪರಿಚಯ ಉಂಟಾ? ಸುಮನಾಗಿಯ ಪರಿಚಯ ಉಂಟಂತ ಕೇಳಲಿಕ್ಕುಂಟೇನೆ. ನೆನಪುಂಟಾ? ತಂಗಿ ಅಲ್ವೇನೆ? ಹೌದು. ಯಾರನ್ನಾದ್ರೂ ಬರುತ್ತೆ ಅವಳನ್ನು ಮರೀಲಿಕ್ಕುಂಟೇನೆ. ನಾನು ಕೇಳುವುದಕ್ಕೆ ಕಾರಣಗಳು ಏನು? ನಿಮ್ಮ ತಂಗಿಯ ಮದುವೆ ನಡೆಯುವಂತಹ ಸಂದರ್ಭದಲ್ಲಿ ಮದುವೆಗೆ ಹೋಗಿದ್ದೇವೆ, ಅವಳ ಶ್ರೀಮಂತಕ್ಕೆ ಹೋಗಿದ್ದೇವೆ, ಎಲ್ಲದಕ್ಕೂ ಹೋಗಿದ್ದೇವೆ. ಯಾವುದೇ ಕಾರ್ಯಕ್ರಮ ಇದು ತಪ್ಪದೆ ನೀವು ಬರ್ತಾ ಇದ್ದವರು ಹೌದಾ? ಅಕ್ಕ ಹೋಗದೆ ಆದಿತು ಆಗುತ್ತದಾ? ಅಲ್ವಾ? ಅವಳಿಗೆ ಸಮಾಧಾನ ಆಗ್ತದೆ, ಅವಳಿಗೆ ಸಮಾಧಾನ ಆಗಬೇಕಲ್ಲ ಅಲ್ವೇ? ಹಾಗಾದ್ರೆ ಸರಿಯಾಗಿ ನೆನಪು ಮಾಡಿಕೊಳ್ಳಿ. ನೀವಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಒಬ್ಬಳು ಚಿಕ್ಕ ಹುಡುಗಿ, ಚಿಕ್ಕ ಪ್ರಾಯದ ಬಾಲೆ. ಹೌದಪ್ಪ, ನಿಮ್ಮನ್ನು ಸಿಂಗರಿಸುವುದಕ್ಕಾಗಿ ನಿಮ್ಮ ಜೊತೆಯಾಗಿಯೇ ಕಾಲವನ್ನು ಕಳೆಯುತ್ತಾ ಇದ್ದವು. ಓ, ಈ ವಿಷಯ ದಾಸಿಯರ ವಿಷಯ ಮಾತಾಡುದ ನೀನು? ಹೌದು. ಬಂದಿದ್ದೇನೆ. ಬಂದ ಕಾಲಕ್ಕೆ ಉಪಚರಿಸುವುದಕ್ಕಾಗಿ ಅನೇಕ ಮಂದಿ ದಾಸಿಯರಿದ್ರು.
ಯಾಕೆ ನನ್ನ ಬಂದಂತಹ ನನ್ನ ಅಕ್ಕನಿಗೆ ಯಾವ ಕೊರತೆಯಾಗಬಾರದು ಎನ್ನುವಂತಹ ಮನೋಭಾವನೆ ಉಳ್ಳವಳವಳು. ಹಾಗಾಗಿ ಸೇವಕಿಯರಿದ್ರು, ನೀನ್ ಹೇಳಿದಾಗ ಒಬ್ಳಿದ್ದ, ಹೌದು, ನನ್ನ ಜೊತೆಯಾಗಿ ಆ ಕಡೆ ಬರುವಾಗ ಈ ಕಡೆ ಬರುವಾಗ ನನ್ನ ಜೊತೆಯಾಗಿ ನನ್ನನ್ನು ಬಿಟ್ಟೇ ಇರುವುದಿಲ್ಲ ಅಲ್ವೇ? ಹೌದೌದು, ಎಷ್ಟು ಬೆಳೆದು ಹೋಯ್ತು. ನೀ ಹೇಳಿದಾಗ ಸಣ್ಣವಳು ಅಲ್ವೇ? ಈಗ ದೊಡ್ಡವಳಾಗಿರಬಹುದು, ಅವಳ ವಿಷಯ ಅವಳು ಕಾಣುವುದಕ್ಕೆ ಈಗ ಅಂತೂ ಕೇಳಲಿಕ್ಕಿಲ್ಲ. ಅವಾಗಲೇ ಚಂದ, ಈಗ ಚಂದದ ಗೊಂಬೆ ಆಗಿರಬಹುದು. ಅವಳ ವಿಷಯ ಬಿಡು, ನೀನು ಯಾರು ಹೇಳು? ಅವಳು ಬೇರೆ ಯಾರು ಅಲ್ಲ, ಅವಳು ನಾನೇ ಅವಳು. ಸಂತೋಷವಾಯಿತಮ್ಮ.
ಗೆಳತಿ ಓ ನೀರೇ ಏನಮ್ಮ ಬಾ ಗೆಳತಿ ಇತ್ತ ಯಾಕೆ ಕರೆದಿ ಹೇಳು. ಯಾಕೆ ಗೆಳತಿಯರು ಇಲ್ಲ ಇರುವುದು ಅರ್ಥವಲ್ಲ. ಅನೇಕ ಮಂದಿ ಗೆಳತಿಯರು ನನಗಿದ್ದಾರೆ. ಸರಿ ಅದರಲ್ಲಿಯೂ ನೀನೊಬ್ಬಳು. ಓ ಭಾಗೀರಥಿ, ಏನಮ್ಮ ಅಂದು ಬಂದಂತಹ ಕಾಲಕ್ಕೆ ಉಪಚರಿಸುವುದಕ್ಕಾಗಿ ನನ್ನ ಜೊತೆಗಾರಳಾದವಳು ನೀನು. ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದರು ನನ್ನ ಜೊತೆಯಲ್ಲೇ ನೀನಿದ್ದವಳು. ಯಾಕೆ? ನನ್ನ ಮೇಲಿರುವಂತಹ ಪ್ರೀತಿ ನಿನಗದು, ಗೌರವವೂ ಹೌದು. ಆದ್ರೆ ನಾನೇ ಆಡಿದವಳು. ಸಮಯ ಸಂದರ್ಭ ಎನ್ನುವುದನ್ನ ಪಾಲಿಗೆ ಅನುಚಿತವಾದ ಕಾಲಕ್ಕೆ ನನ್ನನ್ನು ಕಾಣುವುದಕ್ಕಾಗಿ ಓಡೋಡಿಕೊಂಡು ಬಾ ಎನ್ನುವ ಹಾಗೆ. ಕೆಲವೆಲ್ಲ ಹಾಗೆ ಸಮಯ ಸಿಕ್ಕಿದ ಮೇಲೆ ಬರುದು ಈ ಕಡೆ. ನೀನು ಹಾಗೆ ನಿನಗೆ ಸಮಯ ಸರಿಯಾಗಿ ಸಿಕ್ಕಿದೆ. ಇವತ್ತು ನೀನು ಇಲ್ಲಿವರೆಗೆ ಬಂದು ಇಷ್ಟೊತ್ತಿಗೆ ಬಂದು ತಲುಪಿದೆ. ನೀನು ಹೀಗೆ ಬಂದು ಹಾಗೆ ಹೋದ ಹಾಗೆ ನಾನೆಲ್ಲಿಯಾದ್ರೂ ನೀನು ಇಲ್ಲಿಗೆ ಬರುವುದಿಲ್ಲನೇ ಅಂತ ಯೋಚನೆ ಮಾಡಿದೆ. ಬಂದಿಯಲ್ಲ, ಸಂತೋಷವಾಯಿತು. ಓ ಗೆಳತಿ, ನಿನ್ನ ಮುದ್ದಾದಂತಹ ಮುಖವನ್ನು ಕಾಣುವಾಗ ಏನೇ ಏನು ಛೇ 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 ಏನಾಯ್ತು? ಚಂದ ಕಾಣ್ತಾ ಇದ್ದಿ ಅಂತ. ಹೌದೇ ಗೊಂಬೆ ಹೌದೇ ಕೇಳಲಿಕ್ಕಿಲ್ಲ, ಮತ್ತೆ ಎರಡು ಮಾತೇ ಇಲ್ಲ. ಯಾರು ಇಲ್ಲದಿರುವಾಗಲ ಹಾಗಲ್ಲ, ಹಾಗೆ ಹೊಗಳುವ ಕ್ರಮ ಹೇಗೆ? ಚಂದ ಉಂಟು ಅಂತ ಆದ್ರೆ ಚಂದವೇ ಅಂತ ಹೇಳ್ಬೇಕು. ಸರಿ. ವಿಕಾರ ಉಂಟು ಅಂತ ಹೇಳಿದ್ರೆ ವಿಕಾರವೇ ಅಂತ ಹೇಳ್ಬೇಕಾ? ಇಲ್ಲ, ವಿಕಾರ ಇದ್ದರು ಚಂದ ಅಂತ ಹೇಳಿದವರಿಗೆ ಒಂದು ಸಂತೋಷ ಅಲ್ವೇ? ಅಲ್ವಾ? ಮನಸ್ಸಿಗೆ ಸಂತೋಷ ಆಗಬೇಕು. ಭಾಗಿ ಮೀರಿದಂತಹ ಸೊಬಗು ನಿನ್ನಲ್ಲಿ ಸರಿ ಎದ್ದು ಕಾಣುತ್ತಾ ಉಂಟು. ಹೌದೇ ಗುರಿ ದೋಷವನ ಅಂತೇನು? ಯಾಕೆ? ಯಾವತ್ತು ನಾನು ಹೀಗಿರುವುದಿಲ್ಲ. ಹೌದೇ ನಮಗೆ ಸಮಯವೇ ಸಿಗುವುದಿಲ್ಲ. ಆದ್ರೆ ಇವತ್ತು ಯಾಕೆ ನಿನ್ನನ್ನು ಕಂಡಾಗ ಈ ರೀತಿಯಾಗಿ ವರ್ತಿಸಿದೆ? ಯಾಕೆ? ನಾನು ಕಂಡಂತ ಮುಖವೊಂದು ಇಂದು ನನ್ನ ಕಣ್ಮುಂಬಾಗೆ ಬಂದ ಕಾಲಕ್ಕೆ ಸಂತೋಷವಾಯಿತು. ಹೌದೇ? ಹೇಳಿದವರು ಒಂದು ಮಾತು ಹೇಳಿದ್ರು. ಏನಮ್ಮ? ನಡೆಯಾಡುವುದಕ್ಕೆ ಅಶಕ್ತನಾದಂತಹ ವ್ಯಕ್ತಿಯವನಿಗೆ ನಡೆಯುವಂತಹ ಅವನು ಶಕ್ತನಾದರಂತಾದ್ರೆ ಅವನ ಮನಸ್ಸಿಗೆ ಎಷ್ಟು ಆನಂದ ಆಗ್ಲಿಕ್ಕಿಲ್ಲ ಹೇಳು. ಕಣ್ಣೇ ಕಾಣದಿರುವಂತಹ ಕುರುಡನೋರವನಿಗೆ ಆ ದೇವರ ಅನುಗ್ರಹದಿಂದ ಈ ಪ್ರಕೃತಿಯನ್ನು ಕಾಣುವಂತಹ ಸೌಭಾಗ್ಯ ಅವನಿಗೆ ದೊರಕಿತ್ತು ಅಂತಾದ್ರೆ ಮನಸ್ಸಿನಲ್ಲಿ ಸಂತೋಷ ಸಮಾಧಾನವನ್ನು ಪಟ್ಟುಕೊಡ್ತಾನೆ. ಕಾಣ ಬಯಸಿದ್ದು ಕಣ್ಮುಂಭಾಗದಲ್ಲಿದ್ದ ಕಾಲಕ್ಕೆ ಕಣ್ಣು ನಾವು ಸಂತೋಷ ಪಡಬೇಕಂತೆ, ಅಲ್ವೋ? ವರ್ಷಕ್ಕೆ ಒಂದಾವರ್ತಿ ಆದ್ರೂ ನಮ್ಮ ಕಣ್ಣ ಮುಂಭಾಗದಲ್ಲಿ ಸಿಗ್ತದಂತ ಆದ್ರೆ ಕಾಣಿಕೆ ಕಣ್ಣು ನಾವು ಸಂತೋಷ ಪಡಬೇಕು. ನಿನ್ನ ಕಣ್ಣು ಸಂತೋಷವಾಯಿತು. ಸರಿ ಸರಿ ಛೇ, ಚಂದ ಕಾಣ್ತಿದ್ದೆ. ಹೌದು, ಓಡಿಕೊಂಡು ಬಂದೆಲ್ಲ ಪಾಪ ಸಾಕಾಯ್ತಾ ಅಂತ. ಮತ್ತೆ ಎಷ್ಟು ದೂರ ಉಂಟು ಬರುವುದು? ದೂರ, ಹೌದೌದು ಖಂಡಿತ. ಹೇಗೆ ಕುಡಿಯುವುದಕ್ಕೆಲ್ಲ ವ್ಯವಸ್ಥೆ? ಎಲ್ಲ ವ್ಯವಸ್ಥೆ ಆಯ್ತು. ತಿನ್ನುವುದಕ್ಕೆ ಎಲ್ಲವೂ ಆಯ್ತು. ಯಾವುದಕ್ಕಾದ್ರೂ ಕಡಿಮೆ ಆದೀತು ನಮ್ಮ ಅರಮನೆಯಲ್ಲಿ. ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಯಾವುದಕ್ಕೂ ಕಡಿಮೆ ಆಗುವುದಿಲ್ಲ. ಹೌದೌದು, ನಮ್ಮ ಅರಮನೆಯಲ್ಲಿ ಕ್ರಮವೇ ಹಾಗೆ. ಆಯಾಸ ನಿನ್ನದು ಬಗೆಹರಿಸಿಕೊಂಡೆ ಎಂಬಲ್ಲಿಗೆ ಸಂತೋಷವಾಯಿತಮ್ಮ. ಸರಿ. ಆದ್ರೆ ಒಂದು, ನನ್ನ ತಂಗಿಯ ಮನೆಯಿಂದ ಈ ಕಡೆಗೆ ಧಾವಿಸಿದವಳು. ಕೆಲವೊಂದು ಪ್ರಶ್ನೆಗಳು ನಿನ್ನಲ್ಲಿ ಕೇಳಲೇಬೇಕು. ಸರಿ. ಒಬ್ಬರ ಮನೆಗೆ ನಮಗೆ ಹೋಗುವುದಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ನಾವು ಹೇಗೆ ಯೋಗಕ್ಷೇಮವನ್ನು ವಿಚಾರಿಸುವುದು ಹೇಗೆ? ಅವರ ಪಕ್ಕದ ಮನೆಯವರು ಯಾರಾದ್ರೂ ಸಿಕ್ಕಿದ್ರು ಅಂತ ಆದ್ರೆ ಅವರಲ್ಲಿ ಕೇಳಿದ್ರೆ ಯಾವ ತಪ್ಪು ಇಲ್ಲ, ಲೋಪ ದೋಷಗಳೆನ್ನುವುದು ಇಲ್ವೇ ಇಲ್ಲ. ನೀ ಅಲ್ಲಿಂದಲೇ ಬಂದದ್ದು. ಒಂದೇ ಕರುಳಿನ ಬಳ್ಳಿಗಳು, ಈ ಲೋಕದ ಬೆಳಕನ್ನು ನಾವು ಕಂಡವರು. ಬಂಧುಗಳ ಬಂಧುತ್ವ ಹೇಗೆ ಉಳಿಯುವುದು? ಬಂಧುಗಳ ಮನೆಗೆ ಹೋಗಿ ಬರುತ್ತಾ ಇದ್ದದೆ ಹೌದು ಅಂತಾದ್ರೆ ಬಂಧುತ್ವವೆನ್ನುವುದು ಶಾಶ್ವತವಾಗಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ. ಸದಾ ನಾವು ಬಾವಿ ನೀರು ಬಳಸುತ್ತೇವೆ, ಬಳಸದೆ ಹೋದ್ರೆ ಕೆಡುತ್ತದೆ, ಕೆಟ್ಟು ಹೋಗ್ತದೆ. ಹಾಗೆ ಜೀವನದಲ್ಲಿ ನಾನು ಎನ್ನುವಂತ ಅಹಂಕಾರ ಬೇಡ, ನಾವೆಲ್ಲರೂ ಒಂದು ಎನ್ನುವಂತಹ ಸಂತೋಷ ನಮ್ಮಲ್ಲಿರಬೇಕು. ಯಾಕಾಡಿದ ಬಲ್ಲೆಯ ತಂಗಿಯನ್ನು ಕಾಣಬೇಕು ಎನ್ನುವಂತಹ ತವಕ ನನ್ನಲ್ಲಿದ್ದರು ಹೋಗುವುದಕ್ಕೆ ನನಗೆ ಆಗ್ಲಿಲ್ಲ. ಸರಿ. ಒಂದು ನಾಡಿನ ಅರಸಿ ನಾನು ಹೋಗುವುದಾದ್ರೆ ಒಬ್ಳೆ ಹೋಗ್ಲಿಕ್ಕೆ ಆಗ್ತದೋ? ಯಾವತ್ತು ಸತಿಪತಿಯರು ಒಂದಾಗಿ ಹೋಗಬೇಕಂತೆ. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದರು. ಯಾಕೆ? ಒಂದು ಯಜಮಾನಿಕೆಯಲ್ಲಿರುವವನಿಗೆ ಎಷ್ಟೊತ್ತು ನೋಡಿದ್ರು ಕಿರುಕುಳವೇ. ಆ ಕಡೆ ಹೋಗ್ಬೇಕು, ಈ ಕಡೆ ಬರ್ಬೇಕು, ಪ್ರಜಾವರ್ಗದವರನ್ನೆಲ್ಲ ಕ್ಷೇಮದಿಂದ ನೋಡಿ ಎಲ್ಲರನ್ನು ಒಂದು ಸರಿ ಒಂದು ಸಮಾನ ರೀತಿಯಲ್ಲಿ ನೋಡ್ಬೇಕಲ್ವ? ಯಾಕೆ? ನನ್ನವರಿಗೆ ಅಷ್ಟು ಜವಾಬ್ದಾರಿತನವಿತ್ತು. ಇರ್ಲಿ, ಅವರ ಸಂತೋಷವಾಗಿರ್ಬೇಕೆನ್ನುವುದೇ ಆಸೆ. ಹೇಗಿದ್ದಾಳಮ್ಮ ನನ್ನ ತಂಗಿ? ಕ್ಷೇಮವಾಗಿದ್ದಾರೆ. ಕೆಲವರು ಮನೆಯಲ್ಲೆಲ್ಲ ಇದ್ದಾರೆ. ಅಕ್ಕನ ನೋಡಿದ್ರೆ ತಂಗಿಗೆ ಆಗುದಿಲ್ಲ, ತಂಗಿ ನೋಡಿದ್ರೆ ಅಕ್ಕನಿಗೆ ಆಗುದಿಲ್ಲ. ಹೌದೌದು, ಮದುವೆ ಮಾಡಿಸಿ ಗಂಡನ ಮನೆಯಲ್ಲೆಲ್ಲ ಇರ್ತಾರೆ. ತಾಯಿ ಮನೆಗೆ ಬರುವುದು, ಬರುವಾಗ ಅಕ್ಕನ ಕುತ್ತಿಗೆಯಲ್ಲಿ ಇಂಥದ್ದು ದೊಡ್ಡದಿದ್ರೆ ಸಾಕು, ತಂಗಿಗೆ ಮತ್ತೆ ಶುರು ಆಗ್ತದೆ. ಜಗಳ ಅಲ್ಲ, ಅಪ್ಪನ ತಲೆಯಲ್ಲಿಂತ ಕೂದಲೇ ಇರ್ಲಿಕ್ಕಿಲ್ಲ, ತಲೆ ತಿಂದಾಳವಳು. ಆದ್ರೆ ನಮ್ಮಲ್ಲಿ ಹಾಗಲ್ಲ. ಅಕ್ಕ ತಂಗಿಯಂದಿರು ಹೇಗೆ ಇರಬೇಕಿರುವ ಹಾಗೆ ಗಂಬಾಮಣಿಯನ್ನೆತ್ತು ನನ್ನ ತಂಗಿಯನ್ನು ಸುಮನಾಂಗಿಯನ್ನು ಕಂಡು ನೋಡಬೇಕು. ಆಗ್ಲೇ ಅರಸರು ಹೇಗಿದ್ದಾರಮ್ಮ? ಕ್ಷೇಮವಾಗಿದ್ದಾರೆ. ಇಬ್ಬರ ಮಕ್ಕಳೆನ್ನುವ ಹಾಗೆ ಕೇಳಿದವಳು. ಮಕ್ಕಳು ಹೇಗಿದ್ದಾರೆ? ಹುಣ್ಣಿಮೆ ಚಂದ್ರನೋಪಾದಿಯಲ್ಲಿ ಶೋಭಿಸ್ತಾ ಇದ್ದಾರೆ. ಅಷ್ಟ ಆಯ್ತು ಅಂತ ಆದ್ರೆ ಮತ್ತೆ ಕೇಳಲಿಕ್ಕುಂಟ. ಅರಮನೆಯಲ್ಲಿ ಯಾವ್ದು ಕೊರತೆ ಇಲ್ಲ ಅಂತ ಹೇಳಿ ಹಾಗೆ ನಿನ್ನ ನೋಡುವಾಗಲೇ ಗೊತ್ತಾಗುದಿಲ್ಲ. ಮತ್ತೆ ನನ್ನ ತಂಗಿ ಅವಳಲ್ಲ, ಅವಳಲ್ಲ, ಮತ್ತೆ ನೀನೆ ಅವಳೇ ಇಲ್ಲಿಗೆ ಬಂದ ಹಾಗೆ ಆಯ್ತು ಅಂತ. ಸಂತೋಷವಾಯ್ತು ನಿಮ್ಮ ಮಾತಕ್ಕೆ. ಹೌದು, ಅಕ್ಕ ಬೇರೆ ಉಂಟು, ತಂಗಿ ಬೇರೆ ಅಂತ ಉಂಟ? ಅದಿಲ್ಲ ಅಲ್ಲ, ಅಕ್ಕ ತಂಗಿ ಅಂದ್ರೆ ಎಲ್ಲ ಒಂದೇ. ಏನಮ್ಮ? ಬೇಗ ಬಾ, ಬೇಗ ಬಾ.
ಕುಳಿತುಕೊಳ್ಳುವುದು. ನಾನು ಕುಳಿತುಕೊಳ್ಳುವುದಕ್ಕೆ ಬಂದವ. ಇಲ್ಲಿ ಬಾ. ಏನು? ನಾವು ಯಾರೇ ಬರಲಿ ಪ್ರಥಮದಲ್ಲಿ ಮಾತು ಮಾಣಿಕ್ಯ, ಮಾತನ್ನಾಡಿಸು, ಆಮೇಲೆ ಕುಳ್ಳಿರಿಸು, ಆಮೇಲೆ ತಿರ್ಲಿಕ್ಕೆ ಕೊಡುದು ನಮ್ಮ ಕ್ರಮ ಹಾಗೆ. ಹೌದು, ನಾನು ಹೇಳಿದ್ದು ಹಾಗೆ. ಕೂತ್ಕೊಳ್ಳು ಬಾ. ಕುಳಿತುಕೊಳ್ತೇನೆ, ಇಲ್ಲೇ ಉಳಿಯುವುದಕ್ಕಿದ್ದೇನೆ. ಆದ್ರೆ ಅದಕ್ಕೂ ಮುಂದೆ ನಾನು ಬಂದ ಕಾರ್ಯ ಏನಂತ ಹೇಳಬೇಕಲ್ಲ ನಿಮ್ಮಲ್ಲಿ. ಅವಸರದಲ್ಲಿ ಬಂದದ್ದ? ಅವಸರವನ್ನೇ ಓಡಾಡಿಕೊಂಡು ಬಂದೆ. ಭಾಗೀರಥಿ, ಎಲ್ಲಿಗೆ ಹೋಗುವುದಿರ್ಲಿ, ಯಾವುದೇ ಕೆಲಸಕ್ಕೆ ಹೋಗುದಿರ್ಲಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗುದಿರ್ಲಿ, ಅವಸರ ಮಾಡಿಕೊಂಡು ಹೋಗಬಾರದು. ಹೋದ ಮೇಲೆ ಸಂಪೂರ್ಣ ಕಾರ್ಯಕ್ರಮ ಮುಗಿಯುವ ತನಕ ಅಲ್ಲಿರ್ಬೇಕು. ಇಲ್ಲದ್ರಂತ ಕಾರ್ಯಕ್ರಮ ಹೋಗಬಾರದು. ಏನು ಮಾಡೋದು? ಯಾರ ಮನೆಗಾದ್ರೂ ಅಷ್ಟೇ, ಅವರ ಆತಿಥ್ಯ ಸ್ವೀಕರಿಸಿ ನಾವು ಬರುವ ತನಕ ಅಲ್ಲಿ ಅರ್ಧದಲ್ಲಿ ಅವರ ಆತಿಥ್ಯ ಸ್ವೀಕರಿಸಿಕೊಂಡು ಬಂದ್ರೆ ಹೇಗೆ? ಅಲ್ಲ, ಒಬ್ಬೊಮ್ಮೆ ಅವಸರದಿಂದ ಬರುವ ಪ್ರಮೇಯ ಒದಗಿ ಬರ್ತದಲ್ಲ. ಅವಸರದಲ್ಲಿ ಒದಗಿ ಬಂತು ಈ ಸಂದರ್ಭ. ನನ್ನ ತಂಗಿಯ ಮನೆಯಿಂದ ಬರುವ ನಿನಗೆ ಎಂತದ ಅವಸರ? ಈಗ ನಾನಾಗಿ ಬಂದದ್ದು ಇದು. ನೀನಾಗಿ ಬಂದಲ್ವಾ? ನಾನಾಗಿ ಬಂದದ್ದಲ್ಲ, ಮತ್ತೆ ಯಾರು? ನಿಮ್ಮ ತಂಗಿಯೇ ಕಳುಹಿಸಿ ಕೊಟ್ಟದ್ದು. ಹಾಗೆ. ಅಕ್ಕ ಹೇಗಿದ್ದಾಳೆ, ಅಲ್ಲಿ ಇರುವವರೆಲ್ಲ ಹೇಗಿದ್ದಾರೆ, ಎಲ್ಲವರ ಕ್ಷೇಮ ವಿಚಾರಣೆ ಮಾಡಿ ಬರಬೇಕು ಅಂತ ಹೇಳಿ. ತುಂಬಾ ದೂರ ಅಲ್ಲಿ ಹೋಗಿ ಬರ್ಲಿಕ್ಕೆ ಆಗುದಿಲ್ಲ. ತಿರುಗೋಣ, ಯೋಗಕ್ಷೇಮ ಕೇಳಿದ್ದೆ. ನಮ್ಮಲ್ಲಿ ಅಂತಂದ್ರೆ ನೋಡು, ನಮ್ಮಲ್ಲಿ ಹೇಗಿದ್ದಾರೆ ನೋಡಿ ಎಲ್ಲರೂ. ಅಯ್ಯೋ, ಕೇಳಲಿಕ್ಕಿಲ್ಲ ಮತ್ತೆ ಅಲ್ವೇ? ಆದ್ರೆ ಏನು ಮಾಡೋಣ, ಬರ್ಬೇಕೆನ್ನುವ ಹಾಗೆ ಬಂದೆ ಸತ್ಯ. ಬರುವ ದಾರಿ ಮರೆತು ಹೋಯ್ತು ನನಗೆ. ಸಮಯ ಎಷ್ಟು ಕಳೆದು ಹೋಯ್ತಲ್ಲ. ಹಾಗೆ ದಾರಿ ತಪ್ಪಿತಾ? ದಾರಿ ಒಂದೊಮ್ಮೆಗೆ ತಪ್ಪಿದ ಹಾಗಾಯ್ತು, ತಪ್ಪಲಿಲ್ಲ. ಸರಿದಾರಿಯಲ್ಲಿ ಮುಂದುವರಿದು ಬರುವ ದಾರಿ ತಪ್ಪುದಿಲ್ಲ ಅಲ್ವೇ? ಬಂದು ಅಲ್ಲಿ ನೋಡಿ ಕಾಣ್ತಾ ಉಂಟು, ಏನು ನದಿ ಹರಿಯುತ್ತಾ ಉಂಟು. ಹೌದು, ಅಲ್ಲೊಂದು ಸೇತುವೆ ಕಾಣ್ತಾ ಉಂಟು. ಸೇತುವೆ ಮುರಿದೋಯ್ತಾ? ಇಲ್ಲ ಅಲ್ಲ, ಹಾಗಲ್ಲ. ಅಲ್ಲಿವರೆಗೆ ನಾನು ಬಂದೆ. ಅಲ್ಲಿವರೆಗೆ ಬಂದು ಸೇತುವೆ ಮೇಲೆ ನಡೆದಾಡುವ ಕಾಲಕ್ಕೆ ಬರುವಾಗ ಏನೋ ಒಂದು ಶಬ್ದ. ಸೇತುವೆ ಮೇಲೆ ಕೆಳಗ, ಸೇತುವೆ ಹತ್ತಿರದ. ಏನು ಶಬ್ದ? ಏನು ಅಂತ ನಾನು ಕಿವಿ ಕೊಟ್ಟು ಕೇಳಿದ್ದೆ. ಗಮನಿಸಿ. ಒಂದೊಮ್ಮೆಗೆ ಯೋಚಿಸ್ತೀರಿ, ನೀರು ಹರಿಯುವ ಶಬ್ದವು. ಅದು ಜುಳು ಜುಳು. ಅದಲ್ಲ ಇದು. ಇದು ಯಾರದು? ಕೈ ಚಪ್ಪಾಳೆ. ಓ, ಚಪ್ಪಾಳೆಯ? ಹೌದು ಹೌದು. ಹೀಗಿರ್ಬೇಕು. ಹೇಗಮ್ಮ? ಈಗ ಸ್ವಲ್ಪ ಬೆವರದು ಹೆಚ್ಚೇನೇನಲ್ಲ ಕೆಲವರಿಗೆಲ್ಲ. ಸ್ನಾನಕ್ಕೆ ಬೇಕಾಗಿ ಇಲ್ಲಿ ನದಿಯಲ್ಲಿ ಮುಳುಗ್ಲಿಕ್ಕೆ ಹೋದ, ಸ್ನಾನಕ್ಕಾಗಿ ಹೋದ, ಬಟ್ಟೆ ಬರೆಗಳಲ್ಲಿ ಎಂದು ತೊಳೆದು ಬಂಡೆ ಮೇಲೆ ಒಣಗಿಸಿದ. ಈ ಸಣ್ಣ ಸಣ್ಣ ಅಕ್ಕಿ ಎಲ್ಲ ಉಪದ್ರ ಕೊಡ್ತದಲ್ಲ, ಎಲ್ಲಿ ಎಬ್ಬಿಸ್ತಾ ಇದ್ದು ಏನು, ಹಾಗಿರ್ಬಹುದು. ಹಾಗಲ್ಲ, ಅದಲ್ವಾ? ಅದಲ್ಲ, ಮತ್ತೆ ಬೇರೆ ತಿಳಿದುಕೊಳ್ಬೇಕು ಅಂತ ಅತ್ತ ಕಡೆ ನೋಡಿದ್ರೆ ಅಮ್ಮ ನೀ ಬರ್ಬೇಕಿತ್ತು. ಬರುವುದಕ್ಕಾಗುತ್ತದೆ ಹಾಗೆ. ಸರಿಗಿಂತ ಐತೆ ಅಲ್ಲ, ಹಾಗಲ್ಲ, ನನಗೆ ಹೇಳುವುದಕ್ಕೆ ಹೇಗೆ ಹೇಳಬೇಕು ಅಂತ ಗೊತ್ತಾಗುವುದಿಲ್ಲ. ಹೌದಾ? ಇತ್ತ ಕಡೆ ತಿರುಗಿ ನೋಡಿದೆ ಅಂತ ಆದ್ರೆ ಪುರುಷನೊಬ್ಬ ಸ್ನಾನವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ನನಗೆ ಗೊತ್ತಾಯ್ತು ಏನು ಇರ್ಬೇಕು ಅಂತ ಹೇಳಿ. ಏನು ಗೊತ್ತಾ? ಭಾಗೀರಥಿ, ಯಾರೊಬ್ಬರು ಸ್ನಾನ ಮಾಡೋದನ್ನು ಇನ್ನೊಬ್ಬರು ನೋಡಬಾರದು. ನೀ ನೋಡಿದಿ ಅಂತ ಬರ್ಬೇಕಿತ್ತು ನೇರವಾಗಿ. ಈಗ ನಾನು ಬೇಕು ಅಂತ ಹೇಳಿ ನೋಡಿದ್ದ, ನೋಡಿ ಹೋಯ್ತು. ಸರಿ, ಏನು ಶಬ್ದ ಎನ್ನುವ ಕಾರಣಕ್ಕಾಗಿ ನೋಡಿ ಹೋಗಿ ನೋಡಿದಾಗ ಸ್ನಾನ ಮಾಡ್ತಾ ಇದ್ದಾನೆ. ಬರುವಾಗ ಅಲ್ಲಿಗೆ ನಾನು ತಿರುಗಿ ಮುಂದುವರಿದೆ. ಈ ಕಡೆಗೆ ಬರಬೇಕು, ನಾನು ನೋಡುವಂತ ದೃಶ್ಯ ಅದಲ್ಲ. ಆ ಸಂದರ್ಭ ನನ್ನನ್ನು ಕರೆಯುವುದಕ್ಕೆ ಮುಂದಾದದ್ದು. ಹೇಗೆ? ಸನ್ನೆ ಮಾಡುವುದರ ಮೂಲಕ. ಸನ್ನೆಯ? ಹೌದು. ಹೇಗೆ? ಹೇಗೆ? ಅದು ನೀರು ಒಳ್ಳೆ ಆಗಿರ್ಬೇಕು. ಆ ಮನುಷ್ಯ, ಆ ಯುವಕ ಸ್ನಾನ ಮಾಡ್ತಾ ಇರುವವ ನಿನ್ನನ್ನು ಕರೆದದ್ದು. ಸನ್ನೆ, ಕಣ್ಣು ಸನ್ನೆ, ಬಾಯಿ ಸನ್ನೆ. ತಿರುಗಿ ನೋಡಿದೆ ಅಂತ ಆದ್ರೆ ನೋಡಿದ್ರೆ ಅವನು ಮಾಡುದು ಹೇಗೆ? ಹೇಗೆ? ಸತ್ಯ ಸತ್ಯ ಸತ್ಯ. ಮತ್ತೆ ಸುಳ್ಳು ಹೇಳುತ್ತ ನಾನು? ನೀನು ಆಗಬಹುದು, ನಿನ್ನನ್ನು ಮೆಚ್ಚಿದೆ ನಾನು. ಯಾಕೆ? ಅವ ಎಲ್ಲಿ ಒಂದು ಸಲ ಮಾಡಿದೆ, ನೀವು 10 ಸಲ ಮಾಡಿ ತೋರಿಸಿದೆ ನೋಡು. ನೀನೆಷ್ಟು ಬೇಕು ಅನುಕರಣೆ ಆಗ್ಬೇಕಲ್ಲ. ಕಣ್ಣು ಸನ್ನೆ ಮಾಡಿದ, ಕಣ್ಣು ಸನ್ನೆ ಮಾಡಿದ. ನೋಡಿ ನೀವು ಏನು ಸ್ನಾನವನ್ನು ಮಾಡುತ್ತಿರುವಂತಹ ಪರಪುರುಷ ನಿನ್ನನ್ನು ಕಂಡು ಸನ್ನೆಯ ಮೂಲಕವಾಗಿ ಕರೆದಿದ್ದಾನಂತಾದ್ರೆ ಅವನ ಮನಸ್ಸಿನಲ್ಲಿ ಏನೋ ಒಂದು ಹುಡುಕುತನ ಇದೆ ಎನ್ನುವುದು ಅರ್ಥವಾಗಿರ್ತದೆ. ಅಲ್ಲಿ ಬಿಡಬಾರ್ದಿತ್ತು. ಬಿಡಬಾರದು. ಏನು ಮಾಡಿದೆ? ಇನ್ನೊಬ್ಬರಿಗೆ ಸರಿಯಾಗಿ ನಾನು ನಿಂದಿಸಬೇಕು ಅಂತ ಮುಂದುವರಿದ್ರೆ ಮುಂದುವರಿದು ನನಗೆ ಪರಿಚಯ ಇರುವ ಮುಖ ಬರ್ಸ್ಲಿಕ್ಕೆ ಮನಸ್ಸಿಲ್ಲ. ಪರಿಚಯ ಆಗ್ಲಿಲ್ಲ. ಪರಿಚಯ ಇದ್ದವರ ಪರಿಚಯ ಇದ್ದ ಮುಖವೇ ನಿನಗೆ ಮಾತ್ರ ಪರಿಚಯವ? ಈ ಊರಿನಲ್ಲಿ ಎಲ್ಲರಿಗೂ ಪರಿಚಯ ಉಂಟು. ನಿನಗೆ ಇವರಿಗೆಲ್ಲ ಉಂಟು, ಮತ್ತೆ ಯಾರಿಗೂ ಉಂಟು? ಇನ್ನು ಹೇಳಬೇಕು ಅಂತ ಹೆಚ್ಚು ಆತ್ಮೀಯತೆಯಲ್ಲಿ ಇರುವುದೇ ನಿಮ್ಮಲ್ಲಿ. ಇದು ಆಶ್ಚರ್ಯ ಆಯ್ತಲ್ಲ. ಸನ್ನೆಯ ಮೂಲಕವಾಗಿ ಕರೆದವರ ಪರಿಚಯ ನಿನಗುಂಟು, ಇವರಿಗುಂಟು, ನನಗುಂಟು. ಹೌದು. ಭಾಗೀರಥಿ, ಯಾರವ ನನ್ನಲ್ಲಿ ಹೇಳು, ನನ್ನವರಲ್ಲಿ ಹೇಳಿ ನಾನು ಶಿಕ್ಷೆ ಕೊಡಿಸ್ತೇನೆ. ಅವರಿಗೆ ಯಾರವನು ಶಿಕ್ಷೆ ಕೊಡಿಸ್ತೀನಿ? ಖಂಡಿತ. ಯಾರವ? ನನ್ನ ಹಾಗೆ ಸನ್ನೆ ಮೂಲಕ ಕರೆದವ ಅಮ್ಮ ಯಾರವ ಹೇಳವ? ಅವರು ಬೇರೆ ಯಾರು ಅಲ್ಲ, ಯಾರವ? ನಿಮ್ಮ ಯಜಮಾನರು ನನ್ನನ್ನು ಕರೆದದ್ದು. ಏನು ಅರಸರ ಮೇಲೆ ಅಪವಾದ ಹೊರಿಸುವುದ ನೀನು? ಯಾಕೆ? ಅಪವಾದವ ಅಲ್ಲ, ಮತ್ತೇನು? ಸತ್ಯದ ಮಾತು. ಇತ್ತೀಗ ಚಕ್ರವಾಗಿ ಇತ್ತೀಗ ಚಕ್ರವಾಗ
ಭಾರತೀ ಕೇಳಿ ತರುವರೇಗಿ ಚಕ್ರವ ಭಾರತೀ ನಿನ್ನಳು ಕೇಳಿ ತರುವರೇ ಎನ್ನಗಳು ಅವನ ಮುಖಕ್ಕೆ ಬಾರಿಸಬೇಕು ಅಂತ ತಿರುಗಿ ನೋಡಿದ್ದು ನಾನು. ಆ ಸಂದರ್ಭದಲ್ಲಿ ಗೊತ್ತಾದದ್ದು ಅದು ನಿಮ್ಮ ಯಜಮಾನರು ಅಂತ. ನನ್ನ ಯಜಮಾನರು ಹಾಗೆಲ್ಲ ಕರೆಯಲಿಕ್ಕಿಲ್ಲ. ನಿನ್ನನ್ನು ಕರೆದಿದ್ದಾರೆ ಯಾಕೆ? ಆವತ್ತು ನಿನ್ನನ್ನು ನೋಡಿದ್ದಾರೆ. ಮಗಳೆನ್ನುವಂತಹ ಮಮಕಾರದಿಂದ ನಿನ್ನನ್ನು ಬಳಿ ಕರೆದಿದ್ದವು. ಹೌದಮ್ಮ, ಅರ್ಥವಾಯ್ತು. ಅವರು ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು. ನೀನು ಹೇಳುವಾಗ ಬೇರೆ ರೀತಿಯಲ್ಲಿ ಹೇಳಿ ಮುಗಿಸಿದೆ. ಹೌದೇ? ಹೌದು. ನಾನು ಹೇಳಿದ್ದು ಅಪರಾಧವಾಯ್ತಾ? ಅಪರಾಧ ಅಂತಲ್ಲ, ನಿಮಗೆ ತಿಳಿಯದೇ ಹೇಳಿಬಹುದೇ. ಸರಿಯಾ, ಬಿಡೋಣ. ನನ್ನವರು ನಿನ್ನನ್ನು ಕರೆದಿದ್ದಾರಂತಾಯ್ತು. ಕರೆದು ಏನನ್ನು ಹೇಳಿದ್ದಾರೆ? ಯಾಕೆ ಕರೆದದ್ದು ಅಂತ ಕೇಳಿದ್ರೆ ಮಾಡಿದೆ. ನನ್ನಿಂದ ಅವರಿಗೊಂದು ಕೆಲಸ ಆಗಬೇಕು ಅಂತ ಹೇಳಿದ್ರು. ಸದವರು ಅನೇಕ ಮಂದಿ ಇದ್ದಾರೆ. ನಿನ್ನಿಂದಲೂ ಒಂದು ಕೆಲಸ ಆಗಬೇಕು ಅಂತ ಅದನ್ನು ತಪ್ಪಿಸ್ಲಿಕ್ಕೆ ಆಗ್ತದವ. ಹೌದು. ಸರಿ, ಏನು ಕೆಲಸ ಹೇಳಿದ್ದು? ಅರೆಕ್ಷಣ ಕಣ್ಣ ಮುಂದೆ ನಿಲ್ಲಬೇಡ, ನನ್ನ ಅರಮನೆಯಿಂದ ಓಡಿ ಹೋಗು ಅಂತ ಹೇಳಿದ್ರು. ಹಾಗೆ ಹೇಳಿದ್ರ? ಹೌದು. ಓಡಿ ಹೋಗ್ಲಿಕ್ಕೆ ಹೇಳಿದ್ರ? ಓಡಿಕೊಂಡೇ ಹೋಗ್ಬೇಕು ಅಂತ ಹೇಳಿ. ಸರಿ, ಯಾಕೆ ಯಾಕೆ ಅಂತ ಕೇಳಿದ್ರು. ಅವ್ರು ಹೇಳಿದ್ದೇನು ಗೊತ್ತೇ? ಏನು? ಅಮ್ಮ, ಅದು ಯಾವುದೋ ಒಂದು ಚಕ್ರ ಉಂಟಂತೆ ಇಲ್ಲಿ. ಯಾವುದೋ ಒಂದು ಚಕ್ರ. ಇದೆ, ಹೇಳು. ಅವರೇ ಹೇಳಿದ್ದು, ನನಗೆ ಗೊತ್ತಿಲ್ಲ ಇದು ವಿಚಾರ. ಅಲ್ಲ, ನೀನು ಹೇಳುವುದು ನೋಡುವ ನನಗೆ ಸ್ವಲ್ಪ ನಿನ್ನ ಮೇಲೆ ಅನುಮಾನ ಬಂತು. ಹಾಗಾಗಿ ಒಮ್ಮೆ ನೋಡಿದ್ದೆ. ಯಾಕೆ ಅನುಮಾನ? ಕೇಳಿ. ಚಕ್ರ ಯಾವುದೋ ಒಂದು ಚಕ್ರ ಅಂತ. ಯಾವುದೋ ಒಂದು ಚಕ್ರ ಉಂಟಂತೆ. ನೋಡೋಣ, ಅದರ ಬೆಲೆ ನಿನಗೆ ಗೊತ್ತಿಲ್ಲ, ಬಿಡೋಣ. ಅವರು ಆ ಚಕ್ರವನ್ನು ನಿತ್ಯವೂ ಪೂಜಿಸ್ತಾರಂತೆ. ಹೌದು. ಈ ಕಾಲದಕ್ಕೆ ಪೂಜೆ ಆಗುತ್ತೆ ಅಲ್ವೇ? ಇಂದು ಅವರು ಸ್ನಾನ ಮಾಡುವುದಕ್ಕೆ ಹೋಗಿದ್ದಾರೆ. ಬರುವಾಗ ತಡವಾಗಿ ಹೋಗುತ್ತದಂತೆ. ಅದಕ್ಕಾಗಿ ನಿಮ್ಮ ಬಳಿ ಕೇಳಿ ಚಕ್ರವನ್ನು ಪಡೆದುಕೊಂಡು ಇದ್ದ ಕಡೆಗೆ ಬಾ ಅಂತ ನನ್ನ ಕಳಿಸಿದ್ದಾರೆ. ದೇವರು ಕೊಟ್ಟ ಭಾಗೀರಥಿ ಆ ಅಬ್ಬಲಿನ ಅಹಂಕಾರವೇ ಹುಟ್ಟಿ ಬಿಚ್ಚಿದ್ರೆ ಜಾಗ್ರತೆ. ಮುಚ್ಚುವಾರಿ. ತಂಗಿಯ ಮನೆಯಿಂದ ಬಂದವಳೆನ್ನುವ ಕಾರಣಕ್ಕಾಗಿ ಮಮಕಾರದಿಂದ ನಾವು ವರ್ತಿಸಿದೆ ಅಂತ ಅದು ನಿನಗೆ ಸಲಹೆ ಆಯ್ತೇನೆ. ಮಾತಾಡ್ಲಿಕ್ಕಿಲ್ಲ ಇನ್ನು. ಚಕ್ರ ಕೊಡಿ ಅಂತ. ಚಕ್ರ ನಿನ್ನನ್ನು ಒಮ್ಮೆ ನೋಡಿದ ಯಾಕೆ? ನಿನ್ನ ಮೇಲೆ ಅನುಮಾನ ಆಗಿಯೇ ನೋಡಿದ್ದೆ ನಾನು. ಚಕ್ರದ ವಿಚಾರ ನೀ ಏನವಲ್ಲಿ? ಹರಿಯ ಕರದಲ್ಲಿರುವಂತಹ ಚಕ್ರವನ್ನು ಶಕ್ತಿ ಸಾಮರ್ಥ್ಯದಿಂದ ನನ್ನನ್ನು ತಂದವರಾಗಿದ್ದಾರೆ. ತಂದದನ್ನು ಪೂಜೆಯನ್ನು ಗೈಯುವುದರಿಂದ ನಮ್ಮ ನಾಡಿನವರಿಗೆಲ್ಲರಿಗೂ ಒಳಿತಾಗಿದೆ. ಅಂತಹ ಚಕ್ರವನ್ನು ಕೇಳುವಂತ ಮನ, ಚಕ್ರದ ಹೇಳುವ ಯೋಗ್ಯತೆ ನಿನಗಿಲ್ಲ. ಅಂಥದ್ರಲ್ಲಿ ಕೇಳುವುದಕ್ಕೆ ಮುಂದಾದೆ. ಆ ಚಕ್ರಕ್ಕೆ ಪ್ರತಿನಿತ್ಯ ಪೂಜೆ ಆಗ್ತದೆ. ಅದನ್ನು ನಾನು ಕೂಡ ಮುಟ್ಟುವ ಹಾಗಿಲ್ಲ. ನನ್ನವರೇ ಅದನ್ನು ಪೂಜಿಸಬೇಕಾದವರು. ಅಂತಹ ಚಕ್ರವನ್ನು ಇದುವರೆಗೆ ಕೇಳಿದವರು ಯಾರು ಇಲ್ಲ, ಕೇಳಿಕೊಂಡು ಬಂದವರು ಯಾರು ಇಲ್ಲ. ನೀನಿಲ್ಲಿ ಬಂದ್ಕೊಂಡು ಚಕ್ರ ಕೊಡಿ, ಚಕ್ರ ಕೊಡಿ. ನಿಮಗೆ ಮಾತಾಡ್ಬೇಡ. ಕೆನ್ನೆಗೆ ಬಾರಿಸಿದ್ರೆ ಉಂಟಲ್ಲ, ನೀವು ಸಿಟ್ಟು ಮಾಡಿ ಅಲ್ಲೆಲ್ಲ ಕೆಳಗೆ ಬೀಳಬೇಕು. ಏ ಕೆಟ್ಟವಳೆ, ಏ ಹುಚ್ಚು ಮೂಳೆ, ಏ ಕಾಗೆ, ಏ ಗೂಬೆ, ಏ ದಿವಾಳಿ, ಏನಮ್ಮ ಹೋಗಿ ಇಲ್ಲಿಂದ.
ಹೋದ್ರೆ ಒಳ್ಳೇದು, ಹಾಲಿನಂತ ಸಂಸಾರಕ್ಕೆ ಹುಳಿ ಇನ್ನು ಒಂದು ವಿಚಾರ ಹೌದಲ್ಲ? ಒಂದು ವಿಚಾರ ಹೇಳಬೇಕು. ಒಳ್ಳೆ ಸಂಸಾರ ಅಲ್ಲ, ಒಂದು ಹಾಳು ಮಾಡಿ ಹೋಗುವಂತ ಚಕ್ರವಲ್ಲಿ ಇಲ್ಲಿಂದ ಹೋದ್ರೆ ನನ್ನ ಗಂಡ ಬಂದು ನನಗೆ ಶಿಕ್ಷೆ ಕೊಡ್ತಾರಲ್ಲ, ಓ ಅಲ್ಲಿ ನಿಂತ್ಕೊಂಡು ಚಂದ ನೋಡ್ಬೋದಲ್ಲ. ನಾನು ಕೆಲವರ ಬದುಕು ಅಂತವರ ಅಂತ ಕೇಳಿಗಿಲ್ಲ, ಅಂತವಳೆ ನೀನು. ಅಂತವಳ ಅಂತ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ನೀನು ಅಂತವಳೆ. ಹಾಗಲ್ಲ, ಅವರು ಹೇಳುವಾಗ ನಾನು ಪ್ರಶ್ನೆ ಅವರಲ್ಲಿ ಮಾಡಿದ್ದೇನೆ. ಎಂದು ಪ್ರಶ್ನೆ ಮಾಡಿದ್ದೇನೆ. ನಾನು ನೇರವಾಗಿ ನಿಮ್ಮ ಮಡಿಕೆ ಬಳಿಗೆ ಹೋಗಿ ಚಕ್ರವರಿಗೆ ಕೇಳಿದ್ರೆ ಕೊಡ್ತಾರಾ? ನನ್ನ ಪರಿಚಯ ಅವರಿಗೆ ಉಂಟಾ ಅಂತ. ಚಕ್ರ ಕೊಡುದಲ್ಲ ನೋಡಿ, ಹೀಗೆ ಬಾರಿಸ್ತಿದ್ದೆ ಈಗ, ಬೇಡ ಅಂತ ಸುಮ್ಮನೆ ಅಷ್ಟೇ. ಹೌದು, ಹಾಗೇನು ಹೇಳಿದ್ದಾರೆ ಅವರೇ ಹೇಳಿದ್ದಾರೆ. ಯೋಚನೆ ಮಾಡಬೇಡ, ಒಂದು ಉಪಾಯವನ್ನು ನಾನೇ ಹೇಳ್ತೇನೆ. ಅಲ್ಲಿಗೆ ಹೋಗಿ ಅಲ್ಲಿಂದಲೇ ನಾನು ಹತ್ತಿರದಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ, ಕರೆದು ಹೇಳು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ನೀನು ಪ್ರಶ್ನೆ ಮಾಡಿದ್ದು ಅವರಿಗೆ ಅಲ್ಲಿಂದ ಉತ್ತರಿಸ್ತಾರೆ. ಈಗ ನೀನು ಇಲ್ಲಿಂದ ಕರೆದು ಕೇಳುದು, ಅವರು ಉತ್ತರ ಕೊಟ್ಟಾಗ ನಾನು ಇಲ್ಲಿಂದ ಚಕ್ರ ಕೊಡುದು. ಅವರಿಗೆ ಕೇಳ್ತಾರೆ ಅಂತಾರೆ, ನೀವು ಕೊಡ್ತಿರ್ತಾರೆ. ಅಲ್ಲ, ಅವರು ಆಯ್ತಂತ ಒಪ್ಪಿಕೊಳ್ಬೇಕಲ್ವೇ? ಒಪ್ಪಿಕೊಳ್ತಾರೆ ಅಂತ ಅವರು ಹೇಳಿದ್ದಾರೆ. ಇಷ್ಟು ಹೇಳಿದ್ದಾರೆ. ಇನ್ನು ಕರೆದು ಕೇಳುದು. ನಾನು ಕರೆದು ಕೇಳಬೇಕಾ? ಬೇಡ, ಸುಮ್ಮನೆ ಪೆಟ್ಟು ತಿಂದು ಹೋಗ್ತೀನಿ. ಒಂದು ಅವಕಾಶ ಇಲ್ಲ, ಚಕ್ರ ಕೊಂಡು ಹೋಗ್ತಿದ್ದ ಅವ್ರು ಬಿಡುದಿಲ್ಲ ನನಗೆ. ಹೌದವ್ರು ಹೇಳಿದ್ದಾರೆ. ಹೌದಾ? ಕೊಡು. ಇಲ್ಲಿಂದ ಕರೀತೇನೆ. ಆಯ್ತು, ಇಲ್ಲಿಂದ ಕರೀತೇನೆ. ಇಲ್ಲಿಂದನೇ ಕರೆ, ಮತ್ತೆ ಅಲ್ಲಿ ಹೋಗಿ ಕರೆಯುವಾಗ ಮತ್ತೆ ನಾನು ಇಲ್ಲಿ ಇರ್ಬೇಕಾಗ್ತದೆ. ಕರೆ ಇಲ್ಲಿ. ಓ ಮಹಾರಾಜರೇ, ನೀವು ಯಾಕೆ ಹೊಡೆಯುವುದು? ಹೊಡೆಯುವುದು ಯಾಕೆ ಹೊಡೆಯುವುದು ಗೊತ್ತುಂಟಾ? ತಂಗಿಯ ಮನೆಯಲ್ಲಿ ತಿಂದು ಒಪ್ಪಿದೆ ನಿನಗೆ. ಯಾರು ಹೇಳಿದ್ದು ನೋಡುವಾಗ ಗೊತ್ತಾಗ್ತದೆ. ಸುಳ್ಳು ಹೇಳ್ತಾ ಇದ್ದದ್ದು ಗೊತ್ತಾಗ್ಲಿಲ್ಲ. ಮತ್ತೆ ನೀನು ಮಹಾರಾಜರು ಅಂತ ಹೇಳುವಾಗ ಏನಾದ್ರೂ ಒಂದು ರೀತಿಯಲ್ಲಿ ಅವರು ಮಾತಾಡ್ಬೇಕಾಗಿತ್ತಲ್ಲ. ಅವ್ರ ಧ್ವನಿ ಯಾವ್ದು ಕೇಳಲಿಲ್ಲ. ಯಾಕೆ ಹೇಳಿಲ್ಲ? ಅಲ್ಲಿ ಉಂಟು ಉತ್ತರ. ಅವ್ರು ಹೋದದ್ದು ಯಾಕೆ? ಸ್ನಾನಕ್ಕೆ. ಸ್ನಾನ ಮಾಡುವುದಕ್ಕೆ ಹೋದದ್ದು. ಹೌದು. ಈ ಹೊತ್ತಿಗೆ ನಾನು ಕರೆಯುವಂತ ಸಂದರ್ಭ ಅವರು ನದಿಯಲ್ಲಿ ಮುಳುಗಿ ಹೋದ್ರು ಏನು? ಎಷ್ಟು ಚಂದ ಹೇಳಿದೆ ಅಲ್ಲ. ನನ್ನ ಗಂಡನ್ನು ಬಂದವರೆಲ್ಲ ಮುಳುಗಿಸ್ಲಿಕ್ಕೆ ಕಾಯುವುದು. ಯಾಕೆ? ಮತ್ತೆಂತದ್ದು ಅದು? ಸ್ನಾನಕ್ಕೆ ಬೇಕಾಗಿ ನೀರಲ್ಲಿ ಮುಳುಗಿದ್ದಾರೆ ಹೇಳು. ಹಾಗೆ ಕೇಳಲಿಲ್ವೋ? ಇನ್ನೊಂದು ಅವಕಾಶ. ಪ್ರಶ್ನೆಯು ನಿನ್ನದು, ಉತ್ತರ ನಿನ್ನ. ಆಯ್ತು, ಅಲ್ಲ, ಇನ್ನೊಮ್ಮೆ ಕರೆದು ಕೇಳ್ತೇನೆ. ಕೇಳು. ಹೌದೇ? ಓ ಮಹಾರಾಜರೇ, ಈಗ ಯಾಕೆ ಉತ್ತರ ಬರಲಿಲ್ಲ? ಧ್ವನಿ ಯಾಕೆ ಕೇಳಲಿಲ್ಲ? ನಿಮಗೆ ಗೊತ್ತಾಗ್ಲಿಲ್ಲ ಯಾಕಂತ ಗೊತ್ತಾಗ್ಲಿಲ್ಲ. ಯಾಕೆ? ನಾನು ಹೇಳ್ತೇನೆ. ಹೇಳು. ನೀರಿನಲ್ಲಿ ಮುಳುಗಿದವರು ಕಿವಿ ಒಳಗೆ ನೀರು ಹೋಯ್ತು ಏನು? ಆಗ ನೀರಲ್ಲಿ ಮುಳುಗಿದ್ದಾರೆ, ಈಗ ಕಿವಿಯಲ್ಲಿ ನೀರು ಹೋಗಿದೆ. ಎಂತ ಮಾತಾಡ್ತೀನಿ ನಿನಗೆ ಗೊತ್ತು. ನೀವು ಸಿಟ್ಟು ಮಾಡಿಕೊಳ್ಳಬೇಡಿ, ಇಲ್ಲಿ ಒಂದು ಅವಕಾಶ ಕೊಡಿ. ಮತ್ತೆ ಅವರು ಮಾತನಾಡುವುದಿಲ್ಲ ಅಂತ ನಾನು ಹೋಗ್ತೇನೆ. ಭಾಗೀರಥಿ, ಸಂಸ್ಕಾರ ಹೀನಳು ನೀನು. ಯಾಕೆ? ಅದಲ್ಲಂತ ನೀನು ಸುಳ್ಳು ಹೇಳ್ತಾ ಇದ್ದೆ ಅಂತ ಹೇಳಿ ಇಲ್ಲೇ ಗೊತ್ತಾಗ್ತದೆ. ನಾನು ಸುಳ್ಳು ಹೇಳ್ತಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಉತ್ತರ ಬರಬೇಕಾಗಿತ್ತು, ಬರ್ಲಿಲ್ಲ. ಕೊನೆಯ ಬಾರಿ ಅವಕಾಶವನ್ನು ಕೊಡ್ತೇನೆ. ಎಲ್ಲಿಯಾದ್ರೂ ಅವರ ಆ ಕಡೆಯಿಂದ ಉತ್ತರಿಸಲಿಲ್ವೋ ನಿನ್ನ ತಲೆ ಕಡಿದು ಮಾರ್ಗದ ಮಧ್ಯೆ ಇಳಿಸ್ತೇನೆ. ನೀವು ಕೊಡುವ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಸಿದ್ಧರಾಗಿ. ಹೌದಲ್ಲ? ಒಪ್ಪಿಕೊಂಡಿದೆಯಲ್ಲ? ನೋಡೋಣ ಕೊನೆಯ ಬಾರಿ. ಓ ಮಹಾರಾಜರೇ, ಏನು ಕೇಳ್ತಾ ಇದ್ದೆ? ಇಲ್ಲಿ ನಿಮ್ಮ ಹೆಂಡತಿ ನಾನು ಕೇಳಿದ್ದನ್ನು ಕೊಡ್ತಾ ಇಲ್ಲ. ಸ್ವಾಮಿ ತರಲಿ ಹೊಡಿತೀರಾ? ತರಳಿ ಬೇಸರಗೊಳ್ಳಬೇಡದು, ತರಳಿ ಬೇಸರಗೊಳ್ಳಬೇಡ ಯೋಗರಿಗೂ ಚಕ್ರವ ಕುಡಲ ಹೊರಮರವ ತರಳಿ ಬೇಸರಗೊಳ್ಳಬೇಡ ತರಳಿ ನಿಮ್ಮಲ್ಲಿ ಮಾತನಾಡುತ್ತೇನೆ, ನಾನು ಹೋಗುತ್ತೇನೆ. ನಾನು ಸುಳ್ಳು ಹೇಳುವವಳು, ನಾನು ಕಳ್ಳಿ, ನಾನು ಕೆಟ್ಟವಳು, ಹೀಗೆಲ್ಲ ಹೇಳ್ತೀರಿ. ಏನು ಮತ್ತೆ ಕರೀತಾ ಇದ್ದೀನಿ. ಭಾಗೀರಥಿ, ಏನಮ್ಮ? ಕಡೆ ಬಾರಮ್ಮ. ನಾನು ಬೈದು ಬಗ್ಗಿಸಿದೆ ಎನ್ನುವ ಕಾರಣಕ್ಕಾಗಿ ಮನಸ್ಸಿನಲ್ಲಿ ಬೇಸರವನ್ನು ಇರಿಸಿಕೊಂಡು ನನ್ನ ತಂಗಿಯ ಮನೆಯನ್ನು ಸೇರುವುದಕ್ಕಾಗಿ ಹೊರಟೋಗಿದ್ದವಳು ನೀನು. ಹೌದು. ಯಾರಿಗಾದ್ರೂ ಬೇಸರ ಆಗಲೇಬೇಕು. ಅಪರೂಪಕ್ಕೆ ಬಂದಂತಹ ವ್ಯಕ್ತಿಯವರವನಿಗೆ ನಾವು ಅವಮಾನವನ್ನು ಮಾಡಿರುವಂತಾದ್ರೆ ಅವನ ಮನಸ್ಸಿಗೆ ಘಾಷೆಯಾಗ್ತದೆ.
ಬೇಸರ ಮಾಡಿಕೊಳ್ಬೇಡ. ಯಾಕೆ ನಾನು ಬೈದು ಬಗ್ಗಿಸಿದೆ? ಯಾಕೆ? ಯಾವತ್ತು ಹೆಂಡತಿ ಆದವಳು ಗಂಡನ ಮಾತನ್ನು ಮೀರಿ ಹೋಗಕೂಡದಂತೆ. ಇದುವರೆಗೆ ಚಕ್ರವನ್ನು ಯಾರು ಕೇಳಿದವರೆಲ್ಲ ನಾನು ಕೊಟ್ಟದಿಲ್ಲ. ಇವತ್ತು ಅಪರೂಪವಾಗಿ ನೀ ಬಂದು ಕೇಳಿದಾಗ ನನಗೆ ಸಿಟ್ಟು ಬಂದದ್ದು ಸಹಜ. ಕಣ್ಣೀರನ್ನಿಡುತ್ತ ನನ್ನ ತಂಗಿಯ ಮನೆಗೆ ನೀ ಸೇರಿದೆ ಅಂತ ಆದ್ರೆ ಮನಸ್ಸಿಗೆ ಎಷ್ಟೊಂದು ಗಾಸಿ ಆಗ್ಲಿಕ್ಕಿಲ್ಲ ಹೇಳು. ಅಕ್ಕನ ಮನೆಗೆ ಕಳುಹಿಕೊಟ್ಟಂತ ನನ್ನ ಭಾಗೀರಥಿಯನ್ನು ಬೈದು ಬಂಗಿಸಿದಳು ಎನ್ನುವ ಹಾಗೆ ಅವಳಷ್ಟಕ್ಕೆ ಅವಳು ಮರುಗುತ್ತಾಳೆ. ನೀ ಸಂತೋಷದಿಂದ ಹೋದೆ ಅಂತ ಆದ್ರೆ ಅವಳಿಗೊಂದು ಸಂತೋಷವಾಗ್ತದಮ್ಮ. ನಿನ್ನ ಸಂತೋಷವನ್ನು ಹಾಳುಗೆಡಲಾರೆ. ಹಾಗಾಗಿ ಚಕ್ರವನ್ನು ನಾನು ಕೊಡ್ತೇನೆ. ಯಾಕೆ? ನನ್ನವರ ಒಪ್ಪಿಗೆ ಬಂದಿದೆ. ಕೊಡುವಂತಹ ನನಗೆ, ತೆಗೆದುಕೊಳ್ಳುವಂತಹ ನಿನಗೆ, ಪಡೆಯುವಂತಹ ನನ್ನವರಿಗೆ, ಮೂವರೇ ವಿನಃ ಚಕ್ರದ ವಿಚಾರ ಇನ್ನೊಬ್ಬರಿಗೆ ತಿಳಿಯಕೂಡದು. ಯಾಕೆ? ನನ್ನವರ ಪ್ರಾಣವಿದೆಯಮ್ಮ. ಈ ಸಂದರ್ಭ ನಿಮ್ಮವರ ಪ್ರಾಣ ನನ್ನ ಕೈಯಲ್ಲಿ ಇದರಲ್ಲಿ ಬಾಡಿಸ್ತೇನೆ. ಯಾಕೆ? ಹಾಗೆ ನಾ ಮಾತಾಡುವ ಕ್ರಮ ಉಂಟೆ. ನಿಮ್ಮ ಗಂಡನ ಪ್ರಾಣ ನನ್ನ ಕೈಯಲ್ಲಿ ನೀವು ಹೇಳಿದ ಪ್ರಾಣ ಇದರಲ್ಲಿ ಉಂಟು. ಜಾಗೃತಿಯಿಂದ ಕೊಟ್ಟು ಹೋಗಿ ಯಾರಿಗೆ ಕೊಡ್ತೇ? ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿಸ್ತೇನೆ. ಎಲ್ಲಿಗೆ ತಲುಪಿಸುತ್ತೇನೆ? ಕೇಳಿತು ನಿಮ್ಮ ಗಂಡ ನನ್ನವರಿಗೆ ಆದಷ್ಟು ಬೇಗ ಕೊಟ್ಟು ಬಾ. ಊಟದ ಸಿದ್ಧತೆಯನ್ನು ಮಾಡಿರುತ್ತೇನೆ. ನಿನ್ನ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಈಗೇನು ಮಾತಿರುತ್ತೇನೆ ಸತ್ಯ. ಚಕ್ರವನ್ನು ಪಡೆದುಕೊಂಡು ಬಿಡಿದ್ದೇನೆ. ತಡ ಮಾಡುವುದಲ್ಲ, ಶೀಘ್ರವಾಗಿ ನಮ್ಮವರನ್ನು ಸೇರಿಕೊಂಡು ಬಂದು ಶಿವನ ಭಕ್ತಿಯೊಳು ಮತ್ತೆ ನಿಮ್ಮ ನಿರೀಕ್ಷೆಯಲ್ಲಿ ನಾನಿದ್ದವಳು. ಬಂದಿರೇ ಪ್ರಭು, ಬನ್ನಿ ಊಟಕ್ಕೆ. ಊಟದ ಸಮಯವೇನೇ ಇದು? ಅಲ್ವೇ ಹೇಳಿ. ನದಿಯಲ್ಲಿ ಸ್ನಾನವನ್ನು ವಿರಚಿಸಿ ಬಂದು ಪೂಜಾ ಮಂದಿರವನ್ನು ನೋಡಿದೆ ಎಂದಾದರೆ ನಿತ್ಯವೂ ನಾನು ಆರಿಸುತ್ತಿರುವಂತಹ ವರ ಸುದರ್ಶನ ಕಾಣಿಸ್ತಾ ಇಲ್ಲ. ಬಂದಾಕ್ಷಣದಲ್ಲಿ ಚಕ್ರವನ್ನು ನೀವು ಕೇಳ್ತೀರಿ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾನು ಇದ್ದವಳಲ್ಲ. ಮತ್ತೆ ಕೇಳಿದಿರಲ್ಲ, ನೀವಿಲ್ಲದೆ ಇರುವಂತಹ ಹೊತ್ತಿನಲ್ಲಿ ಇಲ್ಲಿ ನಡೆದಂತಹ ಯಾವುದೇ ಒಂದು ರೀತಿಯ ಘಟನೆ ಇದ್ದರೂ ಅದು ನಿನಗೆ ತಿಳಿದಿರಲೇಬೇಕು. ಅದು ನಿಮಗೆ ನಾ ತಿಳಿಸಲೇಬೇಕು. ನನ್ನ ಕರ್ತವ್ಯ. ಏನಾಯಿತು? ಆದರೆ ಇಂದು ನೀವು ನದಿ ಸಮೀಪಕ್ಕೆ ಹೋಗುವಾಗ ಯಾರಾದ್ರೂ ನಿಮಗೆ ಮಾತಾಡುವುದಕ್ಕೆ ಕಾಣುವುದಕ್ಕೆ ಸಿಕ್ಕಿದ್ರು? ಸಿಕ್ಕಿದ್ದಾಳೆ. ಹಣ್ಣು ಹಣ್ಣು ಮುದುಕಿ ಹೊಟ್ಟೆಗೆ ಹೆಚ್ಚಿಲ್ಲದೆ ಅದೆಷ್ಟೋ ದಿವಸಗಳಾಯಿತು ಕಂದ ಎಂಬುದಾಗಿ ಅಂಗಲಾಚು ಹೋದು ನನ್ನ ಅರಮನೆಗೆ ರಂಭಾಮಣಿ ಇದ್ದಾಳೆ, ಕೊಡ್ತಾಳೆ ಅಂತ ಕಳುಹಿಸಿಕೊಟ್ಟಿದ್ದೇನೆ. ಬಂದಳೋ, ಬಡಿಸಿದ್ಯೋ, ಊಟ ಮಾಡಿದ್ಲೋ, ಮಲಗಿದ್ದಳೋ? ಮುದುಕಿಯನ್ನು ಇಲ್ಲಿವರೆಗೆ ಯಾವ ಮುದುಕಿ ಬರಲಿಲ್ಲ. ನನ್ನ ಸಾಕು ತಾಯಿ ಅಂತ ಹೇಳಿಕೊಂಡು ಬಂದಳು. ಬರಲಿಲ್ಲ. ದಾರಿ ಇರೋಣ ಮತ್ತೆ ಬರಬಹುದು. ಅವಳ ವಿಚಾರ ಬಿಟ್ಟು ಬಿಡೋಣ. ಬೇರೆ ಯಾರನ್ನಾದ್ರೂ ಕಳುಹಿಕೊಟ್ಟದಂತೆ ಹಣ ಸಿಕ್ಕಿದೆ ಇಲ್ಲವಾ? ಇಲ್ಲ, ನೀವೇ ಕಳುಹಿಕೊಟ್ಟದೆನ್ನುವಾಗ ಹೇಳಿಕೊಂಡು ಒಬ್ಬಾಕಿ ಬಂದಿದ್ದಾಳೆ ಇಲ್ಲಿಗೆ. ನಾನು ಕಳುಹಿಕೊಟ್ಟದ್ದು? ಹೌದು. ತಂಗಿ ಸುಮನಾಂಗಿಯ ದಾಸಿಯಂತೆ ಹರಿಹರೆಯದ ತರುಣಿ ಭಾಗೀರಥಿ ನನ್ನನ್ನು ಕಾಣುವುದಕ್ಕಾಗಿ ಓಡೋಡಿಕೊಂಡು ಬರುವಾಗ ನದಿಯ ಸಮೀಪದಲ್ಲಿರುವಂತಹ ನೀವು ಬಳಿ ಕರೆದರಂತೆ. ಕರೆದು ಆಕೆಗೆ ಒಂದು ಕೆಲಸ ಹೇಳಿದ್ರಂತೆ. ಹೋಗು ಅರಮನೆಗೆ, ನನ್ನ ಮಡದಿಯಲ್ಲಿ ಚಕ್ರ ಕೇಳು, ಪಡೆದುಕೊಂಡು ಬಾ. ಚಕ್ರ ಕೊಟ್ಟು ಬಿಟ್ಟೆಯೋ? ಹೇಗೆ? ಕೊಡ್ಲಿಲ್ಲ. ಕೊಡುವುದಕ್ಕೆ ಅಲ್ವೋ ಸ್ವಾಮಿ? ಗದರಿಸಿ ಹೇಳಿದೆ, ಬೈದು ಭಂಗಿಸಿದೆ. ನನ್ನವರಷ್ಟು ಸುಲಭದಲ್ಲಿ ಹಾಗೆಲ್ಲ ಯಾರಲ್ಲಿ ಹೇಳುವರಲ್ಲ ಅಂತ ಹೇಳಿದೆ. ಇಲ್ಲ, ನನ್ನಲ್ಲಿ ಹೇಳಿದ್ದಾರೆಂತ ಅವಳು ಒಪ್ಪಿಕೊಂಡಳು. ಹಠ ಮಾಡಿದಳು. ಮಾತ್ರವಲ್ಲ, ಅವಳೇ ನಿಮ್ಮಲ್ಲಿ ಕೇಳಿದ್ದಾಳಂತೆ, ಅಮ್ಮ ಎಲ್ಲಿ ಅದು ಚಕ್ರ ಕೊಡದಿದ್ರೆ ನಾನೇನು ಮಾಡಬೇಕು? ಆವಾಗ ನೀವೇ ಸೂಚಿಸಿದಿರಂತೆ, ಅರಮನೆಗೆ ಹೋಗು, ಕರೆದು ಕೇಳು, ನಾ ಹೇಳ್ತೇನಂತ ಆಡಿದ್ರಂತೆ. ಪ್ರಭೋ, ಇಲ್ಲಿಂದಲೇ ಕರೆದು ಕೇಳಿದ ಆಕೆ ನಾ ಕೇಳಿದ್ದನ್ನು ಕೊಡುವುದಿಲ್ಲ ಎನ್ನುವ ಹಾಗೆ ಕೊಟ್ಟು ಬಿಡಿ ರಮ್ಮ ಎನ್ನುವುದಾಗಿ ಹೇಳಿದವು. ನೀನೇ ಕಾಲಿನ ಆಕೆಯ ಕೈಗೆ ಚಕ್ರ ಕೊಟ್ಟಿ
ವಿವೇಕ ಶೂನ್ಯಳೆ, ಯಾರೋ ಒಬ್ಬಳಾಕೆ ಒಂದು ಸಟೆಯನ್ನಾಡಿದಳು ಎನ್ನುವುದನ್ನೇ ದಿಟ ಎಂಬುದಾಗಿ ಭ್ರಮಿಸಿಕೊಂಡು ವರಸುದರ್ಶನವನ್ನು ಆಕೆಯ ಕೈಗಿತ್ತಯ್ಯೋ. ನೀನು ಕೊಟ್ಟುದು ಸುದರ್ಶನವನ್ನಲ್ಲ, ನೀನು ಕೊಟ್ಟುದು ಸುದರ್ಶನವನ್ನಲ್ಲ, ನಮ್ಮ ಮಂಗಲ ಸೂತ್ರವನ್ನಕ್ಕೆ ಸನ್ನುತನೇ ಮನ್ನಿಪುತು ಎನ್ನನು ಬಣ್ಣ ಪಡಿಸುವಿರೇ ನಿಮ್ಮಲ್ಲಿ ಒಂದು ಮಾತನ್ನು ನಾನು ಆಡಬಲ್ಲೆ. ಇದುವರೆಗೆ ನಿಮ್ಮ ಮಾತನ್ನು ಮೀರಿ ಹೋದವಳು ರಂಭಾಮಣಿ ಅಲ್ಲ ಪ್ರಭು. ಇಲ್ಲಿವರೆಗೆ ಯಾವ ಬದುಕಿಯೂ ಬಂದದ್ದಿಲ್ಲ, ನನ್ನಲ್ಲಿ ಅನ್ನಪಾನವನ್ನು ಕೇಳಿದ್ದಿಲ್ಲ, ನಾನು ಕೊಟ್ಟಿದ್ದಿಲ್ಲ, ಇದು ಸತ್ಯ ಪ್ರಭು. ಬಂದ ತರುಣಿಯ ಕೈಯಲ್ಲಿನ ಚಕ್ರವನ್ನು ಕೊಟ್ಟು ಈ ಕಾಲಕ್ಕೆ ಕೆಟ್ಟೆ ಪ್ರಭು. ನನ್ನ ಮಾಂಗಲ್ಯಕ್ಕೆ ಕುಂದು ಬರುವ ಹಾಗೆ ನಾನೇ ಮಾಡಿಕೊಂಡು ಬಿಟ್ಟೆ ಪ್ರಭು, ನಾನೇ ಮಾಡಿ ತಪ್ಪನ್ನು ಎಸಗಿದೆ ಪ್ರಭು. ನಮ್ಮ ನಾಡಿನಲ್ಲಿರುವಂತಹ ಯಾರೇ ತಪ್ಪನ್ನು ಎಸಗಿದರು ಶಿಕ್ಷೆ ಕೊಡುವುದಕ್ಕೆ ನಿಮಗೆ ಮಾತ್ರ ಅಲ್ವೇ ತಾನೇ? ನಾನು ತಪ್ಪಿದಷ್ಟು ಪ್ರಭು, ನನಗಿರುವಂತಹ ಶಿಕ್ಷೆ ಒಂದೇ, ಹಿಡಿದ ಕೋರಸೆಯಿಂದ ನನ್ನ ನೆತ್ತಿಯನ್ನು ಕರುಣಿಯ ಕರುಣದು ನೌನಿಸುತ್ತ ನುಡಿಗೆ
ಕರುಣದೊಡು ನಿಸುಸ ಮನಕ್ಕೆ ಘಾಸಿಯಾಯಿತೆ ಮುದ್ದು. ಕ್ಷಮಿಸಿ ಬಿಡು ನನ್ನ. ಬೇಡ ಪ್ರಭು ಬೇಡ. ಯೋಚಿಸಿ ನೋಡು ರಂಭ, ಏನದು? ಮದುವೆಯಾದ ಆರಭ್ಯದಿಂದ ಇಂದಿನವರೆಗೆ ನಿನಗೊಂದು ಏಟು ಹೊಡೆಯುವುದು ಬಿಡು, ಒಂದು ಕಟುನಟಿಯನ್ನಾಡಿದವನು ನಾನಲ್ಲ. ಇಲ್ಲವೇ ಇಲ್ಲ. ಹಾಗಿದ್ದರೆ ಇಂದು ಯಾಕೆ ಉದ್ವೇಗಕ್ಕೆ ನನ್ನನ್ನು ನಾನು ತೊಡಗಿಸಿಕೊಂಡೆ? ಯಾಕೆ? ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿಚರಾಮಿ. ಅಗ್ನಿ ಸಾಕ್ಷಿಯಾಗಿ ಸತ್ತ ಬದಿಯನ್ನು ತುಳಿದು ನಿನ್ನ ಕುತ್ತಿಗೆಗೆ ಮಂಗಲಸೂತ್ರವನ್ನು ಬಿಗಿದವನು ನಾನು. ಅದುವೇ ಕರಗಳಿಂದ ನಿನ್ನನ್ನು ಘಾಸಿಗೊಳಿಸಿದನಲ್ಲ. ಇಲ್ಲ ಪ್ರಭು. ನನ್ನ ಬಗ್ಗೆ ನನಗೆ ಗೀತು ಹೋಗುತ್ತಾ ಬಿಟ್ಟು ಬಿಡಿ. ಆಲೋಚಿಸಲೇಬೇಕು. ಕಾರಣವಿದೆ ನಮ್ಮ. ಏನು? ಒಂದು ಕಾಲದಲ್ಲಿ ಏನೂ ಇಲ್ಲದೆ ಅನಾಥರಾಗಿ ಅನಾಗರಿಕರಾಗಿದ್ದವರು ನಾನು. ಗುರುಗಳಾದ ಶುಕ್ರಾಚಾರ್ಯರ ಉಪದೇಶ ಆದುದರಿಂದಲೇ ಘನತರವಾದಂತಹ ಸಾಧನೆಯನ್ನು ಗೈದೆ. ಸಾಸಿರ ವರುಷಗಳ ತನಕ ತಪಸ್ಸನ್ನಾಚರಿಸಿದಂತಹ ಋಷಿಮುನಿಗಳಿಗೂ ಒಲಿಯದಂತಹ ಒಮ್ಮನನ್ನು ಒಲಿಸಿಕೊಂಡವನು ನಾನು. ಬೇಕಾದಂತಹ ವರವನ್ನು ಪಡೆದೆ. ಸುರನರ ಕಿನ್ನರ ಕಿಂಪುರುಷ ಉರಗ ಸಿದ್ಧ ಸಾಧ್ಯ ಗರುಡ ಗಂಧರ್ವರಿಂದ, ಅಷ್ಟೇ ಆಕೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂತಹ ತ್ರೈವಾರ್ಥಿಗಳಿಂದ, ಅವರನ್ನು ಅನುವರ್ತಿಸಿರುವಂತಹ 3 ಶಕ್ತಿಗಳಿಂದ ನನ್ನ ಪಾಲಿಗೆ ಮರಣವೇ ಇಲ್ಲ. ಅಷ್ಟು ಎಂದ ಬೊಮ್ಮ. ಆ ಕಾಲದಲ್ಲಿ ಅವನಲ್ಲೇ ಪ್ರಶ್ನೆಯನ್ನಿಕ್ಕಿದು ನಾನು. ಹಾಗಿದ್ದರೆ ನಾನು ಅಮರನೇ? ಬ್ರಹ್ಮನ ಉತ್ತರ, ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಂತಹ ಜೀವಿ ಹಸುವನ್ನು ಕಳೆದುಕೊಳ್ಳಲೇಬೇಕು. ಮುಂದೊಂದು ದಿನ ಸಮರ ಕ್ಷೇತ್ರದಲ್ಲಿ ನನ್ನ ಪಾಲಿಗೆ ವಿಶಿಷ್ಟವೂ ವಿಶೇಷವೂ ಆದಂತಹ ಶಕ್ತಿಯಾಯುಧ ಒಂದು ಪ್ರಾಪ್ತಿಯಾಗುವುದಕ್ಕಿದೆ ಮಗನೇ. ಅದನ್ನು ಅನವರತವು ನೀನು ಭಜಿಸಿದೆ ಎಂದಾದರೆ ನಿನ್ನ ಆತ್ಮವರ್ಚಸ್ಸು ದೇಹ ವರ್ಚಸ್ಸು ವೃದ್ಧಿಸುವುದು ಕಂದ. ಸುರರ ಪಕ್ಷಪಾತಿಯಾಗಿ ಬಂದವನು ತದನಂತರದಲ್ಲಿ ಹರಿ, ಅವನ ಸುದರ್ಶನ ಸೆಳೆದುಕೊಂಡವನು ನಾನು. ನಿತ್ಯವೂ ತ್ರಿಸಂಧ್ಯೆಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಆರಾಧಿಸುವಂತಹ ಹೊತ್ತಿನಲ್ಲಿ ಸುದರ್ಶನವನ್ನು ಅಪಹರಿಸಿರು. ಸುತ್ತಲೂ ಎತ್ತರದಿಂದಲೇ ಕಾಯುತ್ತಿರುವಂತಹ ಹೊತ್ತಿನಲ್ಲಿ ನನ್ನ ಎದುರಿಗೆ ಹಣ್ಣು ಮುದುಕಿಯಾಗಿ, ನಿನ್ನ ಸನಿಹಕ್ಕೆ ಹದಿಹರೆಯದ ತರುಣಿಯಾಗಿ ಒಬ್ಬಳಾಕೆ ಬರ್ತಾಳೆ ಅಂತಾದ್ರೆ ಇದು ಮಾಯೆ. ಮಾಯೆಯೇ. ಗಾರಿಗನ ಹೆಸರು ಕೇಳಿದರೆ ಗಡಗುಟ್ಟಿ ನಡುಗುವವರವರು. ಅವರ ಮಾಯೆಯನ್ನು ನನ್ನ ಎದುರಿನಲ್ಲಿ ವ್ಯಕ್ತಪಡಿಸುವುದಕ್ಕೆ ಎಲ್ಲಿ ಸಾಧ್ಯ ಹೇಳು? ಹೋಗಿದ್ರೆ ಯಾರು? ಹರಿ ನಾರಾಯಣ ತನ್ನ ಕಣ್ಣು ಮುನೆಯ ಅಂಚಿನ ನೋಟದಿಂದಲೇ ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳ ಚಲನವಲನಗಳನ್ನು ತಿಳಿಯುವುದಕ್ಕೆ ಶಕ್ತನಾದಂತಹ ಭಗವಂತನಂತೆ ಒಂದು ಹರಿಬಂದಿರಬೇಕು. ಇಲ್ಲದಿದ್ದರೆ ತನ್ನವರನ್ನು ಕಳುಹಿಸಿಕೊಟ್ಟಿದ್ದಾನೆ ಎನ್ನುವುದು ಸುಸ್ಪಷ್ಟ. ಬಂದನೆ ನಾರಾಯಣ, ಬಂದನೆ. ಲೋಕದಲ್ಲಿರುವ ಸಕಲ ಜೀವರಾಶಿಗಳಿಗೆ ಬೇಡಿದುದನ್ನು ಕೊಡುವವನಂತೆ ಹರಿ. ಅಂತಹ ಹರಿಯೇ ನನ್ನ ಬಳಿಗೆ ಭವತೆ ಭಿಕ್ಷಾಂದೇಹಿ ಹೀಗೆ ಬೇಡುವುದಕ್ಕೆ ಬರ್ತಾನೆ ಅಂತಾದರೆ ಗಾರಿಗನ ವ್ಯಕ್ತಿತ್ವವೆಷ್ಟು ವಿಕಸನ ಹೊಂದಿತು ನೀನು ಆಲೋಚಿಸಿಕೊಳ್ಳಲೇಬೇಕು ರಂಭ. ಆದರೆ ಬ್ರಹ್ಮನಾಡಿದಂತಹ ಎಚ್ಚರಿಕೆಯ ಕರಗಂಟೆ ಕಿವಿಗಳಲ್ಲಿ ಇನ್ನೂ ಅರ್ಥನಿಸ್ತಾ ಇದೆ. ಯಾವತ್ತು ನಿನ್ನ ಬಾಲಿಗೆ ಆ ಶಕ್ತಿ ಆಯುಧ ಕಾಣೆಯಾಗುವುದು, ಕೈ ತಪ್ಪಿ ಹೋಗುವುದು,
ಅಂದಿನ ದಿನ ನಿನಗೆ ಮರಣ ಇಲ್ಲ. ಚಕ್ರವಿಲ್ಲದ ದಾರಿಗನಿಗೆ ಅಸ್ತಿತ್ವವಿಲ್ಲ, ಚಕ್ರವಿಲ್ಲದ ದಾರಿಗನಿಗೆ ಬದುಕಿಲ್ಲ ರಂಭ. ಸುದರ್ಶನವನ್ನು ಪಡೆದೇ ತೀರ್ತೇನೆ. ಸುದರ್ಶನವನ್ನು ಪಡೆಯುವಂತಹ ಹೊತ್ತಿನಲ್ಲಿ 33 ಕೋಟಿ ದೇವತಿತ್ತಿರಿಯೇ ಸೌರಕ್ಷೇತ್ರಕ್ಕೆ ಸನ್ನದ್ಧವಾಗಲಿ. ಹರಿಹರ ಬೊಮ್ಮಾದಿಗಳೇ ಅಟ್ಟೈಸಿಕೊಳ್ಳಲಿ. ಲಕ್ಷ್ಯಕ್ಕೆ ತರದುಕೊಳ್ಳುವನು ನಾನಲ್ಲ, ವೀರ ಕಂಕಣವ ಕಟ್ಟೆ. ಏನು ತಡೆದು ನಿಲ್ಲಿಸುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಯಾವುದು ಉಳಿದಿಲ್ಲ ಪ್ರಭು. ಅಂದ್ರೆ ಹೊರಟಂತಹ ನಿಮ್ಮಲ್ಲಿ ಒಂದು ಮಾತನ್ನು ಆಡಬಲ್ಲೆ. ಏನೇ ನೀವು ಆಡಿದ್ರಲ್ಲ, ಹರಿಯು ನನ್ನಲ್ಲಿ ಬೇಡುವುದಕ್ಕಾಗಿ ಬಂದ ಎನ್ನುವ ಹಾಗೆ ಆಡದಿರಿ ಪ್ರಭು, ಆಡದಿರಿ. ಮತ್ತೆ ಆಡದಿರಿ ಪ್ರಭು. ಯಾಕೆ ಚಿನ್ನ? ಅವನಾದ್ರೂ ಯಾರು ಏನು ಎನ್ನುವ ಹಾಗೆ ನಿಮಗೆ ನಾ ಮತ್ತೆ ಹೇಳಬೇಕು ಹೇಳಿ. ಅಂದ್ರೆ ಸಂಪೂರ್ಣವಾಗಿ ಅರಿತವರು ಪ್ರಭು, ನೀವು ಅರಿತವರು. ಏನಿದೆ ಗನಹ? ಇನ್ನೊಂದು ಸಮಯದಲ್ಲಿ ತನ್ನ ಮಾತಿಗೆ ಬಾಯಲ್ಲಿ 3 ಜಗವನ್ನೇ ತೋರಿಸಿದವನಂತೆ. ಬ್ರಹ್ಮಾಂಡೋತ್ತರ ಯೋಚನೆ ಮಾಡಬೇಕಾದ ವಿಚಾರ ಅಲ್ಲಿಯೇ ಪ್ರಭು. ನಾವೆಲ್ಲರೂ ಎಲ್ಲಿದ್ದೇವೆ? ಭುವಿಯಲ್ಲಿದ್ದೇವೆ. ಭುವಿಯೇ ಅವನ ಉದರದಲ್ಲಿದೆ ಅಂತ ಆದ್ರೆ ನಾವೆಲ್ಲರೂ ಅವನೊಳಗಿಲ್ಲವೇ ಹೇಳಿ? ಯಾವುದು ನಮ್ಮದಲ್ಲ ಪ್ರಭು. ಈ ಕ್ಷಣ ಮಾತ್ರ ನಮ್ಮದಾಗಿ ಉಳಿಯುತ್ತದೆ. ಹಾಗಿದ್ರೆ ನಮ್ಮ ಜೀವನ ಯಾರದ್ದು? ಎಲ್ಲವೂ ಅವನ ನಿರ್ಧಾರವಾಗಿರ್ತದೆ. ಅಂತಹ ರಕ್ಷಾದಾಯಕರವನು ಶಿಕ್ಷೆಗೂ ರಕ್ಷೆಗೂ ರಕ್ಷಣಾಕರ್ತರು ಯಾರು ಕೇಳಿದ್ರೆ ಪಕ್ಷಿವಾಹನಂತ ಆಡಿದ್ರು. ಯಾರಿಗೆ ಶಿಕ್ಷೆ ಯಾರಿಗೆ ರಕ್ಷೆ ಎನ್ನುವ ಹಾಗೆ ಸ್ವಲ್ಪ ಅರಿತುಕೊಂಡಿದ್ದೀರಿ ನೀವು ಹೇಳಿ? ಏನು? ರಕ್ಕಸರ ಕುಲದಲ್ಲಿ ಹುಟ್ಟಿ ಒಳ್ಳೆಯವನಾಗಿ ಮಾಡಿದರಂತಾದ್ರೆ ಅವನಿಗೆ ರಕ್ಷಾದಾಯಕನಾಗ್ತಾನೆ. ಅದುವೇ ರಕ್ಕಸರ ಕುಲದಲ್ಲಿ ಹುಟ್ಟಿ ರಕ್ಕಸರಂತೆಯೇ ತಾ ವರ್ತಿಸದಂತಾದ್ರೆ ಅವನಿಗೆ ಶಿಕ್ಷಾದಾಯಕನಾಗುವುದಿಲ್ಲವೇ ಹೇಳಿ? ಅಂತಹ ಘಟನೆಗಳು ಅದೆಷ್ಟು ಕಳೆದಿದೆ. ನಿಮ್ಮಲ್ಲಿ ಒಂದು ಮಾತು ಪ್ರಭು. ಏನು ಚಿನ್ನ? ಯುದ್ಧಕ್ಕೆ ಹೊರಟಂತಹ ನೀವು ಭಕ್ತನಾಗಿ ಅವನಲ್ಲಿ ಬೇಡಿಕೊಳ್ಳುತ್ತೀರೋ ಅಲ್ಲ ವಿರೋಧವನ್ನು ಕಟ್ಟಿಕೊಳ್ಳುತ್ತೀರೋ? ನಿಮಗೆ ಬಿಟ್ಟ ಬುದ್ಧಿಗೆ ಮುಚ್ಚಿದಂತಹ ಜ್ಞಾನವೆನ್ನುವಂತಹ ಕಾವಳವನ್ನು ತೆರೆದಿ ಜ್ಞಾನ ಪರವಶನಾಗಿ ನಾನು ಯೋಚಿಸುವಂತೆ ಮಾಡಿದೆ. ಅಹಂಭಾವದಿಂದ ಅಹಂಕಾರದಿಂದ ಆಡುತ್ತಾ ಇದ್ದೆ. ಹರಿಯ ಜೊತೆಯಲ್ಲೇ ಹೊಯ್ದಾಡಿ ಚಕ್ರವನ್ನು ಸೆಳೆದುಕೊಂಡೆ ಅಂತ. ನಾನು ಸೆಳೆದುಕೊಂಡುದಲ್ಲ ಅಂತ ನಿನ್ನ ಮಾತಿನಿಂದ ಈದಿಗ ವೇದ್ಯವಾಗುತ್ತಾ ಇದೆ. ಹರಿಯೇ ಕಳುಹಿಸಿಕೊಟ್ಟುದು ದಾರಿಗ. ಬದುಕನ್ನು ಬದಲಾಯಿಸಿಕೊಳ್ಳುವುದಕ್ಕೆ ನಿನಗೊಂದು ಸುವರ್ಣ ಅವಕಾಶ. ಇದು ಸುದರ್ಶನ. ಏನು ನಾನು ಪಡೆಯುವುದಕ್ಕೆ? ಅದು ಸುದರ್ಶನ ಸ್ವಯಂ ಚಾಲಿತವಾದುದು, ಸ್ವಯಂ ನಿರ್ದೇಶಿತವಾದುದು. ಹರಿಯ ನಿರ್ದೇಶನವನ್ನು ಹೊರತುಪಡಿಸಿ ಅನ್ಯರ ನಿರ್ದೇಶನಕ್ಕೆ ಒಳಪಡುವಂತಹ ಚಕ್ರವಲ್ಲ, ಆಯುಧವಲ್ಲ. ಸುದರ್ಶನ ಅಂದ್ರೆ ಏನು? ಒಳ್ಳೆಯ ದರ್ಶನವನ್ನು ಕೊಡುವುದು ಅಂತ. ನನ್ನಂತಹ ಪಾಮರನಿಗೆ ಅದೆಲ್ಲಿ ಎಲ್ಲಿ ಅರ್ಥವಾಗಬೇಕು ಹೇಳು? ಹರಿಗೆ ಒಂದು ಹೆಸರಿದೆ ಚಿನ್ನ, ಜನಾರ್ದನ. ಜನಾರ್ದನ. ಜನ ಅಂದ್ರೆ ಯಾರು? ದುಷ್ಟರು, ದುರ್ಮಾರ್ಗಿಗಳು, ದೌರ್ಜನ್ಯವನ್ನು ಮಾಡುವವರು, ಅಂತವರನ್ನು ಮರ್ದಿಸುವುದಕ್ಕೆ ಅರ್ಪಿಸುವುದಕ್ಕೆ ಇರುವವನು ಅವನು ಎಂಬುದಾಗಿ. ಅಣು, ರೇಣು, ತೃಣ, ಕಾಷ್ಟ, ಸ್ಥಾವರ, ಜಂಗಮಾದಿಗಳಲ್ಲಿ ಲೀನನಾಗಿರುವಂತಹ ಭಗವಂತನವನು. ತರೆಯ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ತರೆಯಲ್ಲಿ ನಾನಾ ಅವತಾರಗಳನ್ನು ಎತ್ತಿದವನು ಅವನು. ಮತ್ಸ್ಯನಾದವನು, ಕೂರ್ಮನಾದವನು, ವಾರಾಹನಾದವನು, ನಾರಸಿಂಹನಾದವನು, ಭಾರ್ಗವನಾದವನು, ವಾಮನನಾದವನು, ರಾಮನಾದವನು, ಕೃಷ್ಣನಾದವನು, ಮುತ್ತನಾದವನು, ಕಲ್ಕಿಯಾದವನು. ಅಂತಹ ನಾನಾ ಅವತಾರಗಳನ್ನು ಎತ್ತುತ್ತಾನೆ ಅಂತಾದರೆ ಮತ್ತೊಬ್ಬನ ಶಾಪವನ್ನು ವರವಾಗಿ ಪರಿವರ್ತಿಸಿಕೊಂಡು ಭೂಲೋಕದ ಈ ಪ್ರಪಂಚದ ಉಳಿವಿಗೆ ಕಾರಣೀಕರ್ತನಾಗುತ್ತಾನೆ ಅಂತಾದ್ರೆ ಅವನಲ್ಲಿ ಹೊಯ್ದಾಡಿ ಸುಖ ಇಲ್ಲ ಅಂತ ನನಗೀಗ ವೇದ್ಯವಾಯಿತು. ಆದರೆ ಒಂದು ಸುದರ್ಶನವಿಲ್ಲದೆ ದಾರಿಕರಿಗೆ ಅಸ್ತಿತ್ವವೇ ಇಲ್ಲ. ಸುದರ್ಶನವನ್ನು ಒಂದೋ ಪಡೆದು ತೀರ್ತೇನೆ ನಾನು. ಇಲ್ಲದೆ ಇದ್ರೆ ಹೋರಾಟಕ್ಕೆ ಹೋದಂತಹ ಹೊತ್ತಿನಲ್ಲೇ ನನ್ನ ಪಾಲಿಗೆ ಬರುವುದೇನು ಗೊಲ್ಲೆಯೋ? ಮರಣ. ಮರಣವಲ್ಲ ಎಂಬುದು ಮರುಜನ್ಮವಿಲ್ಲದಂತಹ ಮುಕ್ತಿಗೆ ಸೋಪಾನವೆಂಬುದಾಗಿ ಗ್ರಹಿಸಿಕೊಳ್ಳುತ್ತೇನೆ. ಮಹಾನವಮಿ ಅಂತ ಬಗೆಯುವವನು ನಾನು. ಆದರೆ ಒಂದು ನನ್ನ ಕಾಲದ ಅಂತ್ಯವಾಯಿತು ಅಂತ ನನಗೆ ನನ್ನ 6ನೇ ಇಂದ್ರಿಯ ಸೂಚ್ಯವನ್ನು ಕೊಡುತ್ತಾ ಇದೆ. ನಿನ್ನಲ್ಲಿ ನನ್ನ ಕರೆಬಿಡಿದು ಬಂದವಳು. ಇಷ್ಟರವರೆಗೆ ಏನು ನಾನು ನಿನ್ನಲ್ಲಿ ಕೇಳಿದವನಲ್ಲ, ನಿನಗೆ ನಾನು ಕೊಟ್ಟವನು. ಇಂದು ಅಂತರಂಗದ ಬಯಕೆಯ ಮುಂದಿಡುವೆನೆಂಬ ಮುಂದೊಂದು ಜನ್ಮ ಉಂಟು ಅಂತಾದ್ರೆ ನನ್ನ ನಿಮ್ಮ ವರದಿಯಾಗಿ ನಾನು ಬರ್ತೀನಿ.
ಹೋದಂತಹ ನಿಮಗೆ ಯಾವುದೇ ಅನಾಹುತಗಳಾಗದೇ ಇರಲಿ ಎನ್ನುವ ಹಾಗೆ ಪರಶಿವನನ್ನು ನಾನು ಧ್ಯಾನಿಸುತ್ತಾ ಇದ್ದೇನೆ ಪ್ರಭು. ಮನ್ನಿಸು ಏಯ್ ಹೇಳ ಮೇಲೆ ಏಯ್ ತಲೆ ತೋರಿಸ್ಬೇಡ ಎರಡು ಕೈಯಲ್ಲಿ ತಲೆ ತೋರಿಸ್ತಾರೆ ಸೂರ್ಯ ಸೂರ್ಯನ ಹಾಕ್ತಾನೆ. ಯಾರೋ ನೀನು ನಿನ್ನ ಕಣ್ಣಲ್ಲಿ ಬೈ ಮೋನೆಡ ಪುಣ್ಯ ನೆತ್ತಿನ ಪುಣ್ಯ ನಿನ್ನ ಕಣ್ಣಲ್ಲಿರುವುದು ನಿನ್ನ ಕಣ್ಣಲ್ಲಿ ಬೈ ಪುಣ್ಯ ಏಕೋ ಹೇ ದಯಾಕ್ಷಿ ಇಂದೇ ಎನ್ನ ಅಕ್ಷಿಲ ಬಲ್ಪ ಹಾಡಾರು ಅಂದ್ರೆ ತಾಂಟ್ರೆ ಬಾ ತಾಂಟಿ ಎನ್ನಾಟೆಗೆ ಬಂದಲ್ಲ ತಾಂಟ್ರೆ ನಾಜ ಏಯ್ ಏನದು ಕಣಕ್ ಲೆಕ್ಕಾಚಾರ ಉಂಟಾ? ಲೆಕ್ಕಾಚಾರ ತಾವು ಮಳಿಯಲ್ಲೋಡು ಕಣಕ್ ಕೊಂಡ ಲೆಕ್ಕಾಚಾರ ಕಣಕ ಇಟ್ಟಿಗೆ ಕಡ್ಪಲ್ ಕಣಕತಿ ತೌತೆ ತೌತೆ ಕರ್ಕುಂಬ್ರ ಕನಕದೆಲ್ಲ ಉರುವಲು ಬೆತ್ತಾರ್ ಬಿನಗಿದ್ದು ಕನಕ ಕಾಷ್ಟೋಗ್ಲ ಅವು ಯಾವ ಕೂಳ್ ನಾವು ಇದು ಒಂದು ಕೋಲ್ಗಣ ಎಲ್ಲಿಗೆ ಹೋದು? ಆ ಊರಿಗೂ ಬೇರೆ ಮಾರಿಯರೆ ಮಾರಾಟ ಅಂದ್ ಏನ್ ಕನಕ ಮಾರನಿ ಕನಕ ಮಾರನಾಯಿ ಮಾಡುವ ಮಾತು ಮಾರನಾಯಿ ಏಯ್ ಏನಾದರೂ ಉಪಯೋಗ ಉಪಯೋಗೊಂಡು ಸುಮಾರು ಉಪಯೋಗ ಇಂದೇ ಗಂಜಿ ವೈ ಪೆರಾಪುಲು ಐದು ಬೊಕ್ಕ ಕಜಿಕ್ಮಾಲ್ ಪೆರಾಪುಲು ಬೇಯಿಸಿದ್ದು ಅದನ್ನು ಪುನಃ ಬೇಯಿಸುವುದು ಯಾಕೆ? ಓ ಇರ ಪೆದ ಬಾಕಿಲ್ಲೆ ಬರೋದಿಲ್ಲ ಯಾವ ಬಾಕಿ ಗಂಜಿನ ಬೇಯ್ಪಾಯರೆ ಎಂಚಿನ ಪಾಯಸ ಮಲ್ಪಿಯರ ಎಲ್ಲ ಹಾಕಿ ಅಂಚತ್ತು ಮತ್ತೆ ಅವು ಒಂದು ಮಾತೆಲ್ಲ ಬಂದಿಲ್ಲ ಗಂಜಿ ಬೈ ಪೆರಾಪುಲು ಐದು ಬೊಕ್ಕ ಕಜಿಕ್ಮಾಲ್ ಪೆರಾಪುಲು ಬುಕ್ಕಲವರಿಂದ ಬೆಚ್ಚನೀರು ಕಾಯಿ ಪೆರಾಪುಲು ಅಯ್ಯೋ ಕರ್ಮವೇ, ಬಿಸಿ ನೀರನ್ನು ಯಾಕೆ ಕಾಯಿಸುವುದು? ಕಾಯಿಸಿದ್ದ ಬಿಸಿ ನೀರು ಪುನಃ ಕಾಯಿಸುವುದು ಯಾಕೆ? ಪುನಃ ಪುನಃ ಮೀ ಪಾಯ್ಲಿಕ್ಕೆ ಕಾಯಿಸಿ ಬೇಕಾಯ್ತೀನಿ ಬೆಚ್ಚ ನೀರಿನ ದಿಕ್ಕಿದ್ದು ಕಾಯಿ ಪುಣ್ಯ ಎತ್ತಾವು ಮತ್ತೆ ಪಾತೆರೋಗವು ಹಾಗೆ ಹಾ ಮಾತಿಗೊಂದು ಮಾತು ಚಾಕುಲಿಗೆ ಒಂದು ಅಂಚದೆ ಗಂಜಿ ಪೆರಾಪುಲು ಕಜಿಪ್ಮಾಲ್ ಪೆರಾಪುಲು ಅವರಿನ ಬೆಚ್ಚ ನೀರು ಕಾಯಿ ಪೆರಾಪುಲು ಬುಕ್ಕಲ ಎಲ್ಲ ನೀರನ್ನು ಕುಡಿದು ಬರ್ತಾ ಇರಲ್ಲ ಏಯ್ ನನ್ನನ್ನೆಲ್ಲ ಅಂತಹ ಕಟ್ಟಿಗೆಯಿಂದ ಸಿಗುವುದು ಬಗ ಶ್ರೀಗಂಧದವರು ಆತಲ ವಾಸನೆನೋ ಚಂದ ಚಂದನಾದಿಗೆ ವಾಸನೆ ಅಂತಲ್ಲ. ಬಗ ನಾವೆಲ್ಲ ಯಾರು ರಾಜಕೀಯ ನೇತಾರರಿದ್ದೇವೆ, ದಾತಾರರಿದ್ದೇವೆ, ಜನನಾಯಕರಿದ್ದೇವೆ. ಆದ ಕಾರಣವಾಗಿ ನಮ್ಮಂತಹ ಒಂದು ಉನ್ನತ ಸ್ಥಾನದಲ್ಲಿರುವವರು ಶ್ರೀಗಂಧದ ಮರದಿಂದ ಸುಡುವೆ ಪರಿಮಳ ಅಂಚತ್ತಿ ಮತ್ತೆ ಅವು ನಿಕ್ಲಿ ಮತ್ತ ಉನ್ನತೋಡು ಉಳ್ಳಾರದ ಪರಿಮಳಗೂ ಗಂಧದ ಕನಕಪಾಡು ನತ್ತು ಮತ್ತೆ ಮಾತತ್ತಿ ಕೆಲವು ರಾಜಕೀಯದಕ್ಲಿಗೆ ದಾಯ ಗೊತ್ತು ಗಂಧದ ಕನಕಪಾಡು ಯಾಕೆ? ಆಯ್ತು ಓಡಿಪುನಗ ಉರಿಡಿಕ್ಕ ನಾದದುಪ್ಪಿ ನಿಮಗೆ ಮಗ್ಗೆ ಸೈತಿ ಮುಖಂಡ ರಾಜ್ಯನಕ ಪರಿಮಳ ಅಡ್ತಾರೆ ಅಡ್ಕೊಂಡು ಗಂಧ ಹಾಗಾದರೂ ಹೋಗಲಿ ಅಂಚಲ್ಲವರ ಪರಿಮಳ ನೀರಾಗಾರಿ ತಕ್ಕಲಿ ಬಿಡು, ಇಷ್ಟೆಲ್ಲ ಕಷ್ಟಪಡುವುದಿಲ್ಲ. ಕಷ್ಟ ಅವರದ್ದೆ ಬುಕ್ಕಪ್ಪ ಎಂಕುಲ ಕುಟುಂಬ ಸಂಸಾರ ಉಂಟಾನ ಸಂಸಾರ ಹಾ ಎಂಕುಲ ಒಂಜಿ ತುಂಡು ಬಿಡೆದ್ದಿ ಒಂಜಿ ಮಗೆ ಮತ್ತೊಳ್ಳೆ ಸಂತೋಷವಾಗಿ ಹೃದಯ ತುಂಬಿ ಬಂತು. ಆದರ್ಶವೆನ್ನುವುದನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡಿದ್ದೀಯಲ್ಲ, ಭಾಷಣ ಎಷ್ಟು ಬೇಕಾದ್ರೂ ಬಿರಿಯುವುದು. ಒಂದು ಅಂಗವಿಕಲಿಗೆ ಬಾಳ್ವೆಯನ್ನು ಕೊಡುವುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಅದು. ಅಂಗವಿಕಲೆ ನಿನ್ನ ಹೆಂಡತಿ ಏನ್ ಬನ್ನಿ ತುಂಡು ಅಂತ ಹೇಳಿದ್ರೆ ತುಂಡು ದಂಡಿಟ್ಟು ಎಲ್ಲ ಬಿಟ್ಟಿದೆ ಅಂಗವಿಕಲರಿಗೆ ಎಲ್ಲ ಹಾಕಾಜ್ ಹೇಳ್ತಾರೆ. ತುಂಡು ದಂಡಿಟ್ಟು ಕೈ ಕರ್ತಿಂದ ತುಂಡು ನಚ್ಚಿ ಮೂಗಿಲ್ವಾ? ಚಕ್ಕೆ ಮೂಕು ಸುಂಡು ನತ್ತಿ ತರೆ ಉಂಟು ತರೆ ತಿನ್ನ ಜುವ ಪೂಜಾ ಹಾ ದೇ ಅಂಚತ್ತೆ ತುಂಡು ಅಂಗವಿಕಲಂತಿ ತುಂಡು ಬಿಡೋದು ಬಂಡ ಎಂಕಲ ಪಾಪ ದಕ್ಕಲತ್ತೇನ ಅಯ್ಯೋ ಚಿಲ್ಲರೆ ಮಜ್ಜಿರಿ ಚಿಲ್ಲರೆ ಮಜ್ಜಿರಿ ಅಂಚ ಅವು ಎಂಕಲ ಬಂಡ ಅವು ಬಜ್ಜಿ ಪಾಪ ದಕ್ಕೆ ಆ ಎಂಕಲ ಮಾತ ಬುಡೇಜಿ ಪುಣತೆ ಸಪೂರದು ಗುಂಬು 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 ಗಾಳಿ ಎಳ್ಳು ಅವು ದೊಬ್ಬ ಬೇಲೆ ಗೊಬ್ಬನ ಮಾತ
ಅವು ಖಾಲಿ ಚೋಳಿ ಅದರ ಕರಿಮೆಣಸು ಒಣಗಿಸಿದ ಒಣಗಿಸ್ಲಿಕ್ಕೆ ಅಂಚಕ್ಕೆ ಖಾಲಿ ಎಳ್ಳುಳ್ಳ ಚರ್ಮಲ ಮಾತ್ರ ಇರ್ತದೆ. ಸುತ್ತುಗಟ್ಟಿ ಸಪುರ ಆಡಿಗೆ ಆಲಿ ಹಚ್ಚಿದ್ದು ತಿಗಲದ ಗೂಡು ಮತ್ತೆ ಆಲಿ ಹಚ್ಚು ನಂಟು ಆ ತಿಗಲದ ಗೂಡು ಮತ್ತೆ ಕೈ ತಲುಪೋದು, ಅವು ಕಣ್ಣು ಮತ್ತೆ ಉಳ್ಳಾಯ್ಬೋದು, ಕೆಪ್ಪಟ್ಟು ಮತ್ತೆ ಗುರಿಕ್ಬೋದು, ಕೂಲಿ ಮತ್ತೆ ಎದುರು ಬರ್ತದೆ, ಅವು ಕುಜಾಲ ಕೆಬ್ಬಿ ಮತ್ತೆ ಚಾನದಿಗೆ ಬಿಚ್ಚಲಿಕ್ಕೆ ಎದುರು ಬಗ್ಗದು, ಕುಜಾಲ ಮತ್ತೆ ತಾಳು ಪಿಚ್ಚದ ಲೆಕ್ಕ ಸಪೂರ ಗಡ್ಡೆ ತುಂಡಾಗಿ ಇಂಚದ ñొಟ್ಟು ñakkiña ಇಲ್ಲೇನ ಬುಡಿದಿಪ್ಪುತ್ತದೆ ñatti ಬುಡಿದಿಪ್ಪುತ್ತದೆ ಅವು ತುಂಡು ಬುಡಿದು ಇಟಿ ಬಂಡ ನಿಕ್ಕಲ್ಲ ಮಾತಾಡ ಅವು ಒಂಜರ ಮಣ್ಣು ಬಂಗಾರ ಮಿನಿ ಪಾಡ್ದು ಈತು ತೋರಾದಂಗಿ ಬೊಚ್ಚ ನೀರಾಣಿದೆಲ್ಲ ಕೆತ್ತಿನ ಒಳ್ಳಗ ಅದು ಮುಂಚಾದು ಅವು ವಾ ಬಣ್ಣದ ಅಂಗಿ ಬಡ್ಡಿ ರವೇ ಬಣ್ಣದ ಮತ್ತೆ ಬಿಮ್ಮಗು ಮತ್ತೆ ತೊಡಿತದೆ ಬೊಟ್ಟು ಮತ್ತೆ ಎಲ್ಲಿಯ ಕಣ್ಣು ತೊಜನ ಬೊಟ್ಟು ಬಾಡ್ದು ಕಣ್ಣಿಗೆ ಮುಂಚೆ ಗುಡ್ಗೆ ಹಾಕಿದೆಲ್ಲ ಮೈ ಮತ್ತೆ ಒಯ್ತದೆ ಅಂಟದು ಅಂಡ ಕಣ್ಣು ಇದೆ ಮತ್ತೆ ಮುರುಪು ಮತ್ತೆ ಅಂಟದು ಹಿಂದಿನ ಮತ್ತೆ ಇಂಜಿ ಬಲ್ಲು ಮತ್ತೆ ಸಪರ ಮತ್ತೆ ಮಲ್ತದೆ ಉಗುರು ಇದ್ದಿನೆಲ್ಲ ಉಗುರು ಮತ್ತೆ ಉದ್ದೋತದ ಮತ್ತೆ ನೀರು ತುಂಡುಗೈ ತರಕ್ಕೆ ಬಾಡ್ದು ನೀರು ಚೋಳಿದ ಸೀರೆ ಮತ್ತೆ ತುತ್ತು ಕುಟ್ಟಿಗಾರದ ಜೋಡು ಮತ್ತೆ ಪಾಡ್ದು ಕುಜಾಲಿನ ಬೆಚ್ಚ ಮತ್ತೆ ಸರಿಗೆದ ಲೆಕ್ಕ ಮಲ್ತದೆ ಅಕ್ಕೆ ಬಿಟ್ಟು ಕೋರಿ ಮುಚ್ಚಿನ ಪೂರ್ವದಂಚಿನ ಮನವಲ್ಲ ಸಿಕ್ಕಾಗ್ತದೆ ಅವು ಇಂಚೋ ಗಾಡಿದ್ರು ಕಪ್ಪು ಮುಸುಂಟು ಮಲ್ಲ ಕಪ್ಪು ಕಣ್ಣಾಟಿದ್ರು ಇಂಚೋ ಗುಮ್ಮೆದಲ್ಲಿ ಕುಳ್ಳೋತಿದ್ರು ಇಷ್ಟೆಲ್ಲ ಮಾಡಿ ಕೂತ್ಕೊಳ್ಳುವುದು ಅವು ಇಡೀ ಬಿಡಿದಿ ಕೂತ್ಕೊಳ್ಳುವುದು ಹೇಗೆ ಉಂಚ ಗುಮ್ಮೆದೆಲ್ಲ ಇಡೀ ಬಿಡಿ ಅವನಿಗೆ ಹೋಗದೇ ಇದ್ರು ಅವಳ ಮನೆ ಇಲ್ಲಿ ಅಲ್ಲ ಎಂಟು ಮುಳ್ಳೆ ನಡ್ತುವ ಅದು ಇದು ಅದು ಬಿಡು ಮತ್ತೆ ಬೇರೆ ಸಂಸಾರದ ಮಗೆಯಲ್ಲೇ ಹೆಂಗ ಮಗೆ ಅಂಡ ಮೋನು ಮಗೆಯಲ್ಲಿ ಎಂಟೆ ಒಂದು ಒಂಡಿ ನಾಂಡೆ ಒಂದು ಅರ್ಧ ಬೇಸರ ಮಗೆಯಲ್ಲಿ ನಿನಗೆ ಮಗೆ ನಿನಗೂ ಮಗನ ಜೋಕ್ಲಾರಲ್ಲಿ ಬರಕ್ಕೆ ಅಂತಾರೆ ನಿನ್ನನ್ನು ನೋಡುವಾಗಲೇ ಸಣ್ಣ ಹುಡುಗನ ಹಾಗೆ ಕಾಣಿಸ್ತಾ ಇತ್ತು. ಆದ ಕಾರಣವಾಗಿ ನಿನಗೆ ಮಗ ಇದ್ದಾನ. ಯಾನೆ ಎಂಕಿ ನೆನಪುನಗೆರೆ ಗೊತ್ತಾಗಿ ಯಾನ್ ಸಾಧಾರಣ ಎನ್ನ ಅಮ್ಮೇರೆ ಎಂಟು ಎಣ್ಣ ಅಮ್ಮೇರೆ ಬಗ್ಗೆ ಇಲ್ಲತ್ತಿ ಹೌದು ಎನ್ನ ಅಮ್ಮೇರೆ ನಿನ್ನ ಅಪ್ಪೆ ತಾಟೊಂದು ಅದಕ್ಕೆ ಬೇಕಾಗಿ ನಿನ್ನ ಹೆಂಡತಿ ನಿನ್ನನ್ನು ಎನ್ನ ಪ್ರೀತಿಸ ತುಂಬ ಬೇರೆ ಎನ್ನ ಅಮ್ಮೇರೆ ಆತೆ ಇಲ್ಲಿ ಈಚೆ ಮಲ್ಲೆ ಬೇರೆ ಅವ ಪುಂಗನೂರ್ದ ಕಂಜಿದೆಲ್ಲ ಪುಂಗನೂರು ಗಂಜಿ ಅಪ್ಪ ಅಂಚ ಏನಿದು ಪಂಡ ಅಂತ ಎನ್ನ ಅಮ್ಮೇರಿ ಎಲ್ಲಿ ಅಲಚನೆ ಅಲ್ಪಲಿ ಮಾತೆಲ್ಲ ಸೈತನ 4 ಜನ ತುಂಬ ಒಪ್ಪನತ ಎನ್ನ ಅಮ್ಮೇರಿ ತೀರ್ಬೋಯಿ ನಾನು ಗುರಿಕಾರರು ಒರಿಯೇ ಕಾಟದಡೆ ಕಪ್ಪುದ ತೊಟ್ಟೆಡು ಹೊಡೆದು ಬರ್ತದೆ ಆತೆಲ್ಲ ಎನ್ನ ಅಮ್ಮಿ ದಿಕ್ಕೆಲ್ ಬಾಡ್ರಿ ಕಾವು ದಿಕ್ಕೆಲ್ ಬಾಡ್ನಂತೆ ಮೂರಿ ಎಷ್ಟು ದಿವಸದಿಂದ ಅದಕ್ಕೆ ಬೇಕಾಗಿ ತಯಾರಾಗಿದ್ದಾರೆ ಅಂಚ ದಿಕ್ಕೆಲ್ ಬಾಡ್ಗ ಮಂಡ ಇಂಕ್ಲ ಮತ ಬುಕಾವು ದಿಕ್ಕೆಲ್ ಬೋಡ್ಚಿ ಅದು ಬಿಡು ವಿಷಯ ಏನ್ ಮಾಡ್ತಾರೆ ಅಂಚ ಮಗ ಯಾರು ಎನ್ನ ಮಗೆ ಗೊತ್ತಿಲ್ಲ ಸತ್ಯ ಮಗೆ ಎನ್ನ ಮಗೆ ಈರೆ ಎನ್ನ ಮಗನ ಬುದಾರಿ ವೀರಪ್ಪ ಅವಕ ಇಟ್ಟ ಮತ್ತ ದಾಳಜ್ಜಿ ಇಟ್ಟ ಮತ್ತ ಕುದಾರಿ ಎಲ್ಲೆಲ್ಲಿ ಅವಡತೆ ಅಂಚ ಅಪ್ಪಂದೆತ್ತಿ ನಿತ್ಯ ಎನ್ನ ಮಗೆ ಹೀರೆ ಅವನ ಅಪ್ಪನ ದೊಡ್ಡಾಚಾರ ಬುದಾರಿ ಹೀರೆ ಅನಂತ ವರ್ಷನ ಗೊಂಜಿ ಆಚಾರ ಎನ್ನ ಮಗೆ ಹೀ ಇಲ್ಲಲ್ಲಿ ಏನ್ ಮಾಡ್ತಾನ ಮಾಲ್ಪ್ರಂಜಿನ ಕಾರಣ ಓದ್ನೆ ಶಾಲೆಗಾರ ಬೀಜದ ಮೋರ್ ಬಾರ್ತವನೆ ತಾರಿ ಎಂಟ್ಲು ಅಂತ ಏತ್ ಕಲ್ತಿದ್ದ ಬೇರೆ ಶಾಲೆಗೆ ಇಟ್ಟ ಜೋಕ್ಲೆ ಬೇರೆ ಸಂಕಟ ನಂದ ಯಾನ ವಾರ ಓಡಾಡ್ತೀನಿ ಸಜ್ಜಿಗೆ ನೀವು ಪೇದೆ ಈಗ ಮತ್ತೆ ಬುಕ್ಕ ಸಣ್ಣ ಹಿಡ್ತಾನೆ ಬೇಗ ಹೊಡ್ತೀರಿ ಅಂಚ ಬಾರಿಸವನೆ ಇಲ್ಲ ಸಾಲ ಉಂಟು ಮತ್ತೆ ಪರಿಣಾಮ ನೋತೊಂದು ಮಾರ್ಗ ತಿಕ್ಕಿನ ಕಾಟ್ ಬಂದು ಗಂಟು ಬೆಟ್ಟ ಹಾಕುಂಟೆ ಕುಂಟಾಡ್ತೇವೆ ಪೂರ ನೋತು ಮತ್ತೆ ನಿತ್ಯ ಹೋಗುತ್ತಾ ಎಂತ ನಿತ್ಯ ಹೋಗ್ತೇನೆ ಬೈಗಾಡ್ ಬಂದಾಗ ಗುರುಕುಲ ಹೇಳಿ ತುಂಬಾ ಇದ್ದೀರಿ ಅದು ನಿನಗೆ ಧನ್ಯವಾದ ಹೇಳುವುದು ಧನ್ಯವಾದ ಬನ್ನಿ ರತ್ನ ಮತ್ತೆ ಮುಂಡಾಸ್ ಕಟ್ಟದ ಬೈದಿ ಅವರು ಕುಳಿ ಅಂತ ಕೊಡ್ತಾರೆ ಹಾ ನೆನ್ನೆ ಮಗೆ ಒಂದು ಮಂಡ್ಯ ತರ್ತೀನಿ ಯಾರದ್ದು ಯಾರು ಮುಂದೆ ಏನು ಹೋಗ್ತಾ ಹುಚ್ಚಾದ ಮುಂಡಾಸ್ ಕಟ್ಟಿದ್ದಲ್ವ ಕಾಯಕ ಬಟ್ಟೆ ಕಟ್ಟಿದ್ದು ಅಂತ ಅಂತ
ಅವು ಚಾಟನಂ ಪ್ರತಿ ಚಾಟನಂ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಮೂರು ನೋತ್ರೆ ಸರಿ ಬಿಡು. ಈಗ ಸಾಲ ಬಿಡ್ಬದಿತ್ತೆ ಇಲ್ಲ ಮನೆಯಲ್ಲಿ ಇಲ್ಲ ಅಲ್ಲ ದಾಲ ತಿಂಬೇರೆ ಬದನೆ ಆತ್ಮೆ ಅದೇ ಅದು ಒಳ್ಳೆ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ವಿದ್ಯೆ ತಲೆಗೆ ಹತ್ತುತ್ತದೆ ಅಂತ. ವಿದ್ಯಾವಂತರೇ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಬೇಕು ಎಂದೇನು ಇಲ್ಲ. ಸಾಧನೆಯನ್ನು ಮಾಡಿದವರು ಬಹಳಷ್ಟು ಮಂದಿಗಳಿದ್ದಾರೆ. ನಿನ್ನ ಮಗ ಯಾಕೆ ಆ ದಾರಿಯಲ್ಲಿ ಹೋಗಬಾರ್ದು? ಅದರಲ್ಲೂ ಅವನ ಆಯ್ಕೆ ನೋಡು. ಬದನೆ, ಕೃಷಿ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅದರಲ್ಲೂ ತರಕಾರಿ, ಬದನೆ, ಹೀರೆಕಾಯಿ, ನುಗ್ಗೆಕಾಯಿ, ಬೆಂಡೆಕಾಯಿ, ಪಡವಲಕಾಯಿ, ಹಾಗಲಕಾಯಿ, ಸೌತೆಕಾಯಿ, ಮಾವಿನಕಾಯಿ, ತೊಂಡೆಕಾಯಿ, ಅದರಲ್ಲೂ ಉಳ್ಳ ಬದನೆ ಇದೆ ಅಲ್ಲ, ಅವರಲ್ಲಿ ಕೇಳಿದ್ರು ಅದನ್ನೊಂದು ಸುಟ್ಟು ಚಟ್ನಿ ಮಾಡಿದ್ರೆ ಓಳು ಸುಟ್ಟು ಆರೆಂಟು ಮಗನೇ ಸುಟ್ಟು ಅಣ್ಣ ಬದನೆ ಸೋಲಿಯದಲ್ಲಿ ಹುಷಾರುಲ್ಲ ಇರ್ತೀರಿ ಬೊಕ್ಕ ಎಂಚಿನ ಯಾನ ಭಜನೆ ಬಣ್ಣುದಿಲ್ಲ ಅದೇ ರಾತೊರ್ತು ಆರೆಕಾಯಿ ಇಂಬೆರೆಕಾಯಿ ಮಾವಿನಕಾಯಿ ಮಾಮನಕಾಯಿ ಮಾತಾಡ್ಲಿಕ್ಕೆ ತರಕಾರಿ ಮತ್ತೆ ಭಜನೆ ದೇವರ ನಾಮ ಸಂಖ್ಯೆ ಭಜನೆ ಭಜನೆ ಸಂಗೀತಕಾರ ಅಥವಾ ಯೋಗ ಎಂಚಿನ ಯೋಗ ಬೇರೆ ದೇವರ ಕಡಿಮೆ ಅಂದ್ರೆ ಇತ್ತ ಮುಗಿದು ಮುಗಿದ ಹನುಮಂತ ದೇವರ ಭಜನೆ ಅಂತ ಅದನ್ನ ಹೇಗೆ ಗುಡ್ಡ ಅನ್ಸಿ ಗುಡ್ಡ ಬೇಗ ಹತ್ರ ಕುಳಿದು ಮೇಲೆ ಬಾಯಿಗೆ ತಗೊಂಡು ತುಟಿಗಳ ಚಂದ ಹೇಳ್ತಾನೆ. ನಿನಗೆ ಅಭ್ಯಾಸ ಆಗಿದೆ. ಅಭ್ಯಾಸ ಒಮ್ಮೆ ಅಲ್ಲ ಹೇಗೆ ಹೇಳ್ತಾನೆ ಕನ್ನಡ ಇದ್ರ ಕನ್ನಡ ಮುಕ್ಳಿ ಮತ್ತ ಬಾರಿ ಮಂಡಿ ದಕ್ಲತ ತಾಳ ಬರ್ಲಿ ಅಣ್ಣ ತಾಳ ಬರ್ಲಿ ಯಾರು ತಾಳ ನಮ್ಮಲ್ಲಿ ವಿದ್ಯಾ ನಾವು ತಾಳದಿಂದ ಬೇರೆ ಯಾರು ಅಪ್ಪಂಜಿ 2000 ಸಾಲ ಬರ್ಲಿ ಯಾರು ಕೊಡ್ಲಿಲ್ಲ ಅಂತ ಹೇಳಿ ತಲೆ ಬಿಸಿಯಲ್ಲಿ ನಾನಿದ್ದೇನೆ. ಯಾವ ಸಾಲ ಬರ್ಲಿ ಎಲ್ಲಿ ಎಲ್ಲಿ ತಾಳ ಎಲ್ಲಿ ಅಂತ ಮೆಲ್ಲ ಬಾರಿಸುವ ಮೆಲ್ಲ ಮೆಲ್ಲ ಕೊಟ್ಟು ನಾ ಎಂಕ ತಾಳದ 2 ಬಾಲದ ಬಟ್ಟಲು ಹೊಟ್ಟಿರ ಸುದ್ದಿನ ಸುದ್ದಿ ಪಡ್ತಿ ಪುರತಿ ಮಾಯ್ಪು ಸುದ್ದಿ ಹೊಡುವಲ್ಲ ಎಷ್ಟು ಸಲ ಹೊಡೆದಿದ್ದಾಳೆ? ಹಣ ಕೊಟ್ಟವನಿಗೆ ತಲೆ ಬಿಸಿ ಆಗ್ತದೆ. ಎಲ್ಲಿರುವೆ ತಂದೆ ಬಾರು ತಂದೆ ಎಂತದ್ದು ತಂದೆ ಹಾಳಾಪ್ರೆ ಹಾಳಾಪ್ರೆ ಹಾಳಾಗಿ ಆಗಿದೆ ಇನ್ನೇನು. ತಂದೆ ಎಲ್ಲಿರುವೆ ತಂದೆ ಬಾರು ನಿನ್ನೆ ಅಂತಿಮ ಒಳಗೆ ಸಾಯಲಿಕ್ಕಾಗಲಿಲ್ಲ. ಎಲ್ಲಿರುವೆ ತಂದೆ ಬಾರು ಎಂತದ್ದು ಅಂತ ಹೇಳ್ಬೇಕು. ಭಜನೆಯೋ ಕಂಸಾಳೆಯೋ ಸುಳ್ಳು ಕುಣಿತವೋ ಕೀಲು ಕುದುರೆಯೋ ಬಿಡಲಿ. ಅದೆಲ್ಲಿಗ ಅವು ಪಿತ್ತಳದ ತಪೋಣಗಳು ಸಂಗಟ್ಟು ತೂಕಾಗೋರ ಉಂಟಲ್ಲ ನಿನಗೆ ಅಂಗಡಿಯದು ಹೊಸ ಅಂಗಡಿಯದು ಎಲ್ಲಿಗಾದ್ರು ಕೊಣುಪ್ಪಿನಿದೆ ಅಂದ್ರೆ ಅಭ್ಯಾಸ 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 ಅನೇಕ ಕರ್ಪದ ಪಿತ್ತಳದ ಮತ್ತೆ ಅನ್ಬೇಕ ಬಾಕಿದೆ ಮತ್ತೆ ಒಣಪುಜಾನೆ ಎಂತ ಇದು ಕೆಲವೆಲ್ಲ ಬೇರೆ ಕಾಂಕಜ್ಜಿದ ಲೋಟೆ ಪಾಲದ ಬಟ್ಟಲು ಸಾರು ಸಾಂಬಾರು
ಚಟ್ಟ ಮಾಡಿ ಪರಂಗನ ಆಜಾಯ್ನೇನು ಮುಳ್ಪಡೆದ ಸಂಪಾದಿಗೆ ಬತ್ತೊಂದು ಈರತ್ಯ ಬೇರೆ ಸಂಪಾಜವರ ಹತ್ರ ಹೇಳಿ ಗೋಡಪದವನ್ನು ಕೊಂಡೋಗ್ತಾನ ಈ ಜೀನಿ ನಾಯಿಗೆ ಈ ಜಬ್ಬ ಆಹಾ ನನಗೆ ಕೊಂಡೋಗ್ತಾರೆ ಅವಾಗಲೂ ರಡ್ಜನುಳ್ಳರಿಗೆ ಒರಿಕೊಂಡು ಪಟ್ಟೊಂದು ನಿನ್ನ ಒಂದು ಆತ್ಮಕ್ಕೆ ಸಂತೃಪ್ತಿ ಸಿಕ್ಕಿತಲ್ಲ ಅಂತ ಅಂತೂ ಇಂತೂ ನಿನ್ನ ಮಗ ನಿನ್ನನ್ನು ಮಂಗ ಮಾಡಿದನಲ್ಲ ಅಂಜ ಅವ ಹೇಳಿದ್ದೇನೆ ಕುಯ್ 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 ಮಂಗೆ ಅಂಚ ಮಂಗೆ ಅಂತ ಭಜನೆ ಹೇಳಿದ್ದು ಹೇಗೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಮಾರುತಿ ಅಂದ್ರೆ ಯಾರು ಮಾರುತಿ ಅಂದ್ರೆ ಹನುಮಂತೆ ಹನುಮಂತ ಯಾವ ಜಾತಿ ಹನುಮಂತೆ ಅಜಾತಿ ಅನ್ನದೆ ಮಂಗಿ ಎಲ್ಲಿರುವೆ ತಂದೆ ಬಾರೋ ಏ ಮಂಗ ಎಲ್ಲಿರುವೆ ತಂದೆ ಬಾ ಹೂ ತಂದೆ ಯಾನೈತ ಮತ್ತೇನು ಹೇಳಿದ್ದು ಅಂಚಿ ಇಂಚಿ ತೂಪುತಿ ಆ ಕಡೆ ಈ ಕಡೆ ನೋಡ್ತೀಯ ಕಾಡ್ದುಲ್ಲ ತೂಪುತಿ ಕಾಡಿನೊಳಗೆ ಹೋಗ್ತೀಯ ಒಂಜಿ ಕಟ್ಟ ಕಣಕಂತ ಮಾರುತಿ ಮಾರುತಿ ಗೊಂಬಿ ನನ್ನೇ ಮಂಡನೆ ಬಗ ಓ ಕನಕ ಮಾರ ಯಾನೆ ಬುಕದಂತಿ ರಕ್ಕಸನ ಚೊಕ್ಕಮರಿ ಜಯಾನಂದನ ಗೆಬ್ಬುಗೋರಿ ನಿನಗೆ ಅವನದ್ದೇ ನೆನಪಾದದ್ದು ನಿನಗೆ ಬಿಡ ಇಷ್ಟೆಲ್ಲ ಕಷ್ಟಪಡುದೀಯ ಕಷ್ಟ ಬಂದ ಹೇಳು ನೀನು ಅಳುವುದೋ ನಗುವುದು ಬುಲ್ಪುನೆ ಮತ್ತೆ ನೀರು ಬರುವುದಿಲ್ಲ ನೀರಾಜಿದ್ಲಿ ಆಜಿದ್ಲಿ ನೀರು ಮುಗೀತು ಬುಲ್ತು ಬುಲ್ತಿದೆ ಆಜಿದ ನನ್ನ ಯಾಕೋ ಇಷ್ಟು ಕಷ್ಟ ನಿನ್ ಕೇಳಲ್ಲ ಕೇಳಿದ್ದೀರ ನೀನಂತ ಕೇಳಿ ಹೇಳಿಬಿಡು ಭಾರಿ ಕಷ್ಟದ ಜೀವನ ಕಷ್ಟ ಅಂದ್ರೆ ಯಾವ್ದು ಹಣ ಸಾಕಾಗುದಿಲ್ಲ ಜನ ಎತ್ಬಂದು ಅಂದ್ರೆ ಯಾನ ಮಗೆ ಬಿಡೈತಿ ಮೂಜಿ ಜನಪ್ಪನ ಹೌದು ಮೂಜಿ ಜನಕ್ಕಳ ಒಂಜೇ ಕುಪ್ಪಿದ ಮರ್ದತ್ತನ್ನ ಹೌದೇ ಅಂದಿಂದ ಇಷ್ಟೊತ್ತಿಗೆ ಬೈಯಾಡ್ ಪಣಸಾಯಿ ಬೆಟ್ಟಿಗೆ ರಡ್ಡು ಬುಚ್ಚಿದೆ ತೊಂದು ಕೆತ್ತು ಎಚ್ಚರಿಕೆ ಆಗುದು ಎಚ್ಚರಿಕೆ ಕುಡ ರಡ್ಡು ಬುಚ್ಚಿದೆ ತೊಂದು ಕೆತ್ತು ಬೆಳಿಗ್ಗೆ ಇತ್ತು ಬಲ್ಪು ಲಕ್ಕದ ಕುಡ ರಡ್ಡು ಬುಚ್ಚಿದೆ ತೊಂದು ಕೆತ್ತು ಮತ್ತೆ ಕೆಲಸಕ್ಕೆ ಯಾವಾಗ ಹೋಗುದಾ ಕುಪ್ಪಿ ಮುಗಿನ ಮನದಲ್ಲಿ ಕುಪ್ಪಿ ಒಣ್ಣೆ ಕುಪ್ಪಿ ಹೊಡೆ ಒಣಸಿ ಮತ್ತೆ ಊಟ ಇಲ್ಲ ಮಧ್ಯಾಹ್ನ ಒಂಜೇ ಒಣಸಿ ಮಧ್ಯಾಹ್ನದ ಒಂದೇ ಊಟ ರಾತ್ರಿ ಗರೀತಿ ಅದಕ್ಕೆ ಇಲ್ಲ ಇಜ್ಜನ್ನ ಹಸಿವಾಗುವುದಿಲ್ವೇ ಮುಖ ಬಡ ಹಾಕೊಂಡು ಉಪವಾಸ ಜಪ್ಪುನ ನೀರು ಕುಡಿತೀರಿ ನೀರು ಬರ್ಪುಣತಿ ಭಾರಿ ಬಡ ಹಾಕೊಂಡು ಹಸಿವಾದ್ರೆ ಏನು ಮಾಡುವುದಪ್ಪ ದಾಯ್ತಾರೆ ನಂಗೆ ಇರುವರು ದೋಸೆದಿಂದ ಜಪ್ಪುನ ಬಳಗ ಬಾರಿಸ್ತೇನೆ ಯಾರು ಹೇಳಿದ್ದದು ಉಪವಾಸ ಅಂತ ಉಪವಾಸ ಆ ರೀತಿ ನೊಪ್ಪು ಮಾಡ್ತಾರೆ ಮತ್ತೆ ದೋಸೆ ಯಾವುದರಲ್ಲಿ ಅವು ಬಳಲ್ತಿ ರೀತಿ ಅದನ್ನು ನಾನು ಮಾಡುವುದಕ್ಕ ಆ ಉಷ್ಣ ಹಾಕೊಂಡು ಕೂಡ ಬೊಂಡೋಗಿ ಎಲ್ಪತ್ತಾಗಿ ಬರ್ತಾನೆ ಈಟ್ ಮಾಡಲ್ಲ ತಿಂಡಿಲಿ ಬೇರೆ ಕರ್ಕಿಗೆ ಎಲ್ಪತ್ತಾಗಿ ಉಪವಾಸ ಜಪ್ಪು ಯಾರು ಹೇಳಿದ್ದು ಅವ ನಿನಗೆ? ಬುಲ್ದು ಅಟ್ರು ಬಂತೀನಿ ಉಪವಾಸ ಬಂಡ ಅಂಚನಿಗೆ ಹೇಗೆ? ಊಟ 9 ಚಪಾತಿ 20 ಅಮ್ಮ ಬೇಸರ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಗಳಿಸು ನಾನಿದ್ದೆ ದಾನಂಡರನ್ನಿ ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳಿಸು ನಾನಿದ್ದೆ ಎನ್ನ ಬಿಡಿದ ಈರುತ್ತಿನ ಎಂದೈತೆ ಸಾವು ಗೊತ್ತಿಲ್ಲ ಓಣಮ್ನ ಬೆದಂಬಿ ನಿನಗೇನು ಬಿಸಿ ಆಗುದು ಬಿಚ್ಚ ಇಪ್ಪ ಇತ್ತ ನನ್ನ ಬಿಸಿ ಆಪ ಎಲ್ಲ ಬತ್ತನ ಜದ ನ್ಯಾಯ ಪುನಃ ಅದೇನು ಈರ್ನ ಬಿಡಿಯದಿನ ಎಲ್ಲ ಬಂದ ಕಲಿಸುವುದು ಗೊತ್ತಾಗಲಿಲ್ಲ ಅಪಾರ್ಥವನ್ನು ಕಲ್ಪಿಸಿಕೊಳ್ಬೇಡ ಏನ ಬರ್ತಿ ನಿನ್ನ ಹೆಂಡತಿ ಅಂದ್ರೆ ನನ್ನ ತಂಗಿ ನಿನ್ನ ಮಗ ಎಂದ್ರೆ ನನ್ನ ಅಳಿಯನ ಹಾಗೆ ನನ್ನ ಬಳಿಗೆ ಕಳಿಸು ನಾನು ಅರಸ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಅಂಚನ ಅಣ್ಣ ನಿಂಗೆ ಬಾಜನ ಬಂದನಗನೇ ಗೊತ್ತಾಗ್ತದೆ ನನಗೆ ಅಂದ್ರೆ ಇಂದು ಕಾಯಿಗಾಜಿ ಪುದನ ಕೋರಿ ನಿಂತಾನ ಅಂಚ ಈರನ್ ತೂತಾನೆ ಎಲ್ಲಿಯೋ ಈರನ್ ತೂತ ಜಾತ್ರೆಯಲ್ಲಿ ಬರ್ತಾರತ ಜಾತ್ರೆ ಈರ್ ಜಾತ್ರೆಯಲ್ಲಿ ಬರ್ತಾರೆ ನಾನು ಈರ್ನ ಬಿಡದಿ ಒಟ್ಟು ಕೂತಾರೆ ನಾನಾದರೂ ಎಲ್ಲಿಯಾದರೂ ಅಪ್ಪಿತಪ್ಪಿ ಹೋದೇನು ಹೆಂಡತಿಯನ್ನು ಕರೆಗಿ ಅಪ್ಪಣ್ಣ ಬರೀತಲ್ಲ ದನ ಬಿಡಿದ್ದೆ ಅದು ನಿನ್ನ ಹಾಗೆ ಅಂತ ಕಳಿಸಿದ್ಯಾನ ಒಂಜಿ ಪಂಜು ಒಳ್ಳೆ ಏನು ಮಾಡ್ತಾ ಇದ್ರು ದೇವರನ್ನ ಬಲಿ ಪಣ ಗೆದ್ದು ಎಂಚ ಪಪ್ಪ ಅಂಚ ಹೋಗಿರ್ತಾರೆ ಅದು ದೇವರ ಜಾತ್ರೆಯಲ್ಲಿ ತಕ್ಕೀರಾಯ ಉತ್ಸವಗಳು ಹಾಗೆ ಒಂದು ನಾನು ಅರಸ ಅರಸುಲ ಶೋಣಿತೋ ನಗರಿಯವನು ಓ ಸ್ವಂತ ಸದಾ ರಕ್ತವರ್ಣ ಛಾಯೆಯಿಂದಲೇ ಕಂಗೊಳಿಸುವ ಕಾರಣವಾಗಿ ಈ ಭೂಮಿಗೆ ಶೋಣಿತ ಒಂದಲ್ಪ ಇರಿ ಅರಸ ನಾಯಕನ ಅರಸುವ ಹಾ. ಇರ್ದಾಯ್ತಾನೆ ಬೇಲೆ ಇಂಜಿನಿಯರಿಗೆ ದುಡಿಸುವವನ ನಾನು
ಓ ಇರ್ ಬೆನ್ಪಣ್ಣ ಹಾ, ಇರುತ್ತೆ ಒಡೆಯಪ್ಪ ನನ್ನ ಯುದ್ಧ. ಪೆಟ್ಟಗ ಹಾ, ಈ ಬಂಜಿ ಇವತ್ತೊಂದು ಅಂದ್ರೆ ಹೊಟ್ಟೆಯಲ್ಲಿ ಎಂಚು ನೀರು ಕಾಯ್ತಲ್ಲಿ ನಡ್ಕೊಂಬಂಡಗನೆ ಬಂಜಿ ಬುಳುಕಾಗಿ ಅಂದನು ಈರೆಲ್ಲ ಮಗರಿಯರು ನಂಡೆ ಏನೇನು ಮರಕ್ಕನೆ ಆಡ್ಲಿಕ್ಕ ಅಂದ ಈ ಅಂದಾಜ್ ಮತ್ತೆ ಅಕ್ಕನ ಎದುರ್ದೆ ತಾಜತ್ತದ ಅರ್ಧ ಹಸಿ ಮಾರ್ದಾದಿ ಓದುವವನೇ ಪೆಟ್ಟಿಗತೆ ಇಲ್ಲ ಬರ್ಪುನ ಅಂದಾಜ್ ಉಂಡ ನಿರೀಕ್ಷೆ ಇರು. ಏತಡ್ ಬರೋರಣ್ಣ ಮುಜೆಟ ಬರಲಿ ಮುಜೆಟ್ ಬರ್ರಿ ಆಗಿನ ತೊಂದರೆ ಮತ್ತೆ? ಅವೆಲ್ಲ ಕುಟುಂಬದ ನಾಲ್ಕು ಸೇರಿದು ದೂಪೆ ಮತ್ತೆ ಮೆಚ್ಚುವ ಮಂದಿ ಅಣ್ಣ ಪಾದಿ ಮುಜೆನ ಮಧ್ಯಾಹ್ನ ನಿಂತಪ್ಪ ಒಂದೇನಿದೆ ಆ ಈರ್ನೆಲ್ಲ ಕೊಡಿ ಕಕ್ಕೆ ನುಪ್ಪಿದೀರಂಡತಿ ಈರು 10 ಜನ ಮುಖ್ಯ ಉನ್ನಗ ಬೈಯ ನಾಳೆ ಕರಿ ಬಂಗ ಬದಿ ಮುಜೆ ಬರಲಿ ಕಷ್ಟ ಕಷ್ಟ ಅಂಡ ತೊಂದರೆ ಜಿಗ್ಲ ಪೆತ್ತೋದಿದ್ದನ್ನು ಉನ್ನಿಯರಿಸಿ ಮಾಡ್ತಾರೆ అని ಬೈಯಡೊಂಜಿ ಅವನಿ 14 ಸೇರಿ ಅರಂಜಿ ಬರಂದೆ ಉಳ್ಳೊಟ್ಟಾಯ್ ಉಲಾಯಿ ಪೊಟ್ಟೆ ಇರಿನಿ ಬುಕ್ಕ ಇರಿನಿ ಉಲಾಯಿ ಚಿನ್ನ ಬುಕ್ಕ ವರ್ಷಡಿ ಬಲಿ ಬಂದ ಕಡೆ ತಿರುಪುಂಡೆ ಅಂತ ಬಲಿ ವಿಶೇಷ ಅಂತೂ ಉಲಾಯಿ ಲೆಪ್ಪಾಗ ಉಂಟಲ್ಲ ಪುಂಡಿ ಎಲ್ಲ ಮಾಡ್ಲಿಕ್ಕೆ ಮತ್ತೆ ನಿಮ್ಮಲ್ಲಿ ಪುಂಡಿಯ ಸೇಮೆ ಇದೆ ಅಂತ ಕಡುಬು ಕಡುಬು ಆ ಪುಂಡಿ ಮಾಡುವ ಪುಂಡಿ ಸುಲಭ ಅಂದ್ರೆ ಅವರು ಉದಾಸೀನ ಪಂಜನಕಲು ಮಾಡುವ ತಿಂಡಿ ಪುಂಡಿ ಅಲ್ಲ ಅದು ಯಾಕೆ? ಮತ್ತೆ ಅದು ನೋಡಿ ಬಾಕಿದ ಅಡ್ಡಿ ಆದರೆ ಒಂದು ಸಣ್ಣ ಕಡಿ ಬೇಕು ಕಲ್ಪನೆ ಉಂಟುದು ಮೈಪು ಬೇಕು ಬೆಕ್ಕು ಬೇಕು ಮೈಪು ಬೇಕು ಇದು ರಗಲಿಲ್ಲಲ್ಲ ಅದೇ ಅರ್ಧಂಬರ್ಧ ಕಡಿಯುವುದು ಮುಖ ಓಡಿ ಮಾಡಿ ಊದುದಾಕ್ಕೊಂಡಲ್ಲ ಪುಂಡಿ ಆಗುದು ಅದು ಪುಂಡಿ ಸುಲಭ ಅಲ್ಲ ಈಚೆ ಕೈಯಲ್ಲಿ ಹೀಗೆ ಪುಂಡಿ ಮಾಡುದು ಈಚೆ ಕೈಯಲ್ಲಿ ಹೀಗೆ ಪುಂಡಿ ಮಾಡುದು ಪುಂಡಿ ಮಾಡಿ ಮತ್ತೆ ನಮಗೆ ಪುಂಡಿ ಇವತ್ತು ತೊಂದರೆಗೆ ದಕ್ಕಿದ್ರೆ ಅದು ತೊಂದರೆ ಬೇರೆ ಏನಿದೆ? ಮತ್ತೆ ಕೋರಿ ನಿಮ್ಮಲ್ಲಿ ಪಂದ್ಯ ಎಂತ ಮಾಡುದು ಪಂದ್ಯ ಇಷ್ಟವ ನಿಮಗೆ ಹೌದು ನಿನಗೆ ಅದು ಬಲಿ ಯಾರಲ್ಲಿ ಹೇಳ್ತಿದ್ದೆ ನನಗೆ ನಾಡಿದ್ದು ಅದನ್ನೇ ಮಾಡಿ. ಅವರು ಯಾರು ಹೇಳಿದ ಅವರಿಗೆಲ್ಲ ಯಾರು ಮಾಡುದು ಉಲ್ಲಾಸ ಇಷ್ಟ. ಉಲ್ಲಾಸ ಅಲ್ಲ ಅಮಲಾರಿ ಇಷ್ಟ ಬಲಿ ಸರಿ ನೊಂಚೂರು ಕಣಕದಟ್ಟ ಈಗಂತ ಮರಳು ಹತ್ತಿರ ಮೂಲೆ ಬಾಕಿ ಆ ಬಟ್ಟೆ ಕೆಳಗೆ ಬಿಡ ಎಲ್ಲ ಕಣಕ್ಕೆ ಬಟ್ಟೆ ಕೆಳಗೆ ಬಿಡ ಬಟ್ಟ ಬಲಿ ಕಣಕದಟ್ಟ ಹುಚ್ಚ ಬಟ್ಟೆಯನ್ನು ಕೆಳಗೆ ಬಿಡು ಅಂತ ಹೇಳಿದ್ದು ಮೇಲೆ ಕೆತ್ತಿ ಕಟ್ಟಬೇಡ. ಧರ್ಮ ಹಿಡಿದವನೇ ನನ್ನ ಕೆಳಗೆ ಮಾರ್ಗಕ್ಕೆ ಮಾಡುವುದಕ್ಕೆ ಬಟ್ಟೆಯನ್ನು ಮೇಲೆ ಕೆತ್ತಿ ಕಟ್ಟಬೇಡ ಅಂತ ಹೇಳಿದ್ರು. ಎತ್ತುಗಳ ಅಸಂಬದ್ಧ ಪ್ರಲಾಪಿ ಅವನೊಂದು ಜನ್ಮ ಸಾರ್ಥಕ ಇದೆ. ಅವನ ಮುಖ ಅರಳುವುದು ನೋಡಿ. ಅವನ ಯೋಗ ಅಂತ ಗ್ರಹಿಸಿದ. ಯೋಗ ಎಂತಲ್ಲ ಮತ್ತೆ ನಿಮಗೆ ಮಾತ್ರ ಕಟ್ಟಿಯರ ಜನವ ನಮಗೆ ಕೂಡ ಹಂಗ ಅನ್ಕೊಂಡ ಅಷ್ಟೊಂದು ಗೊತ್ತಲ್ಲ ಹಲ್ಲು ಹೆಚ್ಚಾಯ್ತು. ಬಟ್ಟೆಯನ್ನು ಕೆಳಗೆ ಬಿಡು ಮೇಲೆ ಕೆತ್ತಿ ಕಟ್ಟಬೇಡ ಅಂತ ಅಣ್ಣ ಏನು ಒಂತೆ ಕಡೆ ರೆಂಜಿನ ಮಣ್ಣೆ ಗಂಧದನಕ ಬಾಡಿನ ಸೇವಾ ತೆರ್ನಾಗ ರಾಜಕೀಯ ದಕ್ಕಲು ಎಂಕ್ಲ ಇಂಚ ಪಂಡಿಗೆರ ಯಾನು ದುಡ್ಡು ಕೊಡ್ದಿತ್ತಿನ ಮುಂದಾನೆ ಎಂಕ್ ತುತ್ತುದು ಎಂಕ್ ದೇರ್ತಿ ಕಟ್ಟಿಯರ ಸ್ವಾತಂತ್ರ್ಯ ಬುಕ ವಾಣಮನೆದ ರಾಜಕೀಯ ಏನಾಯ್ತು? ಎನ್ನ ಇಲ್ಲ ಬಾಕಿಲ್ದ ತೋಡುದು ಯಾನು ಬಯ್ಯದೆ ಪೇರೆ ನಿಕ್ಲೇ ದುಡ್ಡು ಕಟ್ಟುದು ಅನುಮತಿ ಬೇಕು ಅಂದ ಯಾನು ನಡೆದು ಮಲ್ಲೆ ಮಲ್ತನ ಮರನ್ನು ಯಾನು ಕಡ್ಪೋಡು ನಾನು ನಿಕ್ಲದ ಕಾಕಾಜಿ ಗೊತ್ತೊಂದು ನಾವು ಹೇಳ್ತೀವಿ. ಎನ್ನ ಜಾಗಡು ಓಲಾನ ಒಂಜಿ ಬಂಗಾರ ತಿಕ್ಕಂದ ಇನ್ನು ನಿಕ್ಲೆ ಯಾನು ಮಾರ್ಗದ ನಮ್ಮಲ್ಲಿಗೆ ಸೇರ್ಬೇಕು. ಎಂಚಿನ ಅವಸ್ಥೆ ಬೇರೆ ನನ್ನ 2 ವರ್ಷ ನನಗೆ ಎನ್ನ ಬಿಡಿತೀನಿ ನಾನು ಜಾತ್ರೆಯಲ್ಲಿ ತೊಂಬರ ನಿಕ್ಲೆಡಂಗಿ ರಾಸಿ ತಿಕ್ಕೊಂಡು ನೋಡುವ ಆಧಾರ ಬೇಕು. ಆಧಾರത്തിന് ಎನ್ನ ಬಿಡಿತೀನಿ ಅಂಚೂರು ಮಕ್ಳೆ ನಾನು ಅವಸ ಅರಸು ನೀನ್ ಗೊತ್ತು ಕಣಕ ಗೊತ್ತು ನಾವು ಕಟ್ಟಿ ಇದು 10 ಜನ ಬೊಗ್ಗನಗಣೆ ಗೊತ್ತಾದ ನಿಮ್ಮಂತ ಬೆಂದು ದಿನ ಜುವನನ್ನ ಕಾಲಿಂಚ ಆಡದಿ ಲಬಡಿ ಮತ್ತೆ 5,000 ಗುಣ ನೀನು ಆ ಕಡೆಗೆ ಯಾವಾಗ ಹೋದದ್ದು? ಕೊಡಗಿಗೆ. ಅದು ಕೊಡವ ನೃತ್ಯ ಎಲ್ಲ ಪ್ರಾರಂಭ ಮಾಡಿದೆ. ಇಲ್ಲಿ ಎಲ್ಲಿಗೆ ಓಡೋದು? ಸರಿ
ಬಹಳಷ್ಟು ಬಾರಜ್ಞ ಹಾಗೆ ಮಾಡಿದ ಮತ್ತೆ ಬಾರದಿಲ್ಲ ಅಗ್ರತಿ ಅಗುರುಂಟ ಯಾನ ಅಭಿನಯ ಮಾಡ್ತೀನಿ ಅಭಿನಯ ಅಭಿನಯ ಮಾಡಬೇಕು ಅಂತ ಹೇಳಿ ದುಡ್ಡು ಹೊಂದಿದ್ದೀನಿ ಹೌದಾ? ಯಕ್ಷಗಾನ ಆಟ ಆಟ ಬಯಲಾಟ ಬೇರೆ 3000 ಜನ ನೋಡು ಮೆಚ್ಚಬೇಕು. ಒಂದು ಕಲೆಯ ಮೇಲೆ ಪ್ರೀತಿ ಅಭಿಮಾನ ಗೌರವವಿಟ್ಟು ಬಂದಂತಹ ಕಲಾಭಿಮಾನಿಗಳಿಗೆ ಯಾವತ್ತು ಕೃತಜ್ಞತೆ ಎನ್ನುತ್ತದೆ. ಓಳು ಮುಕ್ಕಾಲಾಸಿ ಜನ ಉಂಡುದು ಪೋಯಿನಿ ಮತ್ತೆ ಆಟಕ್ಕೆ ಆಟವನ್ನೇ 100 ಜನ ಅಷ್ಟಾದರೂ ಇದ್ರಲ್ಲ ಅಂಡ್ ಆಟ ಮಾತ್ರ ಎಡ್ಡೆ ಆಯ್ತು ಮೇಲೆ ಇಂಚಿನ ಕ್ಷೇತ್ರ ಮಾತ್ರ ಅಣ್ಣಪ್ಪ ಕ್ಷೇತ್ರ ಅಣ್ಣಪ್ಪೆ ಬರ್ತನ ಅಣ್ಣಪ್ಪೆ ಬತ್ತು ನನ್ನ ಶಿವಲಿಂಗವನ್ನು ನಿಮ್ಮ ಮುಕ್ಕಲಿಗೆ ಹಿಡಿದಿದ್ದೇರಿ ಎಪ್ಪರೆ ಒಂದು ಸತ್ಯ ಅನ್ಬೇಡ ಆಟ ಗೊತ್ತಾಗ್ಯವು ಯಾನದು ಭೂಮಿಡ್ದೆ ಬತ್ತನ ಚೂಲಿಗೆ ಆತ ಅಂಚಿನ ಅಭಿನಯ ನಾವು ತಪ್ಪ ಇದ್ರು ಅಭಿನಯ ಒಂದು ಪುನಃ ಉಳ್ಳಾಡಿದಿಲ್ಲ ಎತ್ಕೊಂಡಿ ಕೆಳಗಿಳಿದು ಬಂದೆ ಅಣ್ಣಪ್ಪ ಅಂತ ಅಣ್ಣನ್ನು ಅಪ್ಪರನ್ನು ಅಣ್ಣಪ್ಪರಾರೆ ಅಂತ ಬಂದಿರಿ ಪಂಡಿತನ ಉಳ್ಳಾಡಿದಾರಲ್ಲಿ ಎತ್ಕೊಂಡಿರಿ ಅಣ್ಣಪ್ಪ ನಿಕ್ಕ ಜಪ್ಪ್ಯಾರಾಪುಜಿ ಅಲ್ಪ ಜತ್ತದ ಕೆದುಟ್ಟು ಎಲೆ ಮುಂದೆ ಜತ್ತ ಪತ್ತೊಬ್ಬಳ ಅಂತ ಆ ಸರಿ ಯಾಕೆ ಉಳ್ಳಾಡಿಲ್ಲ ಎತ್ಕೊಂಡ್ರಿ ಆಕಾಶವಾಣಿ ಆಕಾಶವಾಣಿ ತಾಯಿ ಕುದ್ದಿದೆ ಪುಷ್ಪೆಯಲ್ಲಿ ಎತ್ಕೊಂಡ್ರಿ ಬಾಯಿಗೆ ಹೆಂಚಿನ ಮಾತು ಸಾಕಾದ ಪಂಚದ್ರಾವಿಡ ಅಣ್ಣಪ್ಪೆ ಗುಡ್ಬೋದು ಬಿಟ್ಟಿಗೆ ಪಿರಾವತ್ತನಿಗೆ ಎದುರು ಬತ್ತುಂಟೊಂಡೆ ಇತ ಅಣ್ಣಪ್ಪಗೆ ದಿಪ್ಪೆರ ಶಿವಲಿಂಗನು ನನ್ನ ದಿಪ್ಪನ ಹಿಡಿದು ಬೆಳತಕ್ಕಲೆ ಹೊಡ್ಕ ಕುತೂಹಲ ಏಳು ಬರ್ಪೇರು ಕುಕ್ಕಾದು ಸಪೂರಗ ಹುಡುಗಿ ಮಾರಿ ತೆರೆ ಇಪ್ಪನೆ ಮಣಂಗದೆಲ್ಲ ಕೊಲ್ಲಿ ಬತ್ತನೆ ಬೇರೆ ಅಂಚಿಂಚು ತೂರಿ ನಮ್ಮ ಆತ ತೂ ಒಂದಿಲ್ಲ ದತ್ತಗಾಡಿ ಬತ್ತೊಂದು ಬೀಗ ದತ್ತಗಾಡಿ ಬತ್ತೊಂದು ಅಣ್ಣಪ್ಪಗೆ ಜಪ್ಪೇರೆ ಆಗ್ತದೆ ಬಿಯ ಮಾರ್ಯಾರೆ ಬರ್ತದೆ ಈಚೆಲ್ಲ ಹುಡುಗಿಯ ಕುಣುಪ್ಪನೆ ಅಣ್ಣಪ್ಪನಿಗೆ ಎತ್ತುವುದಕ್ಕೆ ಅಸಾಧ್ಯವಾದಂತಹ ಶಿವಲಿಂಗವನ್ನು ಏ ಹುಚ್ಚ ಅದು ಆಟವೋ ಆಟ ಆಟ ಒಂದು ಆಟನೇ ಬಗ್ಗೆ ಚಲನಚಿತ್ರನ ಈ ಒಡೆ ನಮ್ಮಡೆ ಆವಪ್ಪಗೆ ಎಲ್ಲಿ ಬಗ್ಗೆ ಕೇಳಿದೆ ನಾನು ನನ್ನಷ್ಟಕ್ಕೆ ಸಾಗುತ್ತಿದ್ದಂತಹ ವೇಳೆಯಲ್ಲಿ ಎದುರಿಗೆ ಬಂದನಿಂತವರು ಒಬ್ಬರಲ್ಲ ಇಬ್ಬರಲ್ಲ 7 ಮಂದಿ ನಾರಿಯರು, ಜೊತೆಯಲ್ಲಿ ಅವರೊಬ್ಬ ಪುರುಷ. ನಿನ್ನ ಕೈಯಲ್ಲಿರುವ ರಾಜಸ್ಥೀಯ ಚಕ್ರ, ಹಾಗಿದ್ರೆ ನನ್ನ ಚಕ್ರವನ್ನು ಅಪಹರಿಸಿದವರು ನೀವು ಎನ್ನುವುದು ಸುಸ್ಪಷ್ಟ. ಎಲ್ಲ ಹೆಣ್ಣು ಮಕ್ಕಳೇ, ಯಾರು ನೀವು? ಎಲ್ಲಿಂದ ಬಂದಿರಿ? ಸಾಗಿ ವಿಧಿಯಿಂದ ವರವನ್ನು ಪಡೆದೆಯ, ಸ್ವರ್ಗವನ್ನು ಏರಿದೆಯ, ಸುಮನಸರನ್ನು ಪೀಡಿಸಿದೆಯ, ವಿಚಾರಿಸುವುದಕ್ಕೆ ಬಂದಂತಹ ಶ್ರೀಹರಿಯಿಂದಲೇ ಶ್ರೀಚಕ್ರವನ್ನು ವಶಪಡಿಸಿಕೊಂಡೆಯಂತೆ. ಚಕ್ರ ಚಕ್ರವೆಂದು ಮುಂದುವರೆದೆ ಎಂದಾದರೆ ಹಿಡಿದಂತಹ ಚಕ್ರದಿಂದ ರುಂಡಗಡೆ ಚೆಂಡಾಡು.
ಏನಿದು ಆಶ್ಚರ್ಯ, ಏನಿದು ಆಶ್ಚರ್ಯ! ನಾರಿಯರ ಜೊತೆಯಲ್ಲಿ ಹೋರಾಟವನ್ನು ಮಾಡುತ್ತಾ ಇದ್ದ ಹಾಗೆ ಶರೀರದ ಕಸುಬು ಹಿಂಗೆ ಹೋಗುತ್ತಾ ಇದೆ. ಹಾಗಿದರೆ ದಾರಿಗರ ಮಾಲಿಗೆ ಸೋಲೆ ಸೋಲೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಗುರುಗಳಿಂದಲೇ ಉಪದಿಷ್ಟಿತವಾದಂತಹ ವಿಶಿಷ್ಟವಾದಂತಹ ಯೋಗ ವಿದ್ಯೆ ಇದೆ. ಅದನ್ನೇ ಪಠಿಸುತ್ತಾ ಶ್ವೇತ ಕುಕ್ಕಟವಾಗಿ ರಸಾಥಳದಲ್ಲಿ ಸೇರಿದಂತ ದಾರಿಗಳ ಒದಗಿ ಮಕ್ಕಳ ಲೋಕಮಾರಕ ಶಕ್ತಿಯಾಗಿ ಬೆಳೀತಾ ಇದ್ದಂತಹ ದಾರಿಗಳನ್ನು ಕೊಂದು ಕಳೆದಿದ್ದೇವೆ. ಸುರರೆಲ್ಲರೂ ಸಂತುಷ್ಟರಾಗಿದ್ದಾರೆ ಎನ್ನುವಂತಹ ಸಂಕೇತವಾಗಿ ಅದು ಅಂಬರಪುರದಲ್ಲಿ ಹೂಮಳೆಯಲ್ಲಿ ಸುರಿಸುತ್ತಾ ಇದ್ದಾರೆ. ಮತ್ತೊಂದು ಕಡೆ ದೇವದುಂಬಿಗಳು ಮೊಳಗುತ್ತಾ ಉಂಟು. ದುರುಳ ವಧೆಯಿಂದಲಾಗಿ ಲೋಕ ಕಲ್ಯಾಣವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದ್ರೆ ವಧೆಯ ಸಂದರ್ಭದಲ್ಲಿ ಹರಿದು ಬಂದಂತಹ ರಕ್ತವನ್ನು ಎಲ್ಲವನ್ನು ನೀನೇ ಕುಡಿದು ರಕ್ತಕ್ಕಾಗಿ ಹಾತೊರೆಯುತ್ತಾ ಇದ್ದಾಳೆ. ಈಕೆ ರಕ್ತದಾಹವನ್ನು ನೀಗಿಸುವುದಕ್ಕಾಗಿ ಮರಳಿ ಶ್ರೀಚಕ್ರವನ್ನು ಅಪ್ಪನಿಗೆ ಒಪ್ಪಿಸುವುದಕ್ಕಾಗಿ ವೈಕುಂಠದತ್ತ ಸಾಗೋಣ. ವೈಕುಂಠವನ್ನು ಸೇರಿದಂತ ನಾವುಗಳು ಅಪ್ಪನಿಗೆ ಶ್ರೀಚಕ್ರವನ್ನು ಒಪ್ಪಿಸಿದೆವು. ಕಾಳಿಗೆ ತನ್ನ ಕಿರುಬೆರಳನ್ನೇ ಕೊಯ್ದುಕೊಡುವುದರ ಮುಖೇನವಾಗಿ ಅಪ್ಪ ಕಾಳಿಯ ರಕ್ತದಾಹವನ್ನು ನೀಗಿಸಿದ. ಮುಂದೇನಪ್ಪ ಎನ್ನುವ ಹಾಗೆ ಅಪ್ಪನಲ್ಲಿ ಕೇಳಿಕೊಂಡಂತ ಕಾಲಕ್ಕೆ ಅಪ್ಪ ಹೇಳಿದಂತ ಮಾತಾದರೆ ಏನು, ಇನ್ನು ನೀವು ವೈಕುಂಠದಲ್ಲೇ ನಿಲ್ಲುವುದಲ್ಲ, ದರೆಯ ಧರ್ಮವನ್ನು ಉದ್ಧರಿಸುವರೆ ಭೂಲೋಕಕ್ಕೆ ತೆರಳಿ ಅಲ್ಲಿಯೇ ಒಂದು ನೆಲೆಯನ್ನು ಕಂಡು ದರೆಯ ಧರ್ಮವನ್ನು ಪರಿಪಾಲಿಸುತ್ತಾ ಬನ್ನಿ ಮಕ್ಕಳೇ ಎನ್ನುವ ಹಾಗೆ ವಿಸ್ತಾರವಾದಂತಹ ಶರಣಿ ಇದು. ಉತ್ತರಿಸಿಕೊಂಡು ಹೋಗಬೇಕು ಅಂತ ಆದ್ರೆ ನಾವೇ ಅಗತ್ಯ. ಈ ಹೊತ್ತಿಗೆ ನಮ್ಮ ಪಾಲಿಗೆ ಇದೆ ಗುಳಿಗ. ಹಾಗಂತ ಆವಾಗಲೇ ನಾವು ಕಂಡದ್ದು ವೈಕುಂಠದಲ್ಲಿರುವಂತಹ ಶ್ರೀ
ಶ್ರೀಗಂಧದ ಮರ ಸರಿ. ತುದಿ ಹಾಗೂ ಬುಡವನ್ನು ಬೇರ್ಪಡಿಸಿ ಆ. ಮಧ್ಯಭಾಗದಿಂದ ತಿರುಳಿನ ಭಾಗವನ್ನೇ ಆಯ್ದುಕೊಂಡವರಿದ್ದೇವೆ. ಆ. ಈ ತಿರುಳಿನ ಭಾಗದಿಂದ ಆ. ನಾವೇನು ನಿರ್ಮಿಸಿದರೆ ಚತುರ ಶಿಲ್ಪಿ ಅಗತ್ಯ ಈ ಹೊತ್ತಿಗೆ ನಮ್ಮ ಪಾಲಿಗೆ ಇದೆ. ಆ. ಹಾಗಂತ ಭೂವಲಯಕ್ಕೆ ದೃಷ್ಟಿಯನ್ನು ಹರಿಸಿದ್ರೆ ಆ. ಎಲ್ಲೂ ಶಿಲ್ಪಿಗಳೇ ಕಾಣುತ್ತಾ ಇಲ್ಲ. ಆ. ದಿವ್ಯ ದೃಷ್ಟಿಯನ್ನು ಹರಿಸಿದವಾಗ ಕಂಡದ್ದೇ ಆ. ಕೇರಳದ ಕಚ್ಚನ್ನೂರು ಪ್ರದೇಶದಲ್ಲಿ ಆ. ಬಾಲಗಾಚಾರ್ಯ ಎನ್ನುವಂತಹ ಶಿಲ್ಪಿಯೋರ್ವ ಆ. ಹುತ್ತದಲ್ಲಿ ಜಡವಾಗಿ ಬಿದ್ದಿದ್ದ. ಆ. ಜೀವಕಳೆಯನ್ನೇ ಇತ್ತೀವು. ಅಂದಪ್ಪ. ಎಚ್ಚೆತ್ತುಕೊಂಡಂತ ಆತ ಆ. ನಮ್ಮಿಂದ ಏನಾಗಬೇಕೆನ್ನುವ ಹಾಗೆ ಕೇಳಿಕೊಂಡ. ಆ. ನಾವೇನು ನಿರ್ಮಿಸುವರೆ ಹೇಳಿದವರಿದ್ದೇವೆ. ಆ. ಪ್ರತಿಫಲವಾಗಿ ಕೇಳಿದಕ್ಕ 1000 ಹುಣ್ಣು ಆ. ನಮ್ಮ ಬಳಿ ಎಲ್ಲಿದೆ ಹೇಳು? ಆ. ಇಲ್ವಲ್ಲ. ಆ. ಏನ್ ಮಾಡುದು? ಅಪ್ಪೆ ಪಾಂಡ್ಯ ದೇಶದವರಿ ಹಾ. ಪಾಂಡ್ಯ ರಾಜಮಿತ್ರಗೆ ಹಾ. ಅಡ್ಡಿಗೊಂತೆ ಪನವು ಗೊತ್ತಿಗೆ ಸರಿ ಆ ಹಾಗ ವಸ್ತು ನಮ್ಮ ಕೊನೋದು ಬೋದು ದೀಕ ಬೋಡಾಯಾತು ಪನವಾಯಿ ಕುರುವಿ ಪಾಂಡ್ಯ ದೇಶದ ವ್ಯಾಪಾರಿ ಸಾರಸಿ ಕೇಳಿ ಪಾಂಡ್ಯ ದೇಶದ ಪಾಂಡ್ಯ ರಾಜ್ಯ ಮಂಡ ಯಾನೆ ಪಾಂಡ್ಯ ಪಾಂಡ್ಯ ಅಂತ ಬರೋತ್ತೇರಿ ಇತ್ತೆ ಪಾಂಡ್ಯ ರಾಜ್ಯ ಪಾಂಡ್ಯ ಪಂಪೇರು ಅಂಚ ಬಡ್ಡಿ ಕೊಡ್ತು ನಾವು ಬಡ್ಡಿ ಕೊಡ್ತಿಟ್ಟೆ ನಮ್ಮ ಬೋಡೈನಾಥ ಆತಂದು ತಲ ತೊಂದರೆಜ್ಜಿ ಮತ್ತೆ ಬಡ್ಡಿ ಸರಿಯಾಗಿ ಕೊಡ್ತೀನಿ ಅಂತ ಬಡ್ಡಿಗೆ ಚಕ್ರ ಬಡ್ಡಿ ಚಾತ ಇರ್ತದೆ ನಮಗೆ ಕೊಂಚ ಪದರಾಡೆ ಅಂಗಡಿ ಉಂಟು ಎಲ್ಲ ಸಮಸ್ಯೆದಲ್ಲ ದೊಡ್ಡ ಇದು ಕೊರೋ ಒಂದು ಸಮಸ್ಯೆ ನಿಕ್ಲೇದಲ್ಲ ಎತ್ತದ ಬರಲಿ ಎಂಟದಲ್ಲ ಎನ್ನಡೆ ಬರ್ಪುನಕ್ಕೂ ಮಾತ್ರ ಸಮಸ್ಯೆ ಬರ್ತೀವಿ ನಮ್ಗೆ ಸಮಸ್ಯೆ ನಮ್ಮ ಮಕ್ಕಳ ಸಮಸ್ಯೆ ದೂರ ಬರ್ತೀವಿ ಇದರ ಬರ್ಪುನ ಇದೇ ಬರೋಡ್ಡ ಕಾರಣದಲ್ಲ ಬೋಡು ನಿನ್ನನ್ನು ಕಾಣುವಂತ ಉದ್ದೇಶದಲ್ಲಿ ಬಂದವರಿದ್ದೇವೆ. ಅಪ್ಪಣ ಏನಾದ್ರು ದಾನ 1000 ಹುಣ್ಣಿನ ಅಗತ್ಯ ನಮ್ಮ ಪಾಲಿಗೆ ಕೊಟ್ಟು ಉಪಕರಿಸಿ. ಒಂಜಿ ಸಾರ ಪನವು ಕುರುಡುಂದಂತ ಇದು 3 ಸಾರ ಬೆಳೆ ಬಾಳುವ ವಸ್ತುಗಳನ್ನು ಮೂಲು ಅಡವುದಿ ಕೂಡ ಈಗೆಲ್ಲ ಕ್ರಮ ಉಂಟು. ಇದೇನು ಬಲ್ಲೆಯ ನಾವು ಕಟ್ಟುವಂತ ಚಿನ್ನದ ಕಾಲನ್ನು ಇದನ್ನೇ ಒತ್ತಾಯಿಸುತ್ತೇವೆ. ಸರಿ ಒಂಜಿ ಸಾರ ಪಣವು ಒಂದು ಎಚ್ಚರಿಕೆ ಮಾತು. ಎಂದಿನ ನಾವು ಒತ್ತಾಯಿಸಿದಂತಹ ಚಿನ್ನದ ಕಾಲಂದಿಗೆ 8 ದಿವಸದ ಒಳಗಡೆಯಾಗಿ ಉಳಿಸಿಕೊಂಡು ಹೋಗುತ್ತೇವೆ. ಆದರೆ ಯಾವುದೇ ಕಾರಣಕ್ಕೂ ಅದನ್ನು ನಿನ್ನ ಸ್ವಂತ ಉಪಯೋಗಕ್ಕೆ ಉಪಯೋಗಿಸಿಕೊಳ್ಳುವಂತಿಲ್ಲ. ಬಕ್ಕೂರಿಯನ ವಸ್ತು ನೆನಪಿನಂತ ಬಳಕೆ ಆಗ್ತಿದೆ. ಉಪಯೋಗಿಸಿದರೆ ಪರಿಣಾಮ ವ್ಯತಿರಿಕ್ತವಾಗಿದ್ದು ಹೋದ್ಬೇಡಿ. ಬಾರಿ ಕೊಟ್ಟದ ಗೆಜ್ಜೆ ಇಬ್ಬರಿ ಮಗಿಯಲ್ಲಿ ನೀಲೆಗಂಟೆ ಬಾರಿ ಕೊಟ್ಟದ ನಾಟ್ಯ ఆయన ಗುರುತೇ ಬೇರೆ ಗಂಗನಾಡು ಪರಮೇಶ್ವರ ಅಂದಪ್ಪ ಅವ್ರ ಲಯ ನಿಕ್ಲೆಗಳ ಬೊತ್ತೆರ ನಿಕ್ಕು ನೀರು ಕೊಯ್ಲಕ್ಕೆ ಗೊತ್ತೇ ಆಗುದು ಅಂತ ಬರ ನೀಲಗಂಟೆ ಕೈ ಮುಗಿ ಅಂತ ಬರ್ತೀನಿ ಲೆತ್ತಾಡಿ ಗೊತ್ತಾಡ ಸರಿ ನೆತ್ತಿಂದ ಗೊತ್ತುಂಡ ಈ ಗೆಜ್ಜೆని ಕಟ್ಟದು ಈ ನಾಟ್ಯಗಲ್ದತ್ತ ಆಯ್ತು ಒಂದು ಪ್ರದರ್ಶನ ಕೊಂಚ ಆಶೀರ್ವಾದ ಎಡ್ಡೆ ಅಲ್ಲ ನನ್ನ ಶಿವನೇ ಹಾವಿರಾಗದಲ್ಲಿ ಸುತ್ತಿದ ಯೋಗ್ಯ ವಿಭವ ಭಾಗ್ಯ
ಕೊರ್ನಂಚಿನ ಗೆಜ್ಜೆನು ಎನ್ನ ಮಗನ ಕಾರು ಕಟ್ಟದ ಯಾನು ನಲಿಪೈನ ಎನ್ನ ತಪ್ಪು ಅಪ್ಪೆ ಎನ್ನ ಮಗನ ಕೆಬಿಟ್ಟು ಬತ್ತದ ಅಕ್ಕಸದಂಚಿ ದಕ್ಕಿಯಾನೆ ಆಯ ತೋಜು ಒಂದಿಚ್ಚಿ ಅಪ್ಪರೆ ಎನ್ನ ಮಗೆ ಬೋಡು ಯಾರು ಮತ್ತು ನಾವು ತಪ್ಪಾಂಡು ಅಯ್ಯ ಪಾಂಡ್ಯರಾಜನೇ ಮರುಗುವ ಪೂಪಲಕಂಡು ಕಣಿಕರಿಸುತ್ತ ಜೀವಿಯದು ಕರಳನ ಬಂದವರು ಸುಗಮಿದ ಕಂದಿವೆ ಮರುಗುತ್ತರೆಯುವರು ಕರಳರು ತಿಪ್ಪೇರುವೆ ಅಯ್ಯ ಪಾಂಡ್ಯರಾಜನೇ ಎಚ್ಚರಿಕೆ ಮಾತನ್ನು ಹೇಳಿ ಹೋದ್ರು ಕೂಡ ಅದನ್ನು ಮೀರಿ ನಡೆದೆ. ಪರಿಣಾಮವಾಗಿ ನಾವು ಸಿಟ್ಟುಕೊಂಡೆವು. ನಿನ್ನ ಮಗನನ್ನು ಹಿಡಿದು ಆಕಾಶಕ್ಕೆ ಹಾರಿಸಿದವರಿದ್ದೇವೆ. ಅದು ನಮ್ಮ ನಾವೆಯ ಕೂವೆ ಮರದಲ್ಲಿ ನಿನ್ನ ಮಗ ನೇತಾಡ್ತಾ ಇದ್ದಾನೆ. ಇನ್ನು ಅವ ನಿನ್ನ ಪಾಲಿಗೆ ಇಲ್ಲ, ಅವ ನಮ್ಮವನಾಗಿದ್ದಾನೆ. ಅಪ್ಪರೆ ಕಡೆಯತ್ತ ಕೊಟ್ಟು ನನ್ನ ಬಾಯಿಗೆ ನೀರು ಕೂತ್ರೆ ಬಂದು ಆನಮದಿ ಇತ್ತು ಆಯಲ್ಲ ರೀತಿಯಿಂದ ಈ ಬದುಕು ಗೋಡೆ ಅಪ್ಪರೆ. ನಿನ್ನ ಈ ದೀನಸ್ಥಿತಿಯನ್ನು ಕಂಡು ಮರಕೊಂಡಂತ ನಾವುಗಳು ಮುಂದಕ್ಕೆ ನಿನಗೆ 5 ಮಕ್ಕಳ ಭಾಗ್ಯವನ್ನು ಕಲ್ಪಿಸುತ್ತೇವೆ. 5 ಜೋಡು ಅಷ್ಟು ಸುಲಭದಲ್ಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪುಣ್ಯ ಸಂಪಾದನೆಯನ್ನು ಮಾಡಬೇಕು. ಯಥೇಚ್ಛವಾಗಿ ಕೂಡಿಟ್ಟಂತಹ ಸಂಪತ್ತನ್ನು ದಾನ ಧರ್ಮಾದಿಗಳಿಗೆ ನೀನು ವಿನಿಯೋಗಿಸಬೇಕು. ಸರಿ. ಯಾವುದೆಲ್ಲ ದಾನ? ಸುವರ್ಣದಾನ, ಭೂದಾನ, ಗೋದಾನ, ವಿದ್ಯಾದಾನ, ಅನ್ನದಾನ ಇವೇ ಮೊದಲಂತಹ ದಾನ ಧರ್ಮಾದಿಗಳು. ಹಾಗೆ ನಮಗೆ ಅತಿ ಪ್ರಿಯವೆನಿಸಿದಂತಹ ಒಂದು ಸೇವೆ ಉಂಟು, ಯಕ್ಷಗಾನ. ಅದನ್ನು ಆಡಿಸಬೇಕು. ಅವೆಲ್ಲ ಸ್ವಲ್ಪ ಮೊದಲಾಗಿ ಎಲ್ಲದ ಕಾಲನ್ನು ಹಿಡಿದು ಆಶೀರ್ವಾದ ನೀಡುತ್ತೆ. ಸರಿ. ಅಪ್ಪರೆ 5 ಜೋಕುಲ ಅನುಗ್ರಹ ಅಂತ ಬಂತಾರೆ. 5 ಜೋಕುಲ ಒಟ್ಟಿಗೆ ಮದುವೆ ಅವತ್ತು ಪರಬಗೆ ನಾನು ಒತ್ತು ಮದುವೆ ಆಗಿ ಮರಳಿ ಯೌವನವನ್ನೇ ಅನುಗ್ರಹಿಸಿದ್ದೇನೆ ಅಂದೆ ಆವತ್ತರೆ ಅಪ್ಪ ನನ್ನ ಈ ಅನುಗ್ರಹ ನಾನು ಏಕುಲ ಸದಾ ಎಲ್ಲ ತುಪ್ಪಡಿ ನೀರು ಕಡಿಲಕ್ಕನೆ 2 ಪುನಚಿನ ಫಲವನ್ನು ಮತ ದಾನ ಧರ್ಮಕ್ಕೆ ಉಪಯೋಗ ಮಾಡ್ತಾರೆ. ಎಲ್ಲ ಕಾಲಕ್ಕೆ ಇನ್ನೆಲ್ಲ ಕಾರಣ ನಾನಾಂಡಲ್ಲ ಕುಡೋರಿನ ಸೊತ್ತು ಭಯಕಡ ಇಪ್ಪ ಈ ಚಟ ಚಿರ ಚಟ. ಏರ್ಲ 10 ಜೀರ ಅಂತ ಕಾರಣ ಐಕ್ಯ ನಡ ಬರ್ತಾವ ಅದೇ ತೆಗಿದತ್ತ ಸಹೋದರಿಯರೇ, ಗುಳಿಗ ಈತನಿಂದ ಪಡೆದುಕೊಂಡಂತಹ 1000 ಹೊನ್ನನ್ನು ಬಾಲಗಾಚಾರಿಗೆ ನೀಡಿದೆವು. ನಾವೇ ಸಿದ್ಧವಾಗಿದೆ. ಗುಳಿಗ ನಾವಿಕನಾಗಿ ನಾವೆಯನ್ನು ಏರು. ನಮ್ಮ ಪ್ರಯಾಣವನ್ನು ಇಲ್ಲಿಂದಲೇ ಆರಂಭಿಸಿ. ಶರಣದ ಮತ್ತೆ ನಿಲುವಿಯ ಪ್ರೀತಿಯ ಹಾಯಿಯ ಮೂಡಲಿಯ ಅಂಚ ಶುಲ್ಕದ ಭರದು ಆರ್ಪಟ್ಟಿದೆ
ಏಕಗಂಟೆಗಳಾಗಿ ಮೆರೆಯುತ್ತಿರುವಂತಹ ವೀರರಾಕ್ಷರನ್ನು ಕೊಲ್ಲಬೇಕಾಗಿ ಬಂತು. ದೇವತೆಗಳ ಮೊರೆಯನ್ನು ಆಲಿಸಿದಂತಹ ನಾರಾಯಣ ಅವನನ್ನು ಕೊಲ್ಲುವುದಕ್ಕೆ
ಅವ ಪಡೆದ ವರದಂತೆ ಶ್ವೇತವರಹರಾಗಿ ತೆರೆಗಿಳಿದು ಬಂದ. ಹಿರಣಾಚಲನ್ನು ಬೆನ್ನಟ್ಟುವಲ್ಲಿ ರಥಾತಳವನ್ನು ತೀಳಿ ಬರುವ ಸಂದರ್ಭ ಅವನ ಬೆವರಿನಿಂದ ಹುಟ್ಟಿಕೊಂಡಿದ್ದೇನೆ. ಆದ್ದರಿಂದಲೇ ಭೂವರಹ ಸುತ ಜಲವರಹ ಇದ್ದೇನೆ. ಜಲಚರ ಪ್ರಾಣಿಗಳನ್ನು ತಿನ್ನುತ್ತಾ ಜೀವನವನ್ನು ಮಾಡುತ್ತಾ ಇದ್ದೇನೆ. ನರಮಾಂಸವನ್ನು ಮೆರಬೇಕನ್ನಟ್ಟರಲ್ಲಿ ನಾವೇ ಎಂದು ಗೋಚರಿಸುತ್ತಾ ಇದೆ. ನಾವೇ ಬರುವ ಕಡೆಗೆ ಧಾವಿಸಿ ನೀಡಿದ ಉಲ್ಲ ಹಿಡಿದು ಬರ್ತದೆ ಓಡಲು ಮಗತ್ತು ಬಾಡಿನ ಎಂಕು ನಾಳೆ ಸಾಮಾನ್ಯ ಬೇಕು ಯಾರು ಯಾರು ಗೊತ್ತು ನಾಳಿಕ್ಕೆ ಗುಳಿಗೆ ಯಾರು ನಿನ್ನ ಹೆಸರನ್ನೇ ಗುಳಿಗೆ ನಾನು ತಿಳಿಕೆದ ನನಗೆ ಗುಳಿಗೆ ಯಾವ ಕಾಯಿಲೆ ಗುಳಿಗೆಯೋ ಕಾಯಿಲೆಗೆ ನಿಂಗನ ಗುಳಿಗೆ ಎತ್ತಿಯ ಗುಳಿಗೆ ಹಾಗಿದ್ದರೆ ನಾನು ಯಾರು ಕೇಳಿ ಭೂವರಾಜದ ಜಲವರಹ ಇದ್ದೇನೆ ನಿನ್ನನ್ನು ನೋಡುತ್ತಾ ಇದ್ದೇನೆ ನಾವೆಲ್ಲ ಅದಕ್ಕೆ ಹೆಣ್ಣು ಮಕ್ಕಳನ್ನು ಇರಿಸಿಕೊಂಡು ಎಲ್ಲಿಗೋ ಸಾಗಾಟ ಸಾಗಾಟ ಮಕ್ಕಳ ತೋಜನೇನು ಕಪ್ಪಾಗಿದ್ಯಾ ಕಪ್ಪು ಸಾಗಾಟ ಮಕ್ಕಳ ಹಾಗೆ ಅಲ್ಲಿ ಸಾಗಾಟ ಮಾಡುವವರೆಲ್ಲ ಕಪ್ಪಾಗಿದ್ದಾರೆ ಅವೇನು ಗೊತ್ತು ಇವನೆಲ್ಲ ನಿನ್ನ ಅಪ್ಪಂದು ಅಂತಕ್ರಿಯ ಅಪ್ಪನ ಅಂದ್ರೆ ತಾಯಿ ಹಾಗೆ ನಡೆಯುವ ಪ್ರಶ್ನೆಯನ್ನು ಮುಡಿಸಲ್ಲ
ಹಾ. ಎಲ್ಲೇ ಬಾಲ ಇದ್ರೆ ಹಾ. ಅರಬ್ಬುನಕ್ಕೆ ವೇಳೆ ಮುಟ್ಟ ಅಪ್ಪೆಂದು ಬಂದಿನ ಕ್ರಮ ಉಂಟು. ಉದ್ಯೋಗ ಆಗುವ ಲಕ್ಷಣ ಒಂದಿಲ್ಲ ನಿನ್ನ ಇವರೆಲ್ಲ ನಿನ್ನ ಅಪ್ಪ ಅಂದಿರು ನಡುವ ಪ್ರಶ್ನೆ ಒಂದು ಮೂಡಿತಲ್ಲ ಪುಣ್ಯ. ಏನು ಮಂದಿ ತಾಯಿ ಅಂದ್ರೆ ನಿನಗೆ ಅಪ್ಪ ಒಬ್ಬನೇ ಅಂಚ ಕ್ರಮ 7 ಮಂದಿ ತಾಯಂದಿರು ಹೌದಾ ಅಂದು ಅಪ್ಪ ಒಬ್ಬನೇ ಇವರನ್ನೆಲ್ಲ ತಿನ್ನುವುದಕ್ಕೆ ನನಗೆ ಕೊಟ್ರೆ ಪಾಪಿ ಮಗನೇ ನಿನ್ನನ್ನು ಬಿಟ್ಟೆ ಇಲ್ಲದಿದ್ದರೆ ನಿನ್ನನ್ನು ನನ್ನ ತೊಂಡೆನ ಚಪ್ಪುದ ಮಾಡಿ ನಾಳಿನ ಪ್ರಪಂಚದ ಬೆಳಕನ್ನು ಕಾಣುವಂತ ಆಸೆ ನಿನಗಿದ್ರೆ ಪಾದಕ್ಕೆ ಶರಣಾಗು, ಶಿರಚ್ಛೇದಿಸಿ ನಾನೇ ಈಗಲೇ ಬಾ ಮುಂದೆ ನೋಡೋಣ. ಸೊಕ್ಕಿನ ಹೆಣ್ಣುಮಕ್ಕಳೇ, ನಿಮ್ಮ ಸೊಕ್ಕಿನ ಮಾತುಗಳೇ ಗಂಡುಗಳು ಎನಿಸಿದ ವರಹನ ಮುಂದೆ ನಿಮ್ಮ ಸಾಮರ್ಥ್ಯದ ಪ್ರದರ್ಶನ ಮಾಡುವುದಕ್ಕೆ ಹೊರಟಿದ್ದೀರಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸಬೇಕಾದದ್ದೇನೆ. ನಾಡಿನ ಕ್ರಮ ರೂಢಿಯಂತೆ ಅಡಿಗೆ ಬನೆ ಗೊತ್ತಾಗಿದೆ. ಕೆಲಸ ಮಾಡುವ ಹೆಣ್ಣು ಮಕ್ಕಳು ಒಂದಿಲ್ಲ, ಎಲ್ಲ ತಿರುಗಾಟದ್ದು. ಒಳ್ಳೆಯ ಮಾತಿನಲ್ಲಿ ಹೇಳ್ತೇವೆ, ನನಗೆ ಆಯಾಸವನ್ನು ಕೊಡದೆ ಒಬ್ಬೊಬ್ಬರು ತುತ್ತಾಗಿ ಬಂದ್ರೆ ಎಣ್ಣೆಗೆ ನಾಲ್ಕು ಬಾರಿಸಿ ನನಗೆ ಬೇಕಾದಾಗ ಉಪಯೋಗಿಸುವುದು. Done.
ಹಳೆಯ ಜಾತಿ ತಾಯಿ ರಕ್ಷಿಸಬೇಕು ಎಲ್ಲನೂ ಹಳೆಯ ಜಾತಿ ತಾಯಿ ರಕ್ಷಿಸಬೇಕು ಎಲ್ಲರೂ ಸಾಮಾನ್ಯ ಹೆಣ್ಣು ಮಕ್ಕಳನ್ನು ಭಾವಿಸಿ ನಿಮ್ಮಲ್ಲಿ ದುರಕರುವುದಕ್ಕೆ ಮುಂದಾದೆ. ಸಾಮಾನ್ಯರಲ್ಲ ಅಸಾಮಾನ್ಯರೆಂದು ಈ ಹೊತ್ತಿಗೆ ತಿಳಿಯುತ್ತಾ ಇದೆ. ನಾನು ಇಷ್ಟೆಲ್ಲ ಮಾಡಿದ್ಯಾಕೆ? ಜಲದಲ್ಲಿ ಹುಟ್ಟಿದವ ನಾನು. ಬುದ್ಧಿ ಬಂದವಾಗ ತಿದ್ದಿ ತೀಡುವುದಕ್ಕೆ ಯಾರಿಲ್ಲದ ಕಾರಣ ನಾನು ನನ್ನ ದಾರಿ ಸರಿ ಎಂಬಂತೆ ಮುಂದುವರಿತಾ ಬಂದೆ. ನಾನು ನೀರಿನಲ್ಲಿ ಮಾಡುತ್ತಿದ್ದ ನೀರಿನಲ್ಲಿ ಬೆಂಕಿಯಲ್ಲ ಜಲಮಾರ್ಗದಲ್ಲಿ ಬರುವವರನ್ನೆಲ್ಲ ಪೀಡಿಸುತ್ತಾ ಇದರಿಂದ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದೆ. ಇಷ್ಟೆಲ್ಲ ಮಾಡಿದ್ಯಾಕೆ? ಮಾಡಿದಕ್ಕೆ ಉದ್ಯೋಗವಿಲ್ಲ. ನಿನ್ನಲ್ಲಿ ಭಿನ್ನಹವನ್ನೇ ನನಗೊಂದು ಉದ್ಯೋಗವನ್ನು ಕೊಡಬೇಕಮ್ಮ. ನಿಮ್ಮೆಲ್ಲರ ಸೇವೆಯನ್ನು ಮಾಡುವಂತಹ ಸೇವಕನನ್ನಾಗಿ ನನ್ನನ್ನು ಸ್ವೀಕರಿಸಮ್ಮ, ಉದ್ದೇಶಮ್ಮ. ಅಯ್ಯ ಜಲವರಹನೆ, ನಿನ್ನ ಅಪರಾಧವನ್ನು ಬಾಲಾಪರಾಧ ಎನ್ನುವ ಹಾಗೆ ಪರಿಗಣಿಸಿ ಕ್ಷಮಾಗುಣ ಸಂಪನ್ನೆಯರಾದಂತಹ ನಾವುಗಳು ನಿನ್ನ ಅಪರಾಧವನ್ನು ಕ್ಷಮಿಸಿದವರಿದ್ದೇವೆ. ದೊಡ್ಡ ಗುಣ ನಿಮ್ಮದು. ಕಡೆಯದಾಗಿ ನೀನು ಕೇಳಿದ್ದು ಉದ್ಯೋಗ. ಇಲ್ಲಿಯವರೆಗೆ ನಮ್ಮ ನಾವೆಯನ್ನು ಮುನ್ನಡೆಸಿದವನಿದ್ದಾನೆ ಒಂದನೇ ನಾವಿಕನಾಗಿ ಗುಳಿಗ. ಸದ್ಯಕ್ಕೆ ಅವನಿಂದ ಆಗ್ಲಿಕ್ಕಿಲ್ಲ. ಯಾಕೆ? ಜಾಗ ನೋಡಿ ಹೊರದಿದ್ದೇನೆ. ಅವ ಚೇತರಿಸಿಕೊಳ್ಬೇಕಿದ್ರೆ ಅದೆಷ್ಟೋ ಸಮಯ ಬೇಕಾಗಿತ್ತು. ನಿನ್ನ ಭ್ರಮೆ. ನೀವು ಯಾವಾಗ ನಿಮ್ಮವರನ್ನೆಲ್ಲ ಬಿಟ್ಟು ಕೊಡ್ಲಿಕ್ಕೆ? ಉದ್ಯೋಗ ಬೇಕೋ ಬೇಡ? ಬೇಕು. ಎರಡನೇ ನಾವಿಕನಾಗಿ ನಮ್ಮ ನಾವೇನು ಮುನ್ನಡೆಸುವೆಯೋ ಅವನು ಒಂದನೇ ಜಾಗದ ಮುಸುಗಮ್ಮ ಅದು. ಮುಖದಲ್ಲಿ ಮಣೆ ಹಾಕುದಲ್ಲ ನಾವು. ನಿಮ್ಮ ಬೆನ್ನೆ ಕರ್ತವ್ಯ ಇಷ್ಟೇ ಬೇಕು. ನನ್ನ ಜಾಗಕ್ಕೆ ಇರುವ ಆದಿತವ ಅಮ್ಮ ಜಾಗ ಯಾವ ಜಾಗ? ಒಂದರ ಕೆಲಸ ಮಾಡ್ತಾರೆ. ಏನಮ್ಮ 7 ಜನರ ಕೈ ಮೇಲೆ ಬಂದಿದೆ. ಅಯ್ಯ ಜಲವರಹನೆ, ಒಮ್ಮೆ ನಾವೇನು ನಿಲ್ಲಿಸುವೆಯಾ? ಈ ಮಾರ್ಗದಲ್ಲಿ ನಿಲ್ಲಿಸುವುದಕ್ಕೆ ಕಷ್ಟ ಎಷ್ಟುಂಟು. ಜಲದಲ್ಲೇ ಇದ್ದವನಲ್ವೇ ನೀನು? ಹಾಗಾಗಿ ನಿಲ್ಲಿಸಿ ಮಾತಾಡ್ತಿದ್ದೇನೆ. ಇನ್ನಲ್ಲಿ ಒಂದು ಪ್ರಶ್ನೆ. ನಾವು ಸಾಗಿ ಬಂದಂತಹ ದೂರ ಹೆಚ್ಚು ಅಥವಾ ಇನ್ನು ಮುಟ್ಟುವುದಕ್ಕಿರುವಂತಹ ಗಮ್ಯಸ್ಥಾನದ ದೂರ ಹೆಚ್ಚು? ಒಮ್ಮೆ ಸರಿಯಾಗಿ ನೋಡಿ ಹೇಳ್ತೀಯಾ? ಒಮ್ಮೆ ನೋಡಿ ಹೇಳ್ತೇನೆ. ದೇವಿ ಭಗವತಿ ಜಲವರಹ, ಈ ಪ್ರಶ್ನೆಯನ್ನು ನನ್ನಲ್ಲೇ ಕೇಳಿದ್ದು ಒಳ್ಳೆದಾಯ್ತು. ಓ ಬೆಟ್ಟದಿಂದ ಮನೆಯಲ್ಲಿ ಕೇಳುತ್ತಾ ಇದ್ರೆ ನಿಮಗೆ ಸಂದರ್ಭಕ್ಕೆ ಸಮರ್ಪಕವಾದ ಉತ್ತರ ಸಿಕ್ಲಿಕ್ಕಿಲ್ಲ. ನಿನಗೆ ಅವನ ವಿಷಯ ಅವಾಗ ನನ್ನಲ್ಲಿ ಪೆಟ್ಟು ಮಾಡಿದ್ದು. ಅವ ಮಾಡ್ಲಿ. ಈಗ ಪ್ರಶ್ನೆ ಕೇಳಿದ್ಯಾ? ನಾನಲ್ವ? ಅವ ಪೆಟ್ಟಿದಿಂದ ಮತ್ತೆ ಮಾತಾಡ್ತಾನೆ. ಈಗ ನಾನಲ್ವ ಮಾತಾಡಿದ್ದು? ಆದ್ರೂ ನಾನು ನೋಡುದು ಅವನನ್ನೇ. ಅಮ್ಮ ಏನು ಈ ಹೊತ್ತಿಗೆ ನನ್ನ ಯೋಗ್ಯತೆ ಏನು? ಸ್ವಲ್ಪ ನಿಮಗೂ ಗೊತ್ತು ಮಾಡ್ಬೇಕು. ಓ ಅವನಿಗೆ ಅರ್ಥ ಆಗ್ಬೇಕು. ಈಗ ಹೇಳುವುದಿಲ್ಲ. ಮತ್ತೆ ಹೇಗೆ ಹೇಳ್ತೀನಿ? ಸ್ವಲ್ಪ ಗಣಿತ ಶಾಸ್ತ್ರವನ್ನು ಉಪಯೋಗಿಸಿ ಹೇಳ್ತೇನೆ. ಅದು ಬೇರೆ ಬರ್ತದೆ ನಿನ್ಗೆ. ನನಗೆ ಬರುವುದಕ್ಕಿಂತಲೂ ವೇದ ಶಾಸ್ತ್ರ ಪುರಾಣ ಅವಿನಾಭಾವ ಸಂಬಂಧ ಹೊಂದಿದೆ. ಈ ಕಲ್ತಿನ ಹೆಚ್ಚಿಗೆ ನಮ್ಮ ನಿಮ್ಮ ಉಪಯೋಗ ಕಲ್ತದ್ದು ಹೆಚ್ಚಿಗೆ ಆದುದನ್ನು ಇನ್ನೊಬ್ಬರಿಗೆ ಕಲಿಸಬಾರದು. ನೀ ನನ್ನ ಮೂರು ಕಾಲ್ ಮಾಡಬೇಕು. ಅದು ಸಾಧ್ಯವೇ ಇಲ್ಲ. ಓ ಚಂದನಮ್ಮ, ಏನು ನೀರನ್ನು ಮೂರು ಕಾಲ್ ಮಾಡು. ಸಾಧ್ಯವೇ ಇಲ್ಲ. ಓ ಬೆಟ್ಟಿನಿಂದವನೇ, ನಾನ ಏ ಡೊಳ್ಳೊಟ್ಟಿ ಅವನೇ, ನಾನು
ಏ ಕೆಂಗಣ್ಣ ಆ ಪದ ಏ ದಿಗ್ಗಜಾಹಿ ಮನೆಯ ಏ ಪೋರೆ ಹಲ್ಲಿನವರೇ ಊರ ಯಾನೆ ಬಂದಿ ಏ ವಿಕಾರ ಸ್ವರೂಪ ಓ ನೀ ನನಗೆ ಒಂದು ಪಾಲು ಮಾಡು ಒಂದಿ ಕಡ್ಡೆಗನು ಕೊಡಗನು ನಿನ್ನ ಬುದ್ಧಿಯ ವ್ಯಾಪ್ತಿಯೇ ತಾನೆ ಅದನ್ನು ಇವಳ ಕೈಯಲ್ಲಿ ಕೊಡುವುದಕ್ಕೂ ನನಗಾಗುವುದಿಲ್ಲ ಹಾ ಇದೇ ಓ ಪಂಜಿ ಬಿಟ್ನೆ ಅವೇನು ಗುದ್ದಾರೆ ಚಂಬುಡಿ ವರ್ಚ ಚಂಬುಡಿ ವರ್ಚ ಚಂಬುಡಿ ಅಲ್ಲ ಚಂಬುಡಿ ಚಂಬುಡಿ ಅವನಿಗೆ ಗೊತ್ತುಂಟು ಅವೇನು ಕಣೆಯರ ನಂದಿಕುರ್ದ ರಾಮನಡೆ ಬೋರ್ಚ ತಂಗ್ರದ ಅದನ್ನು ಹಿಡಿಲಿಕ್ಕೂ ಗೊತ್ತಬೇಕು ಅದು ಒಂದು ಕಲೆ ಕಲ್ಪದಿ ಕೈ ಕಾಲೆಲ್ಲ ಮುರಿದುಕೊಂಡೆ ನೀನು ಮೂರು ಪಾಲು ಮಾಡು ಅವು ಆಪದಿಯ ಅಮ್ಮ ಪಾಲು ಮಾಡುವುದಕ್ಕಾಗುವುದಿಲ್ಲವೆಂಬುದೇ ಸತ್ಯ ಆದರೆ ಅವರು ಹೇಳಿದರೆ ಯಾಕೆ ಲೆಕ್ಕಕ್ಕೆ ಮಾತ್ರ ಯಾವ ಸುಖಕ್ಕೂ ಇಲ್ಲ ದುಃಖಕ್ಕೂ ಇಲ್ಲ ನೀರನ್ನು ಮೂರು ಪಾಲು ಮಾಡಿದ್ದಾರೆ ನಾವು ಬಂದದ್ದು ಒಂದೇ ಪಾಲು ಹೋಗುದ ಕಿರಿದಿ 2 ಪಾಲು ಸಂಶಯ ನಿವಾರಣೆ ಆಯ್ತು ತಾನೆ ಹೊರಹನಾಡಿದಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿನಲ್ಲಿ ಸಂಶಯ ಅಧಿಕವಾಗಿ ಮೂಡುತ್ತಾ ಹೆಣ್ಣು ಮಕ್ಕಳು ಸಂಶಯದ ಪಿಶಾಚಿಗಳು ಸೂಕರ ಬುದ್ಧಿ ನೋಡು ಕೇಳಿದಂತಹ ಪ್ರಶ್ನೆಗೆ ನೆಲನೋಟಕನಾಗಿ ಉತ್ತರವನ್ನು ಕೊಟ್ಟವನಿದ್ದಾನೆ ನೀನೊಮ್ಮೆ ನಾವೇನು ಏರಿ ಸರಿಯಾದಂತಹ ಉತ್ತರವನ್ನು ಹೇಳುವೆ ಯಾಕೆ ಬಂದಿ ಯಾಕೆ ನೀರು ಬಂದಿ ಯಾಕೆ ಬಲ್ಲು ಬಂದಿ ಯಾಕೆ ಕಾತು ಬಂದಿ ಚಪ್ಪು ನಮ್ಮ ಬತ್ತಿ ಹಂಚಿನ ಪಾಲು ರಡ್ಡು ಹೋಗರೆ ಉಪ್ಪುನು ಒಂದೇ ಪಾಲು ಜನ್ಮದೊಳು ನನ್ನವರು ನೀವು ನಿಮ್ಮ ಪಾದದ ಧೂಳು ಗೆಲ್ದು ನಾನು ನನ್ನ ಮಾತೆಯರು ನೀವು ನಿಮ್ಮ ದಾಸರು ನಾನು ನಿಮ್ಮ ರೂಪ ಕಂಡೆನು ನನ್ನ ನಾನು ಮರೆತೆನು ಅಮ್ಮ ಜಯ ಜಯ ಜನನಿ ಶ್ರೀದೇವಿ ಸರ್ವಮಂಗಲ ಜಗನ್ಮಾತಾ ಸ್ವರೂಪಿಣಿ ಸರ್ವಾಂತರ್ಯ ಸ್ಥಿತೇ ದೇವಿ ಜಯ 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 ಅಪರ್ಣೆ ಅಂಬಿಕಾ ದೇವಿ ಅಧುರದ್ರಯ ಅಚ್ಯುತಾನತೆ ನಿರ್ವಿಕಲ್ಪೆ ನಿರ್ಮಲಾಂಗಿ ದೇವಿ ಜಯ 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 ಸರ್ವಾಣಿ ಸದ್ಯಪೂರ್ಣೆ ನಿತ್ಯ ನಿರಂಜನಿ ರಾಜ ರಾಜೇಶ್ವರಿ ದೇವಿ ಜಯ ಜಯ ಕರೆದು ಬಲಿಯಲು ಕೊಡಲಿ ಪಂಜುರ್ಲಿ ಎಂಬ ನಾಮದಿ ಖ್ಯಾತರಾಗು ನಿನ್ನೆ ಕೃತ್ಯದಿಂದ ಸಿಟ್ಟುಕೊಂಡಂತ ನಾವುಗಳು ನಿನ್ನ ಕಿವಿಯಲ್ಲಿ ಹಿಡಿದೆತ್ತಿ ಘಟ್ಟ ಪ್ರದೇಶಕ್ಕೆ ಎಸೆದವರಿದ್ದೇವೆ ಹೊರನಾಡಿಕೊಂಡು ನಿನ್ನ ಪಾದಗಳಿಗೆ ಬಂದೆರಗಿ ನಿನ್ನನ್ನೇ ಸ್ತುತಿ ಮಾಡುತ್ತಾ ಇದ್ದೇನಮ್ಮ ಸಂದರ್ಭದಲ್ಲಿ ವರಾಹನ ನಾಲಗೆಗೆ ಬಡತನವಿದೆ ತಾಯೇ ಉರುಳಿಕೊಂಡು ನನ್ನ ಪಾದಮೂಲವನ್ನು ಸೇರಿಕೊಳ್ಳುವಂತಹ ಹೊತ್ತಿಗೆ ಗುಳಿಗ ಒಂದು ಮಾತನ್ನು ಹೇಳಿದ ಏನು ಹೇಳಿದೆ ಗುಳಿಗ ಪಂಜಿ ಉರುಳಿ ಪಂಜಿ ಉರುಳಿ ಪಂಜರ್ಲಿ
ಇನ್ನು ಮುಂದಕ್ಕೆ ನೀನು ಜಲವರಹನಲ್ಲ, ಮತ್ತೆ ದೇವತ್ವವನ್ನು ಕಳಕೊಂಡಿದ್ದೀಯ, ನಿನಗೆ ದೈವತ್ವವು ಪ್ರಾಪ್ತವಾಗಿದೆ. ಇನ್ನು ಮುಂದಕ್ಕೆ ಪಂಜುರ್ಲಿ ಎನ್ನುವಂತಹ ಕಾರಣೀಕ ದೈವವಾಗಿ ನೀನು ತುಳುನಾಡಿನಲ್ಲಿ ಮೆರೆಯಬೇಕು. ಏನ್ ಮಾಡ್ಬೇಕಮ್ಮ? ನಿನ್ನನ್ನೇ ನಂಬಿದಂತ ಭಕ್ತಾದಿಗಳು ವರ್ಷಕ್ಕೆ ಒಂದು ಬಾರಿ ಕೋಲಭೋಗವನ್ನು ಕೊಡುತ್ತಾರೆ. ಅಂತಹ ಭಕ್ತರ ಮನಸ್ಸಿನ ಅಭಿಷ್ಟವನ್ನು ನೆರವೇರಿಸಿಕೊಡು. ಮುಂದಕ್ಕೆ ಎಲ್ಲವನ್ನು ಗುಳಿಗ ಹೇಳುತ್ತಾನೆ, ಆತನ ಸಖ್ಯವನ್ನು ಬೆಳೆಸಿಕೊ. ಅರ್ಥವಿಸಿಕೊಂಡ ತಾಯ ನಿಮ್ಮನ್ನು ತಲೆಯ ಧರ್ಮವನ್ನು ಉಳಿಸುವುದೇ ನಿಮ್ಮ ಸಂಕಲ್ಪವಿದ್ದಿರಬೇಕು ತಾಯಿ. ಇಲ್ಲದಿದ್ದರೆ ಜಲದಲ್ಲಿ ನಾನಿರುವ ಸಂದರ್ಭದಲ್ಲಿ ನನಗಿದಿರಾಗಿ ನೀವಾದರೂ ಯಾಕೆ ಬರಬೇಕು ಸಮ? ಸರಿ ತಾಯಿ, ತಲೆಯ ಧರ್ಮವನ್ನು ಉಳಿಸುವಲ್ಲಿ 7 ಮಂದಿ ತಾಯಂದಿರ ನಿಮ್ಮೆಲ್ಲರ ಆಶೀರ್ವಾದವು ನನಗೆ ರಕ್ಷಾ ఆయన సరిమొత్తుగా యానే అదే అదే అక్కల ಧರೆಯ ನೀತಿ ನೀತಿಗಳೆಲ್ಲ ನಿನಗೆ ಗೊತ್ತಿದೆ ಅಂತ ಒಮ್ಮೆ ಹೇಳು. అవు సరి ఇందవెన్ సరి వంగుడిచి దానంద గుళిక దానే బదలాయిని ಅಂಚಿನ ಮಂದಿ ಕ್ರಮಂಡ ಭಯ ಮಂಡ್ಯ ಕೈದಿನೇ ಮಂಡ್ಯ ಕೈದಿನೇ ಅಲ್ಲಿ ಎಂತ ಅಂಚಿನ ಬರುತ್ತೆ 5 ಹೆಚ್ಚಿಗೆ ಬರುವ ಆತ ಬೊಕ್ಕ ನಾ ದೈವತ್ವಕ್ಕೆ ಸೇರ್ದ ನನ್ನಂದಲ್ಲ ಬಿಂಗಿರಿ ಕಟ್ಟು ನಾವು ಕಮ್ಮಿ ಮಾಡ್ಕು ಕುಶಲ ಹೆಚ್ಚಿನ ಕುಶಲ ದೈವತ್ವ ನನ್ನ ಪಂಜುರ್ಲಿ ದೈವೈ ಅವಳ ಈ ಮಂಡ್ಯ ಕೈದಿ ಇದು ದೈವ ತೋತ ನಾ ತುಳುನಾಡಿಗೆ ತಪ್ಪೋಡು ಸತ್ಯದ ದೈವವಾದ ಈ ಮೆರೆಯೋಡು ಈ ಓವು ನೆಲೆಯಪ್ಪನ ಅಲ್ಪ ಯಾವ ನೆಲೆಯಪ್ಪೆ ಹೆಚ್ಚಿಗೆ ಅದು ಬಂದೇನಿಲ್ಲ ಗುಳಿಗ ಪಂಜುರ್ಲಿ ಗುಳಿಗ ಪಂಜುರ್ಲಿ ಗುಳಿಗ ಪಂಜುರ್ಲಿ ಮಧೋನ್ಮತ್ತನಾಗಿ ಮುಂದುವರೆದಂತಹ ಜಲವರಹನಿಗೆ ಸರಿಯಾದಂತಹ ಬುದ್ಧಿಯನ್ನೇ ಕಲಿಸಿದವರಿದ್ದೇವೆ. ತುಳುನಾಡಿನಲ್ಲಿ ಆತನಿಗೊಂದು ಶಾಶ್ವತವಾದಂತಹ ನೆಲೆಯನ್ನು ಕಲ್ಪಿಸಿಕೊಟ್ಟವರಿದ್ದೇವೆ. ಹಾಗಂತ ನಮ್ಮ ಪ್ರಯಾಣವನ್ನು ನಿಲ್ಲಿಸುವುದಲ್ಲ. ಗುಳಿಗ ನಾವಿಕನಾಗಿ ನಾವೆಯನ್ನು ಏರು. ಇನ್ನು ಮುಂದಕ್ಕೆ ನಮ್ಮ ನಾವೆಯನ್ನು ದಕ್ಷಿಣಕ್ಕೆ ಅಭಿಮುಖವಾಗಿ ಮುನ್ನಡೆಸಿ. ಕಳೆದಿದ್ದೇವೆ ಮಲಯಾಳ, ಕಾಸರಗೋಡು, ಉಳ್ಳಾಲ, ಉಪ್ಪಳ, ಅರ್ಕ, ಕನಿಲ, ಉದ್ಯಾವರ, ಬಡಾಜೆ, ಮಂಜೇಶ್ವರ. ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿಕೊಂಡು ಬಂದು ಸೇರಿದ್ದೇವೆ ಮಂಗಳಾಪುರವನ್ನು. ಇಲ್ಲೊಂದು ಕೂಟದ ಕಲವನ್ನು ವಿರಚಿಸಿದೆವು. ಮುಂದಕ್ಕೆ ಈ ಕ್ಷೇತ್ರ ಕುದ್ರೋಳಿ ಎನ್ನುವಂತಹ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿಕೊಂಡು ಬಂದದ್ದು ಸೇರಿದ್ದೇವೆ. ಚಿತ್ರ ವಿಚಿತ್ರತೆಯಿಂದ ಸೇರಿದಂತಹ ಪ್ರದೇಶ ಚಿತ್ರಾಪುರ. ಕಿರಿಯ ಸಹೋದರಿಯಾದಂತಹ ರಕ್ತೇಶ್ವರಿಯನ್ನು ಚಿತ್ರಾಪುರದಲ್ಲಿ ಬೀಳ್ಕೊಟ್ಟು ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಿದವರಿದ್ದೇವೆ. ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಹಚ್ಚ ಹಸುರಿಂದ ಕೂಡಿದಂತಹ ಪರಿಸರವಿದು ಕಂಗು ತೆಂಗುಗಳಿಂದ ಆವೃತವಾಗಿದೆ. ಹಾಗಾದ್ರೆ ಈ ಪರಿಸರಕ್ಕೊಂದು ಹೆಸರಿರಬೇಕಲ್ಲ. ದೈವಿತ್ವವೆಂದು ಬಂಪೆಲ್ಲಪ್ಪೆ ಸಸಿ ಹಿತ್ಲು ಜುಮಾದಿ ತೋಟ ಅಂದಲ್ಲ ಬಂಪೆ. ಸರಿ, ಹಾಗಂತ ಬಹುದೂರವಾಗಿ ನಡೆದುಕೊಂಡು ಬಂದವರು ನಾವು. ಅಂದಪ್ಪೆ ಬಾಯಾರಿಕೆ ಅಧಿಕವಾಗುತ್ತಾ ಉಂಟು. ಎಲ್ಲಿಯಾದ್ರೂ ಒಂದು ನೀರಿನ ವ್ಯವಸ್ಥೆ ಇದ್ರೆ ನೋಡ್ಕೊಂಡು ಬರ್ತೀವಿ. ಅಪ್ಪೆ ಅದಕ್ಕೆ ಯಾವ ವ್ಯವಸ್ಥೆ ಉಂಟು? ಆ ಗೋಲ್ಡ ಮರ ಸೈಡ್ ಫುಲ್ಲೆ ಯಾರ ಮನೆವೆಲ್ಲ ಇನ್ನೇನು ಕೊಡುತ್ತೀರಿ ಯಾರದ ನೀವೇ ಕೈದಿರುವೇನದ ನಾನು ಬಂಜನಕ್ಲೆ ಮಾರಿ ಗಂಡೆ ಮಾತಾಡುವಾಗ ಆಲೋಚನೆ ಬಂತು ಮಾತಿರಲ್ಲ ಹೆಚ್ಚಿನ ಗಂಡೆ ಗಂಡೆ
ಅಪ್ಪೆ ಕೈ ಮುಗಿಯನ್ನ ಇಂಚಿನ ಮೊನ್ನೆ ನಾನೇ ಬನ್ನಿ ಎದ್ದೇನು ಬಂದೆ ಅಂದೆ ಅಪ್ಪ ಮಲ್ಲ ಭಾಷೆ ಗೊತ್ತಾಗ ಅವು ಮಲ್ಲ ಭಾಷೆ ಬೈಕ್ ಯಾನ ಅವೇ ಭಾಷೆ ಗಂಡ ಸುಮ್ಮನೆ ಗಂಡೆ ಮಣ್ಣಗಾರ ಬೈದಿ ನಿಕ್ಕೆ ತೆರೆಗಿನ ನಾಯ ಬರೋಡು ತೆರೆಜಿನ ಗಂಡ ಎನ್ನ ಮುಗಿಯೋದು ನೀವಾಡೆ ಬಬ್ಯಾಡುನೆ ಮುಗಿನದ ಉಚ್ಚೆ ಮನೆ ಪೂರ್ತಿ ಮುಗಿನೇಟ ಕಾಂತದ ವಿಮಾನ ಸ್ಯಾಂಪು ಇಡೆಟ್ಟಿಲ್ಲ ಹಾಕದು ಬರೆದು ಆಡ್ನೆ ಬೊಬ್ಬೆ ಆಡ್ನೆ ಮಾಲ್ತನ ಜಾಗುತ್ತೆ ಅಪ್ಪೆ ಹೇಗೆ ಹುಡುಗಿ ಇದೇ ಹುಡುಗಿ ಅಪ್ಪೆ ನಿಕ್ ಬೇಜಾರಪ್ಪ ಇಂಡಿಯನ್ ಪುರುಷನ್ನೇ ತೊಂದ್ರೆ ಯಾವ ಪುರುಷೆ ಎತ್ತಿನ ಪುರುಷೆ ಆಂಜವನು ಪುರುಷನ್ ಅನ್ಕೊಂಡ ಮಾರ ಆಜ ಒಂದು ಬರಲಿಕ್ಕ ಪಂಜಾಲಕ್ಕೇನು ಪುರುಷಿ ಎತ್ತಿನ ಪುರುಷಿ ನಿನ್ನ ಹೊಸ ಹೊಸ ಶಬ್ದ ಅಪ್ಪೆ ಒಂದಿಯಲ್ಲಿ ತಗೊಂಡು ದೂರ ಹೋಗ್ತೀನಿ ಮುಲ್ಪ ಹೊತ್ತು ಕುಂಭದಾರ ನಿಕ್ಕಲಿ ಏರಿ ಓಡ ತೋಜು ಮುಂದೆ ಏರ್ ನಾವು ದಾದ ವಿಷಯ ಪನ್ನೋದಿಯಾ ನಮ್ಮನ್ನು ಕೇಳುವಂತ ನೀನೇ ಅಂತ ಗೊತ್ತ ಯಾನ ತೋಟದಣ್ಣಯ್ಯೇ ಓ ತೋಟದಣ್ಣಯ್ಯನೇ ಕೇಳಯ್ಯ ತೋಟದ ಅಣ್ಣಯ್ಯ ಎಂಬವನೀಗ ಕಾಲರಾಲೆವು ಕೃಷಿಯ ಮೇಲೇರು ತಿರುಗಲಿಸಿ ಅಳಪಡಿಸಯ್ಯ ಮೇಲಕ್ಕುದಯ್ಯ ಮುಂದೆ ಓ ತೋಟದಣ್ಣಯ್ಯನೇ ಚಿರಪೆ ಅಪ್ಪೆ ಅಪ್ಪೆ ಬಾಯಾರಿದ್ದೇನೆ ಬಾಯರ್ದು ಬತ್ತನಿಗೆ ಮಾರಿ ಬಾಯಾರ್ದು ನಿನ್ನ ಕುಟುಂಬದಕ್ಕೂ ಬರ್ತದೀನಿ ಕುಟುಂಬದ ಮಕ್ಕಳಿಗೆ ಬಾಯಾರು ಉಂಡೋಳು ನಮ್ಮ ಮುಳಿಗದ್ದೆ ನಿಗ್ಲು ಹೋಯ್ತು ಹೇಳ್ತಾರೆ ಬಾಯಾರು ಇಂಚಾತ್ತಾರೆ ಬೈಯೋಲಿಗೆ ಇಂಚು ಹತ್ತಿರ ಅಂತ ನೆಟ್ಟಿ ಮುಟ್ಟ ಅಂದಾಜು ನೀರು ಬದಾದು ಬಾಯಿಗಟ್ಟಿರಿ ಏದು ಬಾಯಾರದು ಬಾಯಾರದು ಬತ್ತನಿಗೆ ಬಾಯಾರದು ಬತ್ತಿರತ್ತು ಸರಿ ಬಂದ್ಪೇರು ಕೇಳು ಅವಾಗ ನೀರಡಿಕೆ ನೀರಡಿಕೆ ನೀರು ಬಾಡ್ನ ಬಜ್ಜಿಗೆ ಬಾಯಾರದು ಬರ್ತನೆ ಮಕ್ಕಳಿಗೆ ನಾನು ತೂನಾಗ ಗೊತ್ತಾಗ ಹೆಚ್ಚಿನಂದು ಕೃಷಿ ಮಲ್ಪ ನೀನ್ ಬೇಡ ಬಜ್ಜಿ ಗೊತ್ತು ಯಾನ ಬಜ್ಜಿ ನೀರು ಬಾಡ್ಬೇಕ ಬಜ್ಜಿ ಎಲ್ಲರೂ ತೋಟತಿ ಆಂಡಲ ನೀರು ಬಾಡ್ಬೇಕು ಒಳ್ಪಾಡ್ದು ಗೊತ್ತು ಎಂಚಿ ಮೂರ್ತಿಗೆ ಹೋಗ್ಬೇಕಾ ಕೊನೆಗೆ ಕೆಲವು ಕ್ಷೇತ್ರ ಕುಣ ಬಚ್ಚಿನ ಕೊನ ತೋಟ ತಿಕೊಂಡು ಫೋಟೋದು ಕಂಡದು ನಿನಿ ಅತ್ತಿ ಕಂಡಿಯ ಬೋಡ್ಚಿ ಕಂಡಿನ ದೋಸದಕ್ಕೂ ಕಂಡದ ತಪ್ಪು ಕಂಡದತ್ತಿ ಕೇನಂದೆ ನಾಲ್ಕು ಕೊಂಡು ಅಡ್ಡಿಯಾರ ಅವು ಕಂಡಿಲ್ಲ ಕಣಾಯ್ಜಯ ಕೇನಂದೆ ಎತ್ತಂದ ಕೇನಂದೆ ರಾತ್ರಿ ಕಂಡ್ರೆ ಮಂಡ ರಾತ್ರಿ ಅಂಗಿ ವಾಡಂದೆ ಬೋದು ಕೇನಂದೆ ಕೊಂಡ್ರೆ ಬಗೆಲ್ದು ಕೊಂಡಾಗ ಚಿಕ್ಕನೇನು ಅಂಚ ಕೊನತೊಂದು ಅಡ್ಡಿಯಾರು ಬಾರ್ದ ಆಯ್ತಾ ಕತೆ ಗೊತ್ತು ಅಲ್ಪಡ್ದು ಪಿಜೀರ್ನಾಗ ತಿಕ್ಕನೆ ಮಾತ ಬತ್ತ ಕೈ ವಾಡ್ನೆ ಅಡ್ಡಿಯಾರು ಅಂದ ಬಜ್ಜೆ ಇದ್ದಿ ಬಜ್ಜೆ ಇದ್ದ ನೀರುಂಡ ಅವಕ್ಕೇನು ಬಜ್ಜಾಯಿನ ನೀರು ಇಸವರ್ಣಕ್ಕೆ ಈಶ್ವರನ ಬಜ್ಜಾಯಿನ ಗುದ್ದುದಿನ ಅಜ್ಜಿಗೂ ಸರಿ ಕೇಳ್ಬೋ ಒಳಲ್ಲಿ ಬೆಂಡಾಗಿ ಹೋಗಿದ್ದೇವೆ ಅವ ಮನೋಲಿ ಇಲ್ಲ ಬೆಂಡೆಲ್ಲ ಇಲ್ಲ ಹೆಂಚಿನಗೆ ಒಂದು ಮನೋಲಿ ಇಲ್ಲ ಬೆಂಡೆ ಆಗಿದೆ ಬೆಂಡೆ ಅಪ್ಪೆ ಮನೋಲಿ ಮಲ್ತಿಗಿ ಬೆಂಡೆಗೆ ಒಂದು ಜೋಳಿ ಮಲ್ತಿತ್ತೇಳು ಇದು ಎಂಚುನ ತಾಯಿಯಿಂದ ಈ ನಮ್ಮನೆಲ್ಲ ನಾನೇನು ಈ ಸರ್ತಿ ಬೆಂಡೆಗೆ ಸಾಧಾರಣ ಮರಿಯಲ್ಲ ಮಿಕ್ಕು ಮಾಡೋಲಿ ಆಡು ಬೆಂಡೆ ಆಡತ್ತ ಮಾತ ಮುರುಂಟು ಮಾರೆ ಮೂರುಂಟೆ ಮುರ್ಜೇತ ಯಾನ್ పోతు 4 ಸರ್ತದ ಬೆಂಡೆ ಅಪ್ಪೆ ನಮ್ಮ ಎಂಜಿನಿಯರ್ ಮುರ್ತ ಜನ ಬೆಂಡೆ ಬಿಡುವಣ 4 ಸರ್ತದ ಬೆಂಡೆ ಬತ್ತು ಮಾತ ದೈತ್ಯ ಎದುರು ಒಂದು ಗುಂಟ ಆಗಿ ಈ ಸರ್ತದ ಬೆಂಡೆ ನೈಕೆ ಕಟ್ಟಿ ಅಂದ ಐನ ತೂದಾಂಡಲ್ಲ ಅವು ಸರ್ತಾವಾಡೆ ಮಂಡೆ ಸರಿತೆ ಅವು ಅಂಚೆನೆ ಹೋಗ್ನ ಕೈಕೊಳ್ಳ ಅಂದಾಜಿದ್ದೇನೆ ಮುರುಟಾತು ನೆಂಕ್ಲೆ ಇಂಚಪ್ಪ ಓಡುದು ನೆನ್ತು ಗೊತ್ತಾಗ್ತದ ಆ ಇಂಚನೆ ಓಡುದು ಅಂಚವಲ್ಲ ಮನಾಲಿ ಬೆಂಡೆಕಾಯಿ ಹತ್ತು ಬಂದಿಗೆ ಸರಿಕೇನು ಬೆಂಡೆ ಆಗಿದೆ ಬೆಂಡೆ ಯಾಕೇನು ಬಸಳೆ ಬಿಡು ಇವೊಂಜೋಗು ಬಸಳೆ ಬಿಡು ಬಸಳೆ ಬಸಳೆದ ಕತೆ ಗೊತ್ತು ನಮ್ಗೆ ಮೂರನೇ ದಿನ ಮೂರ್ತಿಯಲ್ಲಿ ಪಡೆದು ಬರ್ಪೆ ಪೆತ್ತ ದುಂಪುಡು ಒಂದು ಬಸಳೆ ದಿನ ಪೆತ್ತ ಸದ ನೀ ನಮ್ಮನೆ ತ್ರೀತು ತೋರ ಪೆತ್ತ ಹೆಚ್ಚೊಂದಕ್ಕೆ ಎನ್ನತ್ತು ಬಸಲ ದುಂಪುಡು ಅಲ್ಪದಾಯ ಕಟ್ಟದಿನ ಕಟ್ಟದಿನ ದುಂಪನ್ನು ಮಗುತ್ತದೆ ಮಿತ್ತು ತೊಂದು ತಿನ್ನೊಂದು ಅಂದು ಅಂಚೆ ಬಸಳೆದ್ದಿ ದುಂಪದ ನಾಳು ಒಯ್ಯಿ ಉಂಡು ಅವಾಗ ಹೆಂಚಿನಕ್ಕೆ ಬಸಳೆತ್ತು ಸರಿಕೇನಮ್ಮ ಸಿಯಾಳ ಈ ಅಲ ಸಿಯಾಳ ಬೊಂಡ
ಎಳನೀರು ಎಡನೀರನ್ನ ಕಾಸು ಹೊಡೆದೈತೆ ಎಡನೀರಿಗೆ ಎಡನೀರು ನೀವೊಂದು ವಿಷಯ ಮಾಡಿ ನೀವು ಬಜೆಟ್ಕ ಬಿಡಿ ಅವ ಕಡಿಮೆ ಆಗ್ತದೆ ಇದು ಈ ಕುಂಬಳೆ ಹೋದರೆ ನೀವು ಇಲ್ಲಿ ಹೋಗಿ ಇಲ್ಲಿ ಒಂದು ಉಂಟಲ್ಲ ಸಂತಾಡ್ ಅಲ್ಲಿ ಬಳತ್ತಿಗೆ ತೊನಿ ಒಂದೇ ಊರಾಗಿ ಉಪ್ಪಳಿಂದ ಎಡೆತ್ತು ಹೋದ್ರೆ ಕುಂಬಳೆ ಕರಿ ತುಂಬೋದ್ರೆ ಕಾಸರು ತುಂಬೋದ್ರೆ ಚೆರ್ಕಾಲದಿಂದ ಎಡತ್ತಿಗೆ ಹೋದ್ರೆ ಎಡನೀರಲ್ಲಿ ಯಾರು ಗುರ್ತೊಂಡ್ರೆ ನಮ್ಮ ಕುಟುಂಬದ ಇಟ್ಟುಂಟವ್ರೆ ಆಯ್ತು ಅಮ್ಮೆ ನಿಮಗೆ ಪನ್ನೀರ್ ಹಾಕ್ತಾರೆ ಮಿಕ್ಕು ಬಾರಿ ಹೊತ್ತನ ಅಪ್ಪೇನಂಡಿ ಎಡನೀರು ಇನ್ನ ಕೆಬಿ ಸರಿ ಎಳನೀರು ಬೊಂಡ ಎಳನೀರ ಎಳನೀರು ಬೊಂಡ ಉಂಟಾ ಬೊಂಡ ಕೊರಡುಗೆ ಬೊಂಡನೆ ಬೊಂಡನೆ ಕಲಿಮಿನಿ ಅಂದಂತ ಕೊರ್ಕ ಒಂದು ಉಂಟು ಅಲ್ಲ ಕಲಿಯಾಂಡ ತಲೆ ಚೂರು ಒಂದು ಕಿಂಚು ಮಾಡಿ ಕೊರ್ಕ ನಿಕ್ಕ ಮಂಟೆ ಸರಿ ಪಂಜಾನకు ಕಲಿ ಬರ್ತಾರ ದಾನಿ ದಪ್ಪುಜ ಗೊಂದಿರಿ ಎಂಜಿನ ದಪ್ಪುಜ ಏರು ಇಜ್ಜಿ ಪಂಜಾನకు ಬರ್ಪುಜ ರಂಚಪುರ ಎಂಜಿನకు ಬರ್ಪುಜ ನೀರೇ ಗಂಡು ಮೀಗೋಟ ಅಂತ ನಾಡ ದಾನೆ ಎಂಚಿದ ನಿಕ್ ಗೊತ್ತಿಲ್ಲ ದಾನೆ ಗೊತ್ತು ಜಂದೆ ಎನ್ನ ಇಲ್ಲ ಐತೆ ಬಲ್ಲರ ನಿಕ್ಕೆ ಅಂತ ತೋಜಬೆ ಬಲ್ಲ ಎನ್ನ ಇಲ್ಲ ಬರ್ತದೆ ಏ ಬಾರ್ಪ ನಿಕ್ಕೆ ಅಂತ ತೋಜಬೆ ಪುಂಚಿನ ಪುಂಜನಕಲು ಪಿಜಿಂದ ದಾರಿದ ಲೆಕ್ಕ ಪಂಜನಕ ಬರ್ಪನೆ ದಿಕ್ಕೆದಾರಿಗೆ ಅಣ್ಣಯ್ಯೋ ಎಂಕಲ ಪೆತ್ತ ಆತನಿದ್ದು ಪೆತ್ತ ದಿಕ್ಕೆದಾರೆ ಯಾರ್ಪುಂಡ ಪೆತ್ತೆ ನಿನಗೆ ಸೂನು ಕೇರೆ ಯಾರ್ಪುಂಡ ಪೋದನತ್ ಬರ್ಪನೆ ಪರ್ದು ಕೂಡ ಪೋಣ ಗೊಂಜಿದ್ ಬಾತೊಂದು ಬೇರೆ ಏನ್ ಮುರಣಿಗೆ ಪಂಜೋಡಿಕೆ ನೀರು ಪರ್ಪರಕ್ಕೆ ಕೂಡ ಕೊಡುಪುಂದ್ರು ಅವು ಬಂದೋಗು ಮೈಪೇರ ಅಣ್ಣಯ್ಯೋ ಕೆಲವರು ಮೈಪೇರಿ ಮೈಪೇರು ಬಂದವ ತುಂಬಿಕೊಂಡು ದೈಲ ದೊಂಡೆಗೆ ಆಯ್ಪುಣೆ ಅವೇನ್ ಪುರ ಅಪ್ಪಿ ಪರ್ಪುಜೇರು ಅವು ಇತ್ತನ ಎಂಕು ಗೋರು ಗಂತಿಲ್ಲ ಕಂದರೆ ಕಲಿವರ್ ಬಿಜಾರ ಗಂಗಾ ಪಂಜಾನಕಲದ ಗಂಗಾರ ಪುರ ಪರ್ಪುಜೇರು ಅವರನ್ನ ಬರ್ಪಿಜಾರ ಯೂಟ್ಯೂಬ್ ಪಕ್ಕಡೆ ಹೋಗುವಂತ ಮಾತೆಗಳು ಅಣ್ಣು ಏರು ಅಣ್ಣು ಅಣ್ಣಯ್ಯ ಬುಕ್ ಅಣ್ಣ ಇಂಚಿನ ಅವು ಮೋಕೆಡಿ ಅಣ್ಣು ನಂಡ ಜನ ತೊಂದರೆ ಬಕ್ಕಡೆ ಮೋಕೆವಾ ನಮ್ನೆ ಮೋಕೆವಾ ಅಂತ ಮತ್ತೆ ಪುಂಗಸಾರ ಪುರ ಪಂಜಾನಕಲು ಪರ್ಪುಜೇರು ದಾಯಿ ಮಲ್ಲ ಮಲ್ಲ ಮದಿರಿಂಗಿ ಮತ ಪೂಜ ಸಮ್ಮನ ಮದಿರಿಂಗಿ ಮತ ಇಲ್ಲಲ್ಲಿ ಎದ್ದೆ ಕಾರ್ಯಕ್ರಮದ ಪಗ ಮಣದಲ್ಲಿ ತುನಗ ಬೆಂದಿರ್ಗಲ್ಪ ಕಿದೆತ್ತ ಬಾಕಿಲ್ದಿ ಬೊಕ್ಕ ತಾರದ ಮುದ್ದೆ ಮತ ಕುಪ್ಪಿತಿ ಪೂಜ ಪುಂಜನಕಲ್ ಬರ್ನಲ್ಲ ಜೋಕ್ಲತ್ ಅರ್ಪವನೆ ಬಿರೋಗಳು ರಡ್ಡು ಉಪ್ಪಿಗನ ಬೆಂಕುಲಿನ ಜೋಕುಳು ಬಾತೊಂದು ಪಾರ್ಪಣೆ ಮಕ್ಕಳು ಧರ್ಮಗ ಜೋಕ್ಲೆ ದೂರಪ್ಪ ಮಕ್ಕಳು ಬಾತೊಂದು ಕೆಲ ಪ್ರಾಯ ತಗೊಳ್ಳೆ ತುಲ ತುಲ ಕುಪ್ಪಿದ ತುಜ್ಜೊಜ್ಜೆ ಆಯ ಕುಪ್ಪಿದ ತುಂಬಿದ್ದಾಗೆ ಪುಂಜನ ಅಂಜನಕಲ್ ಹೆಚ್ಚಾಗ್ತದೆ ನಮ್ಮ ಪಂಜನಕು ಪರ್ಪುಜೇರು ಅವು ಇತ್ತಿಂದ ಎಂಕ ಸುಂಪೇನ ಸಿಂಪಿ ನಿಜ ನೀನು ಮುರ್ಕದು ತಿಮಿಂದರ ಕೂಡ ಬುಗ್ಗ ಎಂಕಿಷ್ಟ ಅಂತ ಎಂಕ ಕಲಿ ಗಂಗತರ ಮತ್ತ ರಡ್ಡಿ ಇಷ್ಟ ಅಂತ ಮರ್ಕಾಬ್ಜ ಬೆರಕೆ ಆತ್ಯನಾದ ಪುಸ್ತೋತಿಜ್ಜಿ ಮೋನೆ ತುನಗನಿ ಗೊತ್ತಾಗ ಮೊಳ್ಳ ಕುಜ್ಜಿಲಿ ಮಗ ಬೇನೆ ಪಾರ್ಪತ ಜೋಡಿ ಕಜೇರಿತ ಪುಂಡಿದೆಲೆ ಕೊಲ್ಲಿಗೆ ಯಾವ ಇತ್ತ ಮುರಿಯದಿಯಾರೆ ಅಕ್ಲ ಪುರ ಪರ್ಪುಜೇರು ಅಕ್ಲು ಬಚ್ಚಲ್ ಗುಲ್ಲೇರು ಬಾಜಲಾಪುನು ಬೊಂಡ ಎತ್ಕೋರು ಬಚ್ಚಲ್ಲಿ ನಕ್ಲ ಬಚ್ಚಲ್ ಬಚ್ಚಿದ ನಕ್ಲೆ ಬಾಜಲಾವದುಂಡು ಬೊಂಡ ಎದು ಬೊಂಡ ಬೊಂಡು ಬೆನ್ನಂಗ ಆಯ್ತು ನೋಡಿ ಎನ್ನ ಕಣ್ಣು ಸರಿ ನಮ್ಮ ಅಂದು ಬೊಂಡ ತವರು ಬೊಂಡ ಪಂಕ್ತಿಗೆ ಮಾತ್ರ ತೋರ್ತು ಕಲಿಗಂಗಸರಡು ಮಿನ್ನ ದಾಲೊಂಜಿ ಚೂರು ಲೆಕ್ಕಾಚಾರ ಅಂಚಿನ ಮತ್ತು ಕೊರ್ಲೆ ಬೊಂಡ ದಿಸೆ ಮತ್ತೆ ಐತ ಲೆಕ್ಕಾಚಾರ ಬುಡಿತಿ ಮಾರೆ ಬೊಡೆದಿ ಎನ್ನವೇ ಎನ್ನ ಬುಡಿದೇನಿಟ್ಟು ಮಂಡೆ ಚತ್ತ ಬರಿತೆಲ್ಲದ ಬುಡಿದೇನೆ ಮಣಿಪಂದಿ ಉಳ್ಳುತ್ತೆ ದಾಲಸಿ ಒಂಚೂರು ಜೋರ್ದ ಬಂದು ಕರಿನೋಡು ರೋಡು ಈತ್ ಮಲ್ಲ ತೆಂಡಿ ತಾಳ್ದಿನ ಮಾರೆ ಮಧ್ಯಾಹ್ನ ಬೆರಿವತ್ತಿದ್ದಾಳು ಒಯ್ದು ತಾಳ್ದಿನ ಐಕ್ಯತಿ ಕಾಲ್ಪುಕೊಂಡು ನಿಕ್ಕಿ ಜೋರ್ದನೆ ಈ ಸಾಮಾನ್ಯ ಹೆಚ್ಚಿನ ಸಾಮಾನ್ಯ ಈಯವ್ರ ನಿಕ್ಕಿ ಎನ್ನ ಬುಡಿದ್ದೀನಿ ಗೊತ್ತು ನಿಕ್ಕಿ ಹೆಚ್ಚಿನ ಮದಿಮೆ ಆತಿದ್ದು ತೋಜು ಮದಿಮೆ ಅಂಡಲ್ಲ ಒಂಚ ಬೇ ಇಂಚಿ ಪೊಡಿ ನ್ಯಾಯ ತೋಜು ನಿಕ್ಕ ಅಂದ ಜಾಸ್ತಿ ಒಂದು 8 ವರ್ಷ ಕರಿನ ಗೊತ್ತಾಪು ಬುಡೆ ನಿಕ್ಕೊಂಜಿ ಕತೆ ಗೊತ್ತು ನಂಕೊಂಜಿ ನಾಯಿ ನಾಂಡ ತೂನಗ ಬನ್ನೇರ ಬಂದು ನಾಯಿ ಚುಚ್ಚುನು ಒಂಜಿ ಪೀಲಿನ ತೂನ ಬನ್ನೇರ ಬಂದು ಪೀಲಿ ನಮ್ಮನ್ ತಿಂಪುನು ಒಂಜಿ ಎರ್ಲಿ ಅಂತೂನ ಬಂದ್ರೆ ಬಂದು ಎರ್ಲು ನಂಕ ತಾಡುವ ಅಂಡ ಮದಿಮೆ ನಡೆದು ಬುಕ್ಕ ಸೈತ್ ನಾಡೆ ಮುಟ್ಟ ಎಂಚಿನ ದಾದ ಓಳೊಂದು ಪನ್ನೀರ ಒಂದೊಂದು ಜೀವಿ ಈ ಪ್ರಪಂಚ ಇರ್ತನ ಬುಡೆದ್ದಿ ಮಾತ್ರ ಮಾರೆ ಏತು ತಾಡುದು ಏತು ಚುಚ್ಚುದು ಏತು ಕೇಳ್ತು ಪನ್ನೀರ್
ಬರ್ನೆ ಎಲ್ಲ ಜನರಲ್ಲಿ ಅನುಭವ ಅನುಭವ ಎನ್ನ ಅನುಭವ ಯಾನ್ ಬನ್ಪೆ ನಿಖಲ್ ಬನ್ಪು ಜಾತಿ ಬುದ್ಧಿ ಮುಚ್ಚೋಗುತ್ತಿನ ಒಂಜಿ ದಿನ ತುಲ ನಮ್ಮ ಒಂಜಿ ಎಂಜಿನ ಒಂಜಿ ತಿನ್ಪುನ ಎದ್ದೆ ಒಂಜಿ ವಸ್ತತಿ ಕಾಟಿ ಕೊನೆಯ ಬಳ್ಳ ತಿನ್ನಾಡಿದ ಮನಕ್ಕೆ ಪತ್ತೊಂದು ಪೋಲ ಆಲೆಗ ಅವು ಆಪುಜಿ ನನ್ನ ನೆರ್ಪುನ ಪೆಟ್ಟು ತೋಡು ಕಮ್ಮಿಗೆ ತಗೊಂಡು ಐಕ ಕಾಣುತ್ತೇರಿ ಬೇರೆ ತಿನ್ಪೇರಿ ಅಂತ ಅದೀತು ಪತ್ತೊಂದು ಬತ್ತೇರಿ ಸೈಯಾಡಿ ಬೊರ್ಚಿ ನನ್ನ ಬುಕ್ಕದ ಸರ್ತಿ ಪೋನಾಗ ಹಾಲು ತಿನ್ಪು ಜಲ ಉಂಟು ಒಂತೆ ಕೊನೆ ಐನೆ ಕೊನೋದಾನಾಗ ಯಾನು ತಿನ್ಪೇಂದ ಈತು ಪತ್ತೊಂದು ಹೊತ್ತಿನ ಆರು ತಿನ್ಪುನಾಡ ಈತು ಕೊಣತ್ತುದಿರಿ ಬೋಡ ಒಟ್ಟು ಕೊರತುಂದ ಸುಖನೇ ಓಯೇ ಸುಖ ಸಿಕ್ಕಂದಿ ಮದಿಮೆ ನಡುಕಂತೂ ಸುಖ ದಿಕ್ಕೇ ನಿಕ್ಕಂದ ಅಂಚಾದಿ ನಿಂಗಡ ಕಷ್ಟ ಸುಖ ವಾಕ್ಯದ ಹೊತ್ತಿನತ್ತು ಬೊಂಡಕೊರು ಅಣ್ಣಯ್ಯ ಬೊಂಡಕೊರು ಒಂದು ಎಕಡೆ ಬೊಂಡಕೋರು ಏನೇ ಜೋರ್ ನಾವು ನಿನ್ನ ಅದು ನಿಂಡೆ ನನಗೆ ಸೀದಕ್ಕೆ ಈ ಒಂದು ಬಾಜಿಯಲ್ಲಿ ಎತ್ತುಕೊರಿ ಹೇಳ್ತೀರ ನಾನು ಕಟ್ಟೊಂದು ಬಿದಾಕಿ ನೋಡಿ ಬಾಜಿಯಲ್ಲಿ ಎತ್ತುಕೊರೆ ಆ ಒಂದು ಹತ್ತು ನಿನ್ನ ತೋಟದ ಬರೋಡು ಎನ್ನ ತೋಟದ ಬರೋಡು ನೋಡಿದ್ರೆ ಈ ವಾ ಕಡಲೆ ತೊಂದ ತಗಲೇನೆ ನಾನೇನು ದೆತ್ತುಕೊರು ನನ್ನ ಅಪ್ಪಜಿ ಎತ್ತುಕೊರಿಯ ಓರ್ ಮಾಡಿ ಕತ್ತಿಗೋದು ಮರೆ ಅಣ್ಣಯ್ಯ ನೀ ನಾಲ್ ಬೊಂಡದ ತಿಕ್ಕೋರು ಎತ್ತುಕೊರಿಯ ಬೊಂಡದ ಎತ್ತುಕೊರಿಯ ಬೊಂಡದ ಎತ್ತುಕೊರಿಯ ಒಂದೇ ಮುಜಿ ಮುಜಿ ಮಾಡ್ತೇನೆ ಆ ಪೂಜೆ ಮುನ್ನೂರು ಒಂದಪ್ಪ ಆ ಪೂಜೆ ಆ ಪೂಜೆ ಒಂಜಿ ಕೀಲೆ ಧರ್ಮ ಗೊತ್ತಾಗ್ತೈತ ಅವು ಇಂಚ ಒಂದು ಬುಗ್ಗೆ ಅವು ದೃಷ್ಟಿ ದೃಷ್ಟಿ ದೃಷ್ಟಿಯ ದೃಷ್ಟಿ ಒಬ್ಬ ಒಂದು ದೃಷ್ಟಿ ಎಂಚ ಬಿಡತ ಹಂಗಂದು ಇಂಚಿ ನಾವು ಉಲ್ಪ ಕಲ್ತೀನಿ ಅವು ಎಂಕ್ ಪುಟ್ಟನಾಗ ನಿಕ್ಕು ಹಂಗಂದು ಕೂತು ಇಂಚೆ ನಾವು ಪುಟ್ಟನಾಗೆ ದೇವ್ರು ಇಂಚಿನ ದೇವರನ್ನು ದೇವೆಲ್ಲ ನಿಖಿಲಕ ಬೇಲೆ ದಿನ ಪುಣ್ಯನಕನೊಟ್ಟಿಗೆ ತಿರುಗುನಕ್ಲೆ ಕೊಡ್ತೀವಿ ಐದು ಅಂಚಿತ್ರ ಮತ್ತೆ ಹೆಂಗ್ ಕೊಡ್ತೀನಿ ಕುಲ್ಲು ನಾಲ್ ಪಡ್ಡೆ ಮೂರ್ತಿ ಮಾಡ್ತಿದ್ದಾರೆ ನಿಕ್ಕಿತ್ತೆ ಇಂಚ ಮತ ಈತು ಗೊತ್ತುತ್ತದೆ ಇಂಚ ಪೋಪ್ನಿಗೆ ಪುಲ್ಲ ಪಾಜೆ ಕೂಡ ಪುನಃ 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 ಸೇರು ನಾನು ಹಾಕೊಂಡು ಮರ್ದೋರಿ ಆಗಲಿ ಎಳಿ ನೀರುಗಳ ತೆಗೆಯುತ್ತ ಕೆತ್ತಿಡೆ ಜಾರಿತು ತಾದುದೊಂದ ಭಗವತಿ ಕುಡಿಯಲ ಕ್ಷಣಿತಿ ಏನ್ ಮಾಡಿಬಿಟ್ಟೆ ಭಗವತಿ ಏನು ಮಾಡಿಬಿಟ್ಟೆ ಹುಡುಗನ ದೃಷ್ಟಿದಾಗಿ ಬಿದ್ದು ಭಿನ್ನವಾಗಿ ಹೋದಂತ ಎಳ ನೀರನ್ನು ಈ ಮಲಯಾಳಿ ಬಿಲ್ಲವನ ಕೈಯಲ್ಲಿ ಸ್ವೀಕರಿಸಿ ಜಾತಿ ಭ್ರಷ್ಟಳಾದೆ ಅಶುದ್ಧಳಾದೆ ಅಪವಿತ್ರಳಾದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನಮ್ಮ ಜೊತೆ ಬರಕೂಡದು ಪರಮೇಶ್ವರಿ ಭಗವತಿ ಮುಂದೆ ನಮ್ಮ ಭಕ್ತನರು ನೀರಂತ ಸಿಹಿಗಳನ್ನು ಕುಡಿದೆ ಎಂದ ಮಾತ್ರಕ್ಕೆ ನನ್ನನ್ನು ಜಾತಿ ಭ್ರಷ್ಟಳು ಎನ್ನದಾಗಿ ಹೇಳುತ್ತಿರುವೆಯ ಪರಮೇಶ್ವರಿ ಅಂದು ನಾವು ಹೊರಟು ಬರುವಂತಹ ಸಂದರ್ಭದಲ್ಲಿ ತಂದೆ ಆಡಿದಂತಹ ಮಾತು ಮಕ್ಕಳೇ ಧರೆಯಲ್ಲಿ ನಿಮಗೆ ಬೇಕಾದಂತಹ ಸುಸ್ಥಳವನ್ನು ಆರಿಸಿ ನೆಲೆ ನಿಲ್ಲಿ ಮಕ್ಕಳೇ ಎನ್ನುವುದಾಗಿ ಈ ಸಸಿತ್ವ ಕ್ಷೇತ್ರ ಎನ್ನುವುದು ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಹಾಗಾಗಿ ಈ ಸಸಿತ್ವ ಕ್ಷೇತ್ರದಲ್ಲಿ ನಾನು ಭಗವತಿಯಾಗಿ ನೆಲೆ ನಿಲ್ಲುತ್ತೇನೆ. ಭಗವತಿ ಪರಮೇಶ್ವರಿ ಬರದಲ್ಲಿ ಒಂದೆರಡು ಬಿರು ನುಡಿಗಳನ್ನು ಆಡಿದೆ. ನೋಯದಿರೆ ಭಗವತಿ, ಬೇಸರಿಸದಿರು. ಭಕ್ತನಿಗೆ ಒಲಿದಂತಹ ಭಗವತಿಯಾಗಿ ಈ ಸಸಿತ್ವ ಕ್ಷೇತ್ರದಲ್ಲಿ ನೆಲೆಯಾಗುತ್ತೇನೆ ಎನ್ನುವಂತಹ ಮಾತನ್ನು ಕೇಳಿದಾಕ್ಷಣವೇ ಸಂತೋಷ ಭರಿತಳಾದ ಯಾಕೆ ಬಲ್ಲೆಯ? ಈ ಲೋಕದಲ್ಲಿ ಜಾತಿ ಮುಖ್ಯವಲ್ಲ ನೀತಿ ಮುಖ್ಯ ಎನ್ನುವಂತಹ ಸಂದೇಶವನ್ನು ಈ ಹೊತ್ತಿಗೆ ನೀನು ಲೋಕಮುಖಕ್ಕೆ ಸರಿದವಳಿದೀಯ. ಹಾಗಂತ ನೀನು ನೆಲೆ ನಿಲ್ಲುವಂತಹ ಸಸಿತ್ವ ಕ್ಷೇತ್ರದಲ್ಲಿ ನಿನಗೆ ದೇವಕ್ರಿಯೆಯಲ್ಲಿ ಪೂಜಾದಿಗಳು ನೆರವೇರುವುದಿಲ್ಲ, ಅಸುರ ಕ್ರಿಯೆಯಲ್ಲಿ ಪೂಜಾದಿಗಳು ನೆರವೇರುತ್ತದೆ. ನಿನ್ನನ್ನೇ ನಂಬಿದಂತಹ ಭಕ್ತಾದಿಗಳು ಬಿಳಿಯ ಕೋಳಿಯನ್ನು ತಂದು ಹರಕೆಯಾಗಿ ಒಪ್ಪಿಸುತ್ತಾರೆ. ಅಂತಹ ಭಕ್ತರ ಮನಸ್ಸಿನ ಅಭೀಷ್ಟವನ್ನು ನೆರವೇರಿಸಿಕೊಟ್ಟು ಭಗವತಿ ಭಕ್ತಾಭಿಷ್ಟ ಪ್ರದಾಯಿನಿ ಎನ್ನುವಂತಹ ಹೆಸರನ್ನು ಈ ಲೋಕದಲ್ಲಿ ನೀನು ಉಳಿಸಿಕೊಡಬೇಕಮ್ಮ.
ಪರಮೇಶ್ವರಿ, ಭಗವತಿ, ಅಂದಿನಿಂದ ಇಂದಿನವರೆಗೂ ಸದಾಕಾಲ ಜೊತೆ ಇದ್ದವರು ನಾವು. ಈ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಅಗಲುವಂತ ಕಾಲ ಸನ್ನಿಹಿತವಾಗಿದೆ. ಮುಂದೊಂದು ದಿನ ನಿನ್ನನ್ನು ಕಾಣುವಂತ ಬಗೆ ಹೇಗೆ ಪರಮೇಶ್ವರಿ? ನಾನು ಹೆಚ್ಚು ದೂರ ಸರಿಯುವುದಿಲ್ಲ. ಹತ್ತಿರದಲ್ಲಿ ಒಂದು ಪುಣ್ಯ ಕ್ಷೇತ್ರವನ್ನು ಕಂಡು ನೆಲೆಯಾಗುತ್ತೇನೆ. ಆ ಸಂದರ್ಭದಲ್ಲಿ ಭಕ್ತಾದಿಗಳು ಸೇರಿ ನನಗೊಂದು ಆಲಯವನ್ನು ನಿರ್ಮಿಸುತ್ತಾರೆ. ಮಾತ್ರವಲ್ಲ, ವರ್ಷ ಪ್ರತಿ ಜಾತ್ರಾ ಮಹೋತ್ಸವವು ನೆರವೇರುತ್ತದೆ. ಜಾತ್ರಾ ಮಹೋತ್ಸವದ ಪ್ರಥಮ ಅಂಗವಾಗಿ ನಡೆಯುವುದೇ ಧ್ವಜ ಆರೋಹಣ, ಕಡೆಯದಾಗಿ ನಡೆಯುವುದು ಧ್ವಜ ಅವರೋಹಣ. ಈ ಎರಡೂ ಸಂದರ್ಭದಲ್ಲೂ ನೀನು ಈತನ ಕುಲಜರನ್ನು ಒಡಗೂಡಿಕೊಂಡು ನನ್ನನ್ನು ಭೇಟಿಯಾಗದೇ ಇರುವುದೆಂದಾದರೆ ಭಕ್ತಾದಿಗಳು ಕೊಡುವಂತಹ ಯಾವುದೇ ಪೂಜಾದಿಗಳನ್ನು ಸ್ವೀಕರಿಸಲಾರೆ. ರಥೋತ್ಸವದ ಸಂದರ್ಭದಲ್ಲಿ ರಥಾರೂಢೆಯಾಗಲಾರೆ. ಪರಮೇಶ್ವರಿ, ಭಗವತಿ, ಕೊನೆಗೊಂದು ನನ್ನ ಆಸೆ ನಿನ್ನನ್ನು ಆಲಿಂಗಿಸಬೇಕು ಎನ್ನುವುದಾಗಿ. ಅದಕ್ಕಾಗಿ ಭಗವತಿ, ಪರಮೇಶ್ವರಿ, ಲೋಕದ ಕಣ್ಣಿಗೆ ನಮ್ಮ ಭೇಟಿ ವರ್ಷಕ್ಕೆ ಒಂದು ಬಾರಿ ಆದ್ರೂ ಕೂಡ ನಿತ್ಯವೂ ನಮ್ಮ ಮಾಯೆಯಲ್ಲಿ ಭೇಟಿ ನಡೆಯಲೇಬೇಕಮ್ಮ. ಸರಿ. ಕಡೆಯದಾಗಿ ನಿನ್ನ ಆಸೆ ನನ್ನನ್ನು ಆಲಂಗಿಸಿಕೊಳ್ಳುವಂತ. ಹೌದು. ಹೀಗೆ ಬಾ. ಹುಡುಗಾಕ್ಯ ಅಪ್ಪೆ ಭಕ್ತನಿಗೆ ಒಲಿದ ಭಗವತಿಯಾಗಿ ಈ ಸಸಿತ್ತು ಕ್ಷೇತ್ರದಲ್ಲಿ ಭಗವತಿಯಾಗಿ ನೆಲೆನಿರುತ್ತೇನೆ. ಪರಮೇಶ್ವರಿ, ಈ ಸಸಿತ್ತು ಕ್ಷೇತ್ರದಲ್ಲಿ ಭಗವತಿಯಾಗಿ ನೆಲೆನಿರುತ್ತೇನೆ. ಭಗವತಿಯಾಗಿ ನೆಲೆನಿರುತ್ತೇನೆ. ಈಗ ಭಗವತಿ ಸಸೀಪುರ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾಳೆ. ಹಾಗಂತ ನಮ್ಮ ಪ್ರಯಾಣವನ್ನು ನಿಲ್ಲಿಸುವುದಲ್ಲ, ಸಾಗೋಣ ಮುಂದಕ್ಕೆ. ಅಪ್ಪೆ ಅಪ್ಪೆ ಒಂತಿನಂಚಿನ ಈ ಜಾಗೆ ಯಾನ ನೆಲೆಯಾಡುವಂತಿನಂಚಿನ ಆಸೆ ಆ ನೀಡಿದು ಇನಿ ಬುಟ್ಟ ಅಪ್ಪನೊಟ್ಟಿಗೆ ಒಪ್ಪಡುವಂತಿನಂಚಿನ ಆಸೆಯನ್ನ ಅನುಮೋಕ ತೋರಡತ್ತೆ. ಗುಳಿಗ, ಬಹು ದೂರವಾಗಿ ನಮ್ಮ ಜೊತೆ ನೀನು ಪ್ರಯಾಣಿಸಿದವ, ಇಲ್ಲಿಯವರೆಗೆ ಇಂಥದ್ದೇ ಬೇಕು ಎನ್ನುವಂತಹ ಬೇಡಿಕೆಯನ್ನು ಮುಂದಿರಿಸಿದವ. ಖಂಡಿತ ಇದ್ದಪ್ಪೆ. ಈ ಹೊತ್ತಿಗೆ ಮಾತ್ರ ಭಗವತಿನಿಗೆ ನೆಲೆಯಾಗುತ್ತೇನೆ ಎನ್ನುವಂತ ಆಸೆಯನ್ನು ಮುಂದಿರಿಸಿದೆಯಲ್ಲ. ನಿನ್ನ ಆಸೆಗೆ ಅಡ್ಡಿಪಡಿಸುವಡಲ್ಲ ಈ ಪರಮೇಶ್ವರ. ನೀನು ಈ ಸಸಿಯಿತ್ತು ಕ್ಷೇತ್ರದಲ್ಲಿ ನಿಂತು ಕಡೆಯ ಧರ್ಮವನ್ನು ಪರಿಪಾಲಿಸುತ್ತವ. ನಿನಗೆ ಶುಭ. ಅಣ್ಣಯ್ಯ, ಏನಯ್ಯ, ಅಣ್ಣಯ್ಯ, ಅವರ ತೋರಿದ ಬಂದು ನಿಕ್ಕಲ ಧನಿಕುಲ ದಯಗೆ ಬಂದು ದಯಗೆ ಅಪ್ಪೆ ಅಲ್ಲಪ್ಪೆ ಕಾವುಂಜಿ ಕುಡಿದು ಬಂದು ನೇರುಂತೇನೆ ಗಾಯಕ ಗಲಾಟೆ ಗಲಾಟೆ ಅತ್ಯ ಈ ಬೊಂಡದ ವಿಚಾರ ಬಂಡ ವಿಚಾರ ಗೊತ್ತಾಗ್ತದೆ ಗಲಾಟೆ ಉಂಟು ಗಲಾಟೆದ ಅತ್ಯ ಈ ಕೆತ್ತದು ಕೊಡ್ಚಾನ ಅವ್ವ ಗಲಾಟೆ ಉಂಟು ಎಂಜಿನ ಗಲಾಟೆ ನಿಕ್ಕ ಗೊತ್ತಾ ಹೆಂಗ್ ನಿಕ್ಕ ಜತ್ತಿನ ಎಲ್ಲ ಸಹಾಯ ಅಜ್ಜಿ ಹಿಂದಿ ಹಾಕಲೊಟ್ಟಿಗೆ ಗೊತ್ತನೆ ಹಿಂದಿ ಹಾಕಲೇ ಬುಯಪ್ಪ ಗುಡ್ದೋರಿ ಏನ್ ಗೊತ್ತಾನೆ ನಾನೇ ಒಂಜನಕ್ಲೆ ಗಲಾಟೆ ಹಾಕ್ನೆ ಒಂಜೇ ವಿಷಯ ಏಪ ಆ ಸೊಸೈಟಿ ದುಡ್ಡು ಹಾಟು ವಿಷಯ ಪ್ರಜೆನ ಒಟ್ಟಾದ ದುಡ್ಡು ಇರ್ತದೆ ಈ ಬಂದು ಗೊತ್ತು ಜೈಕಾಮಲ್ಲ ಬಂದು ನೀನು ಸಾಲ ಮಾಡಿದಿ ಜಾಸ್ತಿ ಭ್ರಷ್ಟಾಚಾರ ಜಾಸ್ತಿ ಭ್ರಷ್ಟಾಚಾರ ಅಂಚತ್ತವು ಭ್ರಷ್ಟಳಾದೆ ಅವೇ ಈಗ ತಿಳಿದ್ರೆ ದಾಯಿಗೆ ಉಪಾಯ ಜಾಸ್ತಿ ಭ್ರಷ್ಟಾಚಾರ ಭ್ರಷ್ಟಳಾದೆ ಜಾಸ್ತಿ ಭ್ರಷ್ಟ ಅವು ಅಪವಿತ್ರ ಓ ಅಪಂಜನ ಬುದ್ಧ ಪವಿತ್ರ ಅಲ್ಲ ಎಂಕು ನಂಜಿ ಪವಿತ್ರನ ಕತೆಗೆ ದರ್ಶನ ಧರ್ಮಗುಲ ಪವಿತ್ರ ಅವತ್ತು ಅಪವಿತ್ರ 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 ಅವು ಪವಿತ್ರ ಪಡೆ ಭ್ರಷ್ಟಾಚಾರ ಬಂದಿತ್ತು ಭ್ರಷ್ಟಳಾದೆ ಅವು ಭ್ರಷ್ಟಾಚಾರ ಎಂಚಿನ ಭ್ರಷ್ಟಾಚಾರ ಅಂಚತ್ತು ಭ್ರಷ್ಟಳಾದೆ ಅಲ್ಲ ಬೊಂಡ ಬರಿ ಬೊಂಡ ಕೆತ್ತದು ಪರಿಚನ ಅವಿ ನೀ ಕೆತ್ತದು ಬರ್ರಿ ಈ ಅತ್ತ ಅವಿ ನೀರು ಬರ್ನಿ ಅದು ಕುಡಂಜಿ ಅಪ್ಪೆ ಪರಿಚಯ ಮಲ್ಲಕ್ಲೆ ಪರಿಯರಿಗೆ ಅಂದು ಅಂಚಾದವು ಕೆತ್ತದು ಅನ್ನೋದು ಹೊಟ್ಟೆ ಆಗಂತದ್ದು ಪರಿಯರಿ ತಾನೇಂಡಿ ನೀ ಅಂತ ಆಲೋಚನೆ ಮಾಡ್ತದ್ದು ಕೊರೊಚ್ಚ ಕೆತ್ತದು ಕೊರಿ ರಜ್ಜಿ ಈ ಮಲ್ಲಕ್ಲೆಗೆ ಪೂರ ಬೊಂಡಲ ಕತ್ತಿಲ ಕೊರಡು ಅಕ್ಕಳು ಕೆತ್ತೊಂದು ಬರ್ಪೇರು ಇನ್ನಂಚಿನ ಪೂರ ಬೊಂಡ ಕೆತ್ತದು ಬರ್ನ ಕ್ರಮಂಡೆ ಅಂದ್ರೆ ಎನ್ನ ತೋಟದ ಬೊಂಡ ಧರ್ಮಗ ಕೆತ್ತಿನ ಏಂಚಿನ ಅತ್ತೆ ಎಂಚಾರೆ ಪಿಸಿರು ಅದು ಪಿಸಿರು ಬರೀರದಲ್ಲ ನೀ ಒಟ್ಟು ಉದ್ಯಾನ ಬೊಂಡ ತೋಜಾಯಿ ನೀರನ್ನ ಬೊಂಡೊಂದು ಸಾಲ್ತು ನೀರನ್ನ ಬೊಂಡೊಂದು ಕೊರುನ್ ಮಣ್ಣೀರನ್ನ ಅಪ್ಪಗ ನಿಕ್ಕೆ ಯಾನು ಕೆತ್ತನಕ ಬಣ್ಣೀರ ಐತೆ ನಿನ್ನ ಬ್ಯಾಗ್ ಬೀಗ ಮಾತ ಎಂಕು ಗೊತ್ತಪ್ಪ ನೀ ಬರೋಡು ಮಾರೆ ಅಪ್ಪುಲಿ ಮತ್ತೆ ಅಡುವರಿ ಯಾವ್ಜಾ ಯಾವ್ಜಾ ಎಂಕು ಮನೋಡ ಬಿಡ್ಕ ಅವು ಒಂದು ಅವು ಯಾನು ಕೆತ್ತಿನತ್ತೆ ನಿಜವಾದಲ್ಲ ಬಂತು ಯಾನು ಹೊಟ್ಟೆ ಮಾತುದ ಕೆತ್ತದ ಕತ್ತಿಲ ಬುಂಡೆಲ್ಲ ಕೊರ್ತುಡು ಯಾನು ಕೆತ್ತಿನ ಒಂದು ಕತ್ತಿಂಚ ಕೆತ್ತನ ಹೊಟ್ಟೆನತ್ತ ಆ ಬಿಟ್ಟಿಗೆ ಯಾರು ಬಂದಿದ್ದು ಪುರ ದೈವ ಸಂಕಲ್ಪ ಅದು ಇಂಚೆನೆ ಅವಳು ನಿತ್ತಂದ ಅವು ಆಪುಡಿ ಅವ್ವ ಅದನ್ನ ತತ್ತು ಮೋಸ ಬಂಡದಾಯ್ತು ಯಾಕಂದ್ರೆ ಪಂಡಿತನ ಭ್ರಷ್ಟನಾದೆಂದು ಈ ಅವಿನ ಅರ್ಗಟ್ಟದಲ್ಲ
ಮತ್ತೆ ಚೊರೆನದಿ ಅದಕ್ಕೆ ಗೊತ್ತೊಂದು ವಿಷಯ ಅದು ಅರ್ಥ ಆಗಿನಕ್ಕೆ ಒಂದು ಅಭ್ಯಾಸ ಅಂಚ ಅರೆಗೆ ಬಿಸಿರು ಬರ್ತದೆ ಇಬ್ಬರ ಪಾತ್ರೆಂಡಿದೆ ಬರ್ಬೇಕ ಅವು ಬರ ಒಂದು ಗೊತ್ತಾ ನಾನು ಕರಪುಲ್ಲಿ ಗೊತ್ತಿದ್ದೆ ಆಗಿ ಪಾತ್ರೆ ತುಂಬಿನ ಗೊತ್ತಿದ್ದ ಅಕ್ಲೆ ಬರದಾದ ಗೊರಿಯ ಗೊಂಡ ಎಂಕ್ ದಾದ ಗೊರಿಯ ಗೊಂಡ ಗೊಂಡ ಇದು ಹಚ್ಚಾಚೆ ಅನ್ಸಿ ಬಣ್ಣಜ್ಜಿ ಆತು ತೋಜಿನವಳು ಹೋಲ್ತೋಜಿ ಅವಳು ಅವು ಬೊಂಡ ಹತ್ತು ಮಾಡ್ಯಾವ ಬಣ್ಣಂಗಾಯ ಮಾಡ್ಯಾವ ಬಣ್ಣಗಾಯ ಬೊಂಡಯ ಇತ್ತ ಅಕ್ಲೆಗೆ ಬೊಂಡ ಕೊಡ್ತಾನ ಎಂಕೊಂಡು ಪರಿಹಾರ ಬೊಂಡ ಎಂಕ ಅಸಲು ಬಚ್ಚ ಸರಿ ಅತ ಇಜ್ಜಕ ತುಗೋಡ ಇವರದ್ದು ದೇವ ಮರ ಈ ಮಾತಾಡೋದು ಸರಿ ಮಾಡ್ಪಾತ ಇನ್ನೇನಂಗೆ ತೂದು ಸರಿ ಮಾಡ್ತಿರೋಲ್ಲ ಅವೇನು ಸರಿ ಮಾಡ್ತಾರೆ ಒಂದೇ ಸರಿ ಮಾಡ್ಬೋದು ಇನ್ನು ಅಲಕ್ಕಲ್ಲ ಗಾಡಿ ಮಾಡ್ಬೋದು ಅಥವಾ ಬ್ರಿಸ್ಟಲ್ ಸ್ಪೀಕರ್ ಮಾಡ್ಬೋದು Thank you.
ಒಬ್ಬೆ ಮಾಡಿದಾಯಿ ದಯ ಸಂತೋಷ ఒక ఈ బొర్తుడు ఈ నమ్మిన తిన్న నిక్కిందని ఎరెగ్ల సంతోషం చిప్పి అయితే చెప్పు చిప్పి తడిపే మాట తినొద్దుల మరే ಸಂತೋಷ ನೀವು జవనమ్నే సంతోషం ಅಣ್ಣಯ್ಯ ఓ ಈ ಸಂತೋಷಗಳು ಯಾನು ನೀ ತೀರ್ಮಾನ దాని మొత్తం మరే ಯಾನು ಮಾಮ తినుకునే జన ಎಂಚರ ತಿನ್ಕುನೆ ತಿನ್ಕುನೆ ಕೂಡ ತೀರ್ಮಾನ ಹೇಳ್ತೀನ ಯಾನು ಈ ಜಾಗ ನಾವು ನೆಲ ಅಂದ್ರಿ నిక్కు పురుషోత్తము ఎంకు పురుషోత్తము ఎన్న కలి అల్ప పులియాపులు ఈ పొక్కడేంద ఈ ఏసాడంలో తినని ಯಾನು ನೆಲ నెల అంటే ఎంకు పోయారని మరి ఈ పొక్కడ వెత్తు ముప్పై మంగ్యాన్ని కొట్టి ನಿಕ್ಕಿ ಯಾನು ಏರಂಗ್ ಗೊತ್ತದ ఎంకు బయ్య అనగా యాని ఎరుగు ಅಂತ ನಾನು ಈ ಏರು ಇಂಕೊಟ್ಟಪ್ಪನ ಗೊತ್ತಾವಳತ ಇದು ಬೇಗ ಎಂಕೆ ಒಂಜಿ ಕೊರ್ದು ಬೊಲೆ ಊರಿನ ಬೊಂಡ ಬೊಂಡ ಒಳಗೆ ಬೊಂಡ ಬೊಂಡ ತೀಪೆನ್ನಿಯನ ಎಂಚಿನ ಒಂಜಿ ಶಕ್ತಿ ನಿಂಕು ಗೊತ್ತಾನ ಮಾರೆ ಈ ಏರಿದಾನೆ ಗುಳಿಗೆ ಬಂದು ನಂಚಿನ ಬುದಾರು ಯಾನು ಈ ಜಾಗ ನೆಲ ಅಪ್ಪೆ ಎಂಕೊಂಜಿ ಕಲ್ಲು ಬಾರ್ದು ಈ ಜಾಗ ನಂಬರು ನಿಕ್ಕು ಪಾಡನ್ನ ಕಲ್ಲು ಏರಿಗೆ ಕಲ್ಲು ಅದೋತ ಕಲ್ಲಿನ ಬಾರ್ದಿ ನಂಬೋಡು ಓ ಇತ್ತ ಏನ್ ಕಲ್ಲು ಪಾಡ್ದೇ ನಂಬೋಡ ಒಂಜಿ ಪಾಡ್ನೇ ಕಲ್ಲುಂಡು ಐತೆ ಬದುಕುಳ್ರೆ ಅಂದರು ಅಂಚ ಆಪುಜಿ ಅಣ್ಣಯ್ಯ ಒಂಜಿ ಬೇತನೆ ಕಲ್ಲು ಅವಡು ಕಾಯರ್ದ ಮರತಾಡಿಟ್ಟು ಆ ಕಲ್ಲಿನ ಬಾರ್ದು ಕಾಯರ್ದ ಮರತ ಮುಂದೆ ಕಲ್ಲು ಪಾಡಿನ ಜೋಕುಲು ಬುಡುವಣ ಬುಲ್ಯಕಾಂಡೆ ಬದು ಕಲ್ಲು ಹಿಡ್ಕೊಂಡು ಐಕೊಂಜಿ ಕ್ರಮ ಉಂಡು ಆ ಕಲ್ಲುದ ಬರಿಟ್ಟು ಒಂಜಿ ತ್ರಿಶೂಲ ಓಡು ಕರ್ಬದ ಬಡಿನೇ ಬೊಲ್ಪಾನಗ ಬುಡುಪುಜೇರಿ ಕಂಡು ಬೇರನ್ನ ನನ್ನ ತ್ರಿಶೂಲವನ್ನು ಮರತ ಮುಂದೆ ಉಡುವೆರ ಆ ತ್ರಿಶೂಲ ಕೊಡಿಕ್ ಒಂಜಿ ಲಿಂಬೆದ ಬಲಿಂಗ್ ಅಂತವು ಕಂಡೆ ರತ್ನೆ ಪುಂಟುದು ಸರ್ಬತ್ ಮತ್ತು ಬರ್ದೇ ಕೊಂಡು ಯಾನು ಉಲ್ಲೇ ಬಂಪಿನಂಚಿನ ಒಂಜಿ ಗುರ್ತೋಗು ಒಂಜಿ ವೇಳೆ ನಮ್ಮೊಂದು ಬತ್ತೊಂದು ನಾಂಡ ಇಮ್ಮೊಂದು ಕೊರೊಂದು ಬರ್ಪೆ ಈ ಪೋಯಿನಲ್ಪ ಬತ್ತಿನಲ್ಪ ಯಾನುಲ್ಲೆ ಆವು ಮಾರೆ ಇತ್ತ ನೀನು ನಂಬೋಡಪ್ಪ ನಂಬೋಡು ನಂಡ ದಾನೆ ಅಲ್ಕೊಡು ನೀರು ಅದು ಪಾತೇರಿ ಈ ತೋರ್ತಾ ಇತ್ತಂತ ನನ್ನೆಲ್ಲ ದಮ್ಮು ಈ ತೋರ್ತಿ ಅದು ಮಾತೇರಿ ನೀನು ಹತ್ತಿಂದ ತಗೊಂಡು ಮಾತಿರೆಲ್ಲ ಬಾಯಿ ಬಚ್ಚಿ ಬಾಯಿ ಅಂದು ಈ ಪಾತೆ ನತ್ತು ಇನ್ನು ನಾಳೆದ ಕೊಡಿಟ್ಟು ನಾನು ಯಾನುತ್ತೆ ಆ ಒಂದು ನಿನ್ನ ನಂಬುವೆ ಅಂದತ್ತೆ ಅವು ದರಿಪ ಐತೆ ನನ್ನ ಅಂದು ದರ್ಪ ಅಂಚೆ ನನ್ನ ಅಪ್ಪಗಪ್ಪದ ದರಿಪ ನಿಂಕಿ ಏಪ ಬಲ ಸಾಪುದು ಬರಿಯರೆ ನಿನ್ನ ಮತ್ತು ಸಂತೋಷ ಸಾಪುದು ಅಪ್ಪ ಏಪ ಬಡೋಣ ಬಲ ಮರೆ ನಾನುಳ್ಳ ತಾರೆದು ಬಿಟ್ಟು ನನಗೆ ಬರ್ತಾರೆ ಈ ನಿಟ್ಟೊಣ್ಣಿಗೆ ಅಂತಿತ್ತು ಹತ್ತು ನಿಕ್ಕಿದ ಹಾಲು ಆಯರೆ ಆನು ಬಿಡ್ಪುಜಿ ಆರದ ಮಡಲ ಹತ್ತು ಸಿರೀಟ್ ಗುಲ್ಲೆಡೆ ಆನು ದಾಲ ಒಂದು ಪ್ಯಾನ್ ಇಲ್ಲ ಅಪ್ಪಗ ಎಂತ ತಾನೆ ಹಾಕೋದು ಈ ರಡ್ಡು ಬಾತಿರ್ ರಡ್ಡು ಬಣ್ಣ ಆಗತ್ತ ಅಂದು ರಡ್ಡು ರಡ್ಡು ಪಾತೆರ ಹೊರಲುದ ನುಡಿಗೋರು ಒಂದು ನಿಂತ ಗೊತ್ತಾಬುಜ ಅವಡೆ ಗುಳಿಗ ಇಂಕಲ್ ನೀ ಜಾಗೃತಿ ಬಂದು ನಿಕ್ಕು ನೆಲಪನೆಂದು ತೀರ್ಮಾನ ಮಾಡ್ತಿದ್ದಾರೆ ಅಂದ ಐದು ಬರ್ತೀಯ ನಿನ್ನ ಬಾಯಿ ದಿಂಚಿನ ತಪ್ಪದು ತಪ್ಪು ತಾಂಗ ಲೋಪದೋಸ ಏರ್ಪೇರು ಬರ್ತಿದ್ದಂಡ ನಂಗೆ ಮಾತ ಇಸೈತಿನ ಕಡಪ ಹೊಡೆದು ಅಮೃತತ್ತು ನಿಂಕಲಿಗೆ ಅಂತ ಕುಟುಂಬ ಸಂಸಾರಗಳು ಪಾರಂದು ಬರ್ತಾನೆ ಒಟ್ಟಿಗೂ ನನ್ನೋರೇನು ಕೈ ಮುಗಿದು ನಟ್ಟು ಇದ್ದಿನ ನನ್ನ ಬಾಯಿ ತಪ್ಪಿ ಬರ್ತಿತ್ತು ನಾನು ಮಾತು ಮಾಡ್ಕೊಳ ಎಂಕಲ್ ಜಾಗಡಿ ನೆಲಪ ಪಗ ಬೊಬ್ಬೆ ಆಡ್ನ ಯಾನ್ ಈಗ ನಿನ್ನ ನುಡಿ ಅಂಚಿನ ನುಡಿ ಕನ್ನಗನೆ ಸುರು ಮಾಡ್ತೇನೆ ನಾನು ಸುರು ಮಾಡ್ಬಿಟ್ಟು ಸುರು ಮಾಡ್ಬೋದತ್ತ ಅನಾದಿ ಕಾಲದ ಕಟ್ಟೆ ಪೂರ್ವಕಾಲದ ಪದ್ಧತಿ ಧರ್ಮ ಇತ್ತಿನ ಮಣ್ಣೆ ಸತ್ಯದ ಸಾಧಿ ನಾಗನೆಡೆ ಸರ್ಪಜರಿತ್ತಿನ ನೋಡಿ ಯಾವ ಕರುಡಿ ಯಾವ ಉಪದ ಬತ್ತಿ ನೆಲೆಯ ಮಿಕ್ಕ ಸ್ವಾಮಿಗಳ ಕುಂತು ಭೂಮಿಗಳಿರುವ ಸತ್ವಗಳ ಮಾಯನಿಕಲ ಗೋಚರ ಅಪಗ ಪಗ ದರಿಪುಡಿ ಕಣ್ಣನ ಕೂಡ ಸುರುವುದು ಬನ್ನಡ ಅಪಜ ಸುರುದು ಬನ್ನಿ ಕಷ್ಟ ನಿಕ್ಕುಗನ್ನ ಭಾಷೆ ಪ್ರಕಾರ ಮತ್ತೆ ಸ್ವಲ್ಪ ಹೊತ್ತಿನ ಪ್ರಾರ್ಥನೆ ಮಾಡ್ತಿತ್ತು ಗೊತ್ತು ಮೂಲಸ್ಥಾನ ಬಿಡ್ಲ ನ್ಯಾಯಸ್ಥಾನ ಬಿಟ್ಟು ಏರಿ ಗೊಂತಳು ದೀತಿಂಚು ಮನೆ ಮಂಚ ಬಿಡ್ಲ ದೀತಿಂಚು ಸುತ್ತಡವನ್ನು ದೀತಿಂಚು ಸುತ್ತೆ ಬಿಟ್ಟು ಹೊರಡು ಗದ್ದರ ಕಪ್ಪಲು ಗದ್ದರ ದೆಚ್ಚಿಗಳ ಗೋಡು ದಿಬ್ಬಣ ಮಾಡ್ಕೊಂಡು ರಾಜ್ಯನ ಸೇತೆ ಮಾಡ್ಕೊಂಡು ಈ ದೇವಿಯ ಮದುವೆ ನಿನ್ನ ಪವಿತ್ರವಾದ ವೈದ್ಯರಾಜನ ಪತ್ರವನ್ನು ಬಿತ್ತು ಸ್ವಾಮಿನ ಧರ್ಮದ ಪತ್ರವನ್ನು ಬಿಟ್ಟು ಭೂಮಿತಾಯಿನ ಆಧಾರದ ಪತ್ರವನ್ನು ಮಾಗನ ಮನೆ ಮಾಲಿಕೇಶ್ವರಿ ಮಾಗಣಪತಿ ದೇವರ ಚಿತ್ತವನ್ನು ಪತ್ರವನ್ನು ಅಪ್ಪನಿಗೆ ಎಲ್ಲರೂ ಸಿಕ್ಕು ಜಾಗದ ಮನಸ್ಥಾನದ ಮಾಯದ ಮಜದ ಭರಣ ಪತ್ರವನ್ನು
ಮುಳಸ್ಥಾನ ನ್ಯಾಯಸ್ಥಾನ ರಾಜಸ್ಥಾನವರೆಗೆ ಸಂಸಾರದ ಮೇಲೆ ಬರ್ಪಿಂಚಿತ್ತು ಬರ್ತು ಇನ್ನಿನ್ನ ಬರಲು ಬಳಿಗೆ ತೀರ ಬತ್ತಿನ ಬಂಡದ ಬತ್ತಿನ ಮುಂದೆ ಬಣ್ಣದ ಬತ್ತಿನ ಜಾದಪ್ಪು ನೋಡಬಾರ್ದಂತ ಆಚರಣೆ ವೈದ್ಯಪತ್ರ ಪೂಜಾರಿ ಭಂಡಾರಗಳ ಪ್ರಚಾರಿ ದೇವರ ಸೇರಿದ್ದಾರೆ ಒರಿಯಂದು ಮನೆಯ ಒಂದ ಲೆಪ್ಪು ರಾಶಿ ಇತ್ತ ಕುಡೋರ ಮಂಜಾದ ಬಡಿ ಬಿಂಕಲೆ ಕಾಣಿ ಕಣ್ಣಿಗೆ ಆ ಬುಕ್ ಅಂತ ಏನೇ ಬೊಕ್ಕಡಿ ಇದು ಬುಕ್ಕಿಗೆ ಈ ದೈವ ದೇವರೇ ಮತ್ತೆ ಇಂತ ಗೊತ್ತನ್ನೇ ನಮ್ಮವರ ಆ ಒಂದು ತೋಜನ ಆ ಕಾರಣಗಳು ನಮ್ಮನ್ನು ಅವತ್ತಿಯೇ ಎಂಕಲ್ಲೆ ಕತ್ತು ನಂಜಿ ಭಾಗ್ಯವಂತೇರಿ ಏರುಳ್ಳೇರಿ ಅಪ್ಪೆ ಭಗವತಿ ಅಪ್ಪೆ ಮತ್ತೆ ಎಂಕಲ್ನಿ ಜಾಗದ ನೆಲೆ ಏರಿ ಕ್ಷೇತ್ರಪಾಲಯದ ಗುಳಿಗೆಲ್ಲ ಉಂಟು ಅಂತ ತೀರ್ಮಾನ ಮಾಡ್ತಿದ್ದೆಗೆ ಊರ್ದ ಹಿರಿಯ ಕ್ಲೇನ್ ಮತ್ತೆ ಒಟ್ಟು ಮಾಡ್ಕೊಡು ನಮ್ಮನ್ನ ವ್ಯವಸ್ಥೆ ಮಾಡ್ಕೊಡು ಭಗವತಿಯನ್ನು ಬೀಳ್ಕೊಟ್ಟು ನನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ಬಂದು ಸೇರಿದ್ದೆ 9 ಮಾಗಣೆಯ ಸೀಮೆ ಮೂಲಿಕಾಪುರ. ಪರಮ ಪಾವನಿಯಾಗಿ ಹರಿತಾ ಇದ್ದಾಳೆ ಶಾಂಭವಿ. ಈ ಶಾಂಭವಿ ನದಿ ತೀರದಲ್ಲಿ ಮರಳ ರಾಶಿಯಲ್ಲಿ ಉಳಿದ 5 ದುರ್ಗೆಯರಾದಂತಹ ನಾವುಗಳು ಲಿಂಗ ರೂಪದಲ್ಲಿ ಐಕ್ಯರಾಗಿದ್ದುಕೊಂಡು ಕಾಲ ಬಂದಾಗ ಭಕ್ತನವರುಗಳಿಂದ ಪ್ರಕಟಗೊಳ್ಳುತ್ತೇನೆ ಅಂತ ನೋಡೋಣ. ಮುಸಲ್ಮಾನ ಬೇರೆದಾನೆ ಆನಾತಿಗೆ ಪಾತ್ರವನ್ನು ಮಾಡಿದ್ರೆ ಇದು ಆಲೋಚನೆ ಮಾಡ್ಕೊಂಡತ್ತ ಯಾನು ಎಲ್ಲ ಜೀವನದ ಕಥೆನ ಆಲೋಚನೆ ಮಾಡ್ಕೊಂಡ ಯಾನು ಈ ಊರ್ದೆ ಎತ್ತು ಕೇರಳದ ಪೊನ್ನಾನಿ ಪನ್ಪುನ ಊರ್ದೆ ಅಲ್ಪಡ್ದು ಇಡೆಗೆ ಬತ್ತಂಡು ದಾಯ ಬತ್ತಂಡು ಎಲ್ಲಿ ಪುನಗೆ ಯಾನು ಆಲೋಚನೆ ಮಾಡ್ತೇನೆ ನಾನು ಜೀವನ ಅಡಿಗೆ ಎಡ್ಡೆ ಓಡುಗಂಡು ಎಡ್ಡೆ ಓಡುಂದಾಡ ದಾದ ಮಲ್ಪಡೋಜಿ ಸಾಧಿ ಉಂಡು ಗೊತ್ತುಂಡೇರಿಗೆ ಸರಿಯಾದ ನಮ್ಮ ಬೆನೋಡು ನಮ್ಮ ಇಟ್ಟೊಂಜಿ ಪಾತ್ರ ಉಂಡು ಗೊತ್ತುಂಡ ನೈಚ್ಚವನೇ ನೈಚ್ಚೋರು ಸರಿಯಾದ ಬೆಂದನಾಯಿಗೆ ನೈತ ಮುಪ್ಪು ತಿಕ್ಕರು ಸಾಧ್ಯ ಉಂಟು ಎಲ್ಲಿ ಮುರಿಯ ನೈಚ್ಚಂಡು ಪಲ್ಲು ಮುರಿಯ ತಿನ್ನಾವು ಅರ್ಥ ಅಂಡ ಇರಿಗೆ ಎಲುಬು ಬೊಡಿ ಆಪನಾತು ನಮ್ಮ ಬೆಂದ ಅಂದಾಂಡ ಕೂಲಿ ಬೊಡಿ ಆಪನಾತು ತಿನ್ನೋದು ಅಂಚ ಬೆಂದದ ಜೀವನ ಎಡ್ಡೆ ಅವಡು ಬಂಡದ ಏನು ಆಲೋಚನೆ ಮಾಡ್ತಂಡು ಒಂಜಿ ಮಂಜಿಗೆ ಕೆಲಸಕ್ಕೆ ಸೇರ್ನೆ ಮಂಜಿ ಬಂಡ ಗೊತ್ತಾಂಡ ತೇರಿಗೆ ಹಡಗಿಡ್ದು ಎಲ್ಲಿ ಓಡಾಡುದು ಮಲ್ಲವು ನೀರಿಡು ಹೋಗುಂಡು ಕೆಲಸ ಬೇತದಾಲಜಿ ಕಟ್ಟು ಜಪಡವನಿ ಕಟ್ಟು ಬಡ್ತಾವನಿ ಮಂಜಿ ಕಡಲ್ಡು ಪೋಂದಿಪ್ಪನಾಗ ഒരു ತೂಪ ನೆನ್ಸು ಒಂಜಿ ಸುಂಟರ ಗಾಳಿ ಲಕ್ಕಂಡಣ್ಣ ಒರೇ ಅಟ್ಟಿ ಮರಿ ಓಡ ಬುಡ ಮೇಲಾಂಡು 10-50 ಜನ ಇತ್ತೇರು ಕೆಲಸದಕ್ಲು 7 ಕೋಲು ತಿಗಲೆ ಇಪ್ಪನಕ್ಲು ತಿಮಿಂಗಿಲ ಲೆಕ್ಕ ನೀಂದು ನಕ್ಲು ಮಾತೆಲ್ಲ ನೀರಿಡು ಮುಡ್ಕುದು ಸೈತರಣ್ಣ ಯಾನಪಗ ಬಜಿ ಎಲ್ಲಿಯ ಯಾನು ಒರಿಯೇ ಬದುಕುದು ಒರಿಯೇ ಕಾರಣದಾನೆಂದು ಗೊತ್ತುಂಡೇರೆ ಅಲ್ಲಾಂಡೆ ಕುದುರತ್ತು ಕಂಡೋರಿಲ್ಲ ದೇವರನ ಮಹಿಮೆನ ತೆರಿನ ಕ್ಲಿಜ್ಜಣ್ಣ ಓಡ ಮುರುಕನಾಗ ಕಣ್ಣು ಮುಚ್ಚಿದ ಅಲ್ಲವನೊಂಜಿ ಎನ್ನುನೆ ಗೊತ್ತುಂಡೆಂಕ್ 4-5 ದಿನ ಓಲಿತ್ತೆಂದೆ ಗೊತ್ತಿಜ್ಜಿ 5ನೇ ದಿನ ಸಮುದ್ರವರಿಯ ಪೊಯ್ಯಡು ಯಾನು ಮೂರ್ದಿತ್ತೆಗೆ ಮೀನು ಬತ್ತನ ಮರಕ್ಕಳಿಯರು ಬಾರಿ ಎಡ್ಡೆಂದ ನಕ್ಲಿ ಏನನ್ನು ತೂಗಿಯರು ಮೋನೆಗೆ ನೀರು ಬಾಡಿಯರು ಪರಿಯರ ನೀರು ಕೊರಿಯರು ಏನಲ್ಲ ಅಕ್ಕಾಯರು ಅರಸುಲ ಅಡುಗೆಲೆ ತೊಲುಬಯರು ಅರಸುಲು ಏನೊಂದು ಗೊತ್ತಾಂಡ ತೇರೆಗೆ ಮೂರ್ತಿದ ದುಗ್ಗಣ್ಣ ಸೇವಂತೇರು ಬಾರಿ ಎಡ್ಡೆಂದನ
ಆರ್ಯನನ್ನು ತರೆಡ್ದು ಕಾರು ಮುಟ್ಟತ್ತು ಏರಿಗೆ ನನ್ನ ಕೇಂಡೇರು ನಿಕ್ಕ ಊರಿಗೆ ಬೋಡ ಮಗ ಅರಸುನಡ ಬಂಡೆ ಯಾರು ಊರುಡು ಏರ್ಲ ಇಜ್ಜೇರು ಅರಸುಲೆ ಎಂಕ್ ಮೂರು ಬದುಕೇರು ಒಂಜಿ ಅವಕಾಶ ಮಲ್ತು ಕೊರ್ಲೆಂದ ಅರಸುನಡ ಬಂಡೆ ಅಂಚ ಆರೊಂಜಿ ಪೀಡ ಮಲ್ತು ಕೊರಿಯರು ಪೀಡೆ ಹೆಚ್ಚಿನ ಪಿಸಾಚಿ ಉಪದ್ರ ಒತ್ತು ಪೀಡಿಯ ಅಂಗಡಿ ಒಂಜಿ ಬೇರದ ಕಟ್ಟೆ ಮಲ್ತದು ಕೊರಿಯರು ಬೇರೆಗೆ ಸುರು ಮಲ್ತೆ ಎಣ್ಣೆ ಯಾನು ಸತ್ಯ ಧರ್ಮಡಿ ಯಾನು ಬೇರೆ ಮಲ್ತೆ ದಿನಡ್ ದಿನ ಬೇರೆ ಹೆಚ್ಚಿಗಾದು ಇತ್ತೆನ್ನ ಸ್ಥಿತಿ ಓಡೆ ಮುಟ್ಟ ಎತ್ತು ನಿಂದು ಗೊತ್ತಿಲ್ಲ ಇರಿಗೆ ತೋಜಿನಂಚಿನ ಬಂಡ ಸಾಲೆ ಏರ್ನ ಮೂಜು ಮಾಳಿಗೆದ ಇಲ್ಲೇ ಏರ್ನ ತಾರದ ಕಟ್ಟಬುಣಿ ಏರ್ನ ಮೂಜು ಬುಳಾಪನ ಕಂಡ ಏರ್ನ ಎನ್ನ ಒಂದು ಯಾನಪ್ಪ ನಂದಣ್ಣ ದೇವರ ಕೊರ್ನೆಯನ್ನು ಏಪಲ ಆಂಕಾರಡಿ ಎನ್ನ ಒಂದು ಪನ್ಯರ ಬಲ್ಲಿ ದೇವರ ಕೊರ್ನೆಯನ್ನು ನಮ್ಮವು ಬಂಡದು ಮನೋಡು ನಮ್ಮವು ಬಂಡದು ಸ್ವೀಕಾರ ಮಲ್ಪೋದು ದೇವರ ನಂಕು ಕೊರಿಬುಕ್ಕ ದೇವರಿಗೆ ನಮ್ಮ ಗೇಣಿಗೊರು ದೇವರಿಗೆ ಗೇಣಿಗೊರ್ರ ಆಪುಂಡು ಗೊತ್ತುಂಡೆ ದೇವರಿಗೆ ಗೇಣಿ ಕೊರ್ಪುನ ಮಂಡ ದೇವಸ್ಥಾನಕ್ಕೆ ಪರಕೆ ಸಂದವನತ್ತು ಪಳ್ಳಿಗೆ ನೇರ್ಚ ಕೊರ್ಪುನಲತ್ತು ದೇವರನ್ನ ಸೃಷ್ಟಿಡಿ ಪ್ರಪಂಚಡಿ ಎತೋ ಜನ ಪಾಪದ ತುಳ್ಯಾರ ಒಂಜಿ ಗುರ್ತದ ನುಪ್ಪುಗೆ ಗತಿಜ್ಜ ಅಂದನಕ್ಕೆ ತುತ್ತೆರೆ ಕುಂಟಿಜ್ಜ ಅಂದನಕ್ಕೆ ಜೆಪ್ಪೆರೆ ಇಲ್ಲಿಜ್ಜ ಅಂದನಕ್ಕೆ ಅಕ್ಲೆಗೆ ನಮ್ಮ ಸಹಾಯ ಮಲ್ಪೋದು ಎನ್ನ ಇಲ್ಲಗೆ ಏರೇ ಬರಡು ವಾ ಜಾತಿದೇನೆ ಬರಡು ವಾ ಧರ್ಮದೇನೆ ಬರಡು ಇನಿ ಮುಟ್ಟ ಇಜ್ಜಿಂದ ಬಂಟಿಗಿ ಎರಡು ದಾಪನಾತಿ ಯಾನ ಸಹಾಯ ಮಲ್ಪೊಂದಿಲ್ಲ ಐಡದವರ ಈ ಮೂಲ್ಕಿ ಪರಿಸರಡು ಮಾತೆರಗಲ ಎನ್ನ ಗುರ್ತ ಉಂಡು ಬಪ್ಪೆ ಎಂದು ಎನ್ನ ಬುಧರು ಬೇರೆಗೆ ಸುರು ಮಲ್ತಿ ಬೊಕ್ಕ ಬಪ್ಪ ಬಿಯಾರಿ ಇತ್ತ ನೋಡುವಂತೆ ಕಾಸಾಂಡ ಮಾಂತೆರ್ಲ ನನ್ನ ಬಪ್ಪ ಸಾವುಕಾರ ಮನಂದಿಲ್ಲ ದೇವರು ಬೋಡ ಏನತ್ತು ಕೊಡ್ತೇರಣ್ಣ ಅಂಡ ದಾದ ಮಲ್ಪುನೆ ಇಂಚಿಪ್ಪ ಕೆಲವು ಸಮಯದಿಂಚಿ ಒಂತೆ ಮನಸ್ಸಿಗೆ ಬೇಜಾರು ಉಂಡು ಅರ್ಥಾಂಡರಿಗೆ ಈ ಸಮಾಜದ ನಡಪುನ ಕೆಲವು ಘಟನೆ ಬುರುಂಡತ್ತ ಜಾತಿದ ಬುಧರೆಡು ಧರ್ಮದ ಬುಧರೆಡು ಪರಸ್ಪರ ನಡಪುನಂಚಿನ ಸಂಘರ್ಷನ ಎನ್ನುವುದ ಮನಸ್ಸಿಗೆ ಬೇಜಾರಾಗುವುದುಂಟು ಜಾತಿ ಏತಣ್ಣ ರಡ್ಡಿ ಜಾತಿ ಕೊಂಚ ಆಣ ಜಾತಿ ಕೊಂಚ ಪೊಣ್ಣ ಜಾತಿ ಬಾಕಿ ಜಾತಿ ಪೂರ ನರಮಾನಿಲಾಯನ ನಮ ಸೃಷ್ಟಿ ಮಾಡ್ತೀನಿ ದೇವರಿಗೆ ಜಾತಿ ಭೇದ ಇಚ್ಚಿ ಪ್ರಾಣಿಲೆಗೆ ಜಾತಿ ಭೇದ ಇಚ್ಚಿ ಪಕ್ಷಿಲೆಗೆ ಜಾತಿ ಭೇದ ಇಚ್ಚಿ ಆಂಡ ಬುದ್ಧಿಜೀವಿಲಾಯನ ನಂಕ್ ಮಾತ್ರ ಜಾತಿ ಭೇದ ದೇವರಿಗೆ ಜಾತಿ ಭೇದ ಇಜ್ಜಿ ಮಲ್ಪನೆ ಕೊಂಚ ಉದಾಹರಣೆ ಬರೋಡ ಈ 15 ದಿನದ ಮುಂಜಿ ಬರ್ಸವತ್ತಿಜ್ಜ ಇರ್ನ ತೋಟ ಬತ್ತದಂಡತ್ತ ಎನ್ನ ಕಂಡಗಲ ಬತ್ತದಿಂದ ದೇವರಿಗೆ ಜಾತಿ ಭೇದ ಉಂಡು ನಂಡ ಇರ್ನ ತೋಟಕ್ಕೆ ಮಾತ್ರ ಬರಡಿತ್ತಂಡು ಎನ್ನ ಕಂಡಗೆ ಬರ್ರ ಬಲ್ಲಿತ್ತು ಹತ್ತು ನಂಡ ಎನ್ನ ಕಂಡಗೆ ಮಾತ್ರ ಬರಡಿತ್ತಂಡು ಇರ್ನ ತೋಟಕ್ಕೆ ಬರ್ರ ಬಲ್ಲಿತ್ತು ದೇವರಿಗೆ ಜಾತಿ ಭೇದ ಉಂಡು ನಂಡ ಅಂಚಟ್ಟ ಉಂಡು ಅವು ಇಚ್ಚಿ ದೇವರಿಗೆ ಇರ್ನ ತೋಟಗಳ ಬರ್ಕೊಂಡು ಎನ್ನ ಕಂಡಗಳ ಬರ್ಕೊಂಡು ಮುರ್ಕುನಾಗ ನಮ್ಮ ಮಾತೆಲ್ಲ ಒಟ್ಟಿಗೆ ಮುರ್ಕೊಡಾತು ಪ್ರಾಣಿಲೆಗಳ ಜಾತಿ ಭೇದ ಇಜ್ಜಿ ಬಂದ್ಮನೆ ಕೊಂಚ ಉದಾಹರಣೆ ಕೊಡ್ಬೇಕು ಈರ್ನ ಇಲ್ಲದ ಮಾಡಿಡು ಗೂಡುಗಟ್ಟಿನಂಚಿನ ಒಂಜಿ ಪಾರಿವಾಳ ಅವು ಈ ಬ್ಯಾರಿನ ಜಾಲ್ಗೆ ಬತ್ತದ ಬಾರನ್ನು ಬೆಜಿದು ತಿನ್ಪುಜ ಅಪಗಂಡ ಪ್ರಾಣಿಲೆಗಳ ಜಾತಿ ಭೇದ ಇಜ್ಜಿ ನರಮಾನಿಲ ನಂಕು ಜಾತಿ ಭೇದ ಈರಡ ಪಾತೆರದು ಗೊತ್ತು ಎಣ್ಣೆ ಗೊತ್ತಾಗ್ತಿದ್ದೆ ಇದು ಕೊಂಚ ಬಾಜಲ್ ಗೊರ್ರೆಂಕ ಮರೆತುಕೊಂಡು ಬೇಜಾರು ಮಲ್ಪಟ್ಟು ಪಾತೆರೊಂದೇ ಗುಂಡಿಯ ಇಲ್ಲಂತ ಬರ್ದು ಬಂದಾಗ ತೋಜಿನ ಕಟಪುನಿರ್ದು ರಡ್ಡು ಬೊಂಡರಿತ್ತು ಕೈಕೆತ್ತು ಗೆದ್ದ ಹಿಡಿದು ಬಂದು ಅವು ಏರ್ನ ಕಟಾವಣಿಂದ ಗೊತ್ತುಂಡೇರಿಗೆ ಈರು ಎಂಚ ಬರಿಯರಿಗೆ ಅವು ಏರ್ನ ತಾರೆಂದು ಗೊತ್ತುಂಡೇರಿಗೆ ಇದು ಎಂಚ ಬರಿಯರು ಅವು ನಮ್ಮ ಹೊತ್ತ ಬೋಡಂಕು ಎಕಡೆ ತಿಗಲೆ ಬಿಟ್ಟುದು ಬಂಡ ಎನ್ನ ಒಂದು ಬಣ್ಣಿನ ಬಲ್ಲಿ ನಮ್ಮ ಒಂದು ಬಂಡಿ ಬಿಟ್ಟಿದ್ರೆ ರಡ್ಡು ಬೊಂಡಾರು ಬರದಾಣ ಇರ್ನ ಬಂಜಿ ಸಂಪಾಂಡ ತಣ್ಣ ಎನ್ನ ಮನಸ್ಸುಗಳ ಸಮಾಧಾನ ದಾಯಿ ಇರ ಆಲೋಚನೆ ಮಲ್ಪಲೆ ನಮ್ಮ ತಾರೆದ ಮುದಲಿಗೆ ನೀರು ಮೈಪೋಲಿ ಅಣ್ಣ ಆ ಬೊಂಡದ ಒಲೈ ಆ ಚೀಪೆದ ಅಮೃತಕ್ಕೆ ಸಮಾನವಾದ ನೀರಿನ ನರಮಾನಿಗಂಡಲ ದಿಂಜಾಯನ ಸಾಧ್ಯ ಉಂಟ ತಯಾರು ಮಲ್ಪನ ಸಾಧ್ಯ ಉಂಟ ದೇವರೇ ದಿಂಜಾವುಡು ಈರಡವತ್ತು ಕುಸಲಬತ್ತನ ಕಾರಣದಾನೆ ಗೊತ್ತುಂಟ ಈರ್ನ ಕುಟುಂಬಲ ಎನ್ನ ಸಂಸಾರಲ ಎಷ್ಟೋ ವರ್ಷದ ನಿಂಚಿ ನಮ್ಮ ಆತ ಅನ್ಯೋನ್ಯತೆ ಇಟ್ಟು ಸಲಬತ್ತೇನೆ ಇರೇ ಗೊತ್ತಿಜ್ಜ ಈರ್ನ ಅಮ್ಮೆ ಯಾನು ಈರ್ನ ಅಪ್ಪ ಎನ್ನ ಬೇರ್ದಿ ಈರು ಎನ್ನ ಮಗೆ ಎಂಚಿನ ಸೌಕರ್ಯ ಬೇಜಾರಣ್ಣ ವ್ಯಾಪಾರ ಮಾಡ್ತಾರೆ ಈರ್ನ ಅಮ್ಮೆಲ್ಲ ಯಾಲ್ಲ ಈರ್ನ ಅಪ್ಪೆಲ ಎನ್ನ ಬೇರ್ದಿಲ್ಲ ಈರ್ಲ ಎನ್ನ ಮಗೆಲ ಇಂದಿಲ್ಲ ಸಭ್ಯ ಕಮ್ಮಿ ನಮ್ಮ ಅನ್ಯೋನ್ಯತೆ ಇಟ್ಟು ಕುಸಲು ಬಾತೇನೆ ಅಣ್ಣ ಮೂಜಿ ದಿನತ್ತ ಜೀವನ ಒಕ್ಕಡೆ ಮೋನೆ ಬಾಪಾದ ದಾದ ಪ್ರಯೋಜನ ತೆಲ್ತೊಂದು ನಲ್ತೊಂದು ಇತ್ತು ಆಯುಷ್ಯ ಗೆಡ್ಡೆ ಆರೋಗ್ಯ ಗೆಡ್ಡೆ ಯಾನಿತ ಬಿದಾಂಡಿ ಒಡೆಗಂದು ಗೊತ್ತಾಂಡ ಬಾರಿ ಒಂಜಿ ಮಲ್ಲ ಕೆಲಸ ಜತ್ತದೆ ಒಂಜಿ ಮಂಜಿನಿ ಯಾನು ಕೆತ್ತಾದೆ
ನನ್ನ ಕಾಸು ಮಲ್ಬಿಡ ಬರ್ಮನ ಹಟಲಾಗಿ ಚಟಲಾಗಿ ಆಂಡಲ ಒಂಜಿ ಮಂಜಿನ ಕೆತ್ತಾಯಿನ ದಾಯೆ ಒಂಜಿ ಮಂಜಿನ ನಮ್ಮ ನೀರಿಗೆ ಬಿಡಿಯೋಣ 50 ಜನಕ್ಕೆ ಕೆಲಸ ಆಪು 500 ಜನಕ್ಕೆ ನುಪ್ಪಾಪುಂಡು ನಮ್ಮ ಊರದ ಒಂಜಿ ನಿರುದ್ಯೋಗದ ಸಮಸ್ಯೆ ಪರಿಹಾರ ಆವಡ ಬರ್ಮನ ಕಾರಣಕ್ಕೆ ಮಂಜಿನ ಕೆತ್ತಾಯಿನಿಯ ಮಂಜಿದ ಕೆಲಸ ಒಂದು ಬತ್ತುಂಡು ಎಲ್ಲಂಜಿ ಶುಕ್ರವಾರ ನೀರಿಗೆ ಜಪಡಾರ ಎಡ್ಡೆ ಪೊರ್ತುಂದು ನಮ್ಮ ಪಳ್ಳಿ ಚಮಣ್ತುಂಡು ಐಕು ದುಂಬತ್ತಾದ ಐತ ಕಡೆಯತ ಕೆಲಸ ಉಂಡು ತುಲೆ ಈ ಬಣ್ಣ ಕೊರುಪುನವು ಎಣ್ಣೆ ಕೊರುಪುನವು ಐತ ಜವಾಬ್ದಾರಿನಿ ಅನ್ನೋ ಒಂಜಿ ಆಣಗು ಕೊರ್ತೆ ಮಗೆತ್ತಿ ಮಗೆ ಲೆಕ್ಕ ಇಂಚನೆ ಬೂರ್ದು ತಿಕ್ಕನ ಒಂಜಿ ಆಣು ಆಯ್ಕೆ ಉಸ್ಮಾನ್ ಬಂಡದು ಬುದರ್ದಿದು ನಮ್ಮ ಶಾಸ್ತ್ರನ ಪೂರ ಕಲ್ಪ ಒಂದು ಇಲ್ಲಲ್ಲಿ ಯಾನ ಸಾಂಕ್ ಒಂದುಲ್ಲೆ ಇತ್ತ ಓಡದ ಕೆಲಸ ಎಂಚಾಂಡು ಎತ್ತೆದು ಕೇರೋಡು ಲೆಪ್ಪೆ ಏಮನೆ ಉಸ್ಮಾನ ನೀ ಆಡಂಡು ಮನೆ ಒಂದೇ ನಿದ್ರೆ ಹೆಚ್ಚಿಗೆ ಆಯ್ತು ಯಾನೇ ಬೋದು ಲಕ್ಕ ಹೊಡದಾನು ತೂಪೆ ಏಮನೆ ಅಲ್ಲ ಪುಚ್ಚದ ಲೆಕ್ಕ ಬರ್ತದೆ ಎನ್ನ ಪಿರೋಡು ಉಂಟುದನ್ನ ಎಂಕು ಬರ್ತದೆ ಯಮನೆ ನೀ ಬೆಚ್ಚವನೆ ಎಂದ ಬೆಚ್ಚಿಟ್ಲ ಕೇಂದ್ರಣ್ಣ ಆಯ್ನ ಒಂಜಿ ನಿಷ್ಠೆ ತೋಲೆ ಎನ್ನ ತಿಪ್ಪನ ಗೌರವ ಉಂಡನ ಅಂದಿಗೆ ಎಂಡ ಇಜ್ಜಿ ಬಂಡೆ ನಾನೇ ಉಣ್ತಿಜ್ಜಿ ಈರು ಉಣ್ತಿಜ್ಜತ್ತ ಅಂದ ಯಾನು ಉಣ ಅಂದೆ ಉಣಾಯನೆ ಉಣಾಯ ಯಾನು ಒಂಜಿ ಲೋಟ ನೀರು ಬರಂದೆ ನೀರು ಪತ್ತುನೆ ಅತ್ತು ಆತಲ ಎನ್ನ ಮಿತ್ತೊಂಜಿ ಭಕ್ತಿ ಯಾಮಾನ ನೀ ಕುಳಿಚಿಟ್ಲ ಎಂದೆ ಎನ್ನ ಮರ್ಯಾದೆ ನೀಯ ನನಗೆ ಇಜ್ಜಿ ಬಂಡೆ ದಾನೆ ಮಿತ್ತಿ ಈರು ಮಿತ್ತಿಜ್ಜತ್ತ ನೀರು ಮೀಯಂದೇನೆ ಎಂದು ಅಲ್ಪ ಮೇಲೆ ಹುಸು ಮಾಡೋದು ಬರ್ತೀನಿ ನಾನು ಮೀದಾತೀನಿ ಆಗ ಗೊತ್ತು ಒಳ್ಳೆ ಯಮನ ഞാൻ കുളിച്ചില്ല ദിവസത്തേക്ക് ഞമ്മ ഇസ്ലാം ദിവസത്തേക്ക് 5 പ്രാവശ്യം കുളിക്കണം 5 പ്രാവശ്യം നിസ്കരിക്കണം പത്ത് അണ്ണി കുറച്ച് കുറവുണ്ട് ഒരിക്കലും കുളിക്കണം ഇങ്ങനെ ಒಂಜಿ ಒಣಸು ಮಲ್ಪನ ಪೊರುಳಿലേക്ക് ಪನ ದಿತ್ತನ ನಿದ್ರೆನೆ ವರಾನು ಮಧ್ಯಾಹ್ನ ಎನ್ನ ಒಟ್ಟಿಗೆ ಬಟ್ಟಲು ಇದು ಒಣಸು ಕುಲ್ವೆ ಯಾನು ಉಣಿಯರ ಸುರು ಮಲ್ತಂದಲ್ಲ ಅಂಬ್ಯ ಉಣಾಯ್ ಎನ್ನ ಮೋನೇ ತೂಂದು ಕುಲ್ವೆ ದಾಯೆ ಯಾನು ಪನೊಡೆ ಸುರು ಮಲ್ಪುಂಡು ಸುರು ಮಲ್ತಣ್ಣ ಯಾನು ಕೈ ದೆಕ್ಕದು ಬಟ್ಟಲು ದೆಕ್ಕದು ಕತ್ತಲೆ ಅಂಡಲು ಅಂಬ್ಯ ಉಣೊಂದೇ ಇಟ್ವೆ ಒಕ್ಕ ಯಾನು ಬತ್ತ ಮಾಡೋಡು ಉಂತಲ್ಲ ಅಂದ್ರೆ ಉಂಟು ಅಂಚಿತು ನಿನ್ನ ಇಷ್ಟದೇ ಅಲ್ಲ ಅಂದಿಗೆ ಏಮನೆ ನಿನ್ನೆ ಬಿಚ್ಚನ್ನೇ ಎವಳೋ ಮಂಜಿന്റെ പണി എടുത്തോളെ ಓಡದ ಕೆಲಸ ಇಂಚಾಂಡು ಗಂಟ ಕೋಡೆ ಕತ್ತಲೆಗೆ ಆತಿಜಿಗೆ ಇನಿ ಕಾಂಡೆ ಆತನಿಗೆ ಬಹುಶಃ ರಾತ್ರಿ ಇಂಬೇನ ಅಮ್ಮೆ ಬತ್ತದ ಗೆತ್ತದಿನ ಪನಿ ಹೆಂಗನೆ ಕೆಲಸ ಬರಲಾತ ಬಿಡ್ಚಂದನೆ ಮಟ್ಟನ್ನ ಬೆಳ್ಳಿ ಹಚ್ಚಿ നമ്മളെ മഞ്ഞിനെ വെള്ളത്തിൽ കീക്കണം മഞ്ഞി എടക്ക് പോകണം അതിൽ എന്ത് ചരക്ക് കേട്ടണം ഇതെല്ലാം നീ എഴുതിട്ട് വെക്കണം എഴുതാൻ എന്ത് കൊണ്ടിനി ಅದು ನಮ್ಮ ದೇವಸ್ಥಾನದ ಪೆಟ್ಟಿ ಬಾಟೊಂದುಂಟು ಅವು ಕೆಲವು ಸರ್ತಿ ಪದ್ಯದಿಂದ ಉದ್ದ ಹೋಗುತ್ತೆ ವಾಡಿಗೆ ಉಂಟು ಒಕ್ಕುದು ಮಲ್ಲ ಗುರಿಯಂಡು ಮುನು ಏದಾನೆ ಎಂದುಕೊಂಡಿನ್ರ പുതിയ കിതാബ് ജയിലി എഴുതുന്നേ ഇത് നല്ല ഇത്ര വലുതുണ്ടേ കണ്ടായിട്ട് ഇനി ഒരു കണ്ടായി ഉണ്ടല്ലോ ഇതിന്റെ ഒരു സമാധാനം നോക്ക ഏത് നിക്ക് പുതിയ കിതാബല്ല ഇതെന്ത് ഇതിൽ എഴുതിയത് ഇത് ഗിരിശ്രായികൾ കട എടുത്ത് 6 ಸಾಲ ದೇತಿ 6 ಗಂಟೆಗಳ ಸಾಲ ಕೊರ್ರೆ ಏಕೆ ವಿಷಯ ಅರ್ಥ ಮುರಡಿ ಪೇಂಟೆಗೆ ಬಂದಾಗ ನಾನು ಆರೆಗೆ ಕಾಸು ಕನೇರ ಮರತಬಹುದು 2,000 ದೆತ್ತದು ಮನದಾನಿ ವಾಪಸ್ ಕೊಡ್ತು ಲೆಕ್ಕಾಚಾರ ಚುಟ್ಟ ಬಂದಿದೆ ಎತ್ರ ಬಾಕಿ ಉಂಟು 3000 ಬಾಕಿ ಅವೆಂಚ ಒರೈದು ವರ್ಷ ಕೇಳ್ತೀನಿ ಒರೈದು ನಿಂಗಳು ವರ್ಕ್ ಕೊಡ್ತೇವೆ ಕೊರ್ನಿ ಒರೈದು ಕೊಡಮಿಂತ ನಿಂಗಳು ಕೊಡ್ತೇವೆ ಲೆಕ್ಕಾಚಾರ ಮುಗಿದು 3000 ಬಾಕಿ ಈಗ ಅರ್ಥ ಉಂಟು ಅದಕ್ಕೆ ಹೊಸ ಹೇಳ್ತೇನೆ ಈ 1,000 ಕೇಂದ್ರ ಬೆಟ್ಟಿಗೆ ಬರೆ ಈ ಕೇಂದ್ರದ ಯಾನು ಹೀರೆ ಗುರಿ ಬೆಟ್ಟಿಗೆ ಆಯ್ತ 1,000 ಬರೆ ಈ ವಾಪಸ್ ಕನತು ಗುರಿ ಬೆಟ್ಟಿಗೆ ಆಯ್ತ 1,000 ಬರೆ ಒಂದು ಗೆರವಾಡಿಯೇ 3,000 ಬಾಕಿ ಉಂಟು ಪೊಕ್ಕದಾನೆ ರಡ್ಡು ತಿಕ್ಕಡೆ ಜಾಗ ಪೊಕ್ಕ ಮೂಜಿ ಮಾಲಿಗೆ ಇಲ್ಲಿ ಇರ ಮಂಜಿಗೆ ഞാൻ അഞ്ച കാസ് ഏരെന്ന് സോപ്പാದ കാസ് മത്തിന് എത്തണ്ട എടേര ഭംഗ വത്തത് കാസ് മത്തിന് എന്താ നീ അങ്ങനെയല്ലേ എഴുതണ്ട ഇത് ഓരോ എന്നെ തമാശാക്കുന്നു ഞാൻ തോപ്പിച്ചിട്ട് പൈസ ആക്കിയത് ഒക്കല്ലേ ഇത് തല പൊട്ടിക്കാൻ ഞാൻ ഏടാ തോപ്പിച്ചത് അല്ല ഒക്ക അല്ലേ ഞാൻ കേട്ടേ നിങ്ങൾ നിന്റെ തല പായുന്നല്ലേ ഞമ്മ അങ്ങനെ ആക്കിയതല്ല ഞമ്മ നല്ല നയിച്ചിട്ട് പൈസ ആക്കിയത് രാത്രി പകല് വർക്ക് കിട്ടിയത് അങ്ങനത്തെ പൈസ നമുക്ക് വേണ്ട അതിന് കൊത്ത് വേണ്ട എല്ലാവർക്കും കൊടുത്തത് ഇങ്ങനെ കൊത്തങ്ങ് ഞങ്ങൾക്ക് എന്ത് വേണ്ട പറ്റാ ഇന്ത്യ ഉദ്ധാര ആൾക്കാരെ മിത്തെടുത്ത് തിരുത്തി കത്തിനായി
ഓംതൊരുകളിച്ച കൊറുന്ന കാസിന് നമാക്കുണ്ട് നമുക്ക് തലപൊട്ട് ഞമ്മക്ക് വേണ്ടല്ല അത് ഹറാമു അല്ലക്ക് സമാധാനാവല്ല കൊത്തൈനി ಇದು ಕಪ್ಪು ಹಣ ಇನ್ನೇನು ಉಳಿಲಿಕ್ಕಿಲ್ಲ ಪುಸ್ತಕ ಅಪ್ಪಳ ಬೆಲೆ ಕಾಗ್ತದೆ ಪಾತೆರ ಶುರು ಮಲ್ತನ ಒಕ್ಕು ಬರೇರ ಶುರು ಮಲ್ತನ ನಕ್ಕು ಆ ಪಾಡು ಕಡೆ ನಿಲ್ತಾಣ ಉಂಟಾಡು ಏದೋ ತೊಡಗು ಮಟ್ಟದ ಬೆಳ್ಳಿಯಾಶ നമ്മളെ മഞ്ഞിനെ വെള്ളത്തിലേക്ക് മഞ്ഞി നേരെ മൽപ്പേക്ക് പോണു എടക്ക് പോണോ ಅವು ನೀರಿನ ಬಣ್ಣೆ ಆಯ್ಲು ಬರೇರ ಬಣ್ಣೆ ಹತ್ತು ಕೂಡ ಎಣ್ಣೆ ಮಲ್ಪೆಗೆ ಬಾಣು ಮಲ್ಪೆಗೆ ಹೋಯ್ತು ಆಡ್ನೆ ಅರಿಯ ಕೋದಂಬ ನೆಲ್ಲ ಸರಿಯಲ್ಲಿ എനിക്ക് തെറ്റിപ്പോയി മീന് കൊണ്ടുപോയി അതെ എടക്ക് പോണോ മീൻ മൽപ്പെക്ക് പോണു എന്ത് മീനാവും അയിലയ മത്തിയ ഗട്ടി മത്തിയ എന്ത് മണ്ണ കെട്ടിയാവും എന്ത് മണ്ണയും കിട്ടിയാവൂല അത് നിന്നോട് പറഞ്ഞതിന് മണ്ണ കെട്ടി എന്തിനു നമുക്ക് കൊത്തൈ മണ്ണയും കെട്ടി കൊത്തി ഇപ്പൊ എന്തായി മണ്ണയും കെട്ടി പൊടിയായി കേട്ടിട്ട് മഞ്ഞി നേരെ കോവല് ചർക്കിച്ചിട്ട് ആടുന്ന് അരിയ കോതമ്പ നെല്ല കേട്ടോ മഞ്ഞ അതിൽ ഇങ്ങോട്ട് വരണം മോനെ എനിക്ക് വയസ്സായി മോനെ ഇനി എത്ര കൊല്ലം ജീവിക്കുന്നു പറയാൻ കഴിയാം നിനക്ക് കുറച്ച് പൈസ തരുന്ന് നീ കച്ചവടം ചെയ്യണം കല്യാണം കഴിക്കണം 4 കുട്ടികളെ അച്ഛനാണോ നിന്റെ കാലിലേ നീ നിക്കണം ഞാൻ ദായ കണ്ട ആ നായ 30 ദിവസം മൽക്കുന്നു എനിക്ക് പ്രായമുണ്ട് ನನ್ನ 8 ವರ್ಷ ಮಲ್ಪೆಂದು ಪಣಿಯರಾಬಿಟ್ಟು ನಿಕ್ಕೊಂತೆ ಕಾಸು ಕೊರ್ಪೆ ಬೇರೆ ಸುರು ಮಲ್ಪೊಡು ನಿಕ್ಕ ಮದ್ಮೆ ಮಲ್ಪೆ 4 ಜೋಕಲ ಅಮ್ಮೆ ಆವಡು ನಿನ್ನ ಕಾರಡೆ ಈ ಉಂತೋಡು ದಾಡ ಬಂಡ അതിന് പൂരമ്പി ബരയൊന്നുമില്ല ಬಹುಶಃ ಎಲ್ಲದ ನಿಂಬೆಗೆ ಮದ್ಮೆ ಮಲ್ಪಂಡ ಬರೆದೇ ಜೋಕ್ಲು ಮಲ್ಪೇನದ ನೇರೆ ಅದಕ್ಕೂ ಬೇಡ ನೀ ಎದ್ದಿಂದ ಬೇಡ ನೋಕ ಇಂಗೋಡು ಇಂದು ದಾದಂದ ಅರ್ಥ ಆಗ್ಬಿಟ್ಟ ನಿಕ್ಲೆಂಗ ಇಂದು ನಮ್ಮ ಗಣೇಶ ಭಟ್ರ ಜಾಲ್ಗೆ ಅಂಬಿ ಅಡಿಸ್ಲೆಕ್ಕ ನಿಕ್ಲೆಗೆ ಏರೆ ಗಂಡಲ ಅರ್ಥ ತುಲೆಗೆ ಅವ್ರ ಮಲ್ಲ ಕೋಳೆಕ ಹಳೆ ತೂಪನೆ ಸ್ವರ ತೀಂದು ಅಕ್ಲ ಜೋಕಲಿನ ಪೂರ್ಣ ತೂಲಕ್ಕೆ ಆಯ ಬರೇನೇನೆ ತೂಪನೆ അധിക പ്രസംഗി നീ എഴുതുന്ന വേണ്ട മതി ഇതാ ഞാൻ പറഞ്ഞത് നീ ഓർമ്മ വെച്ചിട്ട് ഒക്കെ പറയണം അത് ഇത് നീ അതിനെ എഴുതുന്ന വേണ്ട ഇത് വിഷയം നിന്നെ തലയിൽ വെച്ചോണം ಪುಸ್ತಕದಲ್ಲಿ ಅಲ್ಲ ನಿನ್ನ ಮಸ್ತಕದಲ್ಲಿ ಇಟ್ಟುಕೊಳ್ಬೇಕು ನೀ ಓರ್ಮೆ ಬೆಚ್ಚಿಟ್ಟು അതിനെ പറയാൻ കഴിയോ മറ്റേന്ന് വെള്ളിയാഴ്ച നമ്മള് മഞ്ഞിനെ വെള്ളത്തിലേക്ക് കൊണ്ട് മഞ്ഞ് നേരെ മൽപ്പക്ക് പോയിട്ട് അയിലയോ മത്തിയോ ബട്ടി മത്തിയോ എന്ത് മണ്ണും കെട്ടിയോ ആവുക മണ്ണ് കെട്ടി എന്തില്ല അത് ഞാൻ പറഞ്ഞതല്ലേ ഞാൻ പറയാം മണ്ണും കെട്ടി പൊടിയായി നേരെ മഞ്ഞ് ഗോക്ക് പോയിട്ട് ചർക്കയ്ക്ക് കൊണ്ട് ആടെ ഇങ്ങോട്ട് വരുമ്പോക്ക് അരിയ നെല്ല കോതമ്പ പഞ്ചാരയ തുണിയ നിറക്കും ആദ്യലെ മഞ്ഞ് ഇങ്ങോട്ട് വരണം ഏ മോനെ നീ ഇങ്ങനെയൊക്കെ എങ്ങനെ മോനെ എനക്കും വയസ്സായി മോനെ ഇനി എത്ര കൊല്ല ജീവിക്കുമെന്ന് പറയാൻ ഏതാണ്ട് അമ്മ മകേന്തിലെ ക്രമമുണ്ട് അതിങ്ങനെ പോയത് ഇങ്ങനെ വന്നത് എനിക്ക് വലിയ സമാധാനമാണ് ഈടെ മുട്ട ഇന്തെറ്റ പൊಗ್ಗುದು ഇന്തെറ്റ ಪಿದೆ ಬರೊಂದಿತ್ತು ಆಂಡ ಇನಿತ್ತ ಮಟ್ಟಿಗೆ 3 ಬೊಗ್ಗುದು 3 ಉಂತುದು ಇಂದೆಟ್ಟ ಬತ್ತಿಂದ ಈ ತಾಳ ಕಲ್ತತ್ತೈ ಸಂತೋಷ ಆಂಡ ಅಪಗಂಡ ನಮ್ಮದಾದ ಮಲ್ಪಡು ಎಲ್ಲಂಜಿ ಶುಕ್ರವಾರ ಕಾಂಡೆ ಲಕ್ಕದ ಮೀದು ನಮ್ಮ ಶಾಸ್ತ್ರದ ಮುಗಿತದೆ ಸುದೆತ್ತಾಡೆಗೆ ಬರಡು ಇದಾದ ഞാൻ പറമ്പെത്ത മക എനീച്ച പൊടിപ്പാവടിയായി തൊണ്ടലല്ല എന്നെ എങ്ങനെ ഞങ്ങൾ മഞ്ഞ് വെള്ളത്തിൽ പോയി മഞ്ഞ് വെള്ളത്തിൽ വന്ന് പിന്നെ കുന്നില് പോകുന്നില്ല അത് പോകുമ്പോ ഒരു കല്ലിലേക്ക് താണ്ടി കല്ല് വന്ന് ചോര പൊട്ടി കല്ല് പൊട്ടി ചോര വന്നു എനിക്ക് അവരുണ്ട്
ಓ ದೇವರದಾದ ದೃಶ್ಯ ನಾನು ತೂಂದಲ್ಲಿ ಓಡ ನೀರಿಡು ಹೋನಾಗ ಒಂಜಿ ಕಲ್ಲಿಗೆ ತರಕುತ್ತುಂಡು ಕಲ್ಲು ಬಿಡೋದು ನೆತ್ತೆರಟ್ಟುತ್ತುಂಡು ಇಡೀ ಸುದೆತ್ತ ನೀರೇ ಕೆಂಪಾತುಂಡು ಏರಗಂಡಲ ತೂನಗ ಪೋಡಿ ಯಾವಡೆ ಆಯ್ಕೆ ಪೇಡಿ ಯಾವಡೆ ಪೋಡಿಗೆ ಎಂಟು ತುಂಬ ಯಾನು ಪೋಡಿತು ಸೈತೊಂದು ನೀರ ಬಗ್ಗೆ ಬಂದ ಪೋಡಿಗೆ ಹೆಚ್ಚಿಗೆ ಬರುತ್ತೆ ಒಂದು ಉಂತುಲ ನಮ್ಮಂತ ಆಲೋಚನೆ ಮಾಡ್ಕೊಡು ಇಂಚಾರ ಕಾರಣದಾನೆ ಎಂದು ನಮ್ಮ ಆಲೋಚನೆ ಮಾಡ್ಕೊಡು ಇಂಚಾರ ಕಾರಣದಾನೆ ನಿಕ್ಕ ಅರ್ಥ ಇಲ್ಲ ನಮ್ಮ ಅಹಂಕಾರ ಕಾರಣ ದೇವರನ್ನು ಮರೆತದ್ದು ನಮ್ಮ ವ್ಯವಹಾರ ಮಲ್ತ ಎನ್ನ ಕಾಸು ಎನ್ನ ಓಟ ಯಾನು ನೀರಿಗೆ ಜಪ್ಪಡವೇ ಪನ್ಪನ ಅಹಂಕಾರ ಅಂಚ ಮಲ್ಪೆರೆ ಬಲ್ಲಿತ್ತೀನಿ ಈ ಆಲೋಚನೆ ಮಲ್ಪ ಒಂದು ಊರು ಒಂದು ಗೊತ್ತಾಂಡ ನಿಕ್ಕ ಈ ಊರು ಪವಿತ್ರವಾದ ತುಳುನಾಡು ಈ ತುಳುನಾಡು ವಿಶೇಷವಾದ ಒಂದು ಸಂಸ್ಕೃತಿ ಉಂಟು ಸರಿಯಾದ ಕೇಳ ಪ್ರತಿ ಒಂಜೆ ಇಟ್ಲಾ ದೇವರನ್ನು ತೂಪನಂಚಿನ ಸಂಸ್ಕೃತಿ ನೀರಿಡಾವಡು ಪೊಯ್ಯಡಾವಡು ಕಲ್ಲುಡಾವಡು ಮರಟ್ಟಾವಡು ಗುಡ್ಡೆಡಾವಡು ಸೂರ್ಯಡಾವಡು ಚಂದ್ರಡಾವಡು ಪ್ರಾಣಿಡಾವಡು ಪಕ್ಷಿಡಾವಡು ಮಾತ್ರ ದೇವರನ್ನು ತೂಪನ ಸಂಸ್ಕೃತಿ ಆಯ್ತು ಅರ್ಥದಾದ ಪ್ರಕೃತಿನ ಆರಾಧನೆ ಮಲ್ಪನಂಚಿನ ಸಂಸ್ಕೃತಿ ಈ ಆಲೋಚನೆ ಮಲ್ಪ ಮಣ್ಣುಡೊಂಜಿ ವ್ಯವಹಾರ ಸುರು ಮಲ್ಪನಾಗ ಕೃಷಿ ಮಲ್ಪನಗನ ಅಥವಾ ಒಂದು ಇಲ್ಲು ಕಟ್ಟನಗನ ಆ ಮಣ್ಣನ್ನು ಪ್ರಾರ್ಥನೆ ಮಲ್ಪೇರು ಅಂಚನೆ ನೀರುಡೊಂಜಿ ವ್ಯವಹಾರ ಮಲ್ಪನಗ ಐಲ್ಲ ದೇವತೆ ಮಣ್ಣದು ಪ್ರಾರ್ಥನೆ ಮಲ್ಪೇರು ಅಂಚಿತನ ಮಣ್ಣುಡು ನಮ್ಮ ಜೀವನ ಮಲ್ತೊಂದಿಲ್ಲ ಈ ಮಣ್ಣುಡು ಜೀವನ ನಮ್ಮ ಮಲ್ಪುನಾಗ ಈ ಮಣ್ಣದ ಸಂಸ್ಕೃತಿನ ನಮ್ಮ ಪಾಲನೆ ಮಲ್ಪೋಡು ಅವಾಗ ನಮ್ಮ ಇದ್ದದಾದ ಮಲ್ಪೋಡು ಆ ಶಕ್ತಿನ ಆರಾಧನೆ ಮಲ್ಪೋಡು ದೇವರನ್ನು ಪ್ರಾರ್ಥನೆ ಮಲ್ಪೋಡು ಬಾಂಗು ವರ್ಗುನಿ ದೇವರನ್ನ ಪ್ರಾರ್ಥನೆ ಮಲ್ಪೇರ ನೇರ ಮಣ್ಣಿ ಅಲ್ಲವುದಾನೆ ಕೆಬಿಗೆ ನುಜ್ಜ ಬಾಂಗು ವರ್ಗುನಿ ದಾಯ ಗೊತ್ತುಂಡ ನಮ್ಮ ಸಮುದಾಯದ ಕೆಳಗೆ ಮಾಂತೆರಗಳ ನಿಸ್ಕಾರ ಮಲ್ಪೇರ ಪೊರ್ತಾಂಡು ಮಣ್ಣದು ತೆರಿಪಾರ ಬೋಡಾದು ಬಾಂಗು ಅವತ್ತು ಅಕ್ಲು ಪ್ರಾರ್ಥನೆ ಮಲ್ಪೇರತ್ತ ಅಂಚ ನಮ್ಮ ಪ್ರಾರ್ಥನೆ ಮಲ್ಪು ಪ್ರಾರ್ಥನೆ ಅಂಡ್ ಅಕ್ಲೆಕ್ಕ ಪ್ರಾರ್ಥನೆ ಮಲ್ಪೇರ ನಂಕು ಗೊತ್ತುಂಡ ಪ್ರಾರ್ಥನೆ ಅಕ್ಕಲೆಕ್ಕ ಪ್ರಾರ್ಥನೆ ಮಲ್ಪೇರ ಈ ಅಪಾಯ ನಮ್ಮ ಧರ್ಮ ಬೇಕ ಅಕ್ಕಲ ಧರ್ಮ ಪ್ರಾರ್ಥನೆ ಮಾಡ್ತೀನಿ ನಾನು ಅಕ್ಕಲೆಕ್ಕ ಪ್ರಾರ್ಥನೆ ಮಲ್ಪೇರ ಈಗ ಅವು ಬಾರಿ ಎಡ್ಡಾಡು ಮಗ ಅವರ ಪ್ರಾರ್ಥನೆ ಮಲ್ಪೇರಿ ಜನಗಣ ಮನ ಸ್ವಂತ ಬಿಡ್ತಿದ್ದೀರ ಯಾರು ಮಂಡೆ ಬೆಚ್ಚ ಈ ಶಾಲೆ ಜೋಕ್ಳು ಬಂದ್ಪುನ ಪ್ರಾರ್ಥನೆ ಬಂದ್ಪ ಅವು ಅತ್ಯ ದೇವರನ್ನ ಪ್ರಾರ್ಥನೆ ಮಲ್ಪುನ ಬೇರೆ ಪ್ರಾರ್ಥನೆ ಅದುಂಡೆ ಅದುಂಡು ಒಂದೇ ಮಾತರಂ ಸುಜಲಾಂ ಈ ಮಂಡೆ ಬೆಚ್ಚಗಳು ಒಂಜಿ ಸಮಾಧಾನ ಒಂಜಿ ಬೇರಿನ ಬಾಯಿಡು ಈತು ಪುರ್ಲುಡ ಒಂದೇ ಮಾತರಂ ಬತ್ತಂಡತ್ತ ಒಂಜಿ ಸಮಾಧಾನ ಅವತ್ತು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ನಿಸ್ಕಾರ ಮಾಡ್ತಾರೆ ഞങ്ങളെ നിസ്കരിച്ച വേറെല്ല കാണാതെ ನಮ್ಮ ನಿಸ್ಕಾರ ಮಲ್ತಂಡ ಅಕ್ಕಲ ದೇವರುಗಳ ಸಂದುಂಡು ಅಕ್ಕಲು ನಮಸ್ಕಾರ ಮಲ್ತಂಡ ನಮ್ಮ ಅಲ್ಲಾವುಗಳ ಸಂದುಂಡು ಎಡ್ಡೆ ಒಂಜಿ ಶ್ಲೋಕ ಉಂಡು ಗೊತ್ತುಂಡ ನಿಕ್ಕೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚ ಅದೇಂದೆ ಹಿಂದಿ ಮುಂದೆ ಹಿಂದಿ ಅಲ್ಲ ಅದು ಅರೇಬಿಕ್ ಆದಿಕ ಪ್ರಸಂಗಿ ಅವು ಸಂಸ್ಕೃತ ಒಂಜಿ ಬೇರಿನ ಬಾಯಿಡಿಂಚ ಸಂಸ್ಕೃತ ಹೆಂಚ ಮತ್ತೊಂದು ನೀಕೇನು ಅವು ಹಳೆ ಅಂಗಡಿ ದಾರಿ ಭಟ್ರೆ ಹೆಂಗೆ ಬಂಡದು ಬರಲಿ ಬಾರಿ ವಿಶೇಷವಾದ ಅರ್ಥ ಉಂಟು ಆ ಶ್ಲೋಕ ಬರ್ಸವರ್ಗುಂಡು ತೋಡುಡು ಸುದೆಟ್ಟು ಪೂರ ನೀರು ಹೋಗುಂಡು ಹೋದು ಸೇರುನಿ ಓಡೆಗೆ ಕಡಲಿಗೆ ಅಂಚನೆ ತುಲ ಒರಿಯೇ ರಾಮ ಕೃಷ್ಣ ಬಂಡದು ಬುಕೊರಿಯ ಅಲ್ಲಾಹು ಬಂಡದು ನನವರಿಯ ಜೀಸಸ್ ಬಂಡದು ಪ್ರಾರ್ಥನೆ ಮಲ್ತಂಡಲ್ಲ ಪೂರ ಪೋದು ಸೇರಲು ಓಡೆಗಿ ಕೇಶವಾಗಿ ಸರ್ವಶಕ್ತಗೆ ಐನು ನಮ್ಮ ಅಲ್ಲ ಒಂದು ಬನ್ಪ ಅಕ್ಲು ಕೇಶವ ಒಂದು ಬನ್ಪೇರಿ ನನ್ನ ಒಂಜಿ ಧರ್ಮದ ಜೀಸಸ್ ಬನ್ಪೇರಿ ಐದವರ ನಮ್ಮ ನಿಸ್ಕಾರ ಮಲ್ತಂಡ ಅಕ್ಲ ದೇವರಿಗಳ ಸಂದುಂಡು ಅಕ್ಲು ನಮಸ್ಕಾರ ಮಲ್ತಂಡ ನಮ್ಮ ಅಲ್ಲವುಗಳ ಸಂದುಂಡು ನಮ್ಮ ನಿಸ್ಕಾರ ಅವತ್ತಕ್ಕೆ ಹೋಯ್ತು ನಿಸ್ಕರಿಕೊಂಡ ಅಲ್ಲರ ನಮಕ್ ಪ್ರಶ್ನೆ ಇದೆ ಇಡಲ್ಲ ಇಡನ್ನ ನಿಸ್ಕರಿಕೊಂಡು ಇದೆಂದ್ರೆ ಕಾಟೆಲ್ಲ ಇದೆಲ್ಲ ಎಂದಿದೆ ಇದು ಸುದೇವರಿಯತ್ತ ಮಗ ಮೀಯರ ಕುಂಟರ್ದರ ಬರ್ಪೇರು ಬನ್ನಗ ಇಲ್ಲಲ್ದು ಒಂತಂತೆ ಕಜವನು ಮತ್ತೊಂದು ಬರ್ಪೇರು ಐನಿ ಸುದೆ ಬರಿಟ್ಟು ಬುಡ್ಕೇನು ಪಾಪೇರು ಅಲ್ಲಿ ಸ್ವಚ್ಛ ಸ್ವಚ್ಛ ಮಾರಿ ನೋಡಿ ಕೊಟ್ಟ ಸ್ವಚ್ಛ ಕೊಂಡ ಹತ್ರ ತಲೆ ಬೊಂಡಿಲ್ಲ ಪೂರ ಬಾಯಿಡು ಮಗ ಏರಿಗೆಲ್ಲ ಸ್ವಚ್ಛ ಸ್ವಚ್ಛ ಬಂದ್ಪುರ ಭಾವನೆ ಇಜ್ಜಿ ಮಾತೆರ್ಲ ಎಂಚ ಗೊತ್ತುಂಡ ಅಕ್ಕಲ ಬಿತ್ತಲನ್ನು ಸ್ವಚ್ಛ ಮಲ್ಪೇರು ಆ ಕಜವನು ಅಂಚಿ ಇಂಚಿ ತೂದು ಆಪೆದಾಯನ ಬಿತ್ತಲಿಗೆ ದಕ್ಕೇರು ಆತೆ ಸ್ವಚ್ಛ ಆತೆ ಮಗ ಪೂರ ಪಂಡದು ಪ್ರಯೋಜನ ನಮ್ಮ ನಿಸ್ಕರಿಕ ಮನೆ ಕೆಳಕ ಇದು ಜೆಪ್ಪೆ ರತ್ತು ಮಗ ನಿಸ್ಕಾರ ಮಲ್ಪೇನೆ
എനിക്ക് ಬೇಜಾರಾದ ಮನೆ ನಿಸ್ಕರಿക്കാൻ കഴിയുന്നില്ല മുട്ടുവേദന മുറമ്പ് വേദന ബെൽത്തെ പോയി ചിന്നന്റെ പപ്പച്ച ഞാൻ പൂള് കഴിക്കുന്നില്ല മോനെ ചാറ് മാത്രം കുടിക്കുന്നില്ല അല്ലെ പപ്പച്ച ഈയാണ്ട് നിങ്ങളെ വയറ് കുറച്ച് വലുതായല്ലേ ഇത് ഐശ്വര്യം മോനെ ഐശ്വര്യം നിന്റെ വയറ് പൊന്തിക്കൊണ്ടുണ്ട് നോക്കും നിസ്കരിക്കും മോനെ നിസ്കരിക്കും ಅಷ್ಟಭುಜ ಪರಮೇಶ್ವರಿಯುತ ದೃಷ್ಟಿಗೋಚರಳಾಗಿ ನುಡಿತಿಳಿ ಸೃಷ್ಟಿಗೊಂದೇ ದೈವ ನಂಬಿಕೊರೋ ಪಬೀರಿ ಬೇರೆ ಬಪ್ಪ ಸಾಹುಕಾರ ಬಪ್ಪ ಸಾಹುಕಾರ ಕೋಡಿಗೆ ಒಂದುಂಡು ಬೆಚ್ಚದಿರು ಬೆದರದಿರು ಭಯಪಡದಿರು ಏರು ಮಾಡದ ಅರ್ಥ ಆಯ್ತೆ ನಾನೇ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಓಲಿತ್ತರ ಪೆರೀರಿ ಈ ಶಾಂಭವಿ ನದಿ ತೀರದಲ್ಲಿ ಮರಳ ರಾಶಿಯಲ್ಲಿ ಲಿಂಗ ರೂಪದಲ್ಲಿ ಐಕ್ಯಳಾಗಿದ್ದೆ ಈ ರವಲು ಉಲ್ಲಾರು ಬನ್ಬುರ ವಿಷಯಕ್ಕೂ ಗೊತ್ತಿತ್ತಂಡ ಎನ್ನ ಓಡನಿಯನ್ನು ಬೇತೆ ಸಾಧಿಡು ಬಿಡ್ತೇಪೆರೆ ಎನ್ನ ಅಪರಾಧ ಹಂಡು ಇದೆಲ್ಲವೂ ನನ್ನ ಮನಸ್ಸಿನ ಸಂಕಲ್ಪ ಮಗನೇ ದಾದನಾಗಿರುವ ಸಂಕಲ್ಪ ಬಪ್ಪ ನಿನ್ನಿಂದ ಒಂದು ಘನಕಾರ್ಯವಾಗಬೇಕಪ್ಪ ದಾದಾವಡು ಪಲ್ಲೆ ಪೆರೆ ಕಟ್ಟಿಸೈ ದೇವಾಲಯ ಪ್ರತಿಷ್ಠಿಸಿ ನಿಂಬವರ ಕಾವ್ಯನು ಎಷ್ಟ ಸಂಪದವಿತ್ತು ಮಾರ್ಪೆನು ಪೆಸರ ಮಗನೇ ಬಪ್ಪ ನೀನು ನನಗೊಂದು ಆಲಯವನ್ನು ನಿರ್ಮಿಸಬೇಕಪ್ಪ ಯಾನೀರಿ ಒಂಜಿ ದೇವಸ್ಥಾನ ಕಟ್ಟೋಡೆ ನಿಜ ದಾದ ಪನ್ಪರ ಪೆರೆ ಏರಾಂಡಲ ಒರಿಯ ಒಂಜಿ ದೇವಸ್ಥಾನ ಕಟ್ಟಿಯಂದಾಂಡ ಒರಿನ ಜಾತಿ ದಕ್ಲ ಆ ದೇವಸ್ಥಾನ ಬೋಗುಜೇನು ಅಂಚಿತನಲ್ಪ ಯಾನೂರಿ ಇಸ್ಲಾಂ ಧರ್ಮದ ಯಾನೊಂಜಿ ದೇವಸ್ಥಾನ ಕಟ್ಟಿಯಂದಾಂಡ ಪೂಜೆ ಇಜ್ಜ ಅಂದನ ಒಂಜಿ ದೇವಸ್ಥಾನ ಈ ಸಮಾಜದ ಹೆಚ್ಚಿಗೆ ಹಾಪನತ್ತಂದೆ ಅದು ಬೇತೆ ದಾದ ಪ್ರಯೋಜನ ಉಂಟು ಇತ್ತ ಈರು ಬಂಡಿ ಲೆಕ್ಕ ಯಾನೊಂಜಿ ದೇವಸ್ಥಾನ ಕಟ್ಟಿಯಂದೇ ಪನಕ ದೇವಸ್ಥಾನ ಒಂಜಿ ವ್ಯವಸ್ಥೆ ಅಂದು ಬೋಡ್ಚ ಪೂಜೆ ಮಲ್ಪನ ಭಟ್ರನ ಅಗತ್ಯ ಉಂಟು ಆಡಳಿತ ಋತುವಿನ ಮುಕ್ತೇಸರು ಬೋಡು ಬಾಕಿ ವ್ಯವಹಾರ ಪೂರ ಜನ ಬೋಡು ಯಾನು ಏನೇನು ಅಂತ ಉಡಪ್ಪೆರೆ ಬಪ್ಪ ಮಣ್ಣು ಒಂದೇ ಮಡಕೆ ಹಲವು ಚಿನ್ನ ಒಂದೇ ಆಭರಣ ಬೇರೆ ಬೇರೆ ದೇವರೊಬ್ಬರೇ ನಾಮ ಹಲವು ಧರ್ಮ ಜೋಡಿಸುತ್ತದೆ ಹೊರತು ಯಾವುದೇ ಕಾರಣಕ್ಕೂ ಬೇರ್ಪಡಿಸುವುದಿಲ್ಲ ಮಗನೇ ಕಟ್ಟಿಸುವಂತಹ ಹೊಣೆಗಾರಿಕೆ ಮಾತ್ರ ನಿನ್ನದು ಸರಿ ಮಾತ್ರವಲ್ಲ ಈ ಸಂದರ್ಭದಲ್ಲಿ ಉತ್ತರ ಉಂಬಳಿಯಾಗಿ ಜಾಗವನ್ನು ನೀಡು ನಿನ್ನ ಹೆಸರನ್ನು ಸೂರ್ಯ ಚಂದ್ರನಿರುವಷ್ಟು ಕಾಲ ಚಿರಸ್ಥಾಯಿಯಾಗಿಸುತ್ತೇನೆ ನಿನ್ನಿಂದಲೇ ನಿರ್ಮಿತವಾದಂತಹ ಈ ಕ್ಷೇತ್ರ ಬಪ್ಪನಾಡು ಭಕ್ತರು ಬರುವ ನಾಡು ಎನ್ನುವಂತಹ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ ಇಲ್ಲಿ ದುರ್ಗಾ ಪರಮೇಶ್ವರಿ ಅಂತ ನಾನೇ ನಿಂತು ಭಕ್ತ ಜನರನ್ನು ಸಲಹುತ್ತೇನೆ ಸದ್ಧರ್ಮಗಳು ಇರುವಷ್ಟು ಕಾಲ ನನ್ನ ಸನ್ನಿಧಾನವಿರುತ್ತದೆ ನಂಬಿಕೋ 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 ಪಂಚಪಾಣಿಯರ ಬಲ್ಲಿ ಮಗ ಅವು ಸೈತಾನ ಆರು ನಮ್ಮ ಗಣೇಶ ಭಟ್ರಿಯ ನಮ್ಮ ಹೊಸ ಓಡ ತುಯರ ಬತ್ತನಾರತ್ತ ಅಚ್ಚಪುರ ಪಣಿಯರ ಬಲ್ಲಿ ಮಗ ಆರು ಪೋಯರು ತಾನೆ ಆರು ಪೋಯರು ಅವು ಏನೊಂದು ಗೊತ್ತಾಣ ದೇವಿ ದೇವಿ ಏ ದೇವಿ ಅಕ್ಕ ಮಕ್ಕಂಡ ನಮ್ಮಲ್ಪ ಬಾರಿ ಹಿಡಿಪಿರಂಜಿ ಪೊಂಜು ಅಕ್ಕ ಮಕ್ಕ ಅಂದು ಬರ್ಕೊಂಡು ಐತ ಮಗಲ್ಲ ಅಕ್ಕ ಮಕ್ಕನೊಟ್ಟಿಗೆ ಬರ್ಕೊಂಡು ಎಂಜೆ ಪೊಣ್ಣು ಬೇಬಿ ಇಂದು ಬುಧಾರ ಅವು ಅತ್ತಿಯ ಬೇಬಿ ಅತ್ತು ದೇವಿ ದುರ್ಗಾ ಪರಮೇಶ್ವರಿ ದೇವಿ ಈ ಹಿಂದುಲೆಡ್ ಆಣು ದೇವರು ಪೊಣ್ಣು ದೇವರು ಇಂಚ ಪೂರಲ್ಲೇ ಒಂದು ಮಾತಾ ದೇವರ್ನ ಅಪ್ಪೆ ದುರ್ಗಾ ಪರಮೇಶ್ವರಿ ದೇವಿ ಅಪ್ಪೆರು ಬತ್ತದು ಬಣ್ಣೆಂಚಿನ ಅಂತ ಕೇಳ್ತು ನನಗೆ ಮಗನೇ ಕೆಪ್ಪ ನಿನಗೆ ಬೆದಿರ್ಬೇಂಡ ಬೆದಿರ್ಬೇಂಡ ನಮಗ ರೈತನ ಎಂಬಿಯ ಕೆಪ್ಪೆ ಅಂದಿ ಇಂಡಿಯ ಏರಿಯರ್ನ ಕೆಪ್ಪೆ ಮಲ್ಪೆ ಅಂದಿ ಮಗನೇ ಬಪ್ಪ ಬೆದರಬೇಡ ಬೆದರಬೇಡ ಬೆಚ್ಚ ನೀರು ಬೆಚ್ಚ ನೀರು ಬೆಚ್ಚ ನೀರು ನಿನ್ನ ಮಂಡೆಗೆ ಬೆಚ್ಚದಿರು ಬೆದರದಿರು ಸಂಕಲ್ಪ ಮಗನೇ ಸಂಕಲ್ಪ ನಿನ್ನ ಅಜ್ಜಿ ಸಂಕಲ್ಪ ನನ್ನ ಸಂಕಲ್ಪ ನನ್ನ ನಿರ್ಧಾರ ಬೆಚ್ಚದಿರು ಬೆದರದಿರು ಬೇಡಿಕೊಂಡ ಹೆದರಬೇಡ ಓಡಿ ಓಡಿಸಿ
ಅಪ್ಪೆ ಗುಂತೆರು ಒಂಜಿ ಜಾಗ ಹುಡುಗಿ ಅದಕ್ಕೆ ഞങ്ങൾ പള്ളിയിൽ വന്നിട്ട് നിൽക്കട്ടെ. ಅಪ್ಪೆ ಗುಂತೆರು ಒಂಜಿ ಜಾಗ ಹುಡುಗ ಬಂಡಿ ಬಿಟ್ಟು ನಮ್ಮ ಪಳ್ಳಿಡು ಅಂತಂದು ಶುಕ್ರವಾರ ನಮ್ಮ ಧರ್ಮದಕ್ಲು ಮಾಂತೆರ್ಲ ಮಧ್ಯಾಹ್ನ ನಮಾಜ್ಗೆ ಬಂದಾಗ ಅಪ್ಪೆ ಓಡಿಗೆ ಹೋಗ್ಬೋದು. വെള്ളിയാഴ്ച ഉച്ച കൊറക്ക പുറത്തു എല്ലാം പോയ പിന്നെ ഉള്ള കൊറത്തായി ಎಂಚಂಡಿನ ವ್ಯವಸ್ಥೆ ಶುಕ್ರವಾರ ನಮ್ಮ ಧರ್ಮದಕ್ಲೆ ಪ್ರಾರ್ಥನೆಗೆ ಬಂದಾಗ ಅವರು ಅಪ್ಪೆ ಬಿದೆ ಉಂಟಾರೆ പ്രാർത്ഥന മൊത്തത് പോയി ബുക്ക അപ്പ ഉലായി വരാം ബാടിക്ക് എന്ത് കൊടുക്കുന്നത് വേണ്ട അത് ഞാൻ പോയിട്ട് പറയാം എനിക്ക് പള്ളിയിൽ പോയിട്ട് ಎಂಚಿನ ಅಧಿಕ ಪ್ರಸಂಗಿ ಪಳ್ಳಿ ಏರ್ನವೋ ಬಾಡಿಗೆ ಕಟ್ಟು ಮಲ್ಪಿ ಈ ಬೋದಾಳ ಸಿಂಗೆ ಆ ದಿಕ್ಕ ಪ್ರಸಂಗಿ ಅಂಚತ್ಯ ಅಪ್ಪೆಗೆ ಉಂತೆರೋ ಒಂಜಿ ಜಾಗೆ ಬೋಡು ಬಂಡ ಅರ್ಥ ನಿಕ್ಕಿ ಒಂಜಿ ದೇವಸ್ಥಾನ ಕಟ್ಟೋಡು ಆ ದೇವಸ್ಥಾನ ಯಾನು ಕಟ್ಟೋಡು ಅಂದು ಅಪ್ಪೆರ ಬಣ್ಣಿ ಒಂಜಿ ದೇವಸ್ಥಾನ ಕಟ್ಟೋಡು ನನ್ನ ಏತ್ ಖರ್ಚುಂಡು ಆ ಖರ್ಚಿನ ಯಾನು ಮಲ್ಪೋಡು അപ്പച്ച നിങ്ങൾ അമ്പല കെട്ടിന നിങ്ങൾ ചെലവാക്കണ്ട നിങ്ങളുടെ ഉണ്ടോ കാശ് എന്റെ ഇല്ല ഞങ്ങൾ കെണി ഉപ്പായ ഉപ്പായ ഇപ്പൊ അമ്പലമ്മക്കല്ലേ അന്തപ്പ അതേ അമ്മന്റെ തലയിൽ ഒരു പൊന്നിന്റെ കിരീട്ടുണ്ടേ ബംഗാರದ കിരീടം അതിന്റെ കൊണ്ടുപോയിട്ട് ഗുജിരിക്ക് വിൽക്കാം പിന്നെ ಅಪ್ಪೆ ಪ್ರತ್ಯಕ್ಷ ಪೋಡಿತದ ಆಡ ಮುಟ್ಟ ಬಲ್ತದೆ ಅಪ್ಪೆನ ಮೋನೆದ ಪ್ರಭೆನು ತೂದು ಬೇರೆ ಕಣ್ಣು ಪಿಳಿಗಿಳಿ ಮಲ್ತೊಂದಿತ್ತೆ ಆಂಡಲ ಇಂಬೇನ ಕಣ್ಣು ಮಾತ್ರ ಅಪ್ಪೆನ ಬಂಗಾರದ ಕಿರೀಟದಲ್ಲಿ ಕೂತು ಇಂಬೇನ ಹಿರಿಯಕ್ಳು ಏನೋ ಕಾಣಿಕೆ ಡಬ್ಬಿಗೆ ಕೈ ಬಾರದಿತ್ತು ಇಜಿಂದಂಡ ಈ ನಮ್ಮನೆ ಯಾರಿಗೆ ಕೂಜಿರಿಗೆ ಮಾರ್ಗ ఒక ఇంబియ పనుపురేటు నమ్మదాల అపార్త మల్పెరిజిదాయే ఇందువే వంజి గుజిరి ఇందు గుజిరి నత్తంದೆ ఎట్టంది ನಾವು ಇನಿ ಮುಟ ತೂತಿಜಿ ఒక ಅವೇ ಶಬ್ದ ಬರೋಡ್ಚ ಬೇಡ ನಮ್ಮ ಇಂಗನಾಕ ನಿಂದೆ ಉಮ್ಮಂಡೆ ಚೆಬಿಲಿ ಇತ್ರ ಬೆಲ್ಲಿ ಅಲ್ಕತ್ತಿಲ್ಲ ಐನ ಬಿಟ್ಟಿದೆ ಅಂಬಲಗಟ್ಟ ಅದೇಂಡ ಅದೇಂಡ ಅಮ್ಮಂಡೆ ನಿಕ್ಕ ಚೂಡನಲ್ಲೇ ನಿನ್ನ ಅಪ್ಪನ ಬಣ್ಣಗ ನಿಕ್ಕ ಬೆಚ್ಚ ಆಗೊಂಡು ಅಪಗಂಡ ಅವು ಏರಿ ಅವು ಸಾಧಾರಣ ಅಪ್ಪೆ ಇಡೀ ಪ್ರಪಂಚದ ಮಾಂತೆರ್ನಲ್ಲ ಅಪ್ಪೆ ಐದವರನೇ ಜಗನ್ಮಾತೆ ಎಂದು ಬಂದ್ಬಿಡು ಆತ ತಾಸಾರಡ ಪಾತೆರ ಬಲ್ಲಿದಾನೆ ನಾನು ಓಲಾಂಡಲ ಇಂಚಿ ಒಂಜಿ ಬಂಗಾರದ ಅಂಗಡಿಗೆ ಮಾರ್ಗ ಮಂಡಲ ಇಂಕ ಬೇಜಾರಿಜ್ಜಾಂಡು ಉಜಿರಿಗೆ ಮಾಡಿದ ನಾನು ಇಂಚಿತ್ರ ಶಬ್ದ ನಿನ್ನ ಬಾಯಿಡು ಬರ್ತುಂಡ ಎನ್ನ ಸ್ವರೂಪ ಬದಲಾವಣೆ ಅವು ಜಾಗ್ರತೆ ಎಂಕ ದೇವರದೆಲ್ಲ ಕಮ್ಮಿ ಹೋಗ್ತಿದ್ದಾರೆ ಆ ಅಪ್ಪೆ ಎಂಕಿ ಏತು ಕೊಡ್ತೇರಿ ಪೊರ್ಲುದ ದೇವಸ್ಥಾನ ಯಾರು ಕಟ್ಟುವೆ ಕಟ್ಟುನಿ ಮಾತ್ರ ಎನ್ನ ಜಾಗನಿಯನ್ನು ದೇವಸ್ಥಾನಕ್ಕೆ ಉಂಬಳಿ ಬರುಪೆ ಕಾರಣ ಉಂಟು ಎನ್ನ ಜಾಗ ದೇವಸ್ಥಾನ ಕಟ್ಟಿದ ಎಂಕ ಮನಿಪ ಅಂದ ಕುಲ್ಲೋಲಿ ಆಂಡ ಎಲ್ಲದಾನಿ ಎನ್ನ ಜೋಕುಲು ಆ ಜೋಕುಲು ಒಬ್ಬರ ಎಂಚ ಇಪ್ಪೊಂದು ಎಂಕ ಪಣಿಯರಿದ್ದ ಧೈರ್ಯ ದೇವಸ್ಥಾನ ನಿಕ್ಕಲು ಅಂಡ ಜಾಗ ಎಂಕಲ ಬಂಡದಕ್ಲು ಗಲಾಟೆಗೆ ಲಕ್ಕೇರಿಂದಾಂಡ ಸಮಾಜದ ಸ್ವಾಸ್ಥ್ಯ ಹಾಳಾಯಿರ ಸಾಧ್ಯ ಉಂಟು ಐಕ್ ನಮ್ಮ ಅವಕಾಶ ಕೊರ್ರಿ ಜಾಗನಿಯನ್ನು ಉಂಬಳಿ ಬರುಪೆ ಇತ್ತ ದೇವಸ್ಥಾನಕ್ಕೆ ಪೂಜೆ ಮಲ್ಪೇರ ಭಟ್ರು ಹೊಡ್ಚ ಏನೇನು ಅಂತ ಬೇಡ ഞങ്ങളെ മുക്രിയാക്ക പൂജ കട്ടില്ല ಎಂಚ ಯಾನ ಕಟ್ಟಿನ ದೇವಸ್ಥಾನ ಮುಕ್ರಿ ಪೂಜೆ ಅಲ್ಪಡದು ಅಪ್ಪ പള്ളിയിൽ ബാങ്ക് കൊടുക്കുന്നാരി അയാൾക്ക് നല്ല കൂട്ടുണ്ട് ഇങ്ങനത്തേതൊന്നും വേണ്ട കൂടെ നിന്നിട്ടല്ല എന്ന് പറഞ്ഞാൽ കക്കവതൊക്കെ ಎಂಚ ದೇವಸ್ಥಾನದ ಪೂಜೆ ಮಲ್ಪರೆ ಮುಕ್ರಿಲ ಪಳ್ಳಿಡು ಬಾಂಗ್ ಕೊರ್ರೆ ನಮ್ಮ ಗಿರೀಶ್ ರೈಕಲ್ಲ ಅಂಚಿತನ ಒಂಜಿ ದಿನ ನಮ್ಮ ಸಮಾಜದ ಬರ್ರೆ ಉಂಡ ಬರಿಯರ ಇಜ್ಜಿ ಮಗ ಅವು ಆ ಪೂಜೆ ದಯ ಗೊತ್ತುಂಡ ದೇವಸ್ಥಾನದ ಪೂಜೆ ಮಲ್ಪಡು ನಂಡ ತಂತ್ರಿ ಆದಿಪ್ಪೋಡು ತಂತ್ರಗಾರಿಕೆ ಕಲ್ತು ದಿಪ್ಪೋಡು ಐಕ ಅಪ್ಪೆರೆ ಪಣ್ತೇರು ಹತ್ತೂರ ಉಡುಪರು ಬೈಲು ಉಂಪರು ಅಥವಾ ಗುಡ್ಡಡು ಉಂಪಾರು ಬೈಲು ಉಡುಪರು ಶಿವಳ್ಳಿ ಭಟ್ರು ನಲ್ಲ ನಿಷ್ಠೆಂಡ ಅಯಾಳು ಪೂಜೆ ಹಾಕಲಿ ಆಡಳಿತ ನೋಕನೆ ಯಾರಿ ನಮ್ಮ ಅರಸರು ದುಗ್ಗಣ್ಣ ಸೇವಂತೇರಿ ಎಂಕ್ ಮೂನು ಬದುಕೇರ ಅವಕಾಶ ಕೊರ್ನಾರು ಈ ಆಲೋಚನೆ ಮಲ್ಪು ಮೂಲ್ಕಿಡ್ ಇಸ್ಲಾಂ ಧರ್ಮದ ಒಂಜಿ ಇಲ್ಲುಲ ಇಜ್ಜಾಂಡು ಎಂಕ ಅರಸುಲು ಆಶಯ ಕೊರ್ನ ಕಾರಣ ಈ ಮೂರು ಪತ್ತ ಅಯ್ಯೋ ಇಲ್ಲಿತ್ತೆ ಆತನು ನಮ್ಮ ಇನ್ನ ಮದಪ್ಪಲಿಯ ಮದ ಈ ಆಲೋಚನೆ ಮಲ್ಪು ನಮ್ಮ ಧರ್ಮ ಮುಲ್ಪದತ್ತು ಅರೇಬೇಕು ಅಲ್ಪದ ಧರ್ಮ ಮೂನು ಈ ಮಣ್ಣಿಡು ಪುರ್ನುಡು ನಮ್ಮ ಧರ್ಮ ಬುಲೇತನ ನಂಡ ಇದು ಏರ್ನ ಔದಾರ್ಯ ಗೊತ್ತುಂಡ ಹಿಂದುಲಿನ ಔದಾರ್ಯ ಏತೋ ಮಲ್ಲ ಮಲ್ಲಕ್ಲೆ ಕೆಲವು ದಿಕ್ಕಿಡು ಕೇರಳದ ಅಂಚಿ ಕೆಲವು ದಿಕ್ಕಿಡು ಹಿಂದುಲು ಮಸೀದಿನ ಕಟ್ಟಿದು ಬರುದು ಆ ಮಸೀದಿನ ರಕ್ಷಣೆ ಮತ್ತು ಚರಿತ್ರೆ ಉಂಟು ಐನು ಪೂರ ನಮ್ಮ ಮದಪೋಲಿಯ ಅಪಗಂಡ ಆಡಳಿತ ಮುಕ್ತ ಸರಿಗೆ ಜವಾಬ್ದಾರಿ ಅಂಚಿನ ದೇವಸ್ಥಾನವನ್ನು ತೂಪಿನಿ ಇಂದು ದಾಯನ ನಿಕ್ಕರ್ಥ ಅಪ್ಪೆನ ದೂರದ ಆಲೋಚನೆ ಸರ್ವ ಧರ್ಮದಕ್ಲಿ ಈ ಮಣ್ಣುಡು ಒಂಜಿ ಆವಡು ದೇವಸ್ಥಾನ ಕಟ್ಟುನಿ ಇಸ್ಲಾಂ ಧರ್ಮದೇ ಪೂಜಾ ಮಲಪುನ ಭಟ್ರ ಬಂಡ ಹಿಂದೂ ಆಡಳಿತನ ತೂಪುನ ಜೈನರ ಮೊಕ್ತೇಸರ ಬಂಡ ಜೈನ ಹಿಂದೂ ಮುಸ್ಲಿಂ
ಮೂಜಿ ಧರ್ಮದ ಕುಲ ಈ ಮನ್ನಡು ಒಂಜಾವಡು ಸರ್ವ ಧರ್ಮ ಸಮನ್ವಯ ಆವಡು ಪನ್ಪುನಂಚಿನ ಉದ್ದೇಶ ಮುಕ್ಕಲಂದತೆ ಪಿರವಡು ಉದ್ದೇಶ ಉಂಟು ಒಂಜಿ ವ್ಯವಹಾರನು ಒರಿಯನ ಕೈಟ್ ಕೊರ್ನ ಅಲ್ಪ ಭ್ರಷ್ಟಾಚಾರ ಆಪುಂಡು ಅವೇ ವ್ಯವಹಾರ ರಡ್ಡು ಮೂಜಿ ಜನತ ಕೈಟ್ ಕೊರ್ನ ಆ ವ್ಯವಹಾರ ಏಪಲ ಹಾಳ ರೇಜಿ ಐಕು ಒಡದು ಅಲ್ಲ ಬಪ್ಪಕ್ಕ ಇಪ್ಪ 3-4 ಕೋಟಿ ಇಟ್ಟಿದ್ದೀನಿ ಬೇರೆ ತರಕ್ಕೆ ಒಂದೇ ಪೊಗ್ಗುಣೆತ್ತಂದೆ ಮೂಜಿ ಜನ ಸೇರಿದು ನಿಂಗುಲ್ಲ ಗುಜರಿಗೆ ಮಾರ್ನಲ್ಲ ಒಂದೇ ಬೆಲೆ ತರಟ್ಟು ಬೊಗ್ಗು ಮೂಜಿ ಜನ ಸೇರಿದ ನಿಂಗಡೆ ಎಂಚಾಯ ಈ ಆಲೋಚನೆ ಮಲ್ಪುಲ ಎಂಕು ಮೂಜಿ ಜನ ಜೋಕುಲು ಅಕ್ಲ ವ್ಯವಹಾರನ ಅಕ್ಲ ಪೊರ್ಲುಡ ತೂಪುಜ ವ್ಯವಹಾರನ ಏನು ಪಟ್ಟದು ಕೊರತೆ ಒರಿಯನ ಕೈಟ್ಟು ಬೀಗದವೆ ಬುಕೊರಿಯನ ಕೈಟ್ಟು ಕಾಸು ಬುಕೊರಿಯ ಕೈಟ್ಟು ಲೆಕ್ಕಾಚಾರ ಏಪಲ ಅಕ್ಕಲಕ್ಕಲ ಸಂಪತ್ತನ ಅಕ್ಲಕ್ಕಲು ಚುಚ್ಚುದು ತಿನ್ಪುಜರು ಅಂಚನೆ ತುಲ ಈ ಮೂಜಿ ಜನ ಯಾನವಡು ಭಟ್ರಾವಡ ರಸುಲಾವಡು ಸಮಾಜದ 4 ಜನಕ್ಕೂ ಗೊತ್ತಿಪ್ಪು ನಂಚಿನ ನರಮಾನಿ ನಮ್ಮ ಏಪಲ ಸೋಪಾಯರೈತಿ ವ್ಯವಹಾರ ಪೊರ್ಲುಡೆ ಆಪುಂಡು ಎನ್ನ ಜೀವನ ಸಾರ್ಥಕ ದೇವೇರು ಬಣ್ಣ ಪಾತ್ರ ಹೋಗ್ತುಂಡ ಬಪ್ಪ ಕಟ್ಟಿಸಿದ ಕಾರಣ ಬಪ್ಪನಾಡು ಭಕ್ತರೆಲ್ಲರೂ ಬಪ್ಪನಾಡಾದ ಕಾರಣ ಬಪ್ಪನಾಡು ಮಾತೆಲ್ಲ ಅಕ್ಕಲಕ್ಕಲ ಹೃದಯದ ಬಪ್ಪನ ನಾಡ್ಲೆ ಬಪ್ಪಲೆಕ್ಕಾಯರ ಪ್ರಯತ್ನ ಮಲ್ಪಲೆ ಜೀವನಡಿ ಎಟ್ಟೆ ಕೆಲಸ ಮಲ್ಪಲೆ 4 ಜನಕ್ಕೂ ಉಪಕಾರ ಮಲ್ಪಲೆ ಪಾಪದಕ್ಕಲ ಕಣ್ಣೀರಿನ ಒಚ್ಚಿಲೆ ಖಂಡಿತವಾದ ನಿಕ್ಲು ಮಲ್ತನಂಚಿನ ಕೆಲಸ ಆ ದೇವರಿಗೆ ಸಂದುಂಡು ಪನ್ಪುನಂಚಿನ ಸತ್ಯ ತತ್ವ ಈ ಬಪ್ಪಡದವರ ಇಡೀ ಪ್ರಪಂಚಕ್ಕೆ ತೆರಿಂಡು ಎನ್ನ ಜನ್ಮ ಸಾರ್ಥಕ ಈ ಸಂತೋಷ ಮಾಡಿಯೋಡು ಮಾರ ಈದಾಯ ಬೇಜಾರು ಮಲ್ಪುನಿ ಎನ್ನ ಬುಧರು ಓರಿಂಡ ನಿಕ್ಕನೇ ಬೇಜಾರು ಅಲ್ಲ ಬಪ್ಪಕ್ಕ ಅಂಬಲಾಪಿನ ಬಪ್ಪ ನಾಡುನ ನಿಂಗಲ್ಕು ಪೇರು ಬರ್ನಲ್ಲಿ ಎನಕ್ಕೆ ಅಂದಿಲ್ಲ ಬೇಗ ಮಂಡೆ ವೆಚ್ಚ ಎಂದ ಬುಧರು ಮಾತ್ರ ಬರಿಕೊಂಡು ಉಸ್ಮಾನನು ಏರ್ಲ ಕೇಳಕ್ಲಿಕ್ಕೆ ಈ ಮಂಡೆ ವೆಚ್ಚ ಮಲ್ಕೊಡ್ತಂತೆ ಎಲ್ಲದಾನಿ ಚರಿತ್ರೆದಕ್ಕೆ ಎಂಚ ಮನ್ಪೇರು ಗೊತ್ತುಂಟ ಬಪ್ಪ ಎನ್ನುವಂತಹ ಸಾಹುಕಾರನಿದ್ದ ಅವನೊಂದಿಗೆ ಉಸ್ಮಾನ ಎನ್ನುವ ನಿಷ್ಠಾವಂತ ಸೇವಕನಿದ್ದ ನಿನ್ನ ಬುಧರು ಬರ್ಬೋದು ಅದು ಬೇಡ ഞങ്ങളൊരു കെണിയാക്കണം ಎಂಚ ಕೇಳಿ അമ്പല പിന്നെ അമ്പലത്തിനടുത്ത് ഒരു വലിയ കല്ലിട്ടിട്ട് ಕಲ್ಲು ಬಾರ್ದು അതിൽ ഉസ്മാൻ കല്ലിന് പേര് വെക്കണം ಇದುವೇ ತೋಲ ಅಲ್ಪ ಅಲ್ಪ ಪಚ್ಚದ ಕೊಡಿ ಬಾರ್ದು ಮಲ್ಲ ಕಲ್ಲು ಬಾರ್ದು ಗಲಾಟೆ ಮಲ್ಪನೆ ಜಾಸ್ತಿ ಹೆಚ್ಚ ಅಂಬಿನ ವ್ಯವಸ್ಥೆ ದೇವಸ್ಥಾನ ಆಯ್ಬೇಕು ಐತವರಿಟ್ಟೊಂಜಿ ಕಲ್ಲು ಬಾರ್ದು ಉಸ್ಮಾನಗ ಕೆಲವು ಪವಿತ್ರವಾಯನ ಶೀಲಿ ಕಲ್ಲು ಪುರೈ ಪೂಜ ಗುಡಿಗನ ಕಲ್ಲು ರಕ್ತೇಶ್ವರನ ಕಲ್ಲು ನಾಗನ ಕಲ್ಲು ಇಂಚ ಬರು ಐತ ನಡುಟೊಂಜಿ ಉಸ್ಮಾನ ಕಲ್ಲು ಇಪ್ಪಡು ಅದಕ್ಕೆ ಈ ಆಲೋಚನೆ ಮಲ್ಪ ಈ ಪ್ರಪಂಚದ ಏರೆಗಳ ತಿಕ್ಕಂದನ ಯೋಗ ನಂಕ ತಿಕ್ಕದು ಅತ್ತ ಅಪ್ಪೆನ ತುಯರ ಏರೆಗಳನ್ನ ಸಾಧ್ಯ ಉಂಡ ಸಾರ ವರ್ಷ ತಪಸ್ಸು ಮಲ್ತನಲ್ಲ ಅಪ್ಪೆನ ತುಯರ ಸಾಧ್ಯ ಅಂಚಿತನಲ್ಪ ಬೇತೆ ಧರ್ಮದ ಯಾನ ಅಪ್ಪೆನ ತುಯಿ ಕಾರಣದಾನೆ ಯಾನ ಜೀವನ ಮಲ್ತನ ಎಡ್ಡೆ ಕೆಲಸ ಈಲ ಒಂಜಿ ಅರ್ಧಮರ್ಧ ಅಪ್ಪೆನ ತುಯಿ ಅತ್ತ ಕಾರಣದಾನೆ ಎಂದು ಗೊತ್ತಾಡ ನಿನ್ನ ಶರೀರದ ಬಣ್ಣ ಎಂಚನೆ ಇಪ್ಪಡು ನಿನ್ನ ಬಾಯಿಡುವ ಅವಾಚ್ಯನೆ ಬರಡು ಈ ಕಪ್ಪು ಶರೀರ ಒಂದು ಬೊಂಟು ಹೃದಯ ಉಂಟು ಐದವರ ಅಪ್ಪೆನ ತೂಪಿನ ಯೋಗ ನಿಕ್ಕ ಬರ್ತದೆ ಅಪ್ಪೆನ ತುಯಿ ಬುಕ್ಕ ಕಾಸುದಾಯಿ ಉದರುದಾಯಿ ಶಾಶ್ವತವಾದ ಸುಖ ಆ ಅಪ್ಪೆನ ಜಕ್ಕೆಲಡು ನಂಗೆ ಜಪ್ಪು ನಂಚಿನ ಯೋಗ ಬರಲಿ ಹಿಡ್ದವರ ನನ್ನ ಮಂಡೆ ವೆಚ್ಚ ಮಲ್ಕಡೆ ಪುರ್ಲುದೊಂದು ದೇವಸ್ಥಾನ ಕೊಟ್ಟೋಡು ಭಟ್ರು ನಾಡಿರ್ಬೋದು ಆರೆಗೆ ಪುರ್ಸತ್ತೆ ಹಾಕೊಂಡೊಂದು ಕೇಳಿ ಯಾನ ಅರಸು ನಾಡಿರ್ಬೋದು
ನಿರ್ಮಿತವಾದ ಪುಣ್ಯಕ್ಷೇತ್ರ, ತಾಯಿ ದುರ್ಗಾ ಪರಮೇಶ್ವರಿ ನೆಲೆ ನಿಂತ ಕ್ಷೇತ್ರ. ಈ ಕ್ಷೇತ್ರದ ಸನಿಹದಲ್ಲೇ ಹರಿಯುತ್ತಿರುವವಳು ಪರಮ ಪಾವನೆಯಾದ ಶಾಂಭವಿ. ಈ ಶಾಂಭವಿ ನದಿಯ ತಡಿ ಪ್ರದೇಶದಲ್ಲಿ ನೀನೊಬ್ಬಳು ಹೆಣ್ಣು ಇನ್ನೂ ವಿಹರಿಸ್ತಾ ಇದ್ದೀಯ. ಹೊತ್ತು ಯಾವುದು ನೋಡು? ಸೂರ್ಯ ಮುಳುಗುವ ಹೊತ್ತು, ಕತ್ತಲಾಗುವ ಹೊತ್ತು. ಪ್ರಾಪಂಚಿಕದ ವ್ಯವಹಾರ ಹೇಗೆ? ಕತ್ತಲಾಗುವುದರ ಒಳಗಾಗಿ ಅವರವರವರ ಮನೆಯಲ್ಲಿ ಸೇರ್ತಾರೆ. ಪ್ರಾಪಂಚಿಕರಂತಲ್ಲ, ಮೃಗ ಪಕ್ಷಿಗಳು ಕೂಡ ಅದರ ಗೂಡನ್ನು ಹುಡುಕಿ ಹೋಗ್ತದೆ. ಇಂತಿರಲು ನೀನೊಬ್ಬಳು ನಾರಿ, ಸೌಂದರ್ಯವತಿ. ನೀನು ಇನ್ನೂ ಇಲ್ಲಿ ವಿಹರಿಸ್ತಾ ಇದೆಯಲ್ಲ, ಇದು ನನ್ನ ಆಶ್ಚರ್ಯಕ್ಕೆ ಕಾರಣವಾಯಿತು. ನಿನ್ನನ್ನು ತಡೆದು ಪ್ರಶ್ನಿಸುವಷ್ಟರ ಮಟ್ಟಿಗೆ ಪ್ರಕರಣ ಬೆಳೆಯಿತು. ನಿನ್ನಲ್ಲಿ ಕೇಳುವುದಿಷ್ಟೇ, ಯಾರಾದ್ರೂ ಬರ್ತಾರೆ ಅಂತ ಆಡಿದ್ದಾರೋ, ಅಲ್ಲ ಯಾರಿಗಾಗಿಯೋ ನೀ ಕಾಯ್ತಿದ್ದವಳು, ಅಥವಾ ಏನನ್ನೋ ಕಳಕೊಂಡವಳು, ಒಂದು ನನಗೆ ಅರ್ಥವಾಗ್ತಾ ಇಲ್ಲ. ಹಾಗಾಗಿ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಆರು ನೀನಲ್ಲ ನೀನೆ, ಸಾರಿರು ಏಕಿಲ್ಲಿ? ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಏನು ಮಾಡ್ತಾ ಇದ್ದೀನಿ ಹೇಳು? ನನ್ನ ಪಾಡಿಗೆ ನಾನು ಈ ಸತಿರಥದಲ್ಲಿ ಸಂತರಿಸುವ ಕಾಲಕ್ಕೆ ಯಾರು ನನ್ನನ್ನು ಪ್ರಶ್ನಿಸುವುದಕ್ಕೆ ಬರುವುದಿಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡವಳು. ಹಾಗಾಗಿ ತಿರುಗಾಟಿಗೆ ನಿಂತದ್ದ? ಹೌದು. ಈ ಹಿಂದೆ ಯಾರು ನಿನ್ನನ್ನು ಪ್ರಶ್ನಿಸಲಿಲ್ಲ? ಇಲ್ಲ. ಅದೇ ತಪ್ಪಾಯ್ತು. ಈ ಮೊದಲು ಯಾರು ನಿನ್ನನ್ನು ಪ್ರಶ್ನಿಸ್ತಿದ್ರೆ ಹೋಗಿ ನಿನ್ನ ಮನೆಯನ್ನು ಸೇರ್ತಾ ಇದ್ದಿ. ಹೌದೇ? ಪ್ರಶ್ನಿಸ್ಲಿಲ್ಲ, ಇದುವರೆಗೆ ಯಾರು ಪ್ರಶ್ನಿಸಿದ್ದಿಲ್ಲ. ಆ ಕಾಲಕ್ಕೆ ನೀನೇ ಎದುರಾಗಿ ಒಂದು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಮುಂದಾದಿ. ಅನಿವಾರ್ಯ ಸ್ಥಿತಿ ಒದಗಿ ಬಂತಲ್ಲ. ಹೌದೇ? ನಿನ್ನನ್ನು ಕಂಡಾಗ ನನಗೆ ಆಶ್ಚರ್ಯವಾದದ್ದು ಸತ್ಯ. ಏನು ಆಶ್ಚರ್ಯವಾಗಲಿಕ್ಕೆ ಏನಾಗಿದೆ ನನಗೆ? ಯಾಕೆ ನನ್ನ ಬಳಿಗೆ ಬಂದು ನೀನು ಪ್ರಶ್ನೆಯನ್ನು ಕೇಳುತ್ತೆ ಅಂತ ಆದ್ರೆ ಈ ಸ್ಥಳಕ್ಕೆ ಸಂಬಂಧಪಟ್ಟವನೇ ನೀನಾಗಿರ್ಬೇಕು. ಹಾಗಾಗಿ ಕೇಳುವುದು, ನನ್ನನ್ನು ಪ್ರಶ್ನಿಸುವಂತಹ ಅಧಿಕಾರ ನಿನಗೆ ಕೊಟ್ಟವರು ಯಾರು? ನೀನು ಯಾರು ಅಂತ ಹೇಳ್ತೀಯ? ನಿನ್ನ ಪ್ರಶ್ನೆ ಸಿಕ್ಕಿದೆ ಅಧಿಕಾರದ ಬಗ್ಗೆ ಮೊದಲು ಹೇಳ್ತೀಯ.
ಅಧಿಕಾರ ಇಲ್ಲದೇನಾ ಪ್ರಶ್ನಿಸಿದ್ದಲ್ಲ, ಅಧಿಕಾರ ಇದ್ದೇನಾ ಪ್ರಶ್ನಿಸಿದ್ದು. ಕಾಣುತ್ತಿರುವ ಕ್ಷೇತ್ರ ಯಾವುದು ಹೇಳು? ಯಾವುದು? ದುರ್ಗಾ ಪರಮೇಶ್ವರಿಯ ಪುಣ್ಯಕ್ಷೇತ್ರ ಅಲ್ವೇನೆ? ಈ ಕ್ಷೇತ್ರದಲ್ಲಿ ಧರ್ಮದ ರಕ್ಷಣೆಯನ್ನು ಮಾಡುವವ ನಾನು. ಧರ್ಮದ ಜಿಜ್ಞಾಸೆಯಿಂದ ಪ್ರಪಂಚಕ್ಕೆ ಧರ್ಮದ ನಿರೀಕ್ಷೆಯನ್ನು ಕೊಡುವವ. ಆದ್ದರಿಂದಲೇ ಇಲ್ಲಿ ದುರ್ವಿಚಾರಗಳು ನಡೆದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿಟ್ಟು, ಒಂದು ವೇಳೆ ಇಲ್ಲಿ ಕೆಟ್ಟ ಘಟನೆ ಘಟಿಸಿದಂತಾದ್ರೆ ಕೆಟ್ಟ ಹೆಸರು ಬರುವುದು ಯಾರಿಗೆ? ಧರ್ಮ ಪಾಲನೆಯುತ್ತ ಈಗ ಆಯ್ತಲ್ಲ, ಕ್ಷೇತ್ರಕ್ಕೂ ಕೆಟ್ಟ ಹೆಸರು, ನನಗೂ ಕೆಟ್ಟ ಹೆಸರು. ಹಾಗಾಗಿ ದುರ್ವಿಚಾರಗಳು ನಡೆದ ಹಾಗೆ ನಾನು ನೋಡಿಕೊಳ್ಳುವವ. ಕುಡಿದೆಯಾ? ಕಡುಗಡೆಲ್ಲ ತಟಿಯಲ್ಲಿ ಕೆಂಪು ಪಸರಿಸುವುದನ್ನು ಕಂಡಾಕ್ಷರ ಕಂಠ ಪೂರ್ತಿ ಹೆಂಡ ಕುಡಿದು ಬಂಡ ಭಾಷೆಯನ್ನಾಡುತ್ತಾ ಕಂಡ ಹೆಂಡಿನ ಮೇಲೆ ಕೈ ಮಾಡೋ ಭಂಡರ ತಂಡ ಹೊರವಲಯದಲ್ಲಿ ನಿಮ್ಗೆ ಅವರಿಂದ ಕಂಠ ಬದುಕಿ ಬರಬಾರ್ದು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ನಿನ್ನನ್ನು ಎಚ್ಚರಿಸಿ ನಿನ್ನ ವಿಷಯವನ್ನು ಕೇಳಿದಷ್ಟೇ. ಹಾಗಾಗಿ ಮಾಲಿನ್ಯ ಆದವಳು ರಾತ್ರಿ ಹೊತ್ತಿನಲ್ಲಿ ಹೆಚ್ಚು ತಿರುಗಾಟಕ್ಕೆ ಹೋಗಬಾರದು. ಯಾಕೆ ತಿರುಗಾಟಕ್ಕೆ ಹೋಗಬಾರದು? ಮಾಲಿನ್ಯ ಆದವಳಿಗೆ ಅದು ಭೂಷಣ ಅಲ್ಲ. ಹೆಣ್ಣಿಗೆ ಪ್ರಾಣಕ್ಕಿಂತ ಅತಿ ಮುಖ್ಯವಾದುದು ಮಾನ ಎಂಬುದನ್ನು ನೀ ಮರೆಯದಿರು. ಹಾಗಾಗಿ ನಿನ್ನನ್ನು ಎಚ್ಚರಿಸ್ತಾ ಇದ್ದೇನೆ. ಈಗಲಾದರೂ ನಿನ್ನ ಪೂರ್ಣ ಪರಿಚಯವನ್ನು ಹೇಳಿ ಒಮ್ಮೆ ಇಲ್ಲಿಂದ ಹೋಗಿ ನೋಡುವ.
ಹೇಳಬೇಕಾದ ನನ್ನ ಕರ್ತವ್ಯ. ಮತ್ತೆ ಹೇಳ್ತೇನೆ ಕೇಳು. ಹೇಳ್ಬೇಕಾದ ಸರಿಯಲ್ವೋ? ಅಲ್ವೇ? ಈ ಕ್ಷಿತಿಯಲ್ಲಿರುವಂತಹ ಜೀವರಾಶಿಗಳು ಎಲ್ಲರೂ ನನ್ನನ್ನು ಕರೆಯುವುದು ಹೇಗೆ? ತಾಯಿ ಅಂತ ಕರೀತಾ ಇದ್ದಾರೆ. ಯಾಕೆ ನಿನ್ಗೆ ಹೆಸರಿಲ್ವಾ? ಹೆಸರುಂಟು, ಅದು ಕರೆಯುವುದು ಅಮ್ಮ ಅಂತ. ಅದು ಯಾಕೆ? ಪ್ರೀತಿಯಿಂದ ಕರೆಯುವುದು. ಅದು ಹಾಗಲ್ಲ, ನಮ್ಮವರ ಸಂಸ್ಕಾರವೇ ಹಾಗೆ. ಏನು? ಹೆಣ್ಣಿನಲ್ಲಿ ಪೂಜನೀಯವಾದಂತಹ ಭಾವನೆಯನ್ನು ಇರಿಸಿಕೊಂಡವರು ನಮ್ಮವರು. ನಾವು ಸ್ತ್ರೀಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ. ಹೌದು. ಪ್ರಕೃತಿಯನ್ನೇ ಸ್ತ್ರೀ ಎಂದು ನಾವು ಪೂಜಿಸುವವರು ಇನ್ನು ಹೆಣ್ಣನ್ನು ಸ್ತ್ರೀ ಅಂತ ಪೂಜಿಸದೇ ಇದ್ದೇವೋ? ಹೌದು. ಹಾಗಾಗಿ ಸಣ್ಣ ಮಕ್ಕಳಾದ್ರು ಅಮ್ಮ ಬಾರಮ್ಮ, ಅಮ್ಮ ಹೋಗಮ್ಮ, ಹೀಗೆ ಗೌರವ ಕೊಟ್ಟು ಮಾತಾಡುವ ಕ್ರಮ ನಮ್ಮದು. ಹೌದೇ? ನಿನ್ನ ಪರಿಚಯ ಹೇಳಿ. ಒಪ್ಪಿಕೊಳ್ತೇನೆ. ಆದ್ರೆ ಏನು? ಮತ್ತೊಂದು ಕ್ರಮ ಈ ಲೋಕದಲ್ಲಿ ಉಂಟಲ್ವಾ? ಏನು? ಮಕ್ಕಳಾದವರು ತಾಯಿಗೆ ಬುದ್ಧಿ ಮಾತು ಹೇಳಬಾರ್ದು. ಯಾರು ಹೇಳಿದ್ದು? ತಪ್ಪು ಮಾಡಿದ್ರೆ ಯಾರು ಯಾರಿಗೂ ಹೇಳುದು. ತಾಯಿ ಆದವಳು ಮಕ್ಕಳನ್ನು ತಿದ್ದಬೇಕಾದ ಕ್ರಮ. ಹೌದು. ತಾಯಿಗೆ ತಪ್ಪಿ ನಡೆದ್ರೆ ಹೇಳುವ ಅಧಿಕಾರ ಉಂಟು. ಮತ್ತೆ ಈ ಕಾಲಕ್ಕೆ ತಪ್ಪು ಆಗುತ್ತದೆ ಅಂತಾದ್ರೆ ತಪ್ಪು ಮಾಡಿದ ಬುದ್ಧಿವಾದ ಹೇಳಬೇಕಾಗುತ್ತದೆ. ತಾಯಿ ಮಕ್ಕಳನ್ನು ಮನೆಯಲ್ಲಿಟ್ಟು ಅವಳು ತಿರುಗಾಟಕ್ಕೆ ಹೊರಟ್ರೆ ಅದು ತಪ್ಪಾಗುತ್ತದೆ. ಮತ್ತೆ ಅದೇ ವಿಷಯ ಇಲ್ಲಿ ಆಗುದು. ಹೌದೇ? ಒಪ್ಪಿಕೊಳ್ತೇನೆ. ಏನು? ಎಲ್ಲರೂ ನನ್ನನ್ನು ತಾಯಿ ಅಂತ ಕರೀತಾ ಇದ್ದಾರೆ. ಈಗ ಎಲ್ಲರೂ ನಿನ್ನನ್ನು ತಾಯಿ ಅಂತ ಕರೀತಾರೆ. ಹೌದು. ಹಾಗೆ ಹೀಗೆ ಹೇಳಿದ್ವಿ. ನನ್ನ ಪ್ರಶ್ನೆಗೆ ಉತ್ತರ ಆಗದಿಂದ ನೀನು ಕೊಡ್ತಾ ಇಲ್ಲ. ಹೌದೇ? ಬಂದ ಕೂಡಲೇ ಕೇಳ್ತಾ ಇದ್ದೇನೆ, ಯಾರು ನೀನೆಲ್ಲ ನೀರೇ ಸಾರಿದು ಇಲ್ಲಿ ಸುರೇಮಳಿಗಂತ ಏನ್ ಮಾಡ್ತಾ ಇದ್ದಿ? ಹೇಳು ಹೇಳು. ಉತ್ತರ ಅಲ್ಲೇ ಉಂಟಲ್ಲ. ಎಲ್ಲಿ? ಈಗ ನನ್ನ ಎದುರಾಗಿ ಬಂದು ನೀನು ಮಾತನಾಡ್ತಾ ಇದ್ದ. ನೀನು ಕೂಡ ನನ್ನ ಮಗನ ಸಮಾನ, ನಿನಗೆ ನಾನು ತಾಯಿ. ಆಗಲಪ್ಪ, ಒಬ್ಳು ಬಂದು ನನ್ನನ್ನು ತಾಯಿಯಿಂದ ಕರಿ ಅಂತ ಆದ್ರೆ ಹೇಳಿದ್ರೆ ಆಗುವುದಿಲ್ಲ ಎನ್ನುವಂತಹ ಅದಟ್ಟಿನ ಉತ್ತರವನ್ನು ನಾ ಕೊಡಲಾರೆ. ಹೌದೇ? ಹೌದು. ಸರಿ, ತಾಯಿ ಅಂತ ಒಪ್ಪಿಕೊಳ್ತೇನೆ. ಒಪ್ಪಿಕೊಂಡಿದ ಮೇಲೆ ನನ್ನನ್ನು ನೀನು ಪ್ರಶ್ನಿಸುವುದು ಸರಿಯಲ್ಲ. ಯಾಕೆ ಸರಿಯಲ್ಲ? ನೀನು ಪ್ರಶ್ನಿಸಬಾರದು. ಯಾಕೆ ಬಾರದು? ನೀನು ಅಧಿಕಾರದ ಬಗ್ಗೆ ಕೇಳಿದ್ದಿ. ಅಧಿಕಾರ ಉಂಟು ಅಂತ ಹೇಳಿದ್ದೇನೆ. ಅಧಿಕಾರ ಇದ್ದ ಮೇಲೆ ನಾವು ಪ್ರಶ್ನಿಸಬಾರದು ಯಾಕೆ? ಹೌದೇ? ನೀನು ಹೇಳಿದೆ ನಾನು ತಿರುಗಾಡ್ತಾ ಇರುವುದು ತಪ್ಪು ಅಂತ. ಹೌದಪ್ಪ, ತಪ್ಪು ಅಂತ ಈ ಹೊತ್ತಿನಲ್ಲಿ ರಾತ್ರಿಯ ಹೊತ್ತಾಗ್ತಾ ಉಂಟು, ಹೆಣ್ಣೊಬ್ಬಳು ತಿರುಗಾಟ ಮಾಡುವುದು ತಪ್ಪಿದ ನಾನು ಮಾತ್ರ ಹೇಳುದಲ್ಲ, ಪ್ರಪಂಚದ ಪ್ರತಿಯೊಬ್ಬರು ಹೇಳ್ತಾರೆ. ಹೌದೇ? ಗಂಡಸಾದವನೇ ಹೋಗಿ ಮನೆ ಸೇರುವ ಹೊತ್ತಂತೆ ಹೆಣ್ಣೊಬ್ಬಳು ತಿರುಗಾಟಕ್ಕೆ ಹೋಗ್ತೇನೆ, ನಾನು ಮಾಡ್ತೇನೆ, ಹಾಗೆ ಇದು ತಪ್ಪಲ್ಲ ಅಂತ ಹೇಳಿದ್ರೆ ಅವಳನ್ನು ಎಂತದ್ದು ಕರೆಯುವುದು? ತಿರುಗಾಡೋದಕ್ಕೆ ಹೊರಡುವ ಕಾಲಕ್ಕೆ ನಾನು ಯೋಚನೆ ಮಾಡಿಕೊಂಡಿದ್ದೇನೆ. ನನ್ನ ರಕ್ಷಣೆಯನ್ನು ನಾನು ಹೇಗೆ ಮಾಡಿಕೊಳ್ಬೇಕು, ಯಾರಿಂದ ನನಗೆ ತೊಂದರೆ ಆಗುವುದಿಲ್ಲ ಎನ್ನುವಂತ ವಿಶ್ವಾಸದಿಂದಲೇ ತಿರುಗಾಟಕ್ಕೆ ಬಂದ. ಈಗ ವಿಶ್ವಾಸ ಇರ್ಬೋದು. ನಾನೊಂದು ಆಡಿದನಲ್ಲ, ನಮ್ಮ ಹೊರವಲಯದಲ್ಲಿ ಕೆಲವರು ಕಾಮಕರಿದ್ದಾರೆ, ಕೆಲವರು ಕುಡುಕರಿದ್ದಾರೆ. ಅವರಿಂದ ಎಲ್ಲಿಯಾದ್ರೂ ಕಟ್ಟಕ್ಕೆ ಒದಗಿ ಬಂದ್ರೆ ಅಲ್ಲಿ ಮತ್ತೆ ಕೆಟ್ಟ ಹೆಸರು ಬರುವುದು ನಮ್ಗೆ ಅಂತ ನಾನು ಆಡಿದ್ದದನ್ನೇ. ಹೌದೇ? ಈಗ ಪ್ರಶ್ನೆ ಕೇಳಬೇಡ, ಪ್ರಶ್ನೆಗೆ ಉತ್ತರ ಇದುವೆ. ನನ್ನ ಮನಸ್ಸಿನ ಇಚ್ಛೆ ಅಂತ ನಾನು ತಿರುಗಾಡ್ತಾ ಇದ್ದೇನೆ. ನಿನ್ನ ಪರಿಚಯ ಹೇಳುವುದಿಲ್ಲ. ನಾನು ಮೋಹಿನಿ. ಮೋಹಿನಿ. ಹಾಗಾಗಿ ರಾತ್ರಿ ಹೊತ್ತು ತಿರುಗಾಟಕ್ಕೆ ಯಾಕೆ? ಅಲ್ಲಿ ತಿರುಗಾಡಬೇಕಿರೋ ಮನಸ್ಸಾಯ್ತದಕ್ಕೆ ತಿರುಗಾಟಕ್ಕೆ ಹೊರಟ ಮೋಹಿನಿ ಅಲ್ಲ. ಅಲ್ಲ, ರಾತ್ರಿ ಹೊತ್ತು ತಿರುಗಾಡುವ ಮೋಹಿನಿ ಅವಳೆಲ್ಲ. ಚಂದದ ಹೆಸರು. ಹೌದು, ಮೋಹಿನಿ. ನನ್ನ ಹೆಸರು ಮೋಹಿನಿ ಅಂತೆಲ್ಲವೂ ಗುರುತಿಸ್ತಾ ಇದ್ದಾರೆ. ಯಾರು ಇಲ್ಲ. ಹಾಗಾಗಿ ನೀನು ಈಗ ಈ ಹೊತ್ತಿನ ತಿರುಗಾಟಕ್ಕೆ ಯಾಕೆ? ಯಾರು ಇಲ್ಲ ಮನೆಯಲ್ಲಿ ಹೇಳುವವರು ಕೇಳುವವರು. ಹಾಗಾಗಿ ನಿನ್ನದು ತಿರುಗಾಟ. ಈಗ ಹೇಳುವವರು ಕೇಳುವರಿಲ್ಲ ಅಂತ ತಿರುಗಾಟಕ್ಕೆ ಬಂದ. ಮತ್ತೆ ಹಾಗಲ್ಲ, ಮತ್ತೆ ಮನೆಯಲ್ಲಿ ಬೇಸರವಾಗಿ ಉಂಟ ನಿನಗೆ. ಮನೆ ಜಗತ್ತೇ ನನ್ನ ಮನೆ. ಇನ್ನು ಹಾಗೆ ಅಲ್ಲ ಮಾತಾಡಬಾರ್ದು. ಜಗತ್ತಿನ ಒಬ್ಬಳು ಹುಡುಗಿ ಬಂದು ಜಗತ್ತೇ ನನ್ನ ಮನೆ ಅಂತ ಹೇಳಿದ ಎಂತದುಂಟ ಅದರ ಅರ್ಥ? ಅಲ್ಲ, ಎಲ್ಲವರು ಯಾರು ನನ್ನನ್ನು ಮನೆಗೆ ಕರೆದು ಉಪಚಾರ ಮಾಡ್ತಾರೆ ಅದುವೇ ನನ್ನ ಮನೆ. ಹೆಣ್ಣಾದವಳ ಬಾಯಿಂದ ಬರುವ ಮಾತುಗಳಿದು. ಯಾರಾದ್ರೂ ನನ್ನನ್ನು ಕರೀತಾರೆ ಎಲ್ಲದಾದ್ರೂ ಹೋಗ್ತಾರೆ ಅಂತ ಹಾಗೋದು ಕ್ರಮ ಉಂಟು. ಎಲ್ಲವರಲ್ಲಿಗೆಲ್ಲ ಹೋಗುವ ಕ್ರಮ ಉಂಟು. ಅಲ್ಲಿಗೆಲ್ಲ ಹೋಗುದಿದ್ದವರನ್ನು ಹೆಣ್ಣು ಅಂತ ಹೇಳ್ತಾರ. ಹೋಗುದು ಹೇಗೆ? ಮಗಳೆನ್ನುವ ಭಾವನೆಯಿಂದ ಕರೆದ್ರೆ ಮಗಳಾಗಿ ಹೋಗುತ್ತೇನೆ. ನಿನ್ನ ಭಾವನೆ ಒಳಗುಂಟುಪ್ಪ. ಕರೆಯುವವರ ಭಾವನೆ ಹೇಗಿರ್ತದೆ ಅಂತ ಬೇಕಲ್ಲ. ನಾನು ಒಳಿತಿರುವ ಭಾವನೆಯು ಅವರ ಭಾವನೆ ಒಳ್ಳೇದು ಉಂಟಾ ಅಂತ ನಾನು ಗಮನಿಸಿ ಹೋಗುವುದು. ಎಂತದ್ದು ನಿಮಗೆ? ಕೆಲವರನ್ನು ನೋಡುವಾಗ ಅವರ ಮನಸ್ಸಿನಲ್ಲಿ ಎಂತದುಂಟು ಅಂತ ಗೊತ್ತೇ ಆಗುವುದಿಲ್ಲ. ನಿಮ್ಗೆ ಎಲ್ಲವೂ ಗೊತ್ತಾಗ್ತದೆ. ಎಲ್ಲವರ ಮನಸ್ಸನ್ನು ಅರಿತುಕೊಂಡವಳಿದ್ದೆ. ಹಾಗಾಗಿ ನನ್ನನ್ನು ಪ್ರಶ್ನೆ ಮಾಡಬೇಡ. ಪ್ರಶ್ನಿಸುವುದಕ್ಕೆ ನೀನು ಜನ ಅಲ್ಲ. ಬಂದ ದಾರಿಯಲ್ಲಿ ಹೋಗು. ಆಡಿದ ಮಾತಿಗೆ ಸರಿಯಾದ ಉತ್ತರ ಇಲ್ಲ, ಬದಲಾಗಿ ದರ್ಪವನ್ನು ಪ್ರದರ್ಶಿಸ್ತಾ ಇದೆಯಾ? ನಿನ್ನ ಈ ವರ್ತನೆ, ನಿನ್ನ ಈ ನಡೆ, ನಿನ್ನ ಈ ನುಡಿ ಇವುಗಳೆಲ್ಲ ಗಮನಿಸಿದಾಗ ನನಗೊಂದು ಅರ್ಥವಾಯಿತು. ಇದು ಅಂತಿಂದ ಹೆಣ್ಣಲ್ಲ, ನಿಪಚಾರಿ.
ಎಷ್ಟು ಹೊತ್ತು ನಿನ್ನಲ್ಲಿ ಮಾತನಾಡಿದ್ದು ಯಾಕೆ? ನೀನೊಬ್ಬ ಎಳೆಯ ಬಾಲಕ ಎನ್ನುವ ಕಾರಣಕ್ಕಾಗಿ ಮಾತನಾಡಿದ್ದು. ತಿಳಿಯದೆ ನೀನು ಮಾತನಾಡುವುದು ಅಂತ ನಾನು ಪ್ರೀತಿಯಿಂದ ಮಾತನಾಡಿದ್ದೆ. ಇಷ್ಟೆಲ್ಲ ಮಾತಾಡ್ತಾರ? ನನ್ನ ಮಾತು ನಿನಗೆ ಪಥ್ಯವಾಗುವುದಿಲ್ವಾ? ನನ್ನ ಮಾತು ಪಥ್ಯವಾಗುವುದಿಲ್ವಾ? ನಿನ್ನ ಮಾತು ಪಥ್ಯ ಅಲ್ಲ, ನಿನಗೆ ನಾಲ್ಕು ಬಾರಿಸುವ ಅಂತ ಕಾಣ್ತದೆ. ಬಾರಿಸುವುದಲ್ಲ, ನನ್ನನ್ನು ಎದುರಿಸುವಂತೆ ಅಂತಾದ್ರೆ ಶಾಂಭವಿ ನದಿಗೆ ಎದ್ದು ಬಿಸಾಡಿಯನ್ನು ನಾನು. ಮಾಡಿದ್ದೇನೆ ನಿನಗೆ. ಸಾಕು ಪುಣ್ಯ. ನನ್ನನ್ನು ಬಿಸಾಡ್ತೀಯಾ? ಬಿಸಾಡುವ ಒಂದು ಮಾತು ಹೇಳಿದ್ದಷ್ಟೇ. ಹಾಗೆ ಹೇಳಿದ ಹಾಗೆ ನಡೆದುಕೊಳ್ಳಬೇಕಾಗುತ್ತದೆ. ಮತ್ತೆ ಆಗದಿದ್ರೆ ನಿನ್ಗೆ ಯಾಕೆ ಹೇಳ್ಬೇಕು? ಹೇಳಿದಾಗ ಹೆದರಿಕೊಳ್ತೀನಿ ಭಾವಿಸಿಕೊಂಡು. ಆಹಾ, ಈಗ ಗೊತ್ತಾಯ್ತಲ್ಲ, ನಾಲ್ಕು ಬಿದ್ದಾಗಲೇ ಗೊತ್ತಾದದ್ದು. ನೀನೊಬ್ಬ ಸತ್ಯವಂತ ವೀರೇನುವನ್ನು ಅನಿಸಿಕೊಂಡೆ. ಮಾತಿನಿಗೆ ಜಾಣನಿಗೆ ಮಾತಿಗೆ ಬಿಟ್ಟು ಅವನಿಗೆ ತೊಂಡೆ ಬಿಟ್ಟು ಆಗ ಗೊತ್ತಾಗ್ತದೆ. ಸಂತೋಷವಾಯಿತು. ಹೌದು, ಹೌದಾ? ಸೋತನು ಸಂತೋಷವಾದದ್ದು ಯಾಕೆ? ನಿನ್ನಂತ ವೀರಾದಿ ವೀರರ ಎದುರಲ್ಲಿ ನಾನು ಸೋತದ್ದೇನು ಅಂತ ಹೆಮ್ಮೆ ನನಗುಂಟು. ಅದರಲ್ಲೂ ನಿನ್ನದೊಂದು. ಹೌದು, ಹಾಗಾಗಿ ಸೋತಿರುವಂತಹ ನಾನು ಗೆದ್ದಿರುವಂತಹ ನಿನಗೆ ಏನನ್ನಾದ್ರೂ ಬಳುವಳಿಯಾಗಿ ಕೊಡಬೇಕು ಅಂತ ಯೋಚನೆ ಮಾಡಿ ಕ್ರಮ ಉಂಟೇನು? ಹೊಸ ಕ್ರಮ ಮಾಡಿ. ಹಾಗೊಂದು ಕ್ರಮ ಉಂಟೆ? ಇದುವರೆಗೆ ಇರಲಿಲ್ಲ ಹೊಸ ಕ್ರಮ. ನಾವು ಪರಂಪರೆ ಬಿಟ್ಟು ಹೋಗುವುದಿಲ್ಲ, ಹೊಸ ಕ್ರಮ ಬೇಡ ನಮಗೆ. ಹೌದೇ? ಸೋತವರು ಗೆದ್ದವರಿಗೆ ಕೊಡೋ ಕ್ರಮ ಇಲ್ಲ, ಎಲ್ಲಿಯಾದ್ರೂ ಆಯೋಜಕರು ಕೊಡೋ ಕ್ರಮ ಉಂಟು. ಆಯ್ತಾ? ಗೊತ್ತಾಯ್ತಲ್ಲ? ನಿನ್ನಿಂದ ನನಗೇನು ಬೇಡ. ನಿನಗೇನಾದ್ರು ದಾರಿ ಕಚ್ಚಿಗೆ ಬೇಕಿದ್ರೆ ನನ್ನಲ್ಲಿ ಕೇಳು. ಈಗ ನೀನು ಕೊಡು. ಅಲ್ಲ, ನಿನಗೆ ಮನೆ ಇಲ್ಲದಿದ್ರೆ ನಮ್ಮಲ್ಲಿ ಹೇಳು, ನಮಗೆ ಒಂದು ಅರ್ಜಿ ಹಾಕಿದ್ರೆ ಆಯ್ತು. ಸರಿ, ಅದು ಮುಂದಕ್ಕೆ ಯೋಚನೆ ಮಾಡ್ತೇನೆ. ಈ ಸಂದರ್ಭಕ್ಕೆ